ನಮಸ್ಕಾರ ಎಲ್ಲರಿಗೂ. ಡೇ 16 ಇವತ್ತು ಕೊಟ್ಟಿರೋ ಟಾರ್ಗೆಟ್ಸನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿರಿ ಅಂತ ಅನ್ಕೊಂಡಿನಿ. ಮತ್ತು ಅಗಳೆ ಕಳಿಸಿರೋ ಪ್ರೀವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ ಅಂತ ಅನ್ಕೊಂಡೆ. ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕಳಿಸಿದ್ನಲ್ಲ ನಿಮ್ಗೆ, ಇದ್ರಾಗ ಏನೇನು ಇನ್ಕ್ಲೂಡ್ ಅಂತ ಅದಾವಂದ್ರೆ, ಈಗ KS-ನಾಗ ರೀಸೆಂಟಾಗಿ ಕೇಳೋರು ಕ್ವಶನ್ಸ್ ಎಲ್ಲ ಮಾಡರ್ನ್ ಹಿಸ್ಟ್ರಿ ರಿಲೇಟೆಡ್ ಏನು ಕೇಳಿರಲ್ಲ ಎಲ್ಲ ಒಂದೇ ಕಡೆ ಹಾಕೊಟ್ಟಿನಿ. KS 2 ಪೇಪರ್ ಆಗಿದ್ದಾರೋ 2 ಪೇಪರ್ದು ಕ್ವಶನ್ಸ್ ಅದಾವ ಇದ್ರಾಗ. ಆ್ಯಕ್ಚುಲಿ 1ನೇ ಪೇಪರ್ನ ಜಾಸ್ತಿ ಕ್ವಶನ್ಸ್ ಕೇಳಿದ್ರು ಅವರು, ಆದರೆ 2ನೇ ಪೇಪರ್ನಾಗ ಸ್ವಲ್ಪ ಕಡಿಮೆ ಕ್ವಶನ್ಸ್ ಕೇಳ್ಯಾರ ಮಾಡರ್ನ್ ಹಿಸ್ಟ್ರಿ ಮೇಲೆ. ಆಮೇಲೆ KE ರೀಸೆಂಟ್ 2026 ನಡೆದಿರುವಂಥ ಕ್ವಶನ್ ಪೇಪರ್ಸು ಅದಾವ ಇದ್ರಾಗ. ಮಾಡರ್ನ್ ಹಿಸ್ಟ್ರಿ ಏನೇನು ಕೇಳ್ಯಾರ ನೋಡ್ರಿ, ಯಾವ್ದು ರಿಲೇಟೆಡ್ ಈ ಟಾಪಿಕ್ಸ್ ರಿಲೇಟೆಡ್ ಏನು ಕೇಳ್ಯಾರಲ್ಲ KE ಕ್ವಶನ್ಸ್ ಅದಾವು. ಮೋಸ್ಟ್ ಇಂಪಾರ್ಟೆಂಟ್ಲಿ UPSC ಕ್ವಶನ್ಸ್ ಅದಾವ ಇದ್ರಾಗ. UPSC ಕ್ವಶನ್ಸ್ ಇದಕ್ಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತೈತಲ್ಲ, ಸತ ನಾನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂತ್ರನ ಕ್ವಶನ್ಸ್ ತೆಗೆದು ಇಲ್ಲೊಳಗೆ ಹಾಕ್ತಾರೆ. ಅದ್ರ ಸಂಬಂಧ ಇವು ಕ್ವಶನ್ಸನ್ನು ಇದ್ರಾಗ ಇನ್ಕ್ಲೂಡ್ ಮಾಡೀನಿ. ಪೂರ್ತಿ ಓವರ್ ಆಲ್ ಇವತ್ತಿನ ಟಾರ್ಗೆಟ್ಸ್ ತಕ್ಕಂತೆ, ನಿಮಗೆ ಕ್ವಶನ್ಸ್ ಹಾಕಿತ್ತಲ್ಲ, ಈ ಕ್ವಶನ್ ಜಾಸ್ತಿ ಅದಕ್ಕೆ ಅದಾವಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ನಮ್ಮ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಇದು. ಅದ್ರ ಸಂಬಂಧ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸು ಜಾಸ್ತಿ ಬಿದ್ದಾವೆ, ಅದಕ್ಕೆ ಇವತ್ತು ಕ್ವಶನ್ಸ್ ಜಾಸ್ತಿ ಇದಾವೆ. ಇವನ್ನ ಸ್ವಲ್ಪ ಪೇಷನ್ಸ್ ಕೊಟ್ಟು ಕೇಳ್ರಿ. ಒಂದೇ ಸತ ಕೇಳಿದ್ರೆ ಮುಗಿತೆ. ಇದ್ರ ಮೇಲೆ ಯಾವುದೇ ರೀತಿಯಾದ ಕ್ವಶನ್ಸ್ ಕೇಳ್ಯಾರ ಒಳ್ಳೆ ಇವನ್ನ ರಿಪೀಟ್ ಮಾಡ್ತಾರೆ. ಅವ್ರೇನು ಬೇರೆ ಬೇರೆ ಆಪ್ಷನ್ನೂ ಇಲ್ಲ ಅವರಿಗೆ ಕೇಳಾಕರೆ ಅಂದ್ರೆ. ಅದಕ್ಕೆ ಏನು ಮಾಡೋಣ, ಇವನ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಈಗ ಒಂದನೇ ಕ್ವಶನ್ ಏನೈತಿ, ಮೇಡಮ್ ಬೇಕಾಜಿ ಕಾಮ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿತು. ಅವರು ಭಾರತೀಯ ಕ್ರಾಂತಿಕಾರಿ ತಾಯಿಯಾಗಿದ್ದರು ಅಥವಾ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಕರೀತಾರೆ ಅವರು. ಹೌದು, ಇವರಿಗೆ ಮೇಡಮ್ ಬೇಕಾಜಿ ಕಾಮ ಅವ್ರಿಗೆ ಏನು ಕರೀತಿದ್ರು, ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಕರೀತಿದ್ರು. ಭಾರತೀಯ ಕ್ರಾಂತಿಕಾರಿ ತಾಯಿ. ಅಥವಾ 1907ರಲ್ಲಿ ಇವರು ಅಂತಾರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಅದರ ಮಧ್ಯೆ ಒಂದೇ ಮಾತ್ರ ಬರೆದ ಭಾರತೀಯ ತ್ರಿವರ್ಣ ಧ್ವಜವನ್ನು ಬಿಚ್ಚಿಟ್ಟರು ಅಂತ ಐತಿ. ಆ್ಯಕ್ಚುಲಿ ಇದನ್ನು ಅವರು ಇಲ್ಲಿ ಮಾಡಿಲ್ರಿ, ಅದನ್ನು ಎಲ್ಲಿ ಮಾಡ್ಯಾರ ಹಂಗಂದ್ರೆ ಅಂತಾರಾಷ್ಟ್ರೀಯ ಸೋಷಿಯಲಿಸ್ಟ್ ಕಾನ್ಫರೆನ್ಸ್ ಅಂತ ಇರ್ತದೆ, ಅಲ್ಲಿ ಮಾಡ್ಯಾರ, ಮಹಿಳಾ ಕಾಂಗ್ರೆಸ್ನಾಗಲ್ಲ. ಅದಕ್ಕೆ ಇದು ಸ್ಟೇಟ್ಮೆಂಟ್ ತಪ್ಪೈತಿ. ಈ ಥರ ಸ್ಟೇಟ್ಮೆಂಟ್ ಅವ್ರು ಫ್ರೇಮ್ ಮಾಡೋ ಮುಂದಾಗ ಎಲ್ಲಿ ತಪ್ಪು ಮಾಡ್ಬೋದು, ಈ ಇನ್ಸ್ಟಿಟ್ಯೂಟ್ ಹೆಸರು ಚೇಂಜ್ ಮಾಡ್ಯಾರ ನೋಡ್ರಿ. ಈ ಥರ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಹೆಸರು ಇರ್ತಾವಲ್ಲ ಅವ್ನು ಚೇಂಜ್ ಮಾಡೋ ಚಾನ್ಸಸ್ ಸ್ವಲ್ಪ ಹೈ ಇರ್ತದೆ. ಅದಕ್ಕೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಹೆಸರು ಚೇಂಜ್ ಮಾಡ್ಯಾರ. ಇನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಇದು ಅಂತೀವಲ್ಲ ಆರ್ಗನೈಸೇಷನ್ ಹೆಸರು ಚೇಂಜ್ ಮಾಡ್ಯಾರ. ಆರ್ಗನೈಸೇಷನ್ ಹೆಸರು ಇದ್ದಿದ್ದು ಸ್ವಲ್ಪ ಯೂಶ್ವಲಿ ರಾಂಗ್ ಇರ್ತಾವೆ. ಅಂತಾರಾಷ್ಟ್ರೀಯ ಸೋಷಿಯಲಿಸ್ಟ್ ಕಾನ್ಫರೆನ್ಸ್ ಒಳಗೆ ಮಾಡ್ತಾರೆ ಇದು. ಆಮೇಲೆ ಅವರು 1905ರಲ್ಲಿ ಲಂಡನ್ ಇಂಡಿಯಾ ಸೊಸೈಟಿ ಅಂದ್ಕೊಳ್ಳಿ ಯಾರು ನೆನಪಾಕಾರ ನಿಮ್ಗೆ, ದಾದಾಬಾಯಿ ನವರೋಜಿ ಅವ್ರು ನೆನಪಾಗಬೇಕು. ದಾದಾಬಾಯಿ ನವರೋಜಿ ಅವರು ಅಥವಾ WC ಬ್ಯಾನರ್ಜಿ ಅವರು ಇದನ್ನು ಮಾಡ್ಯಾರ. ಅದು ಆ್ಯಕ್ಚುಲಿ ಯಾವಾಗ ಮಾಡ್ಯಾರ ಇದಕ್ಕಿಂತ ಮುಂಚೆ. ಇದು 1905ರಾಗ ಅಂತ ಐತಿ, 1905ರಾಗಲ್ಲ. ಇದು 2 ಫ್ಯಾಕ್ಟು ತಪ್ಪದಾವ ಇಲ್ಲಿ. ಮೇಡಮ್ ಬೇಕಾಜಿ ಕಾಮ ಅವರು ಮಾಡಿಲ್ಲ ಇದನ್ನು, 1905ರಾಗೂ ಆಗಿಲ್ಲ ಇದು. ಇಂಡಿಯನ್ ಸೊಸೈಟಿ, ಲಂಡನ್ ಇಂಡಿಯಾ ಸೊಸೈಟಿ ಯಾವಾಗ ಆಗೈತೆ ಹಂಗಂದ್ರೆ 1865 ಒಳಗಾಗೈತೆ. ಅರ್ಥತಾ? ಹಂಗಂದ್ರೆ ಮೇಡಮ್ ಬೇಕಾಜಿ ಕಾಮ ಅವರು ಏನು ಮಾಡಿದ್ರು, ಪ್ಯಾರಿಸ್ ಇಂಡಿಯಾ ಸೊಸೈಟಿ ಅಂತ ಮಾಡಿರ್ತಾರೆ. ಇಲ್ಲಿ ಏನು ಮಾಡ್ಯಾರ ಇವರು, ಲಂಡನ್ ಹಾಕ್ಬಿಟ್ರು. ಹಿಂಗೆ ಕನ್ಫ್ಯೂಸ್ಡ್ ಇಲ್ಲ ಅಂತೇಳಿ ಇವರು ಪ್ಯಾರಿಸ್ ಇಂಡಿಯಾ ಸೊಸೈಟಿ ಅಂತ ಮಾಡಿರ್ತಾರೆ. ಇಲ್ಲಿ ಏನು ಮಾಡ್ಯಾರ, ಅದನ್ನ ಲಂಡನ್ ಅಂತ ಕೊಟ್ಟರು ನಿಮ್ಗೆ. ಇಲ್ಲಿ ಇದನ್ನು ಚೇಂಜ್ ಮಾಡ್ಯಾರ, ಈ ಟರ್ಮ್ ನಿಮ್ಗೆ ಕನ್ಫ್ಯೂಸ್ ಆಗಲಿ, ಪ್ಯಾರಿಸ್ ಅಥವಾ ಲಂಡನ್ ಅಂತ ಕನ್ಫ್ಯೂಸ್ ಆಗಲಿ ಅಂತ ಕೊಟ್ಟರೆ ನಿಮ್ಗೆ. ನಾವು ಒಳ್ಳೆ ರಿವೈಸ್ ಮಾಡಿವಲ್ರಿ. ಫಸ್ಟ್ ಲಂಡನ್ ಇಂಡಿಯಾ ಸೊಸೈಟಿ ದಾದಾಬಾಯಿ ನವರೋಜಿ ಅವ್ರು ಮಾಡ್ಯಾರ ಅಂತ ಗೊತ್ತಿರ್ತದೆ ನಮ್ಗೆ. ಅದಕ್ಕೆ ಇವೆರಡು ತಪ್ಪದಾವೆ. ಹಂಗಂದ್ರೆ ಕೇವಲ ಒಂದೇ ಹೇಳಿಕೆ ಮಾತ್ರ ಸರಿ ಐತಿ. ಅರ್ಥತಾ? ನೆಕ್ಸ್ಟ್ ಕ್ವಶನ್ ಎಲ್ಲೈತಿ, ಇದು ಇಂಗ್ಲೀಷ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಮೇಡಮ್ ಬೇಕಾಜಿ ಕಾಮ. ಶಿ ಈಸ್ ನೋನ್ ಆಸ್ ಅ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್. ಇದು ಕರೆಕ್ಟ್ ಐತಿ, ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಕರೀತಿದ್ರು ಅವ್ರಿಗೆ. 1907 ಶಿ ಅಡ್ರೆಸ್ ದ ಡೆಲಿಗೇಟ್ಸ್ ದಟ್ ಆಟ್ ಇಂಟರ್ನ್ಯಾಷನಲ್ ವುಮೆನ್ ಕಾಂಗ್ರೆಸ್ ಅಂತ ಐತಿ. ಇದು ಆ್ಯಕ್ಚುಲಿ ತಪ್ಪು. ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಕಾನ್ಫರೆನ್ಸ್ ಒಳಗೆ ಇವರು ಅಡ್ರೆಸ್ ಮಾಡ್ತಾರೆ. ಆಮೇಲೆ ಅಲ್ಲಿ ಏನು ಮಾಡ್ತಾರೆ, ಅನ್ಫೋಲ್ಡೆಡ್ ದ ಇಂಡಿಯನ್ ಟ್ರೈ ಕಲರ್ ಫ್ಲಾಗ್ ವಿತ್ ಒಂದೇ ಮಾತ್ರ ರಿಟರ್ನ್ ಇನ್ ದ ಮಿಡಲ್. ಈ ಥರ ಇರ್ತೈತಲ್ರಿ, ಈ ಥರ ಇಂಡಿಯನ್ ಫ್ಲಾಗ್ ಇರ್ತೈತಿ. ಇಲ್ಲಿ ಒಂದೇ ಮಾತ್ರ ಅಂತ ಬರ್ತೈತಿ. ಅದನ್ನೇ ಇವರು ಏನದು ಅನ್ಫೋಲ್ಡ್ ಮಾಡಿದ್ರು. ಅದ್ರ ಸಂಬಂಧ ಇದೇನಾಗಬೇಕಾಯ್ತು, ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಕಾನ್ಫರೆನ್ಸ್ ಆಗಬೇಕಾಯ್ತು. ಅದಕ್ಕೆ ಇದು ತಪ್ಪೈತಿ. ಶಿ ಫೌಂಡೆಡ್ ದ ಲಂಡನ್ ಇಂಡಿಯನ್ ಸೊಸೈಟಿ ಅಂತ ಐತಿ. ಆ್ಯಕ್ಚುಲಿ ಅವರು ಪ್ಯಾರಿಸ್ ಇಂಡಿಯನ್ ಸೊಸೈಟಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದೆ. ಲಂಡನ್ ಇಂಡಿಯಾ ಸೊಸೈಟಿ ಹಂಗಂದ್ರೆ ಯಾರು ಮಾಡಿದ್ರು, ದಾದಾಬಾಯಿ ನವರೋಜಿ ಮತ್ತು WC ಬ್ಯಾನರ್ಜಿ ಅವ್ರು ಮಾಡ್ಯಾರ. ಆತತಾ? 1905 ಏನೈತಲ್ಲ ಇದು ನೋಡ್ರಿ, ಏನೂ ಮಾಡಿಲ್ಲ ಅವರು. ಇಲ್ಲೇನೈತಲ್ಲ ಇದು ಈ ಥರ ಮೇಡಮ್ ಬೇಕಾಜಿ ಕಾಮ ಅಂಥೇಳಿ ಅವರೆಲ್ಲ ಹುಡುಕಿರ್ತಾರೆ ಕ್ವಶನ್ ತೆಗಿಬೇಕಂತೇಳಿ. ಅವಾಗ ಏನಾಗಿರ್ತೈತಿ, ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಕಾನ್ಫರೆನ್ಸ್ ಅಂತ ಇರುತ್ತೆ, ಅಲ್ಲೇ ಮಾಡೋನು ವುಮೆನ್ ಕಾಂಗ್ರೆಸ್ ಅಂತ ಕೊಟ್ಬಿಡುನು. ಅದಕ್ಕೆ ಮೇಡಮ್ ಬೇಕಾಜಿ ಕಾಮ ಅಂದ್ಕೊಳ್ಳಿ, ವುಮೆನ್ ಅಂದ್ಕೊಳ್ಳಿ, ಇದು ಕರೆಕ್ಟ್ ಆಗ್ತಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಏನಾಗಿರ್ತೈತಿ, ಇಲ್ಲಿ ಅವು ಕ್ವಶನ್ ಪೇಪರ್ ತೆಗಿಯೋನಿಗೆ ಏನಾರು ಒಂದು ತಪ್ಪು ಮಾಡ್ಬೇಕಲ್ರಿ. ಎಲ್ಲ ಸ್ಟೇಟ್ಮೆಂಟ್ ಇದ್ದಿದ್ದಂಗೆ ಹಾಕಿದ್ರೆ ಮತ್ತೆ ಅದಕ್ಕೆ ಎಕ್ಸಾಮ್ ಅನ್ನಲ್ಲ. ಈಗ ಎಲ್ಲ ಸ್ಟೇಟ್ಮೆಂಟ್ ಹಾಕಿ ಅಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಕೊಟ್ಟು ABC ಅಂದ್ರೆ ಅಷ್ಟು ಆನ್ಸರ್ ಅದು ಅವ್ನ ಕೆಲಸ ಏನಂಗಂದ್ರೆ ಅವ್ನ ಪಾತ್ರ ಏನಾರು ಒಂದು ತಪ್ಪು ಮಾಡಿ ನಿಮ್ಗೆ ಕನ್ಫ್ಯೂಸ್ ಇಡಿಸ್ಬೇಕಂದ್ರೆ ಅವ್ನಿಗೆ ವ್ಯಾಲ್ಯೂ ಯಾವಾಗ ಸಿಗುತ್ತೆ ಹೇಳ್ರಿ, ಕನ್ಫ್ಯೂಸ್ ಜಾಸ್ತಿ ಸಿಗ್ತೈತಲ್ಲ. ಅದಕ್ಕೆ ನೋಡ್ರಿ ಏನು ಮಾಡ್ಯಾರ ಅವರು, ಪ್ಯಾರಿಸ್ ಇದ್ದಿದ್ದೆ ಲಂಡನ್ ಹಾಕ್ಯಾರ ಅಷ್ಟೇ.
ನಮ್ಗೆ ಗೊತ್ತಿದ್ರೆ ನಾವು ಓದಿಬಿಟ್ಟು ಲಂಡನ್ ಇಂಡಿಯನ್ ಸೊಸೈಟಿ ದಾದಾಬಾಯಿ ನವರೋಜಿ ಅಥವಾ WC ಬ್ಯಾನರ್ಜಿ ಮಾಡ್ಯಾರ ಅಂತ ಐತಿ. ಇಲ್ಲಿ ನೋಡಿ 1905 ಇದು ಕರೆಕ್ಟ್ ಐತಿ ಫ್ಯಾಕ್ಟ್. ಎದ್ರ ರಿಲೇಟೆಡ್ ಇದೇನರ ಅಕಸ್ಮಾತ್ ಪ್ಯಾರಿಸ್ ಇಂಡಿಯಾ ಸೊಸೈಟಿ ಆಗಿತ್ತಂದ್ರೆ ಪ್ಯಾರಿಸ್ ಇಂಡಿಯಾ ಸೊಸೈಟಿ ಇನ್ 1905 ಇಲ್ಲೇ ಮಾಡ್ಯಾರ ಲಂಡನ್ ಅಂತ ಹಾಕ್ಬಿಟ್ರು, ನಮ್ಗೆ ಕನ್ಫ್ಯೂಸ್ಡ್ ಇಲ್ಲ ಅಂತೇಳಿ. ಅದ್ರ ಸಂಬಂಧ ಇವೆರಡು ತಪ್ಪದವು. ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಆಮೇಲೆ ಇನ್ನೊಬ್ಬರ ಹೆಸರು ಕೇಳಿರ್ಬೋದು ನೀವು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ರ ರಿಲೇಟೆಡ್. ಕಲ್ಯಾಣಿ ಭಟ್ಟಾಚಾರ್ಜಿ ಅಂತ ಏನದಾರ ಅವರು. ಇವ್ರು ಏನು ಮಾಡಿದ್ರು ಅಂತಂದ್ರೆ ಇದೇನು ಫ್ಲ್ಯಾಗ್ ಇರುತ್ತಲ್ಲ, ಯಾವುದು ಟ್ರೈ ಕಲರ್ ಫ್ಲ್ಯಾಗ್, ಇದನ್ನ ಇವರು ಏನದ ಹೈಡ್ ಅವ್ರ ಸಾರಿ ಒಳಗೆ ಮುಚ್ಚಿಟ್ಕೊಂಡು ಬಂದಿರ್ತಾರೆ ಜರ್ಮನಿ ಅಂತ. ಜರ್ಮನಿಗೆ ತೊಗೊಂಡು ಹೋಗಿರ್ತಾರಲ್ಲ, ಇದು ಸಾರಿ ಒಳಗೆ ಮುಚ್ಚಿಟ್ಕೊಂಡು ಬಂದಿರ್ತಾರೆ ಅವ್ರು ಈ ಫ್ಲ್ಯಾಗನ್ನು. ಎಲ್ಲಿ ಯಾರು? ಕಲ್ಯಾಣಿ ಭಟ್ಟಾಚಾರ್ಜಿ ಅಂತ ಅದಾರ ಅವ್ರು. ಭಟ್ಟಾರ್ಜಿ ಅಥವಾ ಭಟ್ಟಾಚಾರ್ಜಿ ಅಂತ ಅದಾರ ಅವ್ರು. ಅಥವಾ ಈಗ ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು 1909. ಸಪ್ರೇಟ್ ಎಲೆಕ್ಟರೇಟ್ಸ್ ಅಂತ ಪಟ್ಟಣ ನೆನಪಾಗ್ಬಿಡ್ಬೇಕು, ಇದನ್ನು ನೋಡಿಕೊಳ್ಳಬೇಕು ನೋಡ್ರಿ. ಆ ಆಪ್ಷನ್ ಇರಲೇಬೇಕು ಆಪ್ಷನ್ಗೆ ಯಾವಾಗಲೂ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಕೇಳಿದ್ಕೊಳ್ಳಿ, ಸಪ್ರೇಟ್ ಎಲೆಕ್ಟರೇಟ್ ಬಗ್ಗೆ ಕ್ವಶನ್ ಕೇಳ್ತಾರೆ ಅವ್ರು. ಈಗೇನು ಕೇಳಿರಲಿ, ರಿಫಾರ್ಮ್ಸ್ ಪ್ರಮೋಟೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಲ್ಫ್ ಗವರ್ಮೆಂಟ್ ಇನ್ ದ ಫ್ಯೂಚರ್. ಆ್ಯಕ್ಚುಲಿ ಇದನ್ನು ಡೀಟೇಲ್ಡಾಗಿ ಹೇಳಿಬಿಟ್ಟಿರ್ತಾರೆ ಯಾರು? ಮಾರ್ಲೆ ಅವರು, ಜಾನ್ ಮಾರ್ಲೆ ಅವ್ರು ಏನು ಹೇಳಿರ್ತಾರೆ ಅಂದ್ರೆ, ಇವರಿಗೆ ಸೆಲ್ಫ್ ಗೌರ್ಮೆಂಟ್ ಕೊಡೋದು ನಮ್ಮ ಉದ್ದೇಶವಾಗಿಲ್ಲ ಅಂತ ಹೇಳಿ ಕ್ಲಿಯರ್ಲಿ ಹೇಳಿರ್ತಾರೆ. ಅದ್ರ ಸಂಬಂಧ ಅದ್ರ ಇಂಟೆನ್ಷನ್ನೇ ಇಲ್ಲ ನಮ್ಗೆ ಸೆಲ್ಫ್ ಗೌರ್ಮೆಂಟ್ ಕೊಡೋದು, ಇವರಿಗೆ ಇಂಡಿಯನ್ದವರಿಗೆ ಏನು ಸ್ವ ಆಳ್ವಿಕೆ ಕೊಡೋದು ಇಲ್ಲೇ ಇಲ್ಲ ಅಂತ ಹೇಳಿರ್ತಾರೆ ಆ್ಯಕ್ಚುಲಿ 1909. ಅದ್ರ ಸಂಬಂಧ ಇದು ಒಂದೇ ತಪ್ಪೈತಿ. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಸೀಟ್ಸ್ ಟು ಪ್ರೊವಿನ್ಷಿಯಲ್ ಆ್ಯಂಡ್ ಇಂಪೀರಿಯಲ್ ಕೌನ್ಸಿಲ್. ಇಂಪೀರಿಯಲ್ ಕೌನ್ಸಿಲ್ ಮತ್ತು ಪ್ರೊವಿನ್ಷಿಯಲ್ ಇದಕ್ಕೆ ಹೆಚ್ಚಿಗೆ ಸ್ಟಾರ್ಟ್ ಮಾಡ್ಯಾರ. ಅಂದರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಲ್ರಿ, ಅದಕ್ಕೆ 16 ಮೆಂಬರ್ಸ್ ಇಂದ 60 ಮೆಂಬರ್ಸ್ ಆಗಿ ಹೆಚ್ಚಿಗೆ ಮಾಡಿರ್ತಾರೆ ಇದನ್ನು. ಅದಕ್ಕೆ ಏನೈತಿ, ಪ್ರೊವಿನ್ಷಿಯಲ್ ಸಿಟಿ ಇಂಪೀರಿಯಲ್ ಕೌನ್ಸಿಲ್ ಜಾಸ್ತಿ ಮಾಡೈತಿ. ಇದು ಕರೆಕ್ಟ್ ಐತಿ. ಸಪ್ರೇಟ್ ಎಲೆಕ್ಟರೇಟ್ಸ್ ಕರೆಕ್ಟ್ ಐತಿ. ಒನ್ ಇಂಡಿಯನ್ ವಾಸ್ ವ್ಯಾಸರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ಅಪಾಯಿಂಟೆಡ್. ಇದನ್ನಂತರೂ ಫೇಮಸ್ಲಿ ಕೇಳಿರ್ತೀರಿ ನೀವು. ಯಾರು? ಸತ್ಯೇಂದ್ರನಾಥ್ ಸಿನ್ಹಾ, SP ಸಿನ್ಹಾನು ಅಂತೇವ್ರಿಗೆ. ಸತ್ಯೇಂದ್ರನಾಥ್ ಸಿನ್ಹಾ ಐತಲ್ಲ, SP ಸಿನ್ಹಾ ಅವರು ಫಸ್ಟ್ ವ್ಯಾಸರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಗೊತ್ತಲ್ಲ ನಿಮ್ಗೆ ವ್ಯಾಸರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತೇಳಿ? ಹೆಂಗಂದ್ರೆ ಈಗ ವ್ಯಾಸರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇಲ್ಲ ಐತೆ ಅನ್ಕೊಂಡು, ಇದು ಪೂರ್ತಿ ಏನದು, ಇದು ಪಾರ್ಲಿಮೆಂಟ್ ಥರ ಆದ್ರೆ, ಈಗಿನ ಪಾರ್ಲಿಮೆಂಟ್ ಇದಾದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನೈತಲ್ಲ ಈಗಿನ ಗವರ್ಮೆಂಟ್ ಇದ್ದಂಗೆ ನೋಡ್ರಿ. ಈಗೇನು ಗೌರ್ಮೆಂಟ್ ಮೋದಿ ಅವ್ರು ಅದಾರಲ್ಲ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಹೆಂಗದಾರಲ್ಲ ಹಂಗೆ ನಮ್ಮ PM ಮೋದಿ ಅವ್ರು ಅನ್ಕೋರಿ. ಅದ್ರ ತಳ ಮಿನಿಸ್ಟರ್ ಏನಂತಾರೆ ಅವರು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸ್ ಏನಂತಾರಲ್ಲ ಅವರು ಈಗಿನ ಮಿನಿಸ್ಟರ್ಗಳು ಅನ್ಕೋರಿ. ಇದು ಟೋಟಲ್ ಪಾರ್ಲಿಮೆಂಟ್. ಇಲ್ಲಿ ಏನೈತಲ್ಲ ಲೆಜಿಸ್ಲೇಚರ್, ಅದು ಕೌನ್ಸಿಲ್ಗಳು. ಅರ್ಥಾತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತಿದ್ದೆವು. ಇದೇನು ಪೂರ್ತಿ ಓವರ್ ಆಲ್ ಪಾರ್ಲಿಮೆಂಟ್, ಅದ್ರಾಗ ಇದು ಗವರ್ಮೆಂಟ್ ಅನ್ಕೋರಿ. ಅಥವಾ ಈ ಥರ ಸಿಸ್ಟಮ್ನ ಮುಂದೆ ಕಂಟಿನ್ಯೂ ಹಾಕೋದು ಬರ್ತೈತಿ. ಇದೇನು 16 to 60 ಐತಲ್ಲ, ಇದು ಪ್ರೊವಿನ್ಷಿಯಲ್ ಸೀಟ್ಸ್ ಒಳಗೆ ಅಥವಾ ನಮ್ಮ ಸ್ಟೇಟ್ ಲೆವೆಲ್, ಈಗಿನ ಸ್ಟೇಟ್ ಗೌರ್ಮೆಂಟ್ಗಳ್ದಾವಲ್ಲ ಆ ಥರ. ಅವಾಗೂ ಸ್ಟೇಟ್ಗಳಿದ್ದವಲ್ಲ ಸಣ್ಣ ಪ್ರೊವಿನ್ಸಸ್ ಅಂತ ಕರಿತಿದ್ದು. ಅದಕ್ಕೆ ಈಗ ಹೆಂಗೆ ರಾಜ್ಯಗಳಂತ ಕರಿತೀವಲ್ಲ ಹಂಗೆ ಅವಾಗ ಪ್ರೊವಿನ್ಸಸ್ ಅಂತ ಕರಿತೀವಿ. ಅದ್ರ ಲೆವೆಲ್ಲೂ ಇದೇ ಥರ ಗವರ್ಮೆಂಟ್ ಇರ್ತೈತಿ. ಈಗ ಹೆಂಗೆ ಐತಲ್ಲ ಸೇಮ್ ಸಿಸ್ಟಮ್. ಅದ್ರ ಅವಾಗ ಬೈಕ್ಯಾಮರಲಿಸಮ್ ಇನ್ನೂ ಇಂಟ್ರೊಡ್ಯೂಸ್ ಆಗಿದ್ದಿಲ್ಲ, ಅದ್ರ ಜಸ್ಟ್ ಹಿಂಗಿತ್ತು. ಅದ್ರ ಸಂಬಂಧ ಅದು ಜಾಸ್ತಿ ಮಾಡಿದ್ದು ಅದು. ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಒಳಗೆ ಫಸ್ಟ್ ಟೈಮ್ ಅಂದ್ರೆ ಗೌರ್ಮೆಂಟ್ ಒಳಗೆ ಫಸ್ಟ್ ಟೈಮ್ ಇಂಡಿಯನ್ ಇಂಟ್ರೊಡ್ಯೂಸ್ ಆಗಿದ್ದು 1909 ಯಾವುದು? ಯಾರು? SP ಸಿನ್ಹಾ ಅವರು. ಇವರು ಲಾ ಮೆಂಬರ್ ಆಗಿ ಅದ್ರಾಗ ಆಯ್ಕೆ ಹಾಕಾರ SP ಸಿನ್ಹಾ. ಇದು ಅರ್ಥ ಆಯ್ತು ಅಂತ ಅನ್ಕೊಂಡು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದು ಕನ್ಫ್ಯೂಸ್ ಹಿಡಿದಿರುತ್ತೆ ಎಲ್ಲರಿಗೆ. ಜಸ್ಟ್ ಈಗಿನ ಎಕ್ಸಾಂಪಲ್ ತೊಗೊಂಡು ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇದೇ ಎಷ್ಟು 1, 2, B, C, D ಅಂದ್ರೆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವೆ. ಇದು ತಪ್ಪೈತೆ ನೋಡಿ. ಸೆಲ್ಫ್ ಗೌರ್ಮೆಂಟ್ ಕೊಡೋದು ಅವರಿಗೆ ಅಷ್ಟು ಜಲ್ದಿ ಅವ್ರಿಗೆ ಅವ್ರು ಕೊಡೋದು ಅವ್ರ ತಲೆಯಾಗಿ ಇದ್ದಿದ್ದಿಲ್ಲ. ಭಾರತೀಯ ಇತಿಹಾಸದ ಉಲ್ಲೇಖದೊಂದಿಗೆ 1909 ಮಾರ್ಲೆ ಮಿಂಟೋ ಸುಧಾರಣೆಗಳು ಇದರ ಪರಿಣಾಮವಾಗಿದೆ ಅಂತ. ಸುಧಾರಣೆಗಳ ಭವಿಷ್ಯವನ್ನು ಸ್ವಯಂ ಆಡಳಿತ ಸ್ಥಾಪನೆಯನ್ನು ಉತ್ತೇಜಿಸಿದ್ದು. ಇದು ಆ್ಯಕ್ಚುಲಿ ಸ್ವಯಂ ಆಡಳಿತ ಅವರು ಉತ್ತೇಜಿಸಿಲ್ಲ, ಮಾರ್ಲೆ ಅವರು ಕ್ಲಿಯರ್ಲಿ ಹೇಳಿಬಿಟ್ಟಿದ್ದಾರೆ ಇವರಿಗೆ ಸ್ವಯಂ ಆಡಳಿತ ಕೊಡು ನಮ್ಮ ಉದ್ದೇಶವಾಗಿಲ್ಲ ಅಂತ ಹೇಳಿ. ಇದು ಪ್ರಾಂತೀಯ ಮತ್ತು ಇಂಪೀರಿಯಲ್ ಕೌನ್ಸಿಲ್ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಿತು. ಹೌದು, ಇದು ಆ್ಯಕ್ಚುಲಿ 16 to 16 60 ಮಾಡ್ತಾರೆ. ಇದನ್ನು ಪ್ರತ್ಯೇಕ ಮತದಾರ ಕ್ಷೇತ್ರ ಪರಿಚಯಿಸಲಾಯಿತು. ಬರೋಬ್ಬರಿ. ಇದು ಆ್ಯಕ್ಚುಲಿ ಇದು ಒಂದು ಹೇಳಿರ್ತಾರೆ ಮಾರ್ಲೆ ಅವರು. ಮಿಂಟೋ ಅವರು ಮಾರ್ಲೆಗೆ ಬರ್ದಿರ್ತಾರೆ ಲೆಟರ್. ಏನು ಬರ್ದಿರ್ತಾರೆ? ವಿ ಆರ್ ಸೋಯಿಂಗ್ ದ ಡ್ರ್ಯಾಗನ್ಸ್ ಟೀತ್ ಅಂತೇಳಿ. ಅಂದ್ರೆ ಭಾಳ ಡೇಂಜರಸ್ ಇದು ಸಪ್ರೇಟ್ ಎಲೆಕ್ಟರೇಟ್ ಕೊಡೋದು. ಎದಕ್ಕಂತಂದ್ರೆ ಒಂಥರ ಕೌಮುವಾದ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಅಂತೇಳಿ ಮೊದಲೇ ಗೊತ್ತಿರ್ತೀವಿ. ಅಂದ್ರೂ ಇವರು ಮಾಡ್ತಾರೆ. ಇದ್ರ ಸಂಬಂಧ ನಮ್ಮ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಇರುತ್ತಲ್ಲ, ಇಂಡಿಯನ್ ಫ್ರೀಡಮ್ ಸ್ಟ್ರಗಲನ್ನು ವೀಕ್ ಮಾಡೋಕ್ಕೆ ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದೆವು ಅಂದರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ. ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದೆವು ಅಂದರೆ ಇವರು ನಮ್ಮ ವಿರುದ್ಧ ಬರಲ್ಲ ಅಂತ ಹೇಳಿ. ಅರ್ಥತಾ? ಆ ಥರ ಇವರು ಪಾಲಿಟಿಕ್ಸ್ ಡಿವೈಡ್ ಆ್ಯಂಡ್ ರೂಲ್ ಅಂತೇಳಿ ಆ ಥರ ಮಾಡಿದರು. ಅದಕ್ಕೆ ಸಪ್ರೇಟ್ ಎಲೆಕ್ಟರೇಟ್ ಅಂತ ತಂದರು. ಅಥವಾ ಪ್ರತ್ಯೇಕ ಮತದಾರ ಕ್ಷೇತ್ರ ಪರಿಚಯಿಸಲಾಗುತ್ತೆ ಯಾರಿಗೆ? ಮುಸ್ಲಿಮ್ಸಿಗೆ. ಅರ್ಥತಾ? ಹಂಗಂದ್ರೆ ಇದು ಕರೆಕ್ಟ್ ಐತಿ. ವ್ಯಾಸರಾಯ್ ಅವರ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಭಾರತೀಯನ್ನು ನೇಮಿಸಲಾಯಿತು. ಬರೋಬ್ಬರ್. 1909 ಮಾಂಟೆಮರ್ಲೆ ರಿಫಾರ್ಮ್ಸ್ ಒಳಗೆ ಭಾರತೀಯನ್ನ ನೇಮಿಸಿದ್ರು, SP ಸಿನ್ಹಾ ಅವರನ್ನು.
ಏನು ಲಾ ಮೆಂಬರ್, ಕಾನೂನು ಮೆಂಬರ್ ಆಗಿ. ಅದಕ್ಕೆ ಬಿ ಸಿ ಡಿ ಅಥವಾ ಕೇವಲ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇದು ಕರೆಕ್ಟ್. ಅದಕ್ಕೆ ಈಗ ನೆಕ್ಸ್ಟ್ ಕ್ವಶನ್, ಲಾಹೋರ್ ನಿರ್ಣಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟರು. ರಾಹುಲ್ ರೆಸೊಲ್ಯೂಷನ್ ನೋಡ್ರಿ, ಲಾಹೋರ್ ರೆಸೊಲ್ಯೂಷನ್ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ನೀವು ಆಯ್ಕೆ ಮಾಡಬೇಕಿದ್ದಾವೆ. ಯಾವ್ಯಾವು? ಇದನ್ನು ಮಾರ್ಚ್ 1940ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಅಂಗೀಕರಿಸಿತು ಅಂತ ಐತಿ. ಆಮೇಲೆ ಬ್ರಿಟಿಷ್ ಭಾರತ ವಾಯುವ್ಯ ಮತ್ತು ಪೂರ್ವ ವಲಯದ ಮುಸ್ಲಿಂ ಸಂಖ್ಯಾನಾತ್ಮಕವಾಗಿ ಬಹುಸಂಖ್ಯಾತರವಾಗಿ ಪ್ರದೇಶಗಳನ್ನು ಸ್ವಾತಂತ್ರ್ಯ ರಾಜ್ಯಗಳಾಗಿ ಗುಂಪು ಮಾಡಬೇಕು ಎಂದು ನಿರ್ಣಯ ಹೇಳಿತು. ನಿರ್ಣಯ ಎಲ್ಲಿಯೂ ಪಾಕಿಸ್ತಾನ ಎಂಬ ಪದವನ್ನು ಉಲ್ಲೇಖಗೊಂಡಿಲ್ಲ. ಇದು ಆ್ಯಕ್ಚುಲಿ ಬರೋಬ್ಬರಿ ಐತಿ. ಇದು ಆ್ಯಕ್ಚುಲಿ ಬರೋಬ್ಬರಿ ಐತಿ. ಮುಸ್ಲಿಂ ಲೀಗ್ ಅಂಗೀಕರಿಸಿದ್ದು ಕರೆಕ್ಟ್ ಐತಿ. ಹಂಗಂದ್ರೆ ಯಾವುದೇ ಹೇಳಿಕೆ ಇದ್ರಾಗ ತಪ್ಪಾಗಿಲ್ಲ. ಇದು ರೈಟ್ ಆನ್ಸರ್ ನೋಡ್ರಿ. 4ನೇದು ಎಲ್ಲ ಹೇಳಿಕೆಗಳು ಲಾಹೋರ್ ರೆಸೊಲ್ಯೂಷನ್ ಬಗ್ಗೆ ಬರೋಬ್ಬರಿನ ಅದಾವು. ಅದಕ್ಕೆ ಯಾವುದೇ ಹೇಳಿಕೆ ತಪ್ಪಾಗಿಲ್ಲ ಅನ್ನೋದೇ ರೈಟ್ ಆನ್ಸರ್. ಈಗ ಅದನ್ನ ಇಂಗ್ಲೀಷ್ನ ನೋಡೋಣ. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಲಾಹೋರ್ ರೆಸೊಲ್ಯೂಷನ್. ಇಟ್ ವಾಸ್ ಅಡಾಪ್ಟೆಡ್ ಬೈ ದ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇನ್ ಮಾರ್ಚ್ 1940 ಒಳಗೆ. ಹೌದು, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ 1940 ಒಳಗೆ ಇದನ್ನು ಮಾಡಿದ್ದಾರೆ, ಲಾಹೋರ್ ರೆಸೊಲ್ಯೂಷನ್ ಅಂತೇಳಿ. ಆಮೇಲೆ resolution stated that the areas in which the Muslims are numerically in the majority in the northwestern frontier ಮತ್ತು ಈಸ್ಟರ್ನ್ zones of British India should be grouped to independent states ಅಂತ ಮಾಡ್ಬೇಕಂತ. ಹೌದಾ? ಇದು ಕರೆಕ್ಟ್ ಐತೆ ಆ್ಯಕ್ಚುಲಿ. ಲಾಹೋರ್ ರೆಸೊಲ್ಯೂಷನ್ ಎಲ್ಲೆಲ್ಲಿ ಮುಸ್ಲಿಂ ಮೆಜಾರಿಟಿ ಪಾಪ್ಯುಲೇಷನ್ ಐತಲ್ಲ ಅಲ್ಲಿ ಸಪ್ರೇಟಾಗಿ ಮಾಡ್ಬೇಕು, ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆಗಿ ಮಾಡ್ಬೇಕು ಅನ್ನೋದು ಇದರ ಉದ್ದೇಶವಾಗಿತ್ತು. ಮುಸ್ಲಿಂ ಲೀಗ್ ಇದನ್ನು ಏನು ಮಾಡಿದ್ರು? ಪ್ರಪೋಸ್ ಮಾಡಿದ್ರು. ದ ರೆಸೊಲ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್ ದ ವರ್ಡ್ ಪಾಕಿಸ್ತಾನ್ ಎನಿವೇರ್ ಅಂತ ಐತೆ. ಹೌದು, ಇದು ಪಾಕಿಸ್ತಾನ ವರ್ಡನ್ನು ಯೂಸ್ ಮಾಡೇ ಇಲ್ಲ ಇದು ಲಾಹೋರ್ ರೆಸೊಲ್ಯೂಷನ್. ಪಾಕಿಸ್ತಾನ ವರ್ಡ್ ಇನ್ವೆಂಟ್ ಆಗಿದ್ದಿಲ್ಲ ಅವಾಗಿನ. ಅದಕ್ಕೆ ಇದು ಬರೋಬ್ಬರಿ ಐತಿ. ಇದೇನು ಕೇಳ್ಯಾರ? ವಿಚ್ ಆಫ್ ದಿಮ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ಯಾರ. ಹಂಗಂದ್ರೆ ಎಲ್ಲ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಯಾವುದು? ನನ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಈಸ್ ಅ ರೈಟ್ ಆನ್ಸರ್. 4ನೇದು ಕರೆಕ್ಟ್ ಆನ್ಸರ್ ಐತಿ. ಹಂಗಂದ್ರೆ ರೆಸೊಲ್ಯೂಷನ್ನ ಯಾರು ಡ್ರಾಫ್ಟ್ ಮಾಡಿದವ್ರು ಯಾರು ಅಂತಂದ್ರೆ ಇದೊಂದು ಹೆಸರು ನೆನಪಿಟ್ಕೋರಿ. ಯಾಕಂದ್ರೆ ಅವ್ರು ಕೇಳ್ಬೋದು. ಸಿಕಂದರ್ ಹಯತ್ ಖಾನ್ ಅಂತದಾರ. ಸಿಕಂದರ್ ಹಯತ್ ಖಾನ್ ಅದಾರಲ್ಲ, ಇವರು ರೆಸೊಲ್ಯೂಷನ್ ಡ್ರಾಫ್ಟ್ ಮಾಡಿದವರು. ಅದನ್ನು ಲಾಹೋರ್ ರೆಸೊಲ್ಯೂಷನ್ ಡ್ರಾಫ್ಟ್ ಮಾಡಿದವರು ಸಿಕಂದರ್ ಹಯತ್ ಖಾನ್ ಅಂತೇಳಿ. ಇವ್ರು ಆ್ಯಕ್ಚುಲಿ ಮುಂದೆ ಹೋಗಿ ಪಾರ್ಟಿಷನ್ ಇವರೇ ಮಾಡಿದವರು. ಪಾರ್ಟಿಷನ್ ಮುಂದೆ ಹೋಗಿ ಅಪೋಸ್ ಮಾಡ್ತಾರೆ ಇವರು. ಫಸ್ಟಿಗೆ ಅವರು ಲಾಹೋರ್ ರೆಸೊಲ್ಯೂಷನ್ ಮಾಡಿರ್ತಾರೆ. ಆದರೆ ಅಬ್ಸಲ್ಯೂಟ್ ಪಾರ್ಟಿಷನ್ ಪೂರ್ತಿ ಇಂಡಿಯಾ ಪಾಕಿಸ್ತಾನ ಸಪ್ರೇಟ್ ಕಂಟ್ರಿ ಆಗ್ಬೇಕಂದ್ರೆ ಅವಾಗ ಮತ್ತೆ ಅಪೋಸ್ ಮಾಡ್ತಾರೆ ಇವರು, ಸಿಕಂದರ್ ಹಯತ್ ಖಾನ್. ಇದೊಂಥರ ವಿಚಿತ್ರ ಅನ್ಸುತ್ತೆ. ಅದ್ರ ಸಂಬಂಧ ಈ ಫ್ಯಾಕ್ಟ್ ಇಂಪಾರ್ಟೆಂಟ್. ಯಾವ್ಯಾವ ಇಂಟ್ರೆಸ್ಟಿಂಗ್ ಅಥವಾ ವಿಚಿತ್ರ ಅನಿಸ್ತವಲ್ಲ ಫ್ಯಾಕ್ಟ್ಸ್ ಅವ್ನು ಕೇಳ್ತಾರೆ ಅವರು. ಈಗ ಅದನ್ನ ನೆಕ್ಸ್ಟ್ ಕ್ವಶನ್ ಐತಿ. ಭಾರತದ ಸಂವಿಧಾನ ಸುಧಾರಣೆಗಳೇ ಶಾಸನಬದ್ಧ ಆಯ್ಕೆ. ಇದು ಸ್ಟೇಟ್ಮೆಂಟ್ ಹಾಕಿಲ್ಲನ್ರಿ, ಸಾರಿ. ಇವೆರಡು ಕ್ವಶನ್ಸ್ ಹಿಂಗಾಗ್ಯಾವ ಬರ್ರಿ. ಇದು ಕನ್ನಡದಾಗ ಬಿಡಿಸಿ ಇಂಗ್ಲೀಷ್ ಹೇಳ್ತೀನಿ ನೋಡ್ರಿ. ಕನ್ನಡದಾಗನು ದ ಕಮಿಷನ್, ಸೈಮನ್ ಕಮಿಷನ್ ಬಗ್ಗೆ ಐತೆ ನೋಡ್ರಿ. ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ 1927. ಹೌದಾ? ರಿವ್ಯೂ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 19, ಭಾರತದ ಕಾಯ್ದೆ 1919 ಏನಿರ್ತಲ್ಲ ಅದನ್ನು ರಿವ್ಯೂ ಮಾಡಕ್ಕೆ. ಏನಿದು ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತೀವಲ್ಲ, ಅದು ಸುಧಾರಣೆಗಳು. ಮಾಂಟಿಗೋ ಕ್ಲಿಮ್ಸ್ಫೋರ್ಡ್ ಸುಧಾರಣೆಗಳನ್ನು ರಿವ್ಯೂ ಮಾಡಕ್ಕೆ 1927ರಾಗ ಯಾವುದು ಸ್ಟ್ಯಾಟ್ಯೂಟರಿ ಕಮಿಷನ್ಗೆ ಇನ್ನೊಂದು ಹೆಸರೇನು? ಸೈಮನ್ ಆಯೋಗ ಅಥವಾ ಸೈಮನ್ ಕಮಿಷನ್ ಅಂತೇಳಿ. ಸೈಮನ್ ಕಮಿಷನ್ ಇದು ಮಾಡಿದ್ದು. ಆ್ಯಂಡ್ ಪ್ರಪೋಸ್ ದ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಫಾರ್ ಇಂಡಿಯಾ. ಹೌದು, ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಮಾಡಕ್ಕೆ ಇದನ್ನು ಮಾಡಿದ್ದು. ಆ್ಯಕ್ಚುಲಿ ಇದನ್ನು ಹಿಂಗೆ ನೋಡಿದ್ರೆ ರೀ, ಇದು ಆ್ಯಕ್ಚುಲಿ 1919 ಕಾಯ್ದೆ ಒಳಗೆ ಏನು ಮೆನ್ಷನ್ ಇರುತ್ತಂದ್ರೆ, ಈ ಕಾಯ್ದೆ ಬಂದು 10 ವರ್ಷ ಒಳಗೆ ಒಂದು ಕಮಿಷನ್ ಅಪಾಯಿಂಟ್ ಆಗ್ಬೇಕು. ಅದು ಇದನ್ನು ಕಾಯ್ದೆ ಚಂದಾಗಿ ಆಗೈತಿಲ್ಲ ಅಂತ ನೋಡ್ಬೇಕು ಅಂತೇಳಿ ಒಂದು ಕಮಿಷನ್ ಅಪಾಯಿಂಟ್ ಆಗ್ಬೇಕಂತ ಈ 1919 ಕಾಯ್ದೆ ಒಳಗೆ ಇರ್ತೈತಿ. ಇದು ನೋಡ್ರಿ, ಹಂಗೆ ನೋಡಿದ್ರೆ ಹಂಗಂದ್ರೆ ಅಪಾಯಿಂಟ್ ಯಾವಾಗ ಆಗ್ಬೇಕಾಯ್ತು? ಸ್ಟ್ಯಾಟ್ಯೂಟರಿ ಕಮಿಷನ್, ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಯಾವಾಗ ಅಪಾಯಿಂಟ್ ಆಗ್ಬೇಕು? 1929ರಾಗ ಆಗ್ಬೇಕಾಯ್ತಲ್ಲ. ಆದರೆ 1927ರಾಗ ಇದಕ್ಕಾಯ್ತು ಸೈಮನ್ ಕಮಿಷನ್. ಆ್ಯಕ್ಚುಲಿ ಇವರು ಇದಕ್ಕೆ ಹೋಗೋರಿರ್ತಾರೆ, ಅಂದ್ರೆ ಎಲೆಕ್ಷನಿಗೆ ಹೋಗೋದಿರ್ತದೆ. ಕನ್ಸರ್ವೇಟಿವ್ಸ್, ಈಗ ಬ್ರಿಟಿಷರೊಳಗೆ 2 ಪಾರ್ಟಿ ಅದ ಗೊತ್ತೈತಲ್ಲ ನಿಮ್ಗೆ. ಕನ್ಸರ್ವೇಟಿವ್ಸ್ ಒಂದು, ಇನ್ನೊಂದು ಲೇಬರ್ ಪಾರ್ಟಿ ಅಂತ ಐತಿ. ಈ ಕನ್ಸರ್ವೇಟಿವ್ ಸೋಲ್ತೇವೆ ಅಂತ ಗೊತ್ತಾಗ್ಬಿಟ್ಟಿರ್ತೈತೆ ರೀ. ಸೋಲ್ತೇವೆ ಇನ್ನೇನು ಅಂತ ಗೊತ್ತಾಗಿರ್ತದೆ. ಅದ್ರ ಸಂಬಂಧ ಏನು ಮಾಡ್ತಾರೆ ಇವರು ಅಂದ್ರೆ ಜಲ್ದಿ ಏನಾರು ಸುಧಾರಣೆಗಳನ್ನು ತಂದು ಇದರ ಮುಖಾಂತರನೇ ಎಲೆಕ್ಷನ್ ಗೆಲ್ಲುನಂತ ಒಂದು ಸ್ಟ್ರಾಟರ್ಜಿ ಮಾಡಿರ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟ್ ಒಳಗೆ. ಮತ್ತು ಗೌರ್ಮೆಂಟ್ ಹಿಡಿಯೋಕೆ ಏನಂದ್ರೆ ಕನ್ಸರ್ವೇಟಿವ್ಸ್ ಇದೊಂದು ಸ್ಟ್ರಾಟರ್ಜಿ ಮಾಡಿ ಜಲ್ದಿ ಕಳಿಸ್ಬಿಡುನು, ಅಥವಾ ಈಗ ಜಲ್ದಿ ಕಳಿಸಿದ್ರೆ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಆಗುತ್ತೆ ನಮಗಂತ ಹೇಳಿ ಸೈಮನ್ ಕಮಿಷನನ್ನು ಅಪಾಯಿಂಟ್ ಮಾಡಿ ಕಳಿಸ್ಬಿಡ್ತಾರೆ. ಆದರೆ ಅಷ್ಟು ಮಾಡೋದು ಮಾಡ್ಯಾರ್ರಿ ಅವರು. ಈಗ ಇಂಡಿಯನ್ ಸಪೋರ್ಟ್ ಬೇಕಲ್ಲ ನಿಮ್ಗೆ. ಇಂಡಿಯನ್ ಸಪೋರ್ಟ್ ಬೇಕಂದ್ರೆ ಇದ್ರಾಗ ಇಂಡಿಯನ್ ಮೆಂಬರ್ಸನ್ನಾದ್ರೂ ಇಡಬೇಕಾಗಿತ್ತಲ್ಲ. ಇಂಡಿಯನ್ ಮೆಂಬರ್ಸನ್ನ ಇಟ್ಟಿದ್ರೆ ಸ್ವಲ್ಪ ಇಂಡಿಯನ್ ಸಪೋರ್ಟ್ ಜಾಸ್ತಿ ಆಗಿತ್ತು. ಅಷ್ಟು ತಲೆ ಓಡಿಸ್ಯಾರ ಎಲೆಕ್ಷನ್ ಹೆಲ್ಪ್ ಆಗ್ಬೇಕಂತ ಹೇಳಿ. ಆದರೆ ಇದೊಂದು ಮಾಡಿದ್ರೆ ಏನಾಕಿತ್ತು ಅಂತವ್ರಿಗೆ, ಸೈಮನ್ ಕಮಿಷನ್ ಇಂಡಿಯನ್ ಮೆಂಬರ್ಸನ್ನ ಹಾಕಿರ್ಲಿ ಇವರು. ಒಳ್ಳೆದು ರಿವರ್ಸ್ ಆಗಿ ಬ್ಯಾಕ್ ಲ್ಯಾಶ್ ಆಗ್ಬಿಡ್ತಿತ್ತು ಅವ್ರಿಗೆ. ಆ್ಯಕ್ಚುಲಿ ಇದೇನೋ ಅಡ್ವಾಂಟೇಜ್ ಮಾಡ್ಬೇಕಂತ ಮಾಡಿರ್ತಾರೆ ಎಲೆಕ್ಷನ್ಗೆ, ಅದ್ರದ್ದು ಉಲ್ಟಾ ಹೊಡೆದ್ಬಿಡುತ್ತೆ. ಉಲ್ಟಾ ಹೊಡೆದು ಏನಾಗ್ಬಿಡ್ತೈತಿ, ಲೇಬರ್ ಪಾರ್ಟಿ ಗೆದ್ಬಿಡ್ತಾರೆ. ಕ್ಲಿಮೆಂಟ್ ಅಟ್ಲೆ ಅವರು ಪ್ರೈಮ್ ಮಿನಿಸ್ಟರ್ ಆಕಾರ್ಲಿ. ಆಯ್ತಾ? ಎಷ್ಟು ದುರಾದೃಷ್ಟ ನೋಡ್ರಿ, ಈ ಸೈಮನ್ ಕಮಿಷನ್ ಒಳಗೆ ಕ್ಲೆಮೆಂಟ್ ಅಟ್ಲೆ ಅವರು ಇರ್ತಾರೆ.
ಅವರ ಮುಂದೆ ಹೋಗಿ ಪ್ರೈಮ್ ಮಿನಿಸ್ಟರ್ ಆಕಾರ. ಅರ್ಥ ಆಗತ್ತಲ್ಲ. ಇದ್ರ ಹಿಂದಿನ ಸ್ಟೋರಿಗಳು ಇದೆಲ್ಲ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಸೈಮನ್ ಕಮಿಷನ್ ಬಗ್ಗೆ ಕೇಳಿದಾಗ, ಓ ಸೈಮನ್ ಕಮಿಷನ್ ಎದಕ್ಕಂದ್ರೆ ಬ್ರಿಟಿಷರು ಕನ್ಸರ್ವೇಟಿವ್ ಪಾರ್ಟಿ ಗೆಲ್ಲಕ್ಕೆ ಇದನ್ನ ಅಪಾಯಿಂಟ್ ಮಾಡಿದ್ರು, ಎದಕ್ಕೆ ಅಪಾಯಿಂಟ್ ಮಾಡಿದ್ರು, ಹಿಂಗೆ ಆತದು ಉಲ್ಟಾ ಆತ, ಎದಕ್ಕಂದ್ರೆ ಇಂಡಿಯನ್ ಮೆಂಬರ್ಸ್ ಇದ್ದಿದ್ದಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಅವ್ರು ಅಡ್ವಾಂಟೇಜ್ ಆಕತ್ ಅನ್ಕೊಂಡಿದ್ದ ಹೊಳ್ಳಿ ವಾಪಸ್ ಲಿವರ್ಸ್ ಬ್ಯಾಕ್ಲ್ಯಾಶ್ ಆಗಿ ಯಾರಕ್ಕಾರ ಕ್ಲೆಮೆಂಟ್ ಅಟ್ಲೆ ಅವ್ರು ಹಾಕಾರ. ಎಷ್ಟು ದುರಾದೃಷ್ಟ ಅಂದ್ರೆ ಕ್ಲೆಮೆಂಟ್ ಅಟ್ಲೆ ಅವರು ಇದ್ರದ್ದು ಪಾರ್ಟ್ ಇರ್ತಾರೆ, ಸೈಮನ್ ಕಮಿಷನ್ ಮೆಂಬರ್ ಇರ್ತಾರೆ ಇವರು. ಅವರು ಹೋಗಿ ಮುಂದೆ ಪ್ರೈಮ್ ಮಿನಿಸ್ಟರ್ ಆಕಾರ. ಆಯ್ತಾ? ಇಲ್ಲಿ ನೋಡ್ರಿ ಏನ ಅದು ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ 1927. ಹೌದಾ? ಸೈಮನ್ ಕಮಿಷನ್ ಅಥವಾ ಸ್ಟ್ಯಾಟ್ಯೂಟರಿ ಕಮಿಷನ್ ಅಂತ ಅಷ್ಟ ಕೊಟ್ಟರು ನೋಡ್ರಿ. ಇಲ್ಲಿ ನಿಮ್ಗೆ ಸೈಮನ್ ಕಮಿಷನ್ಗೆ ಸ್ಟ್ಯಾಟ್ಯೂಟರಿ ಕಮಿಷನ್ ಅಂತಾರಲ್ಲ, ಶಾಸನ ಬದ್ಧ ಕಮಿಷನ್ ಅಂತಾರಿಲ್ಲ ಅನ್ನೋದು, ಆಯೋಗ ಅಂತಾರಿಲ್ಲ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಆಯ್ತಾ? ಅದ್ರ ಸಂಬಂಧ ಸೈಮನ್ ಕಮಿಷನ್ ಅಂತ ಕೊಟ್ಟಿಲ್ಲ ಅವ್ರು ಡೈರೆಕ್ಟ್ಲಿ. 1927 ಅಂದುಕೊಳ್ಳಾರ ನೆನಪಾಗಬೇಕಾಗಿತ್ತು ನಿಮಗೆ. ಟು ರಿವ್ಯೂ ದ ಗೌರ್ಮೆಂಟ್ ಆಫ್ ಇಂಡಿಯಾ 1919 ಆ್ಯಂಡ್ ಪ್ರಪೋಸ್ ದ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ತರೋ ಸಂಬಂಧ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಹೌದು. ಕಮಿಷನ್ ಇನ್ಕ್ಲೂಡೆಡ್ ಓನ್ಲಿ ಒನ್ ಇಂಡಿಯನ್ ಮೆಂಬರ್. ನಾನು ಹೇಳಿ ನಿಮಗೆ ಒಟ್ಟ ಇಂಡಿಯನ್ ಮೆಂಬರ್ಸ್ ಇರ್ಲಾರ ಸಂಬಂಧ ಇದಕ್ಕೆ ವೈಟ್ ಕಮಿಷನ್ ಅಂತೂ ಕರಿತಿದ್ರು. ವೈಟ್ ಕಮಿಷನ್ ಅಂತೂ ಕರಿತಿದ್ರು, ಅದಕ್ಕಂದ್ರೆ ಕಂಪ್ಲೀಟ್ಲಿ ಬ್ರಿಟಿಷರ ಇದ್ರದ್ರಾಗ. ವಿಚ್ ಸ್ಪಾರ್ಕ್ ದ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಅಕ್ರಾಸ್ ದ ಕಂಟ್ರಿ. ಇದು ಬರೋಬ್ಬರ, ಇದು ತಪ್ಪೈತಿ. ಅದಕ್ಕಂದ್ರೆ ಓನ್ಲಿ ಒನ್ ಇಂಡಿಯನ್ ಮೆಂಬರ್ ಅಲ್ಲ, ಆಲ್ರೆಡಿ ಇದ್ರಾಗ ಮೆಂಬರ್ಸೇ ಇರಲಿಲ್ಲ ಇಂಡಿಯನ್ ಅವರು ಒಬ್ಬರು. ಅದಕ್ಕೆ ಇನ್ಕರೆಕ್ಟ್ ಅಂತ ಕೇಳ್ಯಾರ. ಇದೊಂದು ಅಬ್ಸರ್ವ್ ಮಾಡ್ರೆ ನೀವು ಏನು ಮಾಡ್ಬಿಡ್ತೀರಿ, ಇದು ಈಸಿಲಿ ತಪ್ಪಾಗೈತೆ ಅಂದ್ರೆ ಇದನ್ನ ತಪ್ಪು ಹೊಡೋದು ಬಿ ತೆಗಿತೀರಿ, ಇಲ್ಲಿ ಬಂದ್ಬಿಡ್ತೀರಿ. ಆ್ಯಕ್ಚುಲಿ ನೀವು ಕರೆಕ್ಟ್ ಇರೋ ಆಪ್ಷನ್ನ ಫಸ್ಟ್ಗೆ ಎಲಿಮಿನೇಟ್ ಮಾಡಿದ್ರಿ, ಇನ್ಕರೆಕ್ಟ್ ನೋಡ್ಲಾರ ಸಂಬಂಧ. ಈ ಥರ ಅವಸರ ಮಾಡಬೇಡ್ರಿ ಬಿಡ್ಸೋ ಮುಂದಾಗ. ಏನೋ ಇನ್ಕ್ಲೂಡೆಡ್ ಓನ್ಲಿ ಒನ್ ಮೆಂಬರ್ ಅನ್ನೋದೈತಿ. ಇದು ಒಮ್ಮೆ ನಮಗೆ ಫ್ಯಾಕ್ಟ್ ಹೆಂಗೆ ಅನ್ಸ್ಬಿಡುತ್ತೆ ಅಂದ್ರೆ ನೋಡಿದ ಕೂಡಲೇ ಓ ನಂಗೆ ಗೊತ್ತೈತಿ ಇದ್ರಾಗ ಮೆಂಬರ್ಸೇ ಇರಲಿಲ್ಲ, ಇವ್ರು ಕೊಟ್ಟಾರ ಅಂತೇಳಿ ಫುಲ್ ಅವಸರ ಮಾಡಿ ಇದನ್ನು ತಪ್ಪು ಮಾಡಿ ಇದನ್ನು ಇನ್ಕರೆಕ್ಟ್ ನೋಡ್ಲಾರ್ದ ಕರೆಕ್ಟ್ ಆನ್ಸರ್ ಇರೋದನ್ನೇ ಎಲಿಮಿನೇಟ್ ಮಾಡಿಬಿಡ್ತೀರಿ ಫಸ್ಟಿಗೆ. ಈ ತಪ್ಪು ಯಾವತ್ತೂ ಮಾಡಬೇಡ್ರಿ. ಇನ್ಕರೆಕ್ಟ್ ಅನ್ನೋದು ನೋಡ್ರಿ. ಇನ್ಕರೆಕ್ಟ್ ಅಂದ್ರೆ ಬಿ ಆಪ್ಷನ್ನಾಗ ಇರಲೇಬೇಕು, ಅವಾಗ ಇವನ್ ತೆಗೀರಿ. ಬಿ ಆಪ್ಷನ್ನಾಗೆ ಇರಲೇಬೇಕು. ಯಾಕಂದ್ರೆ ಬಿ ಆಪ್ಷನ್ ಖಂಡಿತವಾಗಿ ತಪ್ಪೈತಿ. ದ ಔಟ್ಕಮ್ ಆಫ್ ಕಮಿಷನ್ ಆ್ಯಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ ಐತಿ. ಔಟ್ಕಮ್ ಆಫ್ ದ ಕಮಿಷನ್ ಇದ್ರದ್ದು ಔಟ್ಕಮ್ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಾಕೋಲ್ಲ, ಅದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಆಕತಿ. ಇದು ಬರೋಬ್ಬರಿನೇ ಐತಿ. ಹಂಗಂದ್ರೆ ಸಿ ಆಪ್ಷನ್ನಾಗ ಇರಬಾರ್ದು. ಸಿ ಆಪ್ಷನ್ನಾಗ ಇಲ್ಲೇ ಹೇಳ್ಬಿಟ್ರಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂಟ್ರೊಡ್ಯೂಸ್ ದ ಡಯಾರ್ಕಿ ಇನ್ ದ ಪ್ರೊವಿನ್ಸಸ್. ಇದು ಕರೆಕ್ಟ್ ಐತಿ. ಇದು ತಪ್ಪೈತಿ ಆ್ಯಕ್ಚುಲಿ. ಎದಕ್ಕೆ ಹೇಳ್ರಿ, ಇದು 1935 ಕಾಯ್ದೆ ಡಯಾರ್ಕಿ ಪ್ರೊವಿನ್ಸಸ್ ಒಳಗೆ, ಪ್ರಾಂತೀಯ ಇದ್ರೊಳಗೆ ಡಯಾರ್ಕಿನ ಅಬಾಲಿಷ್ ಮಾಡ್ತಿತ್ತು, ಡಯಾರ್ಕಿನ ತೆಗೆದೋಗಿತ್ತು. ಡಯಾರ್ಕಿ ಅಂದ್ರೆ ಗೊತ್ತಲ್ಲ, ಹೇಳಿ ನಿಮ್ಗೆ ಆಲ್ರೆಡಿ. ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ ಇರ್ತಾವೆ, ರಿಸರ್ವ್ಡ್ ಸಬ್ಜೆಕ್ಟ್ ಅಂತ ಇರ್ತಾವೆ, ಇವೆಲ್ಲ ಹೇಳಿನಿ ನಾನು ನಿಮಗೆ. ಆತ ಪ್ರೊವಿನ್ಸಸ್ ಒಳಗೆ ಅವರು ಡಯಾರ್ಕಿನ್ ತೆಗಿತಾರ. ಇಲ್ಲೇನು ಕೊಟ್ರ, ಇಂಟ್ರೊಡ್ಯೂಸ್ ಮಾಡ್ಯಾರ ಅಂತ ಕೊಟ್ರ. ಅದಕ್ಕೆ ಇದು ತಪ್ಪೈತಿ. ಹಂಗಂದ್ರೆ ಡಿ ಇರ್ಬೇಕು ಆಪ್ಷನ್ನಾಗ. ಡಿ ಇಲ್ಲ ಐತಿ ನೋಡ್ರಿ. ಎ ಅಂತೂ ಕರೆಕ್ಟ್ ಐತಿ ಅಂತ ಗೊತ್ತೈತಿ, ಅದಕ್ಕೆ ನಮ್ಗೆ ಬಿ ಮತ್ತು ಡಿ ಇನ್ಕರೆಕ್ಟ್ ಅದಾವು. ಹಂಗಂದ್ರೆ ಡಯಾರ್ಕಿನ್ ಇವರು 1935 ಕಾಯ್ದೆನಾಗ ಸೆಂಟ್ರಲ್ ಲೆವೆಲ್ಲಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರಾಂತೀಯ ಲೆವೆಲ್ದಾಗ ತೆಗೆದೋಗಿತಾರೆ, ಆದ್ರೆ ಕೇಂದ್ರ ಮಟ್ಟದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಡಯಾರ್ಕಿನ್. ಅರ್ಥ ಆಗತ್ತೆ? ಹಂಗಂದ್ರೆ ಎರಡು ಸ್ಟೇಟ್ಮೆಂಟ್ ತಪ್ಪದ ಇವು. ಇದು ತಪ್ಪೈತಿ, ಇದು ತಪ್ಪೈತಿ. ಬಿ ಡಿ ಎರಡು ತಪ್ಪದ. ಅದಕ್ಕೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಯಾವ ತಪ್ಪಾಗಿವೆ ಅಂತ ಕೊಟ್ರೆ ಅದ್ರ ಸಂಬಂಧ 4ನೇದು ತಪ್ಪಾಗೈತಿ. ಅರ್ಥ? ನೆಕ್ಸ್ಟ್ ಕ್ವಶನ್ ನೋಡು. ನೆಕ್ಸ್ಟ್ ಕ್ವಶನ್ ಎಲ್ಲೈತಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ನಂತರ ಕಮ್ಯುನಿಸ್ಟ್ ಚಳವಳಿಗೆ ಭಾಗವಹಿಸಿದ ಈ ಪುಸ್ತಕವನ್ನು ಬರೆದರು. ಇಲ್ಲೈತಿ ನೋಡ್ರಿ, ಇಲ್ಲಿ ಕೇಳ್ಯಾರ ನೋಡ್ರಿ. ಇದನ್ನು ಹೇಳ್ತೀನಿ ನೋಡ್ರಿ. ಹೂ ಅಮಾಂಗ್ಸ್ ದ ಫಾಲೋಯಿಂಗ್ ವುಮೆನ್ ರೆವಲ್ಯೂಷನರಿಸ್ಟ್ ಅಟ್ ದ ಏಜ್ ಆಫ್ 15. ನೋಡ್ರಿ, ಈ ಥರ ಅವರು ಪರ್ಸನಾಲಿಟಿ ಬೇಸ್ಡ್ ಕ್ವಶನ್ ಕೇಳೋ ಚಾನ್ಸಸ್ ಭಾಳ ಇರ್ತದೆ. ಯಾಕಂದ್ರೆ ನಿಮ್ಗೆ ಒಂದೊಂದು ಹಿಂಟ್ ಕೊಟ್ಕೋತಕ್ಕಾರ ಯಾರಂತ ಕಂಡು ಹಿಡಿಬೇಕು ನೀವು. 15 ವರ್ಷದವ್ರು ಅಂತ ಕೇಳ್ಯಾರ. ಅಲಾಂಗ್ ವಿತ್ ಅವರ್ ಅಸೋಸಿಯೇಟ್ ಶಾರ್ಟ್ ಕುಮಿಲಿಯಾ ಡಿಸ್ಟ್ರಿಕ್ಟ್ ಸ್ಟೀವನ್ಸನ್ ಸಾಯ್ ಹೊಡಿತಾರ ಅಂತ ಕೇಳತ್ತಾರ ಇವರು. ಇದು ಆ್ಯಕ್ಚುಲಿ ಕೆ ಇದಾಗ ರೀಸೆಂಟ್ಲಿ ಮತ್ತೆ ಕೇಳಿದ್ರು, ಇದನ್ನು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ಗಳು ಕೇಳಿದ್ರು. ಇದು ಸ್ಟಿಫನ್ಸ್ ಅಂತ ಕೊಟ್ಟಿದ್ರು ಅವ್ರು. ಆಮೇಲೆ ಅದನ್ನು ಕರೆಕ್ಟ್ ಹಿಡಿದ್ರು ಬಿಡ್ರಿ ಕೆ ಆನ್ಸರ್ ಅವರು. ಆದರೆ ಸ್ಟೀವನ್ಸನ್ ಸಾಯ್ ಹೊಡಿತಾರ ಅಂತ ಕೊಟ್ರ. ಶಿ ಆಲ್ಸೋ ಜಾಯಿನ್ ದ ರೆವಲ್ಯೂಷನರಿ ಜುಗಾಂತರ್ ಪಾರ್ಟಿ ಒಳಗೆ ಸೇರ್ತಾರಂತೆ. ಜುಗಾಂತರ ಪಾರ್ಟಿ ಒಳಗೆ ಸೇರ್ತಾರೆ. ಆಮೇಲೆ ಇನ್ 1939 ಶಿ ವಾಸ್ ರಿಲೀಸ್ಡ್ ಆಸ್ ಪರ್ ದ ಅಮ್ನಿಸ್ಟಿ ಟ್ರೀಟಿ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ಮಹಾತ್ಮ ಗಾಂಧಿ ಮತ್ತು ಇವ್ರ ನಡುವೆ ಟ್ರೀಟಿ ಆಗುತ್ತಲ್ಲ 1939ರಾಗ, ಅದ್ರ ಮುಖಾಂತರ ಇವ್ರನ್ನ ರಿಲೀಸ್ ಮಾಡಿದ್ರಂತೆ. ಆಫ್ಟರ್ ದಿಸ್ ಶಿ ಜಾಯಿನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಲೇಟರ್ ಶಿ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಕಮ್ಯುನಿಸ್ಟ್ ಮೂವ್ಮೆಂಟ್. ಶಿ ಆಥರ್ಡ್ ದ ಬುಕ್ ಟಾಲ್ಡ್ ಅರುಣಾ ಬಹನಿ ಅಂತ ಐತಿ. ಅರುಣಾ ಬಹನಿ ಅಂದ್ರೆ ಯಾರು ಇವರು? ಶಾಂತಿ ಘೋಷ್ ಅವ್ರ ಬಗ್ಗೆ ಹೇಳತ್ತಾರ ಅವ್ರು. ಆ್ಯಕ್ಚುಲಿ ಇದೇನು ಅಸೋಸಿಯೇಟ್ ಅಂತ ಕೊಟ್ರಲ್ರಿ, ಯಾರು ಹರ್ ಅಸೋಸಿಯೇಟ್. ಇದು ಯಾರು ಹಂಗಂದ್ರೆ ಇನ್ನೊಬ್ಬರ ಜೊತೆ ಸೇರಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸನ್ ಸಾಯ್ ಹೊಡಿತಾರ ಅಂತ ಕೊಟ್ರಲ್ಲ, ಹಂಗಂದ್ರೆ ಈ ಅಸೋಸಿಯೇಟ್ ಯಾರು? ಅವರು ಆಪ್ಷನ್ನಾಗ ಅದಾರ ನೋಡ್ರಿ, ಕನ್ಫ್ಯೂಸ್ ಮಾಡಕ್ಕೆ ನಿಮ್ಗೆ. ಸುನೀತಾ ಚೌಧರಿ ಅವರ ಇವರು ಅಸೋಸಿಯೇಟ್ ಆಗಿದ್ರು. ಇವ್ರ ಜೊತೆ ಸೇರಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಸಾಯ್ ಹೊಡಿತಾರ ಅವ್ರು. ಅಥವಾ 15 ವಯಸ್ಸಿನಾಗಿದ್ದಾಗ. ಹಂಗಂದ್ರೆ ಶಾಂತಿ ಘೋಷ್ ಇದು ಕರೆಕ್ಟ್ ಆನ್ಸರ್. ಅರ್ಥತಾ? ಸುನೀತಾ ಚೌಧರಿ ಇವ್ರ ಜೊತೆ ಸೇರಿದ್ರು. ಇದು ಅರ್ಥ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಈಗ 5ನೇ ಕ್ವಶನ್ ಇದೆ, ಕನ್ನಡದಾಗ ಇದಾಗಿಲ್ರಿ.
ಇಲ್ಲಿ ಡೀಟೇಲ್ ಆಗಿ ಇನ್ನೊಮ್ಮೆ ಹೇಳೋದಾದ್ರೆ ನಿಮ್ಮ ಕನ್ನಡದಾಗನ ಇವರು ಯಾರು ಕನ್ನಡದಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಡ್ರಿ ನಾ ಕರೆ ಅಂದ್ರೆ 15 ವಯಸ್ಸಿದ್ದಾಗ ಇನ್ನೊಬ್ಬರ ಜೊತೆ ಸೇರಿ ಕೊಮಿಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನು ಹಿಡಿದ್ರು. ಈ ಜಾಯಿಂಟ್ ಅಂದ್ರೆ ಮತ್ತೆ ಆಮೇಲೆ ರೆವಲ್ಯೂಷನರಿ ಅಥವಾ ನಾವೇನಂತೀವಿ ಕ್ರಾಂತಿಕಾರಿ ಜುಗಾತ್ರ ಪಾರ್ಟಿಯನ್ನು ಸೇರಿದ್ರು ಇವರು. 1939ರಲ್ಲಿ ಮಹಾತ್ಮ ಗಾಂಧಿ ಮತ್ತು ಗೌರ್ಮೆಂಟ್ ನಡವಳಿಕೆ ನಡೆದಂಥ ಒಪ್ಪಂದದ ಮೇರೆಗೆ ಇವರನ್ನ ರಿಲೀಸ್ ಮಾಡಲಾಯಿತು. ಆಮೇಲೆ ಇವರು ಭಾರತೀಯ ಕಾಂಗ್ರೆಸ್ಸಿಗೆ ಸೇರ್ತಾರೆ. ಆಮೇಲೆ ಇವ್ರ ಬುಕ್ ಯಾವುದು ಅರುಣಾ ಬಹನಿ ಅಂತ ಕೊಟ್ಟರು. ಅರುಣಾ ಬಹನಿ ಇವ್ರ ಬುಕ್ ಅಂದ್ಕೊಳ್ಳೆ ನಮಗೆ ಶಾಂತಿ ಘೋಷ್ ಅವ್ರು ನೆನಪಾಗಬೇಕು. ಅರ್ಥತಾ? ಇವ್ರು ಆ್ಯಕ್ಚುಲಿ ಇವರಿಬ್ಬರು ಮೈನರ್ಸ್ ಇರೋದ್ರಿಂದ ಇವರಿಗೆ ಡೆತ್ ಸೆಂಟೆನ್ಸ್ ಆಗಲ್ರಿ. ಹಂಗೆ ಇವ್ರನ್ನ ಗಲ್ಲಿಗೇರಿಸಲ್ಲ, ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತಾರೆ. ಆದ್ರೆ ಅದಕ್ಕೆ ಬೇಸರ ವ್ಯಕ್ತಪಡಿಸ್ತಾರೆ ಅವ್ರು. ನೀವು ಥಿಂಕ್ ಮಾಡ್ರಿ, ನಮ್ಗೆ ಗಲ್ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸ್ಯಾರ ಅವ್ರು. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಫಸ್ಟ್ ವುಮೆನ್ ಇನ್ ಇಂಡಿಯಾ ಟು ಬಿಕೇಮ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಐತಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಒಳಗೆ ಕ್ಯಾಬಿನೆಟ್ ಮಿನಿಸ್ಟರ್ ಫಸ್ಟ್ ಯಾರಾಗಿದ್ದ ಅಂತ ಕೊಟ್ಟರು. ಆಲ್ಸೋ ಒನ್ ಆಫ್ ದ ಹೀರೋಸ್ ರಿಮೆಂಬರ್ಡ್ ಡ್ಯೂರಿಂಗ್ ದ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ ಒಳಗೆ ಯಾರನ್ನ ನೆನಪು ಮಾಡ್ಕೊಂಡೇವು ನಾವು? ಕ್ಯಾಬಿನೆಟ್ ಮಿನಿಸ್ಟರ್ ಫಸ್ಟ್ ಯಾರಾಗಿದ್ರು ಅಂದ್ರೆ ರಾಜ್ಕುಮಾರಿ ಅಮೃತ್ ಕೌರ್ ಅವರಾಗಿದ್ದರು ನಾವು. ರಾಜ್ಕುಮಾರಿ ಅಮೃತ್ ಕೌರ್ ಬಗ್ಗೆ ಭಾರಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವರು 1975 ಇಯರ್ ಆಫ್ ಇಂಡಿಪೆಂಡೆನ್ಸ್ ಒಳಗೆ ಅವ್ರನ್ನ ಸೆಲೆಬ್ರೇಟ್ ಮಾಡಿದ್ದೇವೆ ನಾವು. ಇವರು ಹೆಲ್ತ್ ಮಿನಿಸ್ಟರ್ ಇದ್ರಿ. ರಾಜ್ಕುಮಾರಿ ಅಮೃತ್ ಕೌರ್ ಅವರು ಹೆಲ್ತ್ ಮಿನಿಸ್ಟರ್ ಅವರು ಜವಾಹರ್ಲಾಲ್ ನೆಹರು ಸರ್ಕಾರದೊಳಗೆ. ಆಮೇಲೆ ಹಂಗಂದು ಸುಚಿತ್ರಾ ಕೃಪಲಾನಿ ಅವರು ಇವರು ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್. ಇದು ಬೇಸಿಕ್ ಪಾಯಿಂಟ್ ಕೇಳ್ತಾರೆ. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆಕಾರ ಇವರು. ಇಂಡಿಯಾದ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಯಾರಂದ್ರೆ ಸುಚಿತ್ರಾ ಕೃಪಲಾನಿ. ರಾಜ್ಕುಮಾರಿ ಅಮೃತ್ ಕೌರ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಆಯ್ತಾ? ಇವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು 10 ವರ್ಷ. ಈ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಈ ತಡ್ರಿ ಇದನ್ನು ಕನ್ನಡದ ಬಿಡ್ಸೋನು. ಭಾರತೀಯ ಉಪಖಂಡದಲ್ಲಿ ಸಂಪುಟ ಸಚಿವೆಯಾದ ಕ್ಯಾಬಿನೆಟ್ ಮಂತ್ರಿಯಾದ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ, ಅದಲ್ಲದೆ ಸ್ವಾತಂತ್ರ್ಯದ 75ನೇ ವರ್ಷಗಳ ನೆನಪಿಸಿಕೊಂಡ ನಾಯಕರಲ್ಲಿ ಒಬ್ಬರು ಯಾರಾಗಿದ್ದರು? ರಾಜ್ಕುಮಾರಿ ಅಮೃತ್ ಕೌರ್ ಅವರಾಗಿದ್ದರು. ಆಮೇಲೆ ಇವ್ರದ್ದು ಇಂಪಾರ್ಟೆಂಟ್ ಏನಂದ್ರೆ AIIMS ಅಂತೀವಲ್ಲ ನಾವು, ಏನದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನೈತಲ್ಲ, ಇದನ್ನು ಸ್ಥಾಪಿಸೋಕ್ಕೂ ಇವರ ಮುಖ್ಯ ಪಾತ್ರ ಐತಿ. ಯಾರ್ದು? ರಾಜ್ಕುಮಾರಿ ಅಮೃತ್ ಕೌರ್ ಅವರು. ಇದೊಂದು ಫ್ಯಾಕ್ಟ್ ನೆನ್ಪಿಟ್ಕೊಡ್ರಿ. AIIMS ಸ್ಥಾಪನೆ ಮಾಡೋಕೆ ವುಮೆನ್ದು ರಿಲೇಟೆಡ್ ಕ್ವಶನ್ಸ್ ಭಾಳ ಕೇಳತ್ತಾರ ಅವರು. ವುಮೆನ್ದು ಪಾರ್ಟಿಸಿಪೇಷನ್ ಏನಂತ ಕೇಳತ್ತಾರ. ರೀಸೆಂಟ್ಲಿ ಅದ್ರಾಗ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡೂ ಮತ್ತು ವುಮೆನ್ಸ್ ಪಾರ್ಟಿಸಿಪೇಷನ್ ಕರ್ನಾಟಕ ಹಿಸ್ಟ್ರಿ ಅದ್ರೊಳಗೆ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಒಳಗೆ ಏನು ಪಾತ್ರ ಐತೆ ಅಂತ ವುಮೆನ್ ಮೇಲೆ ಬೇಸ್ ಮೇಲೆ ಕ್ವಶನ್ ಐತಿ. ಯಾಕಂದ್ರೆ ವುಮೆನ್ ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್ ಆಗತ್ತೈತಿ ಈಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್. ಅದಕ್ಕೆ ಯಾವುದೇ ರೀತಿಯಾದ ಓದು ಮುಂದಾಗ ವುಮೆನ್ ಆ್ಯಂಗಲ್ ಓದಲೇಬೇಕು ನಾವು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿ ಅವಧಿಯಲ್ಲಿ ಏನು ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಭೂಗತವಾದ ಅಥವಾ ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್ ಅಂತೇವೆ ನಾವು. ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ. ಹೌದು, ಸಮಾಜವಾದಿ ಅಥವಾ ಕಮ್ಯುನಿಸ್ಟ್ಗಳು ಅಥವಾ ಫಾರ್ವರ್ಡ್ ಬ್ಲಾಕ್ನವರು ಇದ್ರಾಗ ಇನ್ವಾಲ್ವ್ಡ್ ಇದ್ರು. ಉಷಾ ಮೆಹ್ತಾ ಅವರು ಪುಣಾದಲ್ಲಿ ಭೂಗತ ರೇಡಿಯೋ, ಇದು ನೋಡ್ರಿ ಎಷ್ಟು ಸತ ಕ್ವಶನ್ ಕೇಳ್ಯಾರ ಹೇಳ್ರಿ, ನೀವು ಹೇಳ್ರಿ. ಉಷಾ ಮೆಹ್ತಾ ಅವ್ರ ಬಗ್ಗೆ ಮತ್ತು ಅಂಡರ್ಗ್ರೌಂಡ್ ರೇಡಿಯೋ ಸಿಸ್ಟಮ್ ಬಗ್ಗೆ ಎಷ್ಟು ಸತ ಕ್ವಶನ್ ಕೇಳ್ಯಾರ. ನಮ್ಮ ಬೇಸಿಕಲಿ ಇದು ಗೊತ್ತಿರ್ಬೇಕಲ್ಲ, ಪುಣಾ ಅಲ್ಲ ಇದು ಮುಂಬೈ ಅಂತೇಳಿ. ಅಷ್ಟು ಸತ ಕ್ವಶನ್ ಕೇಳ್ಯಾರಂದ್ರೆ ಇದು ಬಾಂಬೆ, ಇದು ಪುಣೆ ಅಲ್ಲ ಅಂತ ಅವಾಗ ಗೊತ್ತಿರ್ಬೇಕು ನಮಗೆ. ನೋಡ್ರಿ, ಅದನ್ನು ತೆಗೆದ್ರೆ ಸೀದಾ ಆನ್ಸರ್ ಸಿಗ್ತದೆ ನೀವು. ಅರ್ಥತಾ? ಅವ್ರು ಬೇಸಿಕಲಿ ಏನು ಕೇಳತ್ತಾರ ಅಂದ್ರೆ ಸಿಂಪಲ್ ಆಗಿ ಈ ಕ್ವಶನ್ ಹೆಂಗೆ ಫ್ರೇಮ್ ಆಗ್ಬೇಕಾಯ್ತು ಗೊತ್ತಂದ್ರೆ ಸಿಂಪಲ್ ಆಗಿ ಒಂದೇ ಸ್ಟೇಟ್ಮೆಂಟ್ ಕ್ವಶನ್ ಇದು ಕರೆ ಅಂದ್ರೆ ಏನು? ಉಷಾ ಮೆಹ್ತಾ ಅವರು ಭೂಗತ ಏನದ ರೇಡಿಯೋವನ್ನು ಎಲ್ಲಿ ಮಾಡತ್ತಿದ್ರು ಅಂತ ಕೊಟ್ಟು ಬಾಂಬೆ, ಪುಣೆ ಅಥವಾ ಮದ್ರಾಸ್ ಹಿಂಗೆ ಕೊಡ್ಬೇಕಾಯ್ತು ಅವ್ರು. ಅವಾಗ ನೀವು ಬಾಂಬೆ ಅಂತ ಹಾಕಿದ್ರೆ ಇಷ್ಟ ಆಗ್ಬೇಕಾಯ್ತು. ಇದು 1 ಲೈನರ್ ಸ್ಟೇಟ್ಮೆಂಟ್, ಇದು 1 ಲೈನರ್ ಕ್ವಶನ್. ಇದು ಸುಮ್ಮ ಅನ್ನೆಸೆಸರಿಯಾಗಿ ಇದನ್ನು ದೊಡ್ಡದು ಮಾಡಿ ಕೊಟ್ಟಾವ. ಇದನ್ನೊಂದ ಪುಣ ಅನ್ನೋದು ತೆಗೆದ್ರಂದ್ರೆ ಬಿ ಹೋತಾ ಎ ಮತ್ತು ಸಿ ಆನ್ಸರ್. ಅಥವಾ ಭೂಗತ ಚಟುವಟಿಕೆ ಸಾರ್ವಜನಿಕ ನೈತಿಕತೆ ಮತ್ತು ಕಾಪಾಡಿಕೊಳ್ಳಲು ಮತ್ತು ಮಾರ್ಗದರ್ಶನ ನೀಡಲು ಉದ್ದೇಶಿಸಿದ್ದು. ಇದು ಕಾಮನ್ ಸ್ಟೇಟ್ಮೆಂಟ್ ಐತಿ. ಈ ಥರ ಸ್ಟೇಟ್ಮೆಂಟ್ ಯಾವತ್ತೂ ತಪ್ಪಾಗಕ್ಕೆ ಚಾನ್ಸೇ ಇಲ್ಲ. ಈ ಬ್ರಾಡರ್ ಸ್ಟೇಟ್ಮೆಂಟ್ ಇದು ಯೂಶ್ವಲಿ ಕರೆಕ್ಟ್ ಇರಲೇಬೇಕು. ಅಥವಾ ಈ ಥರ ಸ್ಟೇಟ್ಮೆಂಟದ್ದು ಹಿಂದಿನ ಇದನ್ನು ಅರ್ಥ ಮಾಡ್ಕೋರಿ ನೀವು. ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ಕರೆಕ್ಟ್ ಇರಲೇಬೇಕು. ಇವು ಆ ಥರ ಇದು ಸ್ಟೇಟ್ಮೆಂಟ್ ಫ್ರೇಮ್ ಆಗಿರ್ತಾವೆ. ಸಾಮಾಜಿಕ ನೈತಿಕತೆಯನ್ನು ಕಾಪಾಡಿಕೊಳ್ಳಲು ಆಬ್ವಿಯಸ್ಲಿ ಅದನ್ನು ಮಾಡ್ತಿರ್ತಾರೆ ಅವನ್ನ. ಅಥವಾ ಎ ಮತ್ತು ಸಿ ಬರೋಬ್ಬರಿ ಅದಾವೆ. ಈಗ 7ನೇ ಕ್ವಶನ್ ಇಂಗ್ಲೀಷ್ ನೋಡೋಣ. ಅದೇ ರೀತಿ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂದಿತ್ತು. ಸೋಷಲಿಸ್ಟ್ ಆ್ಯಂಡ್ ಫಾರ್ವರ್ಡ್ ಬ್ಲಾಕ್ ಮೆಂಬರ್ಸ್ ವೇರ್ ಹೆವಿಲಿ ಇನ್ವಾಲ್ವ್ಡ್ ಇನ್ ದ ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್ ಅಂತೈತಿ. ಹೌದು, ಸೋಷಲಿಸ್ಟ್ ಅವರು ಮತ್ತು ಫಾರ್ವರ್ಡ್ ಬ್ಲಾಕ್ನವರು ಇದ್ರಾಗ ಇನ್ಕ್ಲೂಡೆಡ್ ಇದ್ರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಯಾರ್ಯಾರು? ಜಯಪ್ರಕಾಶ್ ನಾರಾಯಣ್ ಅವರು, ಆಮೇಲೆ ರಾಮ್ ಮನೋಹರ್ ಲೋಹಿಯಾ, ಅರುಣಾ ಸಫಲಿ, ಇವರೆಲ್ಲ ಇದ್ರಾಗ ಅಂಡರ್ಗ್ರೌಂಡ್ ಆಪರೇಷನ್ಸ್ ಒಳಗೆ ಇದ್ರು. ಇವರು ಅರುಣಾ ಸಫಲಿ ಅವರು, ಜಯಪ್ರಕಾಶ್ ನಾರಾಯಣ್ ಅವರು, ಆಮೇಲೆ ಯಾರು ರಾಮ್ ಮನೋಹರ್ ಲೋಹಿಯಾ ಅವರು, ಇವರೆಲ್ಲ ಇದ್ರಾಗಿದ್ರು.
ಉಷಾ ಮೆಹ್ತಾ ಸ್ಟಾರ್ಟೆಡ್ ಅಂಡರ್ಗ್ರೌಂಡ್ ರೇಡಿಯೋ ಇನ್ ಪುಣೆ. ನೋಡ್ರಿ ಯಾವ ಥರ ಸ್ಟೇಟ್ಮೆಂಟ್ ತಪ್ಪು ಮಾಡ್ಯಾರ ಅವರು, ಸಿಟಿ ಚೇಂಜ್ ಮಾಡ್ಯಾರ. ಅಲ್ಲಿನೂ ಲಂಡನ್ ಇದ್ದಿದ್ದು ಪ್ಯಾರಿಸ್ ಇದ್ದಿದ್ದು ಲಂಡನ್ ಮಾಡಿದ್ರೆ, ಇಲ್ಲಿ ಪುಣೆ ಏನಿದು ಬಾಂಬೆ ಇದ್ದಿದ್ದು ಪುಣೆ ಮಾಡಿದ್ರು. ಈ ಥರ ಸ್ಟೇಟ್ಮೆಂಟ್ಗಳು ತಪ್ಪದವು. ದ ಅಂಡರ್ಗ್ರೌಂಡ್ ಮೂವ್ಮೆಂಟ್ ಏಮ್ಡ್ ಆಟ್ ಮೇಂಟೈನ್ ದ ಪಬ್ಲಿಕ್ ಮೊರಲ್ ಆ್ಯಂಡ್ ಪ್ರೊವೈಡ್ ಗೈಡೆನ್ಸ್ ಅಂತೈತಿ. ಇದು ಬರೋಬ್ಬರಿ ಐತಿ. ಹಂಗಂದ್ರೆ ಎ ಮತ್ತು ಸಿ ಆನ್ಸರ್. ಈ ಸತ ಇದು ಇಷ್ಟು ಸತ ಕೇಳ್ಯಾರಲ್ಲ ಉಷಾ ಮೆಹ್ತಾ ಅಂಡರ್ಗ್ರೌಂಡ್, ಇದು ಆ್ಯಕ್ಚುಲಿ ಒಂದು ಸತ ನೆಕ್ಸ್ಟ್ ಸತ ಏನು ಕೇಳಿಬಿಡು ಹೋದರು, ಇದು ರೇಡಿಯೋ ಸ್ಟೇಷನ್ ಏನೈತೆ ಅಂತ ಹೆಸರು ಏನೈತೆ ಅಂತ ಕೇಳಿದ್ರೆ, ಈಗ 95.3 ಬಿಗ್ ಎಫ್ ಎಮ್ ಅಂತ ಬರ್ತಾವಲ್ರಿ, ಆ ಥರ ಇದಕ್ಕೇನು ಅಂತ ಕರಿತಿದ್ರು ಅಂತ ಕೇಳ್ಬೋದು ಅವರು. ಅದಕ್ಕೇನೈತಿ ಕಾಂಗ್ರೆಸ್ ರೇಡಿಯೋ ಅಂತ ಕರೆದು 42.34 ಅಂತ ಕರಿತಿದ್ರು ನೋಡಿ. ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ 42.34 ಅಂತ ಹಿಂಗೆ ಕರಿತಿದ್ರು ನೋಡಿ. ಆಮೇಲೆ ಈಗ 95.3 ಬಿಗ್ ಎಫ್ ಎಮ್ ಅಂತ ಹೇಳಿ ಬೆಂಗಳೂರು ಏನಾರ ಸೆಂಟರ್ ಹೇಳ್ತಾರಲ್ಲ, ಇಲ್ಲಿ ಏನು ಹೇಳ್ತಿದ್ರು ಅವರು, ಫ್ರಮ್ ಸಮ್ವೇರ್ ಇನ್ ಇಂಡಿಯಾ, ಅಂದರೆ ಎಲ್ಲೋ ಒಂದು ಕಡೆ ಅಂತ ಮಾಡಕತ್ತೇವೆ ಅಂತ ಹೇಳ್ತೀವಿ. ಇದಕ್ಕೆ ಬ್ರಿಟಿಷರಿಗೆ ಗೊತ್ತಾಗಬಾರ್ದಲ್ಲ ಅಂಡರ್ಗ್ರೌಂಡ್ ರೇಡಿಯೋ ಆಕ್ಟಿವಿಟಿ ಮಾಡತ್ತೇವೆ ಅಂತ, ಅಥವಾ ಎಲ್ಲೋ ಒಂದು ಕಡೆ ಅಂತ ಮಾಡಕತ್ತೇವೆ ಅಂತ ಹೇಳಿ ಇದನ್ನು ಹೇಳ್ತಿದ್ರು 42.34 ಅಂತೇಳಿ. ಆ್ಯಕ್ಚುಲಿ ಎದಕ್ಕೆ ಹೇಳತ್ತೀನಿ ಅಂದರೆ, ಇಷ್ಟು ಡೀಟೇಲಾಗಿ ಬೇಕನ್ನೋದು ಕೇಳ್ಬೋದು ನೀವು. ನಾ ಇದಕ್ಕೆ ಹೇಳೋದು ಅಂತಂದ್ರೆ, ಇದನ್ನು ಆಲ್ರೆಡಿ ಎಷ್ಟು ಸತ ಕೇಳ್ಯಾರಲ್ಲ ಅವ್ರ ಕ್ವಶನ್, ಆಲ್ರೆಡಿ ಒಂದು 15-20 ಸತ ಕ್ವಶನ್ ಬಿದ್ದಿದೆ ಅಂಡರ್ಗ್ರೌಂಡ್ ಆಕ್ಟಿವಿಟಿ ಮೇಲೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ನಾವು ತಯಾರಿರಬೇಕು. ಆಮೇಲೆ ಗಾಬರಿ ಆಗಬಾರ್ದು ಅಲ್ಲಿ ಹೋದ್ಮೇಲೆ, ಏನು ಮರ ರೇಡಿಯೋ ಸ್ಟೇಷನ್ ಹೆಸರು ಕೇಳ್ತಾರಲ್ಲ ಅನ್ಬೇಡ್ರಿ. ಯಾಕಂದ್ರೆ ಎಷ್ಟು ಸತ ಅವರು, ಸಾರಿ 43 ಅಲ್ರಿ, 42. ಇದು ನಂಬರ್ ಇತ್ತು ನೋಡಿ, ಕರೆಕ್ಟ್ ಬರ್ಕೋರಿ. ಮತ್ತೆ ಎಷ್ಟು ಅಂದರೆ ಇದು 42.34. ಇದು ಬಿಗ್ ಎಫ್ ಎಮ್ ಅಂತ ಹಿಂಗೆ ಕರಿತಾರಲ್ಲ, ಆ ಥರ ಇದನ್ನು ಕರಿತಿದ್ರು. ಅಥವಾ ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಶ್ಯಾಮಾಜಿ ಕೃಷ್ಣ ವರ್ಮಾ. ಇವರೆಲ್ಲ ನೋಡ್ರಿ, ಇವರೆಲ್ಲ ಮಿಸ್ಲೇನಿಯಸ್. ಇವ್ರ ಹೆಸರು ಜಾಸ್ತಿ ಕೇಳಿರಲ್ಲ ನಾವು, ಅಂದರೂ ಕ್ವಶನ್ಸ್ ಕೇಳ್ತಾರೆ. ಆದ್ರೆ ನಮಗೆ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಇವನು ಸಾಲ್ವ್ ಮಾಡ್ಬೋದು ನಾವು. ಶ್ಯಾಮಾಜಿ ಕೃಷ್ಣ ವರ್ಮಾ ಅವರು, ಇವರು ಗದ್ದರ್ ಪಾರ್ಟಿ ಫಾರ್ಮ್ ಮಾಡಿದ್ರು. ಗದ್ದರ್ ಪಾರ್ಟಿ ಫಾರ್ಮ್ ಮಾಡಿದವ್ರು ಯಾರು ಅಂತ ಗೊತ್ತಿರುತ್ತಲ್ಲ ನಿಮಗೆ? ಯಾರು? ಲಾಲಾ ಹರ್ಡಿಯಾಲ್ ಅಂತದಾರಲ್ಲ, ಲಾಲಾ ಹರ್ಡಿಯಾಲ್ ಅವರು ಗದ್ದರ್ ಪಾರ್ಟಿ ಮಾಡಿದ್ದು. ಎಲ್ಲಿ? ಸ್ಯಾನ್ ಫ್ರಾನ್ಸಿಸ್ಕೋ ಮಾಡ್ತಾರೆ. ಅಥವಾ ಸೋಹನ್ ಸಿಂಗ್ ಬಕ್ನಾ ಅಂತ ಒಬ್ಬರು ಇರ್ತಾರಲ್ಲ, ಅವರು ಗದ್ದರ್ ಪಾರ್ಟಿ ಮುಖ್ಯ ಪಾತ್ರ ವಹಿಸ್ತಾರೆ. ಲಾಲಾ ಹರ್ಡಿಯಾಲ್ ಬಗ್ಗೆ ಅದಕ್ಕೆ ಎ ತಪ್ಪೈತೆ ಆಲ್ 3 ತಪ್ಪಾಯ್ತು. ಸ್ಟಾರ್ಟೆಡ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಜರ್ನಲ್ ಸ್ಟಾರ್ಟ್ ಮಾಡ್ತಾರಂತ, ಇದು ಬರೋಬ್ಬರಿ ಐತೆ ಆ್ಯಕ್ಚುಲಿ. ಆಮೇಲೆ ಎಸ್ಟಾಬ್ಲಿಷ್ಡ್ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಅಂತ, ಇದು 1905 ಮಾಡ್ತಾರೆ ಇವರು, ಲಂಡನ್ ಒಳಗೆ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಲಂಡನ್ ಒಳಗೆ 1905 ಮಾಡಿರ್ತಾರೆ ಇವರು. ಅದ್ರ ಸಂಬಂಧ ಇದು ಕರೆಕ್ಟ್ ಐತಿ. ಹೆಂಗಂದ್ರೆ ಬಿ ಮತ್ತು ಸಿ ಕರೆಕ್ಟ್ ಅದಾವ. ಅಲ್ಲ, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಎಲ್ಲೈತಿ ತಡ್ರಿ ನೋಡ್ರಿ. ಶ್ಯಾಮಾಜಿ ಕೃಷ್ಣ ವರ್ಮಾ ಅವರ ಉಲ್ಲೇಖದೊಂದಿಗೆ ಕೆಳಗಿನ ಪರಿಶೀಲಿಸಿ ಅಂದ್ಕೊಟ್ರೆ, ಗದ್ದರ್ ಪಕ್ಷವನ್ನು ಸ್ಥಾಪಿಸಿದರು. ತಪ್ಪೈತಿ. ಗದ್ದರ್ ಪಾರ್ಟಿ ಯಾರು ಲಾಲಾ ಹರ್ದಯಾಲ್ ಅವರು ಸ್ಥಾಪನೆ ಮಾಡ್ತಾರೆ. ಅದನ್ನು ಸ್ಯಾನ್ ಫ್ರಾನ್ಸಿಸ್ಕೋ ಒಳಗೆ ಸೋಹನ್ ಸಿಂಗ್ ಬಾಕ್ನಾ ಅವರು ಕೂಡಿ ಸ್ಥಾಪನೆ ಮಾಡ್ತಾರೆ. ಅದನ್ನು ಅದತ್ತ ಸಾರಿ ನಿಮಗೆ ಭಾಳ ಇದು ಆ್ಯಕ್ಚುಲಿ ಕನ್ನಡ ಮೀಡಿಯಮ್ದವರಿಗೆ ನೆಕ್ಸ್ಟ್ ಟೈಮ್ ಈ ಥರ ಆಗಲ್ರಿ. ಸಾರಿ, ಎದಕ್ಕಂತಂದ್ರೆ ಇಲ್ಲಿ ಒಂದರಾಗಿದ್ದು ನಡೀತೈತಿ, 2-3 ಆಗ್ಯಾವನ್ರಿ. ಟ್ರಾನ್ಸ್ಲೇಷನ್ ಮಾಡೋರಿಗೆ ಸ್ವಲ್ಪ ಹೇಳ್ಬೇಕ್ರಿ, ಯಾಕಂದ್ರೆ ಟೈಮ್ ಒಂದು ಭಾಳ ಸಿಗೋಲ್ತೆ. ಅದ್ರ ಸಹ ಒಂದು ಎಲ್ಲ ಕ್ವಶನ್ಸ್ ಅವು ಇವು ಎಲ್ಲ ಕಡೆ ತೆಗಿಯೋದು ಮುಖಾಂತರ ಏನಾಗ್ಬಿಡ್ತೈತೆ, ಒಮ್ಮೊಮ್ಮೆ ಈ ಥರ ಮಿಸ್ಟೇಕ್ಸ್ ಆಗ್ಬಿಡ್ತಾವೆ. ಸ್ಟಾರ್ಟೆಡ್ ಇಂಡಿಯನ್ ಸೊಸೈಟಿ ಜರ್ನಲ್. ನೋಡ್ರಿ, ಒಂದು ಜರ್ನಲನ್ನು ಮಾಡಿದ್ರು ಅವರು, ಇಂಡಿಯನ್ ಸೋಷಿಯಾಲಜಿಸ್ಟ್ ಅಂತ. ಇದು ಕರೆಕ್ಟ್ ಐತಿ. ಆಮೇಲೆ ಇವರು ಇಂಡಿಯಾ ಹೋಮ್ ರೂಲ್ ಸೊಸೈಟಿ ಅಂತ ಮಾಡಿದ್ರು. ಯಾರು? ಶ್ಯಾಮಾಜಿ ಕೃಷ್ಣ ವರ್ಮಾ ಅವರು ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಅಂತ ಮಾಡಿದ್ರು. ಇದು ಬರೋಬ್ಬರಿ ಐತಿ. ಅಲ್ಲಿ ಲಂಡನ್ನ ಮಾಡಿದ್ರು 1905. ಇವೆರಡು ಇದ್ರಾಗ ಆ್ಯಡ್ ಮಾಡ್ಕೋರು ಕನ್ನಡ ಮೀಡಿಯಮ್ದು. ಸಾರಿ ನಿಮಗೆ, ಎದಕ್ಕಂತಂದ್ರೆ ಅದು ಮಿಸ್ಟೇಕ್ ಆಗಿತ್ತು ಮತ್ತೆ ಇನ್ನೊಂದು. ಈಗ ನೆಕ್ಸ್ಟ್ ಕ್ವಶನ್ ನೋಡುವಂತ ಕನ್ನಡದಾಗ ಯಾರ ಕರೆಕ್ಟ್ ಬಂದಿಲ್ಲ. ಕೆಳಗಿನಲ್ಲಿ ಯಾವ ಸರಿಯಾಗಿ ಜೋಡಿಯಾಗಿವೆ ಅಂದ್ಕೊಟ್ರೆ, ಘಟನೆಗಳು, ಸಂಬಂಧಿಸಿದ ವ್ಯಕ್ತಿಗಳು ಮತ್ತು ಘಟನೆಗಳು. ಏನು? ಕರ್ಜನ್ ವಿಲ್ಲೆ ಹತ್ಯೆ ಯಾರು ಮಾಡಿದ್ರು? ಮದನ್ ಲಾಲ್ ಡಿಂಗ್ರಾ. ಇದು ಕರೆಕ್ಟ್ ಐತಿ. ಮದನ್ ಲಾಲ್ ಡಿಂಗ್ರಾ ಅವರು ಕರ್ಜನ್ ವಿಲ್ಲೆ ಅವರು ಹತ್ಯೆ ಮಾಡ್ತಾರೆ. ಎಲ್ಲಿ? 1909. ಅದತ್ತಾ ಏನದು? ಸೇಂಟ್ ಸ್ಟೀಫನ್. ಇದ ಹೇಳಿದ್ರಿ ನಾನು ನಿಮಗೆ. ಯಾರು ಹೇಳಿದ್ನಲ್ಲ? ಸುನೀತಾ ಚೌಧರಿ ಮತ್ತು ಬೀನಾ ದಾಸ್ ಅಂದ್ರೆ ಶಾಂತಿ. ಇವರು ಅಗಳ ಬಂದಿತ್ತಲ್ರಿ ಹೆಸರು, ಯಾವುದದು? ಎಲ್ಲೈತದ ಹೆಸರು? ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ ಅವರು ಬಂದಿತ್ತಲ್ಲ, ಇಲ್ಲಿ ನೋಡ್ರಿ, ಅದಕ್ಕೆ ಕೊಟ್ರು ನೋಡಿ. ಶಾಂತಿ
ಘೋಷ್ ನೋಡ್ರಿ ಹೆಂಗೆ ರಿಪೀಟ್ ಆತ 2026 ಕೇಳಬಿಟ್ರಿ ಇದನ್ನು ಶಾಂತಿ ಚೌಧರಿ ಮತ್ತು ಇದು ಆ್ಯಕ್ಚುಲಿ ಸ್ಟಿಫನ್ ಅಂತಲ್ಲ ಇದು ಅರ್ಥ, ಇದು ಸ್ಟಿಫನ್ ಅಲ್ಲ, ಇದು ಆ್ಯಕ್ಚುಲಿ ಸ್ಟೀವನ್ಸ್ ಅಂತ ಬರ್ತಾರೆ ಅವರು. ಆಮೇಲೆ ಏನು ಮಾಡಿದ್ದು ಇವು ಕೆ ಇದವ್ರು ಕೀ ಆನ್ಸರ್ ಏನು ಕೊಟ್ಟರು ಕೆ ಪಿ ಎಸ್ ಸಿದವ್ರು ಅಂತ ನೋಡಿದೆ ನಾನು ಆ್ಯಕ್ಚುಲಿ ಇದನ್ನು. ಇದು 9ನೇದಲ್ಲ, ಇದನ್ನು ಆ್ಯಕ್ಚುಲಿ ಎ ಬಿ ಸಿ ಅಂತ ಹಾಕ್ಯಾರ ಅವ್ರು, ಅಂದ್ರೆ ಅಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹಾಕ್ಯಾರ ಅವ್ರು. ಒಟ್ಟು ಅಲ್ಲ, ಇದು ಡಿ ಅಂತ ತೆಗೆದ್ರೆ ಎ ಬಿ ಸಿ ಆಪ್ಷನ್ ಅಂತ ಹಾಕ್ಯಾರ. ಹಂಗಂದ್ರೆ ಇದನ್ನ ಹಾಕಿದ್ರು ಕರೆಕ್ಟ್, ಎ ಬಿ ಹಾಕಿದ್ರು ಕರೆಕ್ಟ್, ಎ ಸಿ ಹಾಕಿದ್ರು ಕರೆಕ್ಟ್, ಬಿ ಸಿ ಹಾಕಿದ್ರು ಕರೆಕ್ಟ್ ಅಂತ ಕೀ ಆನ್ಸರ್ ಕೊಟ್ಟರು. ಇದು ಹಾಕಿದವ್ರದ್ದು ಅಷ್ಟು ತಪ್ಪಾಗುತ್ತೆ. ಹಂಗಂದ್ರೆ ಎ ಬಿ ಸಿ 3 ಕರೆಕ್ಟ್ ಅದಾವೆ. ಆ್ಯಕ್ಚುಲಿ ಸ್ಟೀಫನ್ಸ್ ಅನ್ನು ತಪ್ಪು ಆಗ್ಬೇಕಾಗಿತ್ತು, ಆದರೆ ಎದಕ್ಕೆ ನಮ್ಗೆ ಎದವರು ಅದನ್ನು ಕರೆಕ್ಟ್ ಹಿಡ್ದಾರ, ಯಾಕಂದ್ರೆ ಸ್ವಲ್ಪ ಸ್ಟೀವನ್ಸ್ ಈ ಥರ ಮಿಸ್ಟೇಕ್ ಅದೇನು ದೊಡ್ಡ ಮಿಸ್ಟೇಕ್ ಅಲ್ಲ ಅನ್ನೋ ರೀಸನ್ ಸಂಬಂಧ ಈ ಥರ ಭಾಳ ಸಿಕ್ಕಾಪಟ್ಟಿ ಮೈನ್ಯೂಟ್ ಡೀಟೇಲ್ಡ ಮಿಸ್ಟೇಕ್ ಮಾಡಿ ನೀವು ಆ ಥರ ತಪ್ಪು ಮಾಡಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಈ ಥರ ಕ್ವಶನ್ ಹಾಕಿದ್ರು. ಶಾಂತಿ ಮತ್ತು ಸುನೀತಾ ಚೌಧರಿ ಕರೆಕ್ಟ್ ಅಂತ ಹಿಡ್ದಾರ ಅವ್ರು. ಹಂಗಂದ್ರೆ ಅದು ಆ್ಯಕ್ಚುಲಿ ಕರೆಕ್ಟ್ ಎಕ್ಸಾಕ್ಟ್ಲಿ ಏನಾಗಬೇಕಂದ್ರೆ ಸ್ಟೀಫನ್ ಬದಲಿ ಸ್ಟೀವನ್ಸ್ ಆಗ್ಬೇಕು ನೋಡ್ರಿ. ಸ್ಟೀವನ್ಸ್ ಆಗಿದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದ್ದ, ಅಂದ್ರೂ ಕರೆಕ್ಟ್ ಅಂತ ಹಿಡ್ದಾರ ಅವ್ರು. ಶಾಂತಿದಾಸ್ ಮತ್ತು ಸುನೀತಾ ಚೌಧರಿ ಅವರು. ಕರ್ಜನ್ ವಿಲ್ಲೆ, ಮದನ್ ಲಾಲ್ ಡಿಂಗ್ರಾ, ಇದು 2 ಕರೆಕ್ಟ್ ಇದಾವೆ. ಕೇಂದ್ರ ಶಾಸನ ಸಭೆಯಲ್ಲಿ ಬಾಂಬ್ ಎಸೆತ ಭಗತ್ ಸಿಂಗ್, ಇದು ಅಂತೂ ಕೇಳಿಬಿಟ್ಟಿರ್ತಾರೆ. ಭಗತ್ ಸಿಂಗ್ ಅವರು, ಭಗತ್ ಸಿಂಗ್ ಅವ್ರ ಜೊತೆ ಯಾರು ಬಂದಿರ್ತಾರಲ್ಲಿ ಅದೊಂದು ನೆನ್ಪಿಟ್ಕೋಬೇಕು ನೀವು. ಬತುಕೇಶ್ವರ್ ದತ್ ಅವರು ಇಲ್ಲಿ ಬಂದಿರ್ತಾರೆ ಭಗತ್ ಸಿಂಗ್ ಅವ್ರ ಜೊತೆ. ಆಯ್ತಾ, ಇದು ಗೊತ್ತೈತಿ. ಚಿತ್ತಗಾಂಗ್ ಏನದು ಶಸ್ತ್ರಾಸ್ತ್ರಗಾರ ವಶಪಡಿಸಿಕೊಳ್ಳುವುದು, ಇದು ರಾಜ್ಗುರು ಅಂದ್ಕೊಟ್ರು. ರಾಜ್ಗುರು ಅವರು ಆ್ಯಕ್ಚುಲಿ ಭಗತ್ ಸಿಂಗ್ ಅವ್ರ ಜೊತೆ ಸೇರಿ ಇದನ್ನು ಮಾಡಿರ್ತಾರೆ. ಯಾವ ಲಾಹೋರ್ ಕಾನ್ಸ್ಪಿರಸಿ ಕೇಸ್ನೊಳಗೆ ಸಿಕ್ಕಾಕೊಂಡಿರ್ತಾರಲ್ಲ. ಈ ಚಿತ್ತಗಾಂಗ್ ಅವ್ರು ಮಾಡಿದವ್ರು ಯಾರು ಹಂಗಂತಂದ್ರೆ ಸೂರ್ಯಸೇನ್ ಅವರು. ಈ ರಾಜ್ಗುರು ತೆಗೆದು ಇಲ್ಲೇನಾಗಬೇಕಾಯ್ತು, ಸೂರ್ಯಸೇನ್ ಆಗಬೇಕಾಯ್ತು. ಅದಕ್ಕೆ ಡಿ ಒಂದೇ ತಪ್ಪೈತೆ ಅದ್ರಾಗ. ಚಿತ್ತಗಾಂಗ್ ಸೂರ್ಯಸೇನ್ ಅದನ್ನೊಂದು ನೆನಪಿಟ್ಕೋರು ಅಷ್ಟೇ. ಹಂಗಂದ್ರೆ ರಾಜ್ಗುರು ಅವ್ರು ಏನಂತಂದ್ರೆ ರಾಜ್ಗುರು ಅವರು ಮತ್ತು ಭಗತ್ ಸಿಂಗ್ ಮತ್ತು ಇವ್ರು ಸೇರಿ ಯಾವುದು ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಒಳಗೆ ಸಿಕ್ಕಾಕೊಂಡಿರ್ತಾರೆ. ಅರ್ಥತಾ? ಹಂಗಂದ್ರೆ ಇದು ಆನ್ಸರ್ 1ನೇದು ಕರೆಕ್ಟ್, 2ನೇದು ಕರೆಕ್ಟ್, 4ನೇದು ಕರೆಕ್ಟ್, ಮೂರನೇದು ಹಾಕಿದ್ರೆ ಅಂದ್ರೆ ತಪ್ಪಾಗುತ್ತೆ. ಅರ್ಥತಾ? ನೆಕ್ಸ್ಟ್ ಕ್ವಶನ್ ಬಿಡ್ಸೋಣ ಈಗ. ಅಸಾಸಿನೇಷನ್ ಆಫ್ ಕರ್ಜನ್ ವಿಲ್ಲೆ ಅವರು ಮದನ್ ಲಾಲ್ ಡಿಂಗ್ರಾ ಅವರು ಮಾಡ್ಯಾರ. ಮದನ್ ಲಾಲ್ ಡಿಂಗ್ರಾ ಅವರು ಇವ್ರು ಆ್ಯಕ್ಚುಲಿ ಗದರ್ ಪಾರ್ಟಿದು ಏನದು ರಿಲೇಟೆಡ್ ಅದಾರ, ಇದನ್ನು ನೆನ್ಪಿಟ್ಟವ್ರನ್ನೇ. ಮರ್ಡರ್ ಆಫ್ ಸೇಂಟ್ ಸ್ಟೀಫನ್, ಶಾಂತಿ ಮತ್ತು ಸುನೀತಾ ಚೌಧರಿ. ಸ್ಟೀಫನ್ ಬದಲಿ ಸ್ಟೀವನ್ಸ್ ಆಗಬೇಕಾಗಿತ್ತು, ಅಂದ್ರೂ ಅವರು ಕರೆಕ್ಟ್ ಅಂತ ಹಿಡ್ದಾರ್ರಿ. ಸ್ಟೀಫನ್ ಎರಡು ಅಷ್ಟು ಮಿಸ್ಟೇಕ್ ಮಾಡೋದು ಬೇಡ ಅಂತ ಇದನ್ನು ಕರೆಕ್ಟ್ ಅಂತ ಹಿಡ್ದಾರ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಸ್ಟೀವನ್ಸ್ ನೋಡ್ರಿ ಆನ್ಸರ್. ಥ್ರೋಯಿಂಗ್ ಆಫ್ ಬಾಂಬ್ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಭಗತ್ ಸಿಂಗ್, ಇದು ಕರೆಕ್ಟ್ ಐತಿ. ಸೀಜಿಂಗ್ ಆಫ್ ಚಿತ್ತಗಾಂಗ್ ಆರ್ಮರಿ ಇದರ ರಿಲೇಟೆಡ್ ಯಾರು ಆಗ್ಬೇಕಾಯ್ತು, ಸೂರ್ಯಸೇನ್ ಅವ್ರು ಆಗ್ಬೇಕಾಯ್ತು. ಇಲ್ಲಿ ಸೂರ್ಯಸೇನ್ ಆಗಿದ್ರೆ ಇದು ಕರೆಕ್ಟ್ ಇತ್ತು. ರಾಜ್ಗುರು ಅವರು ಅಲ್ಲ, ರಾಜ್ಗುರು ಅವರು ಲಾಹೋರ್ ಕಾನ್ಸ್ಪಿರಸಿ ಕೇಸ್ನೊಳಗೆ ಇರ್ತಾರೆ. ಇದು ನಿಮ್ಗೆ ಗೊತ್ತೈತಲ್ಲ, ಭಗತ್ ಸಿಂಗ್ ಮತ್ತು ಇವ್ರು ಸರಿ ಇದು ಲಾಲಾ ಲಜಪತ್ ರಾಯ್ ಅವ್ರು ಸಾಯ್ತಾರಲ್ರಿ, ಅದ್ರ ಸಂಬಂಧ ಸೇಡ್ ತಿರ್ಸ್ಕೊಳ್ಳೋ ಸಂಬಂಧ ಇವರು ಇದನ್ನು ಮಾಡ್ತಾರಲ್ಲ, ಅದ್ರ ರಿಲೇಟೆಡ್ ಇದು ಲಾಹೋರ್ ಕಾನ್ಸ್ಪಿರಸಿ ಕೇಸ್. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಡೇಟ್ ಬೇಸ್ಡ್ ಕ್ವಶನ್ ರೀ ಇದು. ಲಕ್ನೋ ಪ್ಯಾಕ್ಟ್ ಕೇಳಿರ್ತೀರ. ಲಕ್ನೋ ಪ್ಯಾಕ್ಟ್ ಏನಾಗುತ್ತೆ, ವಾಪಸ್ ಎಲ್ಲ ಎಕ್ಸ್ಟ್ರೀಮಿಸ್ಟ್ ಮತ್ತು ಇವರೆಲ್ಲ ವಾಪಸ್ ಬಂದು ಸೇರ್ತಾರೆ ಅಂತ ಹೇಳಿದ್ನಲ್ಲ ಒಂದ್ಸತ. 1906 ಬರೀ ಲ್ಯಾಂಡ್ ಮಾರ್ಕ್ ಕೇಳ್ತಾರೆ. ಅವ್ರೇನು ನಿಮ್ಗೆ ಅಷ್ಟು ಸಣ್ಣ ಫ್ಯಾಕ್ಟ್ ಕೇಳತ್ತಿಲ್ಲ. ಗಾಂಧಿ ರಿಯೂನ್ ಪ್ಯಾಕ್ಟ್ ಅಂತೂ ಗೊತ್ತಿರಬೇಕು ನೀವು, 1931 ಅದು. ಇಲ್ಲಿ 30 ಕೊಟ್ಟರು, ಅದಕ್ಕೆ ಇದು ತಪ್ಪೈತಿ. ಪೂನಾ ಪ್ಯಾಕ್ಟ್ 1932 ಅಂತ ನಿಮ್ಗೆ ಗೊತ್ತಿರಲೇಬೇಕು. ಇದಕ್ಕಂತ ಪೂನಾ ಪ್ಯಾಕ್ಟ್ ಎಷ್ಟು ಸತ ರಿಪೀಟ್ ಆಗೈತೆ ಆಲ್ರೆಡಿ. ಇದು 1931 ಆಗ್ಬೇಕಾಯ್ತು, ಇದು 1932 ಆಗ್ಬೇಕಾಯ್ತು. ಅದಕ್ಕೆ ಇವೆರಡು ತಪ್ಪದ. ಲಕ್ನೋ ಪ್ಯಾಕ್ಟ್ ಒಂದು ಕರೆಕ್ಟ್ ಐತಿ. ಹಂಗಂದ್ರೆ ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಅರ್ಥತಾ? ಲಕ್ನೋ ಒಪ್ಪಂದ 1916 ಬರೋಬ್ಬರಿ. ಲಕ್ನೋ ಪ್ಯಾಕ್ಟ್ ಬಗ್ಗೆ ನೀನೆಲ್ಲ ರಗಡ್ ಸತ ಹೇಳೀನಿ. ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡ್ರೇಟ್ಸ್ ಇಬ್ಬರು ಬಂದು ಸೇರ್ಕೋತಾರಿಲ್ಲ ಅಂತ ಹೇಳಿ. ಅದಕ್ಕೆ ಗಾಂಧಿ ಇರುವಿನ ಒಪ್ಪಂದ 1931 ಆಗ್ಬೇಕು. ಪೂನಾ ಒಪ್ಪಂದ 1932 ಆಗ್ಬೇಕು. ಅದಕ್ಕೆ ಇವೆರಡು ತಪ್ಪದವು. ಒಂದೇದಷ್ಟ ಕರೆಕ್ಟ್ ಐತಿ, ಒಂದು ಮಾತ್ರ ಕರೆಕ್ಟ್ ಐತಿ. ಈ 11ನೇ ಕ್ವಶನ್ ಹೋಗೋದು. 11ನೇ ಆಂಧ್ರ ಪ್ರದೇಶ್ ಮದನಪಲ್ಲೆ, ಇವು UPSC ಕ್ವಶನ್ಸ್ ನೋಡ್ರಿ. ಅವು ಮದನಪಲ್ಲಿ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಯಾವುದು ಸರಿ. ಮದನಪಲ್ಲಿ ಒಳಗೆ ಆಂಧ್ರ ಪ್ರದೇಶದ ಮದನಪಲ್ಲಿ ಒಳಗೆ ಏನಾಗೈತೆ ಅಂತ ಕೇಳ್ಯಾರ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಬೆಂಗಾಲಿ ವೆಂಕಯ್ಯ ಅವರು ಇಲ್ಲಿ ಭಾರತ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದರು ಅಂತೈತಿ. ಪಟಾಭಿ ಸೀತಾರಾಮಯ್ಯ ಅವರು ಇಲ್ಲಿಂದ ಆಂಧ್ರ ಪ್ರದೇಶದ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನೇತೃತ್ವವನ್ನು ವಹಿಸಿದರು ಅಂತೈತಿ. ಪಟಾಭಿ ಸೀತಾರಾಮಯ್ಯ ಅವರು. ಇದು ಆ್ಯಕ್ಚುಲಿ ಇದು ತಪ್ಪೈತಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆ ಆಗ್ಬೇಕ್ರಿ ಇದು, ರಾಷ್ಟ್ರಗೀತೆಯನ್ನು ಬಂಗಾಲದಿಂದ ಇಂಗ್ಲೀಷ್ಗೆ ಇಲ್ಲಿ ಅನುವಾದಿಸಿದರು. ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ನೀವು ಹಿಂಗೆ ಥಿಂಕ್ ಮಾಡಿರಿ. ಇದನ್ನು ಆ್ಯಕ್ಚುಲಿ ನಾನು ಯೂಶ್ವಲಿ ಹೇಳಿದ್ದೆ ಏನಂತಂದ್ರೆ, ಈ ಥರ ಸ್ಟೇಟ್ಮೆಂಟ್ ಫ್ರೇಮ್ ಮಾಡೋ ಮುಂದಾಗ ಅವರು ಯಾವ್ಯಾವ ರಾಂಗ್ ಆಪ್ಷನ್ಸ್ ಅವ್ರು ತಲೆ ಬರ್ತಾವಂತ ಥಿಂಕ್ ಮಾಡ್ಬೇಕು ನೀವು. ಬೆಂಗಾಲಿ ವೆಂಕಯ್ಯ ಅವರು ಇಲ್ಲಿ ಭಾರತೀಯ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸೋದು ರೆಕಾರ್ಡ್ ಆಗಿರ್ತೈತಿ, ಅದಕ್ಕೆ ಇದು ಕರೆಕ್ಟ್ ಇರ್ಬೋದು. ಈ ಥರ ಸ್ಟ್ರಾಂಗ್ ಆಪ್ಷನ್ ಅವನ ಹತ್ರ ಇದು ಬರೋಕ್ಕೆ ಸಾಧ್ಯನೇ ಇಲ್ಲ, ಅದು ಇದು ಕರೆಕ್ಟ್ ಇರ್ತೈತಿ. ಆತಲ್ರಿ. ಇದು
ರಾಂಗ್ ಆಪ್ಷನ್ ಇದು ತಲೆ ಬರ್ತೈತೆ ಅವನಿಗೆ. ಸರಿ ಪಟ್ಟಾಭಿ ಸೀತಾರಾಮ್ ಇಲ್ಲಿಂದ ಆಂಧ್ರ ಪ್ರದೇಶ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನೇತೃತ್ವ ವಹಿಸಿದರು. ಇದು ರಾಂಗ್ ಆಪ್ಷನ್ ಆಗಿ ಫ್ರೇಮ್ ಆಗಕ್ಕೆ ಅವ್ರ ತಲೆ ಬರ್ತೈತಿ. ಮೇಡಮ್ ಬ್ಲೆವಸ್ಕಿ ಅಥವಾ ಕರ್ನಲ್ ಆಲ್ಕಾಟ್ ಅವರು ಥಿಯೋಸಫಿಕಲ್ ಸೊಸೈಟಿ ಪ್ರಧಾನ ಕಚೇರಿಯನ್ನು ಮೊದಲು ಇಲ್ಲಿ ಸ್ಥಾಪಿಸಿದರು ಅಂತ ಐತಿ. ಇದು ಆರ್ಕಾಟ್ ಅಂತ ಹೇಳಿದ್ದೆ ನಾನು ಮೊದಲ. ಅರ್ಥಾತ್ ಆರ್ಕಾಟ್ ಅಂತ ಗೊತ್ತಿರ್ಬೇಕು ನಿಮಗೆ, ಅದು ಫ್ಯಾಕ್ಟ್. ಆದರೆ ಈ ಥರ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ಏನದು ಅನುವಾದಿಸಿದರು, ಇಂಗ್ಲೀಷ್ಗೆ ಅನುವಾದಿಸಿದರು ಅನ್ನೋದನ್ನು ಇವ್ರಿಗೆ ರಾಂಗ್ ಆಪ್ಷನ್ ತಲೆ ಬರ್ತದಂತ ಅನ್ಸುತ್ತಾನೆ ನಿಮಗೆ. ಆ ಥರ ಸ್ಟೇಟ್ಮೆಂಟ್ ಬರಂಗಿಲ್ಲ ಅವ್ನ ತಲೆಗೆ. ಫ್ರೇಮ್ ಮಾಡೋನಿಗೆ ಅನುವಾದಿಸೋದೆಲ್ಲ ಈ ಥರ ಸ್ಟೇಟ್ಮೆಂಟ್ ಹಾಕಕ್ಕೆ ಬರ್ತದನ ಅಂತ ಹೇಳಿ ಗೊತ್ತಿರಲ್ಲ ಅಥವಾ ಹಾಕಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ, ಈ ಥರ ಸ್ಟೇಟ್ಮೆಂಟ ಕರೆಕ್ಟ್ ಇರ್ತಾವೆ. ಅರ್ಥ ಆಗತ್ತಲ್ಲ, ಆಡ್ ಒನ್ ಔಟ್ ಹುಡುಕ್ಬೇಕು ನೋಡ್ರಿ ನೀವು ಇದ್ರಾಗ. ಅಂದ್ರೆ ಅವ್ನ ತಲೆಯಾಗ ರಾಂಗ್ ಆಪ್ಷನ್ ಯಾವ್ದು ಬರ್ಬೋದು ಅಂತ ಥಿಂಕ್ ಮಾಡ್ತಾರಲ್ಲ, ಇದು ಹೆಂಗೆ ಬರೋಕ್ಕಾಗುತ್ತೆ ಅವ್ನ ತಲೆಯಾಗ ಅಂತಂದ್ರೆ ಅದು ರೈಟ್ ಆನ್ಸರ್ ಇರೋ ಸಂಬಂಧ ಅಷ್ಟೇ ಅವ್ನ ತಲೆ ಬಂದಿರ್ತೈತಿ ಈ ಥರ ಆಪ್ಷನ್. ಅದಕ್ಕೆ ಇದೇ ರೈಟ್ ಆನ್ಸರ್ ಇರ್ತೈತಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಇದಕ್ಕೆ ಆ್ಯಕ್ಚುಲಿ ಏನು ಮಾಡ್ತೀರಿ, ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇದು ನಮ್ಮ ಇದನ್ನು ನ್ಯಾಷನಲ್ ಆ್ಯಂಥಮ್ ನೀವು ರಾಷ್ಟ್ರಗೀತೆನ ಇಲ್ಲಿ ಮಾಡ್ತಾರಲ್ಲ, ಅದಕ್ಕೇನಂತೆ ಇಂಗ್ಲೀಷ್ನಾಗ ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದತ್ತಾ ಹನ್ನೊಂದನೇ ಕ್ವಶನ್ ನೋಡೋಣ ಇದ್ರಾಗ. ವಿತ್ ರೆಫರೆನ್ಸ್ ಟು ಮದನಪಲ್ಲಿ ಆಫ್ ಆಂಧ್ರ ಪ್ರದೇಶ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇದೆ. ಬೆಂಗಾಲಿ ವೆಂಕಯ್ಯ ಡಿಸೈನ್ ದ ಟ್ರೈ ಕಲರ್ ನ್ಯಾಷನಲ್ ಫ್ಲಾಗ್ ಹಿಯರ್ ಅಂತ ಐತಿ. ಇದು ಆ್ಯಕ್ಚುಲಿ ತಪ್ಪು. ಪಟ್ಟಾಭಿ ಸೀತಾರಾಮ್ ಲೆಡ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಫ್ ಆಂಧ್ರ ರೀಜನ್ ಫ್ರಮ್ ಹಿಯರ್ ಅಂತ ಐತಿ. ಇದು ತಪ್ಪು. ಮದನಪಲ್ಲಿ ರಿಲೇಟೆಡ್ ಏನಂತ ಕೇಳ, ರವೀಂದ್ರನಾಥ್ ಟ್ಯಾಗೋರ್ ಟ್ರಾನ್ಸ್ಲೇಟೆಡ್ ನ್ಯಾಷನಲ್ ಆ್ಯಂಥಮ್ ಫ್ರಮ್ ದ ಬೆಂಗಾಲಿ ಟು ಇಂಗ್ಲೀಷ್ ಹಿಯರ್ ಅಂತ ಐತಿ. ಬೆಂಗಾಲಿ ಅಂತ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಇಲ್ಲಿ ಅವರು, ಎಲ್ಲಿ ಮದನಪಲ್ಲಿ ಒಳಗೆ ಆಂಧ್ರ ಪ್ರದೇಶ ಒಳಗೆ. ಅಥವಾ ಥಿಯೋಸಫಿಕಲ್ ಸೊಸೈಟಿ ವಿಸಿಟ್ ಮಾಡಕ್ಕೆ ಬಂದಿರ್ತಾರೆ ಆ ಟೈಮ್ದಾಗ, ಅಲ್ಲಿ ಕುಂತು ಟ್ರಾನ್ಸ್ಲೇಟ್ ಮಾಡ್ತಾರೆ. ಮೇಡಮ್ ಬ್ಲೆವಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಸೆಟ್ ಅಪ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಥಿಯೋಸಫಿಕಲ್ ಫಸ್ಟ್ ಸೊಸೈಟಿ. ಥಿಯೋಸಫಿಕಲ್ ಸೊಸೈಟಿದ ಫಸ್ಟ್ ಎಲ್ಲಿ ಇಂಡಿಯಾದಾಗೆಲ್ಲಾಗಿತ್ತು, ಆರ್ಕಾಟ್ನಾಗ ಆಗಿತ್ತು. ಇನ್ನು ಹೇಳೈತೆ ನಾವು ಇದನ್ನು ಆಲ್ರೆಡಿ. ಅದತ್ತ ಹಂಗಂದ್ರೆ ಮದನಪಲ್ಲಿ ಆಂಧ್ರ ಪ್ರದೇಶ ಒಳಗೆ ಮಾಡಿದ್ದೇನೆ. ರವೀಂದ್ರನಾಥ್ ಟ್ಯಾಗೋರ್ ಟ್ರಾನ್ಸ್ಲೇಟೆಡ್ ದ ನ್ಯಾಷನಲ್ ಆ್ಯಂಥಮ್ ಫ್ರಮ್ ದ ಬೆಂಗಾಲ್ ಟು ಇಂಗ್ಲೀಷ್ ಹಿಯರ್. ಅರ್ಥಾತ್ ನೋಡ್ರಿ ನಾ ಹೇಳಿದ್ನಲ್ಲಿ ನಿಮಗೆ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಉಷಾ ಮೆಹ್ತಾ ನೋಡಿ ಕೇಳಿದ್ರಲ್ಲ ಒಳ್ಳೆ, ವೆಲ್ ನೋನ್ ಫಾರ್ ರನ್ನಿಂಗ್ ದ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಇನ್ ದ ವೇಕ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಎಲ್ಲಿ ಇದೊಂದು ಫ್ಯಾಕ್ಟ್ ನೆನ್ಪಿಟ್ಕೋರಿ, ಆ್ಯಡ್ ಆನ್ ಮಾಡ್ಕೋರಿ, ಬಾಂಬೆ. ಉಷಾ ಮೆಹ್ತಾ ಅದು ಇಲ್ಲಿ ಮಾಡಿದ್ರು. ಅರ್ಥಾತ್ ಯೂರಿಯನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಾಗ ಏನವರು ಇದಾಗಿಲ್ಲ, ಭಾಳ ಸಣ್ಣವ್ರು ಇದ್ರು ಅವರು. ಇನ್ನು ಲೀಡಿಂಗ್ ಟು ದ ಕಂಟಿಂಜೆಂಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿ ಇದು ಕಂಟಿಂಜೆಂಟ್ ಮಾಡಿದವ್ರೆ, ಅದು ಇನ್ನೊಂದು ಇರ್ತೈತೆ ಸರ್, ರಾಣಿ ಲಕ್ಷ್ಮೀಬಾಯಿ ಕಂಟಿಂಜೆಂಟ್ ಅಂತ ಇರ್ತದಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿರ್ತಾರಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ ಒಳಗೆ. ಅರ್ಥಾತ್ ಅವರು ಅದನ್ನು ಹೆಡ್ ಮಾಡಿದವ್ರು ಒಬ್ಬರು ಹೆಸರು ಐತೆ, ಅದನ್ನು ನನಗೆ ಹೇಳ್ಬೇಕು ನೀವು, ಯಾರು ಇಂಡಿಯನ್ ನ್ಯಾಷನಲ್ ಆರ್ಮಿದ ಕಂಟಿಂಜೆಂಟ್ ಹೆಡ್ ಮಾಡಿದಂಥ ಒಂದು, ಅಥವಾ ನಾವೇನು ರಾಣಿ ಲಕ್ಷ್ಮೀಬಾಯಿ ಅಂತ ಐತಲ್ಲ ರೆಜಿಮೆಂಟ್ ಅಂತ ಇರ್ತಲ್ಲ ಇಂಡಿಯನ್ ನ್ಯಾಷನಲ್, ಅದನ್ನು ಹೆಡ್ ಮಾಡಿದಂಥ ಮಹಿಳೆ ಯಾರು ಅಂತ ಹೇಳ್ಬೇಕು ನನಗೆ ನೀವು. ಆ ರಿವ್ಯೂ ಸೆಕ್ಷನ್ದಾಗ ಹೋಗಿ ಹಾಕ್ರಿ. ಅರ್ಥಾತ್ ಅಸಿಸ್ಟಿಂಗ್ ದ ಫಾರ್ಮೇಷನ್ ಆಫ್ ಇಂಟ್ರಿಮ್ ಗೌರ್ಮೆಂಟ್ ಅಂಡರ್ ದ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಐತಿ. ಪಂಡಿತ್ ಜವಾಹರ್ಲಾಲ್ ನೆಹರು ನಡುವೆ ಅಸಿಸ್ಟೆಂಟ್ ಮಾಡ್ತಿದ್ರು ಅಂತ ಇದ್ರಕ್ಕೆ ಅದು ತಪ್ಪೈತಿ. ಹಂಗಂದ್ರೆ ಇವ್ರು ಅಂಡರ್ಗ್ರೌಂಡ್ ರೇಡಿಯೋ ಸಿಸ್ಟಮ್, ಇದು ಆಬ್ವಿಯಸ್ಲಿ ಕೇಳಿಬಿಟ್ಟಿರ್ತಾರೆ. ಒಂದೇ ಸ್ಟೇಟ್ಮೆಂಟನ್ನು ಸೀದಾ ಕರೆಕ್ಟ್ ಹಾಕಿಬಿಡ್ಬೇಕು ನೀವು ಇಲ್ಲಿ ಬಂದು ಕೂಡ ಹಂಗೆ, ಯಾಕಂದ್ರೆ ಭಾಳ ಸತ ಒಳ್ಳೆ ಮೇಲೆ ಕೇಳಿರುವಂಥ ಕ್ವಶನ್ ಅದು. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉಲ್ಲೇಖದೊಂದಿಗೆ ಉಷಾ ಮೆಹ್ತಾ ಅವರ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಯಾವುದು? ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರಹಸ್ಯ ಕಾಂಗ್ರೆಸ್ ರೇಡಿಯೋವನ್ನು ನಡೆಸಿದ್ದಕ್ಕೆ ಇವರು ಫೇಮಸ್ ಆಗ್ಯಾರ. ಅರ್ಥಾತ್ ಗಾಂಧಿವಾದಿ ಮತ್ತು ಮಾರ್ಕ್ಸ್ವಾದ ನಡುವಿನ ಒಂದು ಸಾಮಾನ್ಯ ಒಪ್ಪಂದವೆಂದರೆ ಏನಂತ ಕೇಳ್ಯಾರ. ಗಾಂಧಿವಾದಿ ಮತ್ತು ಮಾರ್ಕ್ಸ್ವಾದಿ ನಡ್ಬೇಕು. ಆ್ಯಕ್ಚುಲಿ ಇವರು ಇಬ್ಬರು ಬೇರೆ ಬೇರೆ ಕಡೆ ಹೋಗ್ತಾರೆ. ಇವರು ವೈಲೆನ್ಸನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಇವರು ವೈಲೆನ್ಸ್ ಮುಖಾಂತರ ರೆವಲ್ಯೂಷನ್ ಆಗ್ಬೇಕಂತ ಹೇಳ್ತಾರೆ. ಆದರೆ ಇಬ್ಬರು ನಡವರ್ಗೂ ಒಂದು ಸಾಮಾನ್ಯ ಒಪ್ಪಂದ ಐತೆ, ಅದು ಏನಂತ ಕೇಳ್ಯಾರ. ರಾಜ್ಯರಹಿತ ಸಮಾಜ ಅಂತಿಮ ಗುರಿ, ಇದು ಬರೋಬ್ಬರಿ ನೋಡ್ರಿ. ವರ್ಗ ಸಂಘರ್ಷ ಏನೈತಲ್ಲ, ಇದು ಬರೀ ಮಾರ್ಕ್ಸ್ ಅವರು ಹೇಳ್ತಾರೆ. ಖಾಸಗಿ ಆಸ್ತಿ ರದ್ದತಿ, ಇದು ಮಾರ್ಕ್ಸ್ ಅವರೇ ಹೇಳೋದು. ಗಾಂಧಿಯವ್ರು ಏನು ಹೇಳ್ತಾರೆ ಇದ್ರ ರಿಲೇಟೆಡ್, ಖಾಸಗಿ ಆಸ್ತಿ ರಿಲೇಟೆಡ್ ಟ್ರಸ್ಟಿಶಿಪ್ ಇರ್ಬೇಕಂತ ಹೇಳ್ತಾರೆ ಅವ್ರು. ಅಂತಂದ್ರೆ ಈಗ ಶ್ರೀಮಂತರೆಲ್ಲ ದುಡಿದು ವಾಪಸ್ ಸೊಸೈಟಿಗೆ ವಾಪಸ್ ಡೊನೇಟ್ ಮಾಡ್ಬೇಕು ಅಥವಾ ಇದನ್ನು ಮಾಡ್ಬೇಕಂತ ಹೇಳೋರು ಗಾಂಧಿಯವರು. ಇವ್ರು ಮಾರ್ಕ್ಸ್ ಅವರು ಎಕ್ಸ್ಟ್ರೀಮ್ ಇರ್ತಾರೆ, ಖಾಸಗಿ ಆಸ್ತಿನ ರದ್ದತಿ ಮಾಡಿ ಬಿಡ್ಬೇಕಂತ ಹೇಳ್ತಾರೆ. ಆರ್ಥಿಕ ನಿರ್ಧಾರಿತ ಸಿದ್ಧಾಂತ ಅಥವಾ ಎಕನಾಮಿಕ್ ಡಿಟರ್ಮಿನಿಸಮ್ ಇದನ್ನು ಹೇಳಿದವರು ಮಾರ್ಕ್ಸ್ ಅವರು. ಎಕನಾಮಿಕ್ ಡಿಟರ್ಮಿನಿಸಮ್ ಅಂತಂದ್ರೇನು, ಈ ಯಾವುದೇ ರೀತಿಯಾದ ಹಿಸ್ಟ್ರಿ ಒಳಗೆ ಏನೇ ನಡೆದ್ರು ಮೇನ್ ರೀಸನ್ ಆರ್ಥಿಕತೆ ಅಥವಾ ಎಕನಾಮಿಕ್ ಫ್ಯಾಕ್ಟರ್ ಇರ್ತೈತಿ, ಮೇನ್ ರೀಸನ್ ಅದೇ ಇರ್ತೈತೆ ಅಂತ ಹೇಳಿದವ್ರು ಯಾರು? ಮಾರ್ಕ್ಸ್ ಅವರು. ಅಥವಾ ಇವು ಮೂರು ಬರೀ ಮಾರ್ಕ್ಸ್ ರಿಲೇಟೆಡ್ ಅದಾವು. ಇದು ರಾಜ್ಯರಹಿತ ಸಮಾಜದ ಅಂತಿಮ ಗುರಿ ಅಂತ ಹೇಳ್ಯಾರಲ್ಲ, ಇದು ಇಬ್ಬರು ನಡುವರು ಕಾಮನ್ ಇರೋ ಪಾಯಿಂಟ್. ಆತತಾ ಈಗೆಲ್ಲೈತಿ ಒನ್ ಕಾಮನ್ ಅಗ್ರಿಮೆಂಟ್ ಬಿಟ್ವೀನ್ ಗಾಂಧಿಸಮ್ ಆ್ಯಂಡ್ ಮಾರ್ಕ್ಸಿಸಮ್. ಮಾರ್ಕ್ಸಿಸಮ್ ಮತ್ತು ಗಾಂಧಿಸಮ್ ನಡುವರ್ ಕಾಮನ್ ಡಿಫ್ರೆನ್ಸ್ ಏನಂತ ಕೇಳ್ಯಾರ. ಕಾಮನ್ ಡಿಫ್ರೆನ್ಸ್ ಅಲ್ಲ, ಕಾಮನ್ ಪಾಯಿಂಟ್ ಯಾವುದು ಅಂತ. ಫೈನಲ್ ಗೋಲ್ ಆಫ್ ಸ್ಟೇಟ್ಲೆಸ್ ಸೊಸೈಟಿ ಅಂತಂದ್ರೆ, ಈಗ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಚಂದ ಕೇಳ್ರಿ. ಇವ್ರೇನು ಸ್ಟೇಟ್ಲೆಸ್ ಸೊಸೈಟಿ ಅಂತಂದ್ರೆ ರಾಜ್ಯ ಅನ್ನೋದು ಇರಬಾರ್ದು ಅಂತ, ರಾಜ್ಯ ಅಥವಾ ಸರ್ಕಾರ ಅನ್ನೋದು ಇರುತ್ತಲ್ಲ ಅದು ಇರಲೇಬಾರ್ದು ಅಂತ ಹೇಳ್ತಾರೆ ಇಬ್ರು. ಹೆಂಗಿರ್ಬೇಕಂತಾರೆ, ಅಬ್ಸಲ್ಯೂಟ್ ಈಕ್ವಾಲಿಟಿ ಇರ್ಬೇಕು, ಎಲ್ಲರ ನಡ್ಬೇಕು
ಏನು ಸಮಾನತೆ ಇರ್ಬೇಕಂತ ಹೇಳ್ತಾರೆ. ಸಮಾನತೆ ಹೆಂಗೆ ಬರ್ತೈತಿ ಅಂತಂದ್ರೆ ಗಾಂಧೀಜಿಯವ್ರು ಹೆಂಗೆ ಹೇಳ್ತಾರೆ, ಗ್ರಾಮ ಸ್ವರಾಜ್ ಅಂತ ತಗೋತಾರ ಅವ್ರು. ಅಂತಂದ್ರೆ ರೂರಲ್ ಏರಿಯಾದಾಗ ಸೆಲ್ಫ್ ಸಫಿಷಿಯನ್ಸಿ ಇರ್ಬೇಕು. ಅಂತಂದ್ರೆ ಅವ್ರು ಸ್ವಂತವಾಗಿ ತಮ್ಮ ಕಾಲ ಮೇಲೆ ತಾವ ನಿಂದಿರ್ಬೇಕು, ಅಥವಾ ಪೂರ್ತಿ ಒಂದು ಗ್ರಾಮ ಐತೆ ಅಂದ್ರೆ ಅದ್ರಾಗ ಎಲ್ಲ ಸಿಗ್ತಿರ್ಬೇಕು. ಅದ್ರ ರಿಲೇಟೆಡ್ ಏನೋ ಬೇಕಾಗಿದ್ರು ಅವರ ದುಡ್ಕೊಂಡು ತಿನ್ಬೇಕು. ಒಂದು ಗ್ರಾಮ ಪೂರ್ತಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಇದು ಗಾಂಧಿವಾದ ಹೇಳ್ತೈತೆ. ಗ್ರಾಮ ಸ್ವರಾಜ್ ಅಂತ ಹೇಳ್ತೈತೆ. ಅದ್ರ ಸಂಬಂಧ ನಾವು ಪಂಚಾಯತ್ನ ಸ್ಥಾಪನೆ ಮಾಡ್ಯಾವಲ್ಲ, ಆರ್ಟಿಕಲ್ 14 DPSP ಒಳಗೆ ಬರ್ತಲ್ಲ, ರಾಜ್ಯ ನಿರ್ದೇಶಕ ತತ್ವ ಒಳಗೆ ಬರ್ತಲ್ಲ, ಇದು ಗ್ರಾಮ ಸ್ವರಾಜ್. ಇದು ಗಾಂಧಿವಾದ. ಅಥವಾ ಸ್ಟೇಟ್ ಇರಲೇಬಾರ್ದು ಅಂತ ಹೇಳ್ತಾರೆ ಅವರು, ಅಥವಾ ರಾಜ್ಯ ಅಥವಾ ಸರ್ಕಾರ ಅನ್ನೋದು ಏನಂತ ಅದು ಇರಬಾರ್ದು ಅಂತ ಹೇಳ್ತಾರೆ. ಅದ ಕಾರ್ಲ್ ಮಾರ್ಕ್ಸ್ ಅವರು ಅದೇ ಹೇಳೋದು, ಸರ್ಕಾರ ಅನ್ನೋದು ಇರಲೇಬಾರ್ದು, ಸರ್ಕಾರ ವೇಸ್ಟ್. ಅದು ಸರ್ಕಾರ ಎದಕ್ಕೆ ಐತಿ ಅಂತ ಹೇಳ್ತಾರೆ ಇವರು. ಈಗ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ರಿ, ಅವ್ರ ಚೀಲಗಳಾಗಿ ಐತಿ ಇದು ಸರ್ಕಾರ ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳಿದ್ದು. ಮತ್ತು ಬಿಸ್ನೆಸ್ ಮ್ಯಾನ್ಗಳು ಚೀಲಗಳಾಗಿರೋದು ಯಾರು? ಸರ್ಕಾರ ಅಥವಾ ಸ್ಟೇಟ್ ಏನೈತಲ್ಲ ಅದು ಬಿಸ್ನೆಸ್ ಮ್ಯಾನ್ಗಳು ಚೀಲ ಇರ್ತಾರೆ ಇವರು ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರೆ. ಅದ್ರ ಸಂಬಂಧ ನೀವು ಕ್ಯಾಪಿಟಲಿಸ್ಟ್ ಅಥವಾ ಬಿಸ್ನೆಸ್ ಮ್ಯಾನ್ ಬಂಡವಾಳಶಾಹಿಗಳು ಅಂತೀವಲ್ಲ, ಇವ್ರ ವಿರುದ್ಧ ಹೋರಾಡ್ಬೇಕು ನೀವು ಅಂತ ಹೇಳ್ತಾರೆ. ಯಾರು? ಕಾರ್ಲ್ ಮಾರ್ಕ್ಸ್ ಅವ್ರು. ಇವ್ರ ವಿರುದ್ಧ ಹೋರಾಡ್ಬೇಕಂತಂದ್ರೆ, ಇವ್ರ ವಿರುದ್ಧ ನೀವು ಫ್ರೀಡಮ್ ಪಡಿಬೇಕಂತಂದ್ರೆ ನಿಮ್ಗೆ ಒಂದೇ ಆಪ್ಷನ್ ಐತಿ, ಏನು? ಬ್ಲಡ್. ಅಂತಂದ್ರೆ ವೈಲೆನ್ಸ್ ಮುಖಾಂತರ ನೀವು ರೆವಲ್ಯೂಷನ್ ಮಾಡ್ಬೇಕಂತ ಹೇಳ್ತಾರೆ. ಆ್ಯಕ್ಚುಲಿ ಕಾರ್ಲ್ ಮಾರ್ಕ್ಸ್ ಅವರು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಕೇಳ್ಬೋದು ಅವ್ರು ಕೋಟ್. ಏನು ಕೇಳ್ಬೋದು? ದೇರ್ ಈಸ್ ನೋ ಬರ್ತ್ ವಿತೌಟ್ ದ ಬ್ಲಡ್ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ರಕ್ತ ಇರಲಾರ್ದ ಯಾವತ್ತು ಜನನ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಜನನ ಅಂದ್ರೆ ಬೇಸಿಕಲಿ ನಾವು ಎಲ್ಲಿ ಬೇಕಾದಲ್ಲಿ ರಿಲೇಟ್ ಮಾಡ್ಬೋದು. ಇದು ಜನನ ಬ್ಲಡ್ ಇರಲಾರ್ದ ಆಗಂಗಿಲ್ಲ ಒಂದೇದು. ಆಲ್ಮೋಸ್ಟ್ ಇನ್ನೊಂದೇನು, ಎಲ್ಲಿ ಏನೋ ಒಂದು ಹೊಸದಾಗಿ ಆಗ್ಬೇಕಂತಂದ್ರೆ ಬ್ಲಡ್ ಇರಲಾರ್ದ ಅಥವಾ ರೆವಲ್ಯೂಷನ್ನ ವೈಲೆನ್ಸ್ ಮುಖಾಂತರ ಅಲ್ಲಾರ್ದ ಯಾವುದೇ ರೀತಿಯಾದ ಹೊಸದಾಗಿ ಇದನ್ನು ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದವ್ರು ಯಾರು? ಕಾರ್ಲ್ ಮಾರ್ಕ್ಸ್. ಆಗ್ತದಾ? ನಿಮ್ಗೆ ಇದನ್ನು ಹೇಳ್ರಿ. ಮತ್ತು ಈ ಲಿಬರಲಿಸಮ್ ಮತ್ತು ಸೋಷಿಯಲ್, ಇವ್ರಿಗೆ ಯೂಶ್ವಲಿ ಕೇಳತ್ತಾರೆ ಕ್ವಶನ್. ಅದಕ್ಕೆ ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್ ನಡುವೆ ಡಿಫ್ರೆನ್ಸ್ ಏನಂತ ಹೇಳಿ. ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್, ಸಮಾಜವಾದ ಮತ್ತು ಏನಂತೀವಿ ನಾವು ಕ್ಯಾಪಿಟಲ್ ಬಂಡವಾಳಶಾಹಿ ಅಂತೀವಲ್ಲ, ಅದರ ನಡುವೆ ಡಿಫ್ರೆನ್ಸ್ ಏನಂತ ಹೇಳ್ತೀವಿ ನೋಡ್ರಿ. ಬೇಸಿಕಲಿ ಇದು ಆ್ಯಕ್ಚುಲಿ ಇದು ಎಲ್ಲ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ, ಏನದು ಈಗ ನಮ್ಮ ವರ್ಲ್ಡ್ದಾಗ 3 ಸ್ಟೋರಿ ರನ್ ಹಾಕಿದ್ದು, 3 ಸ್ಟೋರೀಸ್. ಯಾವ್ಯಾವ ಸ್ಟೋರಿ? ಇದು ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಹ್ಯೂಮನ್ ಬೀಯಿಂಗ್ ಏನೋ ಒಂದು ಅರ್ಥ ಮಾಡಿಸ್ಬೇಕಂದ್ರೆ ನೀವು ಸ್ಟೋರಿ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಅವ್ನಿಗೆ ಪಕ್ಕಾ ಅಂಡರ್ಸ್ಟ್ಯಾಂಡ್ ಆಗೇ ಆಕತ್ತೆ. ಅದಕ್ಕೆ ನಮ್ಮ ಟೀಚಿಂಗ್ ಸ್ಟೈಲ್ ನೋಡ್ರಿ, ಸ್ಟೋರಿ ಮುಖಾಂತರ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತದೆ. ಅದಕ್ಕೆ ಈಗ 3 ಸ್ಟೋರಿ ನಡೆದಿದ್ದು ಯಾವಾಗ? ವರ್ಲ್ಡ್ ವಾರ್ ಟೈಮ್ದಾಗ. ಯಾವ್ಯಾವ ಸ್ಟೋರಿ ಇದ್ದವು? ಒಂದನೇದು ಲಿಬ್ರಲಿಸಮ್, ಎರಡನೇದು ಸೋಷಿಯಲಿಸಮ್, ಮೂರನೇದು ಫಾಸಿಸಮ್ ಅಂತ ಇರ್ತದೆ. ಫಾಸಿಸಮ್, ಸೋಷಿಯಲಿಸಮ್ ಮತ್ತು ಲಿಬರಲಿಸಮ್. ಲಿಬರಲಿಸಮ್ ಅಂದ್ರೆ ಬಂಡವಾಳಶಾಹಿ, ಅಥವಾ ಇಲ್ಲಿ ಬಂಡವಾಳಶಾಹಿ ಅನ್ನಕ್ಕೆ ಬರಲ್ರಿ. ಲಿಬರಲಿಸಮ್ ಅಂದ್ರೆ ಫ್ರೀಡಮ್ ನೋಡ್ರಿ. ಫ್ರೀಡಮಿಗೆ ಜಾಸ್ತಿ ಆದ್ಯತೆ ಕೊಡ್ತಿರ್ತೈತೆ. ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯಕ್ಕೆ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಜಾಸ್ತಿ ಆದ್ಯತೆ ನೀಡಲಾಗುತ್ತದೆ. ಇಲ್ಲಿ ಎದ್ರ ಮೇಲೆ? ಇಕ್ವಾಲಿಟಿಗಿಂತ ಫ್ರೀಡಮ್ ಇಂಪಾರ್ಟೆಂಟ್ ಅಂತಿರ್ತಾರೆ. ಈಕ್ವಾಲಿಟಿ, ಸಮಾನತೆಗಿಂತ ಸ್ವಾತಂತ್ರ್ಯ ಇಂಪಾರ್ಟೆಂಟ್ ಅಂತಿರ್ತಾರೆ. ಸೋಷಿಯಲಿಸಮ್ ಅಥವಾ ಸಮಾಜವಾದ ಏನು ಹೇಳ್ತಿರ್ತದೆ? ಈಕ್ವಾಲಿಟಿ, ಸಮಾನತೆ ಇಂಪಾರ್ಟೆಂಟ್ ಎದರ್ಕಿಂತ? ಸ್ವಾತಂತ್ರ್ಯಕ್ಕಿಂತ. ಫ್ರೀಡಮ್ಕಿಂತ ಯಾವುದು ಇಂಪಾರ್ಟೆಂಟ್? ಈಕ್ವಾಲಿಟಿ ಇಂಪಾರ್ಟೆಂಟ್ ಅಂತೇಳಿ ಸಮಾಜವಾದ ಹೇಳ್ತಿರ್ತದೆ. ಈ ಫಾಸಿಸಮ್ದವ್ರು ಏನು ಹೇಳ್ತಿರ್ತಾರಂದ್ರೆ, ಇವ್ರೇನಿಲ್ಲ, ಒಂದು ಸಿಂಗಲ್ ರೇಸ್ ಐತಿ, ರೇಸ್ ಅಥವಾ ನಾವು ಒಂದು ಜನಾಂಗದವ್ರದೇವು, ನಾವು ಇಡೀ ವರ್ಲ್ಡನ್ನ ಡಾಮಿನೇಟ್ ಮಾಡೋಕೆ ಹುಟ್ಟೇವು ಅಂತೇಳಿ, ಅದು ವರ್ಲ್ಡನ್ನ ಆಳಕ್ಕೆ ಹುಟ್ಟೇವು ಅಂತೇಳಿ. ಅದರ ಎಕ್ಸಾಂಪಲ್ ತೊಗೋಬೇಕಂತ ಜರ್ಮನಿದ ಹಿಟ್ಲರ್ ಅವರು, ಆಮೇಲೆ ಇಟ್ಲಿದ ಮುಸ್ಲೋನಿ ಅವರು. ಇದು ಒಂದು 3 ಸ್ಟೋರಿಗಳು ನಡೆದಿರ್ತಾವೆ ನಮ್ಮ ವರ್ಲ್ಡ್ದಾಗ. ಯಾವತ್ತೂ ಏನೋ ಒಂದು ನಡೆಯತ್ತೈತೆ ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಇರುತ್ತಲ್ಲ, 3 ನಡುವೆ ಕಾಂಪಿಟೇಷನ್ ಇರ್ತದೆ. ಆವಾಗ ಟೈಮ್ದಾಗ ಆಗಿದೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಆದತಾ ಇವೆರಡು ಸೇರಿ ಯಾವ್ಯಾವು? ಲಿಬ್ರಲಿಸಮ್ ಮತ್ತು ಸೋಷಿಯಲಿಸಮ್. ನೋಡ್ರಿ, ನೀವು ಅಬ್ಸರ್ವ್ ಮಾಡ್ರಿ, USA ಮತ್ತು USSR ಎರಡೂ ಒಂದೇ ಇದ್ದು ವರ್ಲ್ಡ್ ವಾರ್ನಾಗ. ಇವು ಇಬ್ಬರು ಸೇರಿ ಏನು ಮಾಡ್ತಾರೆ? ಇದನ್ನ ಎಲಿಮಿನೇಟ್ ಮಾಡ್ತಾರೆ, ಫಾಸಿಸಮನ್ನು ತೆಗೆದೋಗಿತಾರೆ. ಅಥವಾ ಹಿಟ್ಲರ್ ಅವ್ರನ್ನ ಇದನ್ನೆಲ್ಲ ತೆಗೆದು ಫಾಸಿಸಮ್ ಎಂಡ್ ಆಗ್ಬಿಡ್ತೈತೆ ಅಲ್ಲಿ. ಆಮೇಲೆ ಏನಾಗುತ್ತೆ? ಲಿಬ್ರಲಿಸಮ್ ಸೋಷಿಯಲಿಸಮ್ ನಡ್ಬರ್ಕ್ ಹೊಡೆದಾಡ್ ಚಲೋ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೇಕಾರೆ ಲಿಬ್ರಲಿಸಮ್ ಇವು ಎರಡೂ ಸೇರಿ ಇದನ್ನು ಹೊಡೆದು ಆಮೇಲೆ ಎಷ್ಟು ಸ್ಟೋರಿ ಉಳಿದು? 2 ಸ್ಟೋರಿ ಉಳಿದು. ಯಾವ್ಯಾವು? ಲಿಬ್ರಲಿಸಮ್ ಮತ್ತು ಸೋಷಿಯಲಿಸಮ್ ಉಳಿದು. ನೋಡ್ರಿ, ಇದು ಥಿಂಕ್ ಮಾಡ್ರಿ. ಇಲ್ಲಿ ಏನಾಯ್ತು? ವರ್ಲ್ಡ್ ಒಳ್ಳೆ ಬೈಪೋಲಾರ್ ವರ್ಲ್ಡ್ ಅಂತೀವಿ ಇದಕ್ಕೆ ನಾವು. ಅಂತಂದ್ರೆ 2 ಪೋಲ್ ಇರ್ತಾವೆ ಇಲ್ಲಿ, ಒಂದು USA, ಒಂದು USSR. ಏನು ಮಾಡ್ತಿರ್ತಾನೆ? ಯಾವುದೋ ಒಂದು ಹೊಸ ಕಂಟ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ತಂದ್ರೆ ಇಬ್ಬರು ಓಡೋಡಿ ಹೋಗೋದು, ನಮ್ಮನ್ನು ಫಾಲೋ ಮಾಡ್ರಿ ಅಂತ. ಲಿಬರಲಿಸಮ್ ಫಾಲೋ ಮಾಡ್ರಿ ಅಥವಾ ಡೆಮೋಕ್ರಸಿ ಫಾಲೋ ಮಾಡ್ರಿ. ಇವ್ರು ಏನು ಹೇಳ್ತಿರ್ತಾರೆ? ಸೋಷಿಯಲಿಸಮ್ ಫಾಲೋ ಮಾಡ್ರಿ ಅಥವಾ ಸಮಾಜವಾದನ ಫಾಲೋ ಮಾಡ್ರಿ ಅಂತ ಇವರಿಬ್ಬರು ಹೋಗಿ ಪ್ರೆಷರ್ ಆಗ್ತಿರ್ತಾರೆ ಯಾವುದೋ ಒಂದು ಹೊಸ ರಾಜ್ಯದ ಮೇಲೆ ಅಥವಾ ಹೊಸ ದೇಶದ ಮೇಲೆ. ಆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಇಬ್ಬರು ಸೇರಿ ತಮ್ಮ ನೆಲದಾಗ ಯುದ್ಧ ಆಡ್ತಿರಲ್ರಿ ಇವರು, ಅವ್ರ ನೆಲದಾಗ ಯುದ್ಧ ಆಡೋದು ಹೋಗಿ. ಈಗ ಹೆಂಗಂದ್ರೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಕೊರಿಯಾ ಐತ್ಯಾ, ಕೊರಿಯನ್ ಪೆನಿನ್ಸುಲಾ ಐತ್ಯಾ, ಇದ್ರಾಗ ನಾರ್ತ್ ಕೊರಿಯಾ ಏನೈತಲ್ಲ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಅವರು ಕಟಿಂಗ್ ಹೊಡ್ಸೊಂದು ಇರ್ತಾನಲ್ಲ, ಅವ್ನಿಗೆ ಯಾರು ಸಪೋರ್ಟ್ ಮಾಡಿದ್ದು? USSRದವರು, ಸಮಾಜವಾದನ್ನು ಇದನ್ನು ಮಾಡೋರು ನಾರ್ತ್ ಕೊರಿಯಾ. ಸೌತ್ ಕೊರಿಯಾಗ USA ಸಪೋರ್ಟ್ ಮಾಡ್ತಾರೆ. ಇವರಿಬ್ಬರು ಹೊಡೆದಾಡಿ ಇಲ್ಲಿ 39 ಪ್ಯಾರಲಲ್ ಲೈನ್ ಅಂತ ಏನೈತೆ ನೋಡ್ರಿ, ಅದು
ಇವರಿಬ್ಬರು ನಡುವೆ ಡಿವೈಡ್ ಕ್ರಿಯೇಟ್ ಮಾಡಿದವ್ರು ಇವ್ರ. ಆ್ಯಕ್ಚುಲಿ ಒಂದು ದೇಶ ಆಗ್ಬೇಕಾಯ್ತು ಅದು, ಅದ್ರೊಳಗೆ ಹೋಗಿ 2 ದೇಶ ಮಾಡ್ಯಾರ ಇವ್ರು. ನಮ್ಮ ಸಪೋರ್ಟ್ ಮಾಡ್ರಿ, ನಮ್ಮ ಥರ ಸಪೋರ್ಟ್ ಮಾಡಿ. ನಾರ್ತ್ ಕೊರಿಯಾ ಏನಂತ USSR ಅಥವಾ ರಷ್ಯಾ. ನೀವು ನೋಡಿರ್ತೀರಿ ಯಾರ ಜೊತೆ ಫೋಟೋ ಹೊಡ್ಸೋತ ನಾವು ಕಟಿಂಗ್ ಹೊಡ್ಸೋದು ನಾವು ಯಾವಾಗಲೂ USSR ರಷ್ಯಾದಾಗ ಪುತಿನ್ ಅವ್ರ ಜೊತೆ ಫೋಟೋ ಹೊಡ್ಸೋದಿರ್ತಾನೆ ನೋಡ್ರಿ ನಾರ್ತ್ ಕೊರಿಯಾದವ್. ಸೌತ್ ಕೊರಿಯಾದವ್ USA ಜೊತೆ ಕ್ಲೋಸ್ ಇರ್ತಾನೆ. ಅರ್ಥತಾ? ಈ ಥರ ಅವರು ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್ ನಡಬರ್ಕ ಯಾವಾಗಲೂ ಜಗಳಿತ್ತು, ಬೈಪೋಲಾರ್ ವರ್ಲ್ಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಸಮಾಜವಾದ ಬೆಳ್ತೈತಿ. ಇಲ್ಲಿ 2 ಸ್ಟೋರಿ ಇದ್ದಿದ್ದು ಆಮೇಲೆ ಒಂದೇ ಸ್ಟೋರಿ ಆಗುತ್ತೆ. ಒಂದೇ ಸ್ಟೋರಿ ಯಾವಾಗ ಆಗೋದು, 1991 ಅಥವಾ USSR ಕೊಲ್ಯಾಪ್ಸ್ ಆಗುತ್ತಲ್ಲ, USSR ಫಾಲ್ ಆಫ್ USSR ಅಂತೀವಿ. ಅಂತ ರಷ್ಯಾ ಉಳ್ಕಿದೆಲ್ಲ ಬೇರೆ ಬೇರೆ ಕಂಟ್ರೀಸ್ ಇರ್ತಾವೆ, ಕಜಕಿಸ್ತಾನ ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ಟರ್ಕ್ಮೆನಿಸ್ತಾನ ಇವೆಲ್ಲ ಸಪ್ರೇಟ್ ಆಗ್ಬಿಡ್ತಾವೆ. ಅವಾಗ USSR ಬಿದ್ದುಬಿಡ್ತೈತಿ. USSR ಫಾಲ್ ಆದಮೇಲೆ ಆಮೇಲೆ ಏನಾಯ್ತು, ಒಂದೇ ಒಂದು ಸ್ಟೋರಿ ಉಳಿತು. ಯಾವ ಸ್ಟೋರಿ ಉಳಿತು? ಲಿಬರಲಿಸಮ್ ಅಥವಾ ಡೆಮೋಕ್ರಸಿನ ಪ್ರಮೋಟ್ ಮಾಡುವಂಥ ಲಿಬರಲಿಸಮ್. ಇದು ಮುಂದುವರಿತೈತಿ. ಆತತಾ? ಆಮೇಲೆ ಏನಾಯ್ತು, ಈಗ 1991 ಎಲ್ಲಿಂತ ಲಿಬರಲಿಸಮ್ ಸ್ಟಾರ್ಟ್. ಅಂದ್ರೆ ಏನಾಯ್ತು, ಯೂನಿಪೋಲಾರ್ ವರ್ಲ್ಡ್ ಅಂತೇವೆ ನಾವು. ಅಂದ್ರೆ ಇಡೀ ಪೋಲ್ ಯಾವುದು, ಒಂದೇ ಪೋಲ್, USA ಗ್ಲೋಬಲ್ ಸೂಪರ್ ಪವರ್ ಐತಿ. ಆತತಾ? ಈ ನಾನು ಈಗ ಯಾವಾಗಲೂ ಕಂಪೇರೇಟಿವ್ ಸ್ಟಡಿ ಅಂತ ಹೇಳ್ತಿರ್ತೇನಲ್ಲ, ಈ ಟೈಮ್ದಾಗ ನಮ್ಮ ಇಂಡಿಯಾ ಏನು ಮಾಡತ್ತಿ, ಇವೆಲ್ಲ ಹೇಳೋದು ಭಾಳ ಇಂಪಾರ್ಟೆಂಟ್ ರೀ, ನೆನ್ಪಿಟ್ಕೋರಿ. ಯಾಕಂದ್ರೆ ಕ್ವಶನ್ಸ್ ಈ ಥರ ಕೇಳ್ತಾರಲ್ಲ ಅಂತ ನನಗೂ ಫಸ್ಟ್ ಗೊತ್ತಿದ್ದಿಲ್ಲ. ಈಗ ಥಿಂಕ್ ಮಾಡೋದು, ನಾನು ಅಬ್ಸರ್ವ್ ಮಾಡತ್ತೀನಿ ಕ್ವಶನ್ ಪೇಪರ್ನ, ಇವನು ಕೇಳೋಕೆ ಚಲೋ ಮಾಡ್ಯಾರ ಅವ್ರು. ನಾನು ಏನು ಹೇಳಿದೆ ನಿಮ್ಗೆ, ಈಗ ಇಂಡಿಯನ್ ಕಂಪೇರೇಟಿವ್ ಮಾಡಿ ನೋಡೋಣ. ಇಂಡಿಯನ್ ಕಂಪೇರ್ ಮಾಡೋಣ. ಇಲ್ಲಿ 3 ಸ್ಟೋರಿ ನಡುವೆ ಮುಂದೆ ನಮ್ಮ ಇಂಡಿಯಾದಾಗ ಏನು ನಡೆದೈತಿ ಇಲ್ಲಿ ತೆಳಗೆ. ಇಲ್ಲಿ 3 ಸ್ಟೋರಿ ನಡೆದಿದ್ದಲ್ಲ ಮೇಲೆ, ಅವಾಗ ಇಂಡಿಯಾದಾಗ ಏನು ನಡೆದೈತೆ ಹಂಗಂದ್ರೆ World War I World War II ನಮ್ಮ ಇಂಡಿಯಾದಾಗ ಏನೈತಿ, ಇನ್ನು ನಮಗೆ ಸ್ವಾತಂತ್ರ್ಯನ ಸಿಕ್ಕಿದ್ದಿಲ್ಲ. ಅದತ್ತ ಇಲ್ಲಿ ಮಟ್ಟ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. World War II ಯಾವಾಗ ಎಂಡ್ ಆಗುತ್ತೆ, 1945 World War II ಎಂಡ್ ಆಗುತ್ತೆ. ಹಿರೋಶಿಮಾ ನಾಗಸಾಕಿ ಮೇಲೆ USA ಉದ್ದವರು ಬಾಂಬ್ ಹಾಕಿ ಇದನ್ನು 1945 ಎಂಡ್ ಆಗುತ್ತೆ. ಅವಾಗ 1947 ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಈಗ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಇಲ್ಲೇನು ಮೇಲೆ ಏನು ವರ್ಲ್ಡ್ದಾಗ ಏನು ನಡೆದೈತೆ ಹಂಗಂದ್ರೆ, ವರ್ಲ್ಡ್ದಾಗ ಇಬ್ಬರು ನಡ್ಬರ್ಕ ಜಗಳ ನಡೆದೈತೆ, ಲಿಬರಲಿಸಮ್ ಮತ್ತು ಸೋಷಿಯಲಿಸಮ್ ನಡ್ಬಾರ್ದು. ಬೈಪೋಲಾರ್ ವರ್ಲ್ಡ್ ಆಗಿ ಡಿವೈಡ್ ಆಗ್ಬಿಟ್ಟಿದ್ದವು. ಅವಾಗ ನಮಗೇನು ಆಪ್ಷನ್ ಇರ್ತೈತೆ ರೀ, ನಮಗೇನೈತಿ, ಇವರು ಬಂದುಬಿಡ್ತಾರೆ ನಮ್ಮ ಕಡೆ, ನಮ್ಮನ್ನು ಫಾಲೋ ಮಾಡ್ರೆ ನಮ್ಮನ್ನು ಬಿಡಂಗಿಲ್ಲ ಅವ್ರು. ಅವಾಗ ನಾವೇನು ಒಂದು ಹೊಸ ಈ ಎಲ್ಲ ಎಕ್ಸ್ಪೀರಿಯನ್ಸ್ ನೋಡಿರ್ತೇವಲ್ಲ, ನಾರ್ತ್ ಕೊರಿಯಾ ವಾರ, ವಿಯೆಟ್ನಾಂ ವಾರ್ ಆಗಿರ್ತಾರೆ. ವಿಯೆಟ್ನಾಂ ವಾರದಾಗ ಎಷ್ಟೋ ಜನ ಸತ್ತಿರ್ತಾರೆ. ಈ ಥರ ಇವ್ರು ಹೋಗಿ ಡಿವೈಡ್ ಮಾಡೋದು ಇವನ್ನೆಲ್ಲ ಮಾಡ್ತಿರ್ತಾರಲ್ಲ, ಅದ್ರ ಸಂಬಂಧ ನಮ್ಮ ಇಂಡಿಯಾ ಏನು ಮಾಡ್ಬಿಡ್ತೈತಿ, ಎಚ್ಚೆತ್ಕೊಂಡು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಮಾಡ್ತೈತಿ. ಅಂದ್ರೆ ನಾವು ಇಬ್ಬರ ಜೊತೆ ಸೇರಲ್ಲ, ನಾವು ನಮ್ಮ ಇಂಡಿಪೆಂಡೆಂಟ್ ಆಗಿರ್ತೀವಿ. ನಾವು ನಿಮ್ಮ ಬ್ಲಾಕಿಗೂ ಸೇರಂಗಿಲ್ಲ, ನಿಮ್ಮ ಬ್ಲಾಕಿಗೂ ಸೇರಂಗಿಲ್ಲ, USSRಗೂ ಸೇರಲ್ಲ, ನಾವು ಇದಕ್ಕೂ ಸೇರಲ್ಲ ಅಂತ ಹೇಳಿ ನಾವು ಇಬ್ಬರೂ ರಿಜೆಕ್ಟ್ ಮಾಡಿ ನಾಮ್ ಅನ್ನೋದು ಮಾಡ್ತೇವೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತೇಳಿ. ಆದತ್ತಾ? ಇದಕ್ಕೆ ಯಾರ್ಯಾರು ಇದಕ್ಕೆ ನಮ್ಮ ಇಂಡಿಯಾನ ಲೀಡರ್ ಇರ್ತಾರೆ ರೀ. ಉಳ್ಕಿದೆಲ್ಲ ಸೌತ್ ಆಫ್ರಿಕಾ, ಗ್ಲೋಬಲ್ ಸೌತ್ ಕಂಟ್ರೀಸ್ ಅಂತೀವಲ್ಲ, ಇವೆಲ್ಲ ಕಂಟ್ರೀಸ್ ನಮ್ಮ ಕಡೆ ಸೇರ್ತಾವೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟಿಗೆ. ಆದತ್ತಾ? ಆಮೇಲೆ ಏನಾಯ್ತು ಇಲ್ಲಿ ನೋಡ್ರಿ, ಎಲ್ಲಿ 1991 USSR ಕೊಲ್ಯಾಪ್ಸ್ ಆತ ಅಂತ ಹೇಳಿದೆ ನಾನು. ಆ ಟೈಮ್ದಾಗ ನಮಗೆ 2 ಸ್ಟೋರಿ ನಡ್ಬರ್ಕ ನಾವೇನು ಮಾಡಿದೆವು, ನ್ಯೂಟ್ರಲ್ ಆಗಿದ್ದೆವು. ಇಲ್ಲಿ ಇರೋದೇ ಒಂದೇ ಸ್ಟೋರಿ ಅಂದ್ರೆ ಈಗೇನು ಪ್ರಾಬ್ಲಮ್ ನಮಗೆ, ಅವಾಗ ಏನು ಮಾಡ್ತೇವೆ, ಲಿಬ್ರಲಿಸಮ್ನ ಅಡಾಪ್ಟ್ ಮಾಡ್ಕೋತೇವೆ. ಲಿಬ್ರಲಿಸಮ್ ಅಥವಾ ನಾವೇನಂತೇವೆ ಖಾಸಗೀಕರಣ ಇವೆಲ್ಲ ಮಾಡ್ತೇವಲ್ಲ, ಅದನ್ನ ಎದಕ್ಕೆ ಮಾಡ್ತೇವೆ ರೀ, 1991 ನಮಗೂ ಪ್ರಾಬ್ಲಮ್ ಆಗಿರ್ತೈತೆ. ನಮಗೂ ಏನು ನಡೆದಿರುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ನಡೆದಿರುತ್ತೆ 1991 ನಮ್ಮ ಇಂಡಿಯಾದಾಗ. ಅದ್ರ ಸಂಬಂಧ ಲಿಬ್ರಲಿಸಮನ್ನು ನಾವು ಫಾಲೋ ಮಾಡಲೇಬೇಕು. ಅವಾಗ IMF ನಮಗೆ ಲೋನ್ ಕೊಡ್ತಲ್ಲ, IMF ಲೋನ್ ಕೊಟ್ಟು ನೀವು ಎಲ್ಲ ನಿಮಗೆ ಖಾಸಗೀಕರಣ ಮಾಡ್ಬೇಕಾಗತ್ತೆ, ನಿಮ್ದೆಲ್ಲ ಪ್ರೈವೇಟೈಸೇಷನ್ ಮಾಡ್ಬೇಕಾಗಿತ್ತು ಅಂತ ಪ್ರೆಷರ್ ಹಾಕಿ ಅವಾಗ ಸಾಲ ಕೊಡ್ಬೇಕಂತಂದ್ರೆ ಇವನ್ನೆಲ್ಲ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಆಗೋದೆ LPG ರಿಫಾರ್ಮ್ಸ್ ನಾವು ಅಂತೇವಲ್ಲ, ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇಲ್ಲಿ ಮಟ್ಟ ಈ ಸ್ಟೋರಿ ಆಯ್ತು, ಒಂದೇ ಸ್ಟೋರಿ ಫಾಲೋ ಆಗತ್ತೈತೆ, ಆಬ್ವಿಯಸ್ಲಿ ಮಾಡಿದೆ. ಆಮೇಲೆ ಈಗೇನು ನಡೀತೈತೆ ಅಟ್ ಪ್ರೆಸೆಂಟ್ ನಮ್ಮ ವರ್ಲ್ಡ್ದಾಗ ಏನು ನಡೀತೈತೆ ಹಂಗಂದ್ರೆ, ಇದು ಸ್ಟೋರಿ ಲಿಬ್ರಲಿಸಮ್ ಫೇಲ್ ಆಗುತ್ತೆ ಯಾವಾಗ, 2008 ಏನಾಗುತ್ತೆ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತಲ್ಲ ರೀ. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿ ಈ ಲಿಬ್ರಲಿಸಮ್ ಉಪಯೋಗ ಇಲ್ಲಪ್ಪ ಅಂತ ಅನ್ಸುತ್ತೆ. ಆಮೇಲೆ ಈಗ ನೋಡಿದ್ರೆ ಡಿಗ್ಲೋಬಲೈಸೇಷನ್ ಆಗತ್ತೆ. ಗ್ಲೋಬಲೈಸೇಷನ್ ಪ್ರಮೋಟ್ ಮಾಡಿದವರು ಇವರು, LPG ರಿಫಾರ್ಮ್ಸ್ ಮಾಡಿ ಜಾಗತೀಕರಣ ಪ್ರಮೋಟ್ ಮಾಡಿದವರು USA ಸಿಂಗಲ್ ಯೂನಿಪೋಲಾರ್ ವರ್ಲ್ಡ್ ಇತ್ತಲ್ಲ, ಸೂಪರ್ ಪವರ್ ಇದ್ರಲ್ಲ ಅವಾಗ. ಈಗ ಏನಾಗುತ್ತೆ, ಡಿಗ್ಲೋಬಲೈಸೇಷನ್ ಆಗತ್ತೆ. ಟ್ರಂಪ್ ನೋಡಿರ್ಬೇಕಾರೆ, ಟ್ರಂಪ್ ಏನು ಮಾಡತ್ತಾರೆ ಹೇಳ್ರಿ, ಮೈಗ್ರೇಟ್ ಆಗಿ ತಮ್ಮ ದೇಶಕ್ಕೆ ಬಂದವ್ರನ್ನ ಹೊರಗೆ ಕಳ್ಸತ್ತಾರ. ಅವಾಗ ಈಸಿಲಿ ಎಲ್ಲರನ್ನೂ ಅಲೋ ಮಾಡ್ತಿದ್ರು. ಈ ಎಲ್ಲ ಗೋರ್ಮೆಂಟ್ಗಳು ವಾಪಸ್ ಕಳ್ಸತ್ತಾರ. ಎಲ್ಲ ಕಡೆ ರೈಟ್ ವಿಂಗ್ ಪೊಲಿಟಿಕ್ಸ್ ನಡೆಯತ್ತೈತಿ. ರೈಟ್ ವಿಂಗ್ ಪೊಲಿಟಿಕ್ಸ್ ಅಂದ್ರೆ ತನ್ನ ದೇಶ ಮೊದಲೇ ಅನ್ನೋ ಪೊಲಿಟಿಷಿಯನಿಗೆ ನಾವು ರೈಟ್ ವಿಂಗ್ ಪೊಲಿಟಿಷಿಯನ್ ಅಂತೀವಿ. ಇದೊಂದು ನೆನ್ಪಿಟ್ಕೋರಿ, ತನ್ನ ದೇಶನ ಮೊದಲು, ಎಲ್ಲರಿಗಿಂತ ಫಸ್ಟ್ ನಮ್ಮ ದೇಶನ ಅಂತ ಅನ್ನೋರಿಗೆ ನಾವು ರೈಟ್ ವಿಂಗ್ ಪೊಲಿಟಿಷಿಯನ್ ಅಂತೀವಿ, ಅಥವಾ ಕನ್ಸರ್ವೇಟಿವ್ ಅಂತೇವ್ರಿ. ದೇಶನ ಮೊದಲು ಅನ್ನೋಕ್ಕಿಂತ ಎಲ್ಲರೂ ದೇಶನ ಮೊದಲು ಅಂತ ಬಿಟ್ರಿ. ಆದ್ರೆ ಪೂರ್ತಿ ಕನ್ಸರ್ವೇಟಿವ್ ಇರ್ತಾವ್ರ. ಕನ್ಸರ್ವೇಟಿವ್ ಅಂತಂದ್ರೆ ಯಾವುದೇ ರೀತಿಯಾದ ಹೊರಗಿನವ್ರಿಗೆ ಬರಕ್ಕೆ ಬಿಡೋದಾತು, ಇವ್ರ ಥರ ಮಾಡ್ತಿರ್ತಾರೆ. ಅದಕ್ಕೆ ಈಗ ಗ್ಲೋಬಲ್ ಟ್ರೆಂಡ್ ಏನೈತಿ, ರೈಟ್ ವಿಂಗ್ ಪೊಲಿಟಿಷಿಯನ್ಗಳನ್ನ ಪ್ರೆಸಿಡೆಂಟ್ಗಳು ಅಥವಾ ಪ್ರೈಮ್ ಮಿನಿಸ್ಟರ್ಗಳಾಗತ್ತಾರ. ಎಕ್ಸಾಂಪಲ್ ತಗೋರಿ, ಎಲ್ಲಿ ಬೇಕಾದಲ್ಲಿ ತೆಗೆದು ನೋಡ್ರಿ, ಬರೀ ರೈಟ್ ವಿಂಗ್ ಪೊಲಿಟಿಷಿಯನ್ಗಳು ಅದಾರ ಎಲ್ಲ ಕಡೆ. ಟ್ರಂಪ್ನು ರೈಟ್ ವಿಂಗ್ ಪೊಲಿಟಿಷಿಯನ್ ಅದಾರ.
ಆತತಾ ಇವು ಇದನ್ನು ಕ್ವಶನ್ ಕೇಳ್ತಾರೆ, ರಿಪಬ್ಲಿಕನ್ ಪಾರ್ಟಿಯೋ ಏನು ಡೆಮೋಕ್ರೇಟ್ ಅಂತ ಕೇಳ್ತಾರೆ ಟ್ರಂಪ್ ಅವ್ರು. ಈ ಥರ ಕ್ವಶನ್ಸು ಕೇಳತ್ತಾರ. ರಿಪಬ್ಲಿಕನ್ ಪಾರ್ಟಿ ನೋಡ್ರಿ, ಇದು ರೈಟ್ ವಿಂಗ್ ಪೊಲಿಟಿಕ್ಸ್ ಮಾಡುತ್ತೆ ಎಲ್ಲ ಕಡೆ. ಅವ್ರು ಯುರೋಪಿಯನ್ ಕಂಟ್ರೀಸು ಬೇಕಾದ್ರೆ ನೋಡ್ರಿ, ಎಲ್ಲ ಕಡೆ ರೈಟ್ ವಿಂಗ್ ಪೊಲಿಟಿಕ್ಸ್ ನಡೆದತಿ. ಏನು ರೈಟ್ ವಿಂಗ್ ಪೊಲಿಟಿಕ್ಸ್ ಅಂದ್ರೆ ಸಣ್ಣ ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ ವೀಸಾಗಳನ್ನು ಕ್ಯಾನ್ಸಲ್ ಮಾಡೋದಾಯ್ತು, ಇಮಿಗ್ರೆಂಟ್ಸ್ ಈಗ ನಮ್ಮ ಇಂಡಿಯಾದವ್ರಲ್ಲಿ ದುಡ್ಯಾಕೆ ಹೋಗಿರ್ತಾರಲ್ಲ ಅವ್ರ ವಿರುದ್ಧ ಏನು ಪ್ರೊಟೆಸ್ಟ್ ಮಾಡೋದು, ಅವ್ರನ್ನ ಹೊರಗೆ ಕಳಿಸೋದು, ಈ ಥರ ಮಾಡ್ತಿರ್ತಾರೆ ಎಲ್ಲ ಕಡೆ. ಇದು ಈಗ ನಡೆದತ್ತೆ. ಅರ್ಥತಾ ಇಲ್ಲಿಂದ ಇಲ್ಲಿ ಮಟ್ಟ ನಾವು ಲಿಬರಲಿಸಮ್ ಸೋಷಿಯಲಿಸಮ್ ಅಂದ್ರೆ ಏನು ಇವೆಲ್ಲ ಅರ್ಥ ಮಾಡ್ಕೊಂಡೆವು. ಹಂಗಂದ್ರೆ ಮಾರ್ಕ್ಸಿಸಮ್ ಎಲ್ಲಿಂದ ಬರ್ತೀರಿ ಇಲ್ಲ ಅಂತ ಕೇಳ್ಬೋದು ನೀವು. ಮಾರ್ಕ್ಸಿಸಮ್ ಏನೈತಲ್ಲ ಸೋಷಿಯಲಿಸಮ್ ಅದು ಒಂದು ಭಾಗ ಅಷ್ಟೇ. ಈಗ ಸೋಷಿಯಲಿಸಮ್ ಅಂತ ಒಂದು ಪಾರ್ಟ್, ಒಂದು ಟೈಪ್ ಅಂತೀವಲ್ಲ ಅದು ಮಾರ್ಕ್ಸಿಸಮ್. ಈ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಸೋಷಿಯಲಿಸಮ್ ಏನ್ ಮಾಡ್ತೈತಿ, ಸೋಷಿಯಲಿಸಮ್ ಅಥವಾ ಸಮಾಜವಾದ ಏನು ಹೇಳ್ತೈತಿ? ಸಮಾಜವಾದ ಏನು ಹೇಳಲ್ರಿ, ಏನು ಹೇಳ್ತೈತಿ? ಈಕ್ವಾಲಿಟಿ, ಸಮಾನತೆ ಬೇಕಂತಿತ್ತು. ಒಟ್ಟು ಸಮಾನತೆ ಈಕ್ವಾಲಿಟಿ ಇರ್ಬೇಕು, ಎಲ್ಲರೂ ಈಕ್ವಲ್ ಆಗಿರ್ಬೇಕು. ಏನಲ್ಲಿ ಫ್ರೀಡಮ್ ಬೇಕಾದ್ರೆ ಹಾಳಲ್ಲಿ, ಫ್ರೀಡಮ್ ಅಥವಾ ಸ್ವಾತಂತ್ರ್ಯ ಬೇಕಾದ್ರೆ ಇರಲಿಲ್ಲ ನಡೀತೈತಿ, ಆದರೆ ಸಮಾನತೆ ಕಂಪಲ್ಸರಿ ಇರ್ಬೇಕಂತೇಳಿ. ಅಂದಮೇಲೆ ಕಾರ್ಲ್ ಮಾರ್ಕ್ಸ್ ಅವ್ರು ಏನು ಹೇಳ್ತಾರಂದ್ರೆ ಸಮಾನತೆ ಇತ್ತಂದ್ರೆ ಆಬ್ವಿಯಸ್ಲಿ ಸ್ವಾತಂತ್ರ್ಯ ಇದ್ದೇ ಇರ್ತದೆ ಅಂತ ಅವರೊಂದು ಆರ್ಗ್ಯುಮೆಂಟ್ ಇರ್ತದೆ ಆ್ಯಕ್ಚುಲಿ. ಆದರೆ ಮಾರ್ಕ್ಸ್ ತಾವು ಏನು ಮಾಡ್ತಾನ, ಸಮಾಜವಾದರೊಳಗೆ ಬೇರೆ ಟೈಪ್ ತರ್ತಾನೆ. ಮಾರ್ಕ್ಸಿಸಮ್ ಅಂತಂದ್ರೆ ಏನು, ವೈಲೆನ್ಸ್ ಮುಖಾಂತರನ ಈ ಸಮಾನತೆಯನ್ನು ಸ್ಥಾಪಿಸೋದು ಅಂತ ಹೇಳ್ತಾನೆ ಮಾರ್ಕ್ಸಿಸಮ್. ಅದನ್ನ ಆಮೇಲೆ ಮಾರ್ಕ್ಸಿಸಮನ್ನು ಇವ್ರು ಬೇರೆ ಬೇರೆ ಥರ ಹೊಡಿತಾರ. ಯಾರು? ಸ್ಟಾಲಿನ್ ಅವ್ರು ಬೇರೆ ಥರ ಫಾಲೋ ಮಾಡ್ತಾರ. ಆಮೇಲೆ ಮಾವು ಜಿಡಾಂಗ್ ಅವ್ರು ಚೀನಾದೊಳಗೆ ರೆವಲ್ಯೂಷನ್ ಆಗುತ್ತಲ್ರಿ, ಇವರ ಬೇರೆ ಥರ ಫಾಲೋ ಮಾಡ್ತಾರೆ. ಅದನ್ನು ಇಲ್ಲಿ ಸ್ಟಾಲಿನ್ ಅವ್ರು ಏನು ಮಾಡ್ತಾರೆ, ವರ್ಕರ್ಸನ್ನು ಯೂಸ್ ಮಾಡ್ಕೋತಾರೆ. ಮಾವು ಜಿಡಾಂಗ್ ಅವರು ಅವು ಚೀನಾ ಒಳಗೆ ಎಲ್ಲಿ ವರ್ಕರ್ಸ್ ಇರ್ತಾರೆ ಅವಾಗ ಫಾರ್ಮರ್ಸನ್ನು ಯೂಸ್ ಮಾಡ್ಕೋತಾರೆ, ಅಥವಾ ಪೀಸೆಂಟ್ ರೈತರ ಚಳವಳಿ ಮುಖಾಂತರ ಇವರು ರೆವಲ್ಯೂಷನ್ ತರ್ತಾರೆ. ಮಾರ್ಕ್ಸಿಸಮ್ದ ಭಾಗವಾಗಿ ಮತ್ತು ಸ್ಟಾಲಿನಿಸಮ್ಮು ಮತ್ತು ಮಾವು ಜಿಡಾಂಗ್ದು ಚೀನಾ ರೆವಲ್ಯೂಷನ್ ಆಗುತ್ತೆ. ಮಾರ್ಕ್ಸಿಸಮ್ ಟೈಪ್ಸ್ ಅವು. ಸೋಷಿಯಲಿಸಮ್ ಟೈಪ್ ಯಾವುದು? ಮಾರ್ಕ್ಸಿಸಮ್. ಅರ್ಥತಾ? ಈಗ ಸೋಷಿಯಲಿಸಮ್ ಇನ್ನೊಂದು ಟೈಪ್ ಯಾವ್ದು ಹಂಗಂದ್ರೆ, ಸೋಷಿಯಲಿಸಮ್ ಇನ್ನೊಂದು ಟೈಪ್ ನಮ್ಮ ಇಂಡಿಯಾ ಯಾವ್ದು ಫಾಲೋ ಮಾಡ್ತೈತಿ? ಇಂಡಿಯಾನು ಸಮಾಜವಾದ ಆಗತ್ತಿತ್ತು ಆ್ಯಕ್ಚುಲಿ. ನೋಡ್ರಿಲ್ಲ ಪ್ರಿಯಂಬಲ್ ಒಳಗೆ ಏನೈತಿ, ಸೋಷಿಯಲಿಸ್ಟ್ ಅನ್ನೋ ವರ್ಡ್ ಯಾವಾಗ ಆ್ಯಡ್ ಮಾಡ್ತೀವಿ ನಾವು? 42ನೇ ತಿದ್ದುಪಡಿ ಮುಖಾಂತರ ಆ್ಯಡ್ ಮಾಡ್ತೀವಲ್ಲ ಸೋಷಿಯಲಿಸ್ಟ್ ಅನ್ನೋ ವರ್ಡ್, ಸಮಾಜವಾದ ಅನ್ನೋ ವರ್ಡ್. ಅದು ಹಂಗಂದ್ರೆ ನಮ್ಮ ಸಮಾಜವಾದ ಯಾವ್ದು ಹಂಗಂದ್ರೆ, ನಮ್ಮ ಸಮಾಜವಾದ ಡೆಮೊಕ್ರೆಟಿಕ್ ಸೋಷಿಯಲಿಸಮ್, ಡೆಮೊಕ್ರೆಟಿಕ್ ಅಥವಾ ನಾವು ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತೇವೆ. ಅದನ್ನು ಜವಾಹರ್ಲಾಲ್ ನೆಹರು ಅವ್ರು ಸ್ಟಾರ್ಟ್ ಮಾಡಿದ್ದು ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಅರ್ಥತಲ್ರಿ ಸೋಷಿಯಲಿಸಮ್ ಒಳಗೆ ಹೆಂಗೆ ಮಾರ್ಕ್ಸಿಸಮ್ ನಡ್ಬರ್ಕ್ ಏನೇನು ಡಿಫ್ರೆನ್ಸ್ ಅಂತೇಳಿ. ಅರ್ಥತ? ಹಂಗಂದ್ರೆ ಲಿಬರಲಿಸಮ್ ಅಥವಾ ಇದಕ್ಕೇನು ಇಲ್ಲಿ ಏನು ಮಾಡ್ತಿರ್ತಾರೆ ಅಂತ ಹೇಳಿದೆ ನಿಮ್ಗೆ, ಇವರು ಫ್ರೀಡಮ್ಮಿಗೆ ಅಥವಾ ಸ್ವಾತಂತ್ರ್ಯಕ್ಕೆ ಜಾಸ್ತಿ ಬೆಲೆ ಕೊಡ್ತಿರ್ತಾರೆ ಸಮಾನತೆಗಿಂತ. ಈ ನಿಮ್ಗೆ ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಸೋಷಿಯಲಿಸಮ್ ಯಾವ್ದು ಚಲೋ ರೀ ಹಂಗಂದ್ರೆ ನಿಮ್ಮ ಪ್ರಕಾರ? ಲಿಬರಲಿಸಮ್ ಚಲೋ ಏನು ಸೋಷಿಯಲಿಸಮ್ ಚಲೋ? ಈ ಥರ ಜಗಳ ಆಗ್ತಿರ್ತಲ್ಲ, ಯಾವುದೇ ಒಂದು ಎರಡು ಥೇರಿ ನಡ್ಬರ್ಕ್ ಜಗಳ ಆಗತ್ತಿದ್ರೆ ಆ್ಯಕ್ಚುಲಿ ಅವು ಎರಡು ಬ್ಲೆಂಡ್ ಆಗಿ ಇನ್ನೊಂದು ಥೇರಿ ಬಂದ್ಬಿಡ್ತದೆ. ಈಗ ನೀವು ಥಿಂಕ್ ಮಾಡ್ರಿ, ಈಗ ಲಿಬ್ರಲಿಸಮ್ ಐತಪ್ಪ, ಈ ದೇಶ ಲಿಬ್ರಲಿಸಮ್ ಫಾಲೋ ಮಾಡೋದು. ಲಿಬ್ರಲಿಸಮ್ ಅಂದ್ರೆ ಏನು? ಫ್ರೀಡಮ್ ಜಾಸ್ತಿ ಇಂಪಾರ್ಟೆಂಟ್ ಸಮಾನತೆಗಿಂತ, ಈಕ್ವಾಲಿಟಿಗಿಂತ. ಈ ಥರ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಹಂಗಂದ್ರೆ? ಈಗ ಫ್ರೀಡಮ್ ಕೊಟ್ಬಿಟ್ರೆ, ಫ್ರೀಡಮ್ ಅಂದ್ರೆ ಏನು? ಶಿಕ್ಷಿಕಂಗೆ ಯಾರು ಬೇಕಾದರೂ ಎಷ್ಟು ಬೇಕಾದ್ರೂ ದುಡಿಬೋದು, ಎಷ್ಟು ಬೇಕಾದ್ರೂ ದುಡ್ರಿ, ನೀವು ಮಾಡಿದ್ದು ನೀವೇ ತಿನ್ರಿ, ಅಷ್ಟು ಫ್ರೀಡಮ್ ಐತೆ ನಿಮಗೆ. ಆದರೆ ಇದು ಸಮಾನತೆಯನ್ನು ಹೆಂಗೆ ಇದು ಕಳ್ಕೊತೈತೆ ಅಂತಂದ್ರೆ, ಈಗ ಶಿಕ್ಷಕವ್ರಿಗೆ ದುಡ್ಯಾಕೆ ಬಿಟ್ರಿ ಅಂದ್ರೆ ಶ್ರೀಮಂತರಾಗೋರು ಶ್ರೀಮಂತ ಹಾಕೋತನ ಹೋಗ್ತಾರೆ. ಅವಾಗ ಏನಾಗುತ್ತೆ, ಶ್ರೀಮಂತರ ಮತ್ತು ರಿಚ್ ಅಥವಾ ಪುವರ್ ನಡ್ಬರ್ಕ ಡಿವೈಡ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಅಸಮಾನತೆ ಜಾಸ್ತಿ ಹಾಕೊಂತ ಹೋಗುತ್ತೆ. ನೀವು ಥಿಂಕ್ ಮಾಡಿರ್ಬೇಕು 1991ರಾಗ ನಮ್ಮ LPG ರಿಫಾರ್ಮ್ಸ್ ಆದಮೇಲೆ ಏನು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇನ್ನಷ್ಟು ಶ್ರೀಮಂತರಾಗತ್ತೆ. ಪ್ರೈವೇಟೈಸೇಷನ್ ಎಲ್ಲ ಓಪನ್ ಮಾಡಿಬಿಟ್ರಲ್ಲ, ಅವಾಗ ಗೋರ್ಮೆಂಟ್ದೆಲ್ಲ ಪ್ರೈವೇಟ್ದವ್ರು ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಈ ಹೆಂಗೆ BSNL ಎಂಡ್ ಆತಲ್ರಿ, BSNL ಹೋತು, ಜಿಯೋದವ್ರು ಹೆಂಗೆ ಇಡೀ ಡಾಮಿನೇಟ್ ಮಾಡಿದಾರಲ್ಲ, ಆ ಥರ ಏನಾಗುತ್ತೆ, ಸಮಾನತೆ ಕಡಿಮೆ ಹಾಕೋಂತ ಹೋಗುತ್ತೆ. ಶ್ರೀಮಂತರಾಗೋರು ಶ್ರೀಮಂತರ ಹಾಕೋತನ ಹೋಗ್ತಾರೆ. ಎಲ್ಲಿ? ಲಿಬ್ರಲಿಸಮ್ ಒಳಗೆ. ಅದು ಸೋಷಿಯಲಿಸಮ್ ಒಳಗೆ ಏನು ಪ್ರಾಬ್ಲಮ್ ಆಗುತ್ತೆ ಹಂಗಂದ್ರೆ, ಇಲ್ಲೇನಿರ್ತೈತಿ, ಸಮಾನತೆಗೆ ಇಂಪಾರ್ಟೆನ್ಸ್ ಕೊಡ್ಲಾಗ್ತಿರ್ತದೆ ಫ್ರೀಡಮ್ಕಿಂತ. ಫ್ರೀಡಮ್ ಅಂದ್ರೆ ಏನು? ಎಟ್ ಬೇಕಾದ್ರೆ ದುಡಿರಿ ಅಂತಿರ್ತಾರೆ ಕರೆ. ಆದ್ರೆ ವಾಪಸ್ ದುಡ್ದಿದ್ದನ್ನೆಲ್ಲ ವಾಪಸ್ ಈಕ್ವಾಲಿಟಿ ಮುಖಾಂತರ, ಸಮಾನತೆ ಮುಖಾಂತರ ಹಂಚಿಬಿಡ್ತೀವಿ ಅಂತಾರೆ ಅವರು. ಈಗ ಶಿಸ್ತಾಗ ದುಡಿರಿ, ನೀವು ದುಡಿಯೋರು ದುಡಿರಿ, ಉಳ್ಕಿದೆಲ್ಲ ಸೇರಿಸಿ ವಾಪಸ್ ನಾವು ಎಲ್ಲರ ನಡ್ಬರ್ಕ್ ಹಂಚಿಬಿಡ್ತೀವಿ, ಸಮಾನತೆಯನ್ನು ಮಾಡಿಬಿಡ್ತೀವಿ ಅಂತ. ಇಲ್ಲೇನು ಪ್ರಾಬ್ಲಮ್ ಆಗುತ್ತೆ ಹಂಗಂದ್ರೆ, ಈಗ ದುಡಿಯವ ನಾ ದುಡಿದು ಬೇರೆದವ್ರಿಗೆ ಹಂಚೋದೇ ಇತ್ತಂದ್ರೆ ಅದನ್ನು ನಾ ಯಾಕೆ ದುಡಿತೀನಿ ಅಂತೀವಿ ನಾವು. ಅವಾಗೇನಾಗುತ್ತೆ, ಇನೋವೇಷನ್ ಇದು ಕೊರತೆ ಆಗುತ್ತೆ. ಇಲ್ಲಿ ಇನೋವೇಷನ್ ಅನ್ನೋ ಅಥವಾ ಮುಂದಕ್ಕೆ ಹೋಗಲ್ಲ ಈ ಕಂಟ್ರಿ, ಇನೋವೇಷನ್ ಆಗಲ್ಲ. ಈಗ ನೀವು ಏನಾರು ದುಡಿತೀರಿ ಅಥವಾ ಏನೋ ಮಾಡ್ತೀರಿ ಅಂದ್ರೆ ನಿಮಗೆ ಅದರಿಂದ ಬೆನಿಫಿಟ್, ಎಲ್ಲರಿಗೂ ಬೆನಿಫಿಟ್ ಅದರಿಂದ ಆಕತ್ತಂತಂದ್ರೆ ನೀವು ಯಾಕೆ ದುಡಿತೀರಿ? ಈ ಥರ ಇವೆರಡರ ನಡುವೆ ಪ್ರಾಬ್ಲಮ್ ನಡ್ದಿರ್ತದೆ. ಇವೆರಡರ ನಡುವೆ ಪ್ರಾಬ್ಲಮ್ ನಡೆದಾಗನೇ ಇವೆರಡರ ಬ್ಲೆಂಡ್ ಆಗಿ ಇವೆರಡರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಅಂತ ತೊಗೊಂಡೆ ಹೊಸ ಥಿಯರಿ ಬರೋದು ಯಾವಾಗಲೂ. ಇಲ್ಲಿ ಏನಾಗ್ಬಿಡ್ತೈತಿ, ಇಲ್ಲಿ ಏನಾಗತ್ತೈತಿ, ಅಸಮಾನತೆ ಆಗತ್ತೆ, ಈಕ್ವಾಲಿಟಿ ಇಲ್ಲಿ ಅಸಮಾನತೆ ಆಗತ್ತೈತಿ. ಆದರೆ ಇನೋವೇಷನ್ ಆಯ್ತು, ಕಂಟ್ರಿ ಗ್ರೋತ್ ಆಯ್ತೆಲ್ಲ ಚಲೋ ಐತಿ, ಆದ್ರೆ ಸಮಾನತೆ ಇಲ್ಲ, ಇನ್ಇಕ್ವಾಲಿಟಿ ಜಾಸ್ತಿ ಆಗತ್ತೆ. ಹಂಗಂದ್ರೆ ಏನು ಮಾಡ್ಬಿಡೋದು, ಇದ್ರಾನು ಇಂಪಾರ್ಟೆಂಟ್ ಫೀಚರ್ ಏನದಲ್ಲ, ಇದೇ ಹಂಚಿಕೆ ಐತಲ್ಲ, ಹಂಚಿಕೆ ಸಣ್ಣ ಮಟ್ಟಕ್ಕೆ ಹಂಚಿಕೆ ತಂದು ಸೇರಿಸ್ಕೊಂಡ್ಬಿಡೋದು ಇಲ್ಲಿ. ಅಂದರೆ ವೆಲ್ಫೇರ್ ಸ್ಟೇಟ್ ಅಂತ ಗೊತ್ತೇನ್ರಿ? ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಇಲ್ಲೇ ಬರ್ತದೆ. ಏನು ಇವ್ರೇನು
ಹಂಚ್ತಿರ್ತಾರಲ್ಲ ವಾಪಸ್ ಹಂಗೆ ಸೇಮ್. ಈಗ ಬಿಸ್ನೆಸ್ ಮ್ಯಾನ್ಗಳು ನೀವು ದುಡ್ರಿ ನಿಮ್ಮ ಫ್ರೀಡಮ್ ಕಂಪಲ್ಸರಿ ಫ್ರೀಡಮ್ ಕೊಟ್ಬಿಡೋದು, ಎಷ್ಟು ಬೇಕಾದ್ರೆ ದುಡ್ಡಿರಿ. ಆದ್ರೆ ನಿಮ್ಗೆ ಏನಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತಲ್ಲ, CSR ಫಂಡ್ಸ್ ಇಷ್ಟು ಕೊಟ್ಟು ನೀವು 2% ನಿಮ್ಮ ಪ್ರಾಫಿಟ್ದಾಗ 2% ಸೊಸೈಟಿ ಮೇಲೆ ಖರ್ಚು ಮಾಡ್ಬೇಕಾಗುತ್ತೆ. ಅದನ್ನ ವೆಲ್ಫೇರ್ ಸ್ಟೇಟ್ ಅಂತೀವಿ. ಅಥವಾ ನಮ್ಮ ಗೌರ್ಮೆಂಟ್ನು ಸೊಸೈಟಿ ಮೇಲೆ ಖರ್ಚು ಮಾಡ್ತೈತಿ. ಇವ್ರ ಮುಖಾಂತರ ಟ್ಯಾಕ್ಸ್ ತೊಗೊಂಡು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತೀವಲ್ಲ, ಅದನ್ನು ಟ್ಯಾಕ್ಸ್ ಯೂಸ್ ಮಾಡ್ಕೊಂಡು ವೆಲ್ಫೇರ್ ಸ್ಟೇಟಾಗಿ ಗೌರ್ಮೆಂಟ್ನು ವೆಲ್ಫೇರ್ ಪ್ರೋಗ್ರಾಮ್ಸನ್ನು ರನ್ ಮಾಡ್ತದೆ. ಏನಾತಿಲ್ಲಿ ಎರಡು ಥೇರಿಗಳು ಯಾವ್ಯಾವ ಇಂಪಾರ್ಟೆಂಟ್ ಅಥವಾ ಇದರದ ಥೇರಿ ಪೂರ್ತಿ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡೋ ಬದಲಿ ಇದ್ರಾನು ಚಲೋ ಫೀಚರ್ಸ್ ಅಂತ ತೊಗೊಂಡು ಇನ್ನೊಂದು ಥೇರಿ ಸ್ಥಾಪನೆ ಆಗುತ್ತೆ. ಇದಕ್ಕೂ ನಾವು ಇನ್ನೊಂದು ಅಂತೇವೆ. ಇದು ನಾವು ನೆಕ್ಸ್ಟ್ ಕ್ವಶನ್ದಾಗ ಐತದ ಅಂತ ಇಷ್ಟೆಲ್ಲ ಹೇಳೋ ನೀಡಿತ್ತು ಅಂತ ಅನ್ಕೊಂಡಿದ್ದಿಲ್ಲ ನಾನು. ಆದರೆ ನಿಮ್ಗೆ ಒಂದು ಬೇಸಿಕಲಿ ಐಡಿಯಾ ಬತ್ತಂತ ಅನ್ಕೊಂಡಿನಿ. ಜಗತ್ತಿನಾಗ ಏನೇನು ನಡೆಯತೈತಿ, ಯಾವ್ಯಾವುದನ್ನು ನಾವು ಹೆಂಗೆ ಲಿಂಕ್ ಮಾಡ್ಬೇಕು, ಯಾವ ಥರ ನಮ್ಮ ಪರ್ಸ್ಪೆಕ್ಟಿವ್ ಇರ್ಬೇಕು ಜಗತ್ತು ನೋಡೋದು ಅನ್ನೋದನ್ನು ನಿಮ್ಗೆ ಅರ್ಥ ಆತ ಅಂತ ಅನ್ಕೊಂಡಿನಿ ನಾನು. ಏನು ನೋಡ್ರಿ, ಅದನ್ನು ಹೇಳೋ ಉದ್ದೇಶನೂ ಇತ್ತು ನಮ್ಗೆ. ಕಾರ್ಲ್ ಮಾರ್ಕ್ಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಕ್ಲಾಸ್ ಸ್ಟ್ರಗಲ್ ವಿಚ್ ಆನ್ ಆಫ್ ದ ಫಾಲೋಯಿಂಗ್ ಥಿಯರೀಸ್ ಅಂತ ಕೊಟ್ರೆ. ಈ ಕಾರ್ಲ್ ಮಾರ್ಕ್ಸ್ ಯಾವ ಥಿಯರಿ ಯೂಸ್ ಮಾಡ್ತೀರ ಅಂತ ಕೊಟ್ರೆ, ಇಂಪೀರಿಯಲ್ ಲಿಬರಲಿಸಮ್ ಅಂದ್ಕೊಳ್ಳಿ ತೆಗೆದು ಹೋಗ್ಬಿಡ್ಬೇಕು ನೀವು. ಲಿಬರಲಿಸಮ್ ಯಾರ್ದು? ಈಚೆ ಕಡೆ ಕಾರ್ಲ್ ಮಾರ್ಕ್ಸ್ ವಿರೋಧ ಮಾಡ್ತಿದ್ರು ಅದನ್ನು. ಎಕ್ಸಿಸ್ಟೆನ್ಷಿಯಲಿಸಮ್ ಇದು ತಪ್ಪೈತಿ, ಇದು ಸಾರ್ತೆ ಅವ್ರದ್ದು. ಇದು ಓದ್ರಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ ಎಕ್ಸಿಸ್ಟೆನ್ಷಿಯಲಿಸಮ್. ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಅಲ್ಲ, ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅದು ಇದೇ ಹೇಳೋದು. ನಾಗಳು ಹೇಳಿದ್ನಲ್ಲಿ ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂದ್ರೆ ಡೈಲೆಕ್ಟಿಕ್ ಐಡಿಯಲಿಸಮ್ ಬೇರೆ, ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಬೇರೆ. ಡೈಲೆಕ್ಟಿಕ್ ಮೆಟೀರಿಯಲಿಸಮ್ ಅಂದ್ರೆ ಈಗ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಏನೈತಿ, ಫಸ್ಟ್ ನೀವೇನು ಮಾಡತ್ತಿದ್ರೆ ಸೈಕಲ್ ಇತ್ತು ಅನ್ಕೋರಿ. ಈಗ ಸೈಕಲ್ ಐತಿ, ಸೈಕಲ್ ಒಂದು ಐಡಿಯಾ ಅನ್ಕೋರಿ. ಐಡಿಯಾ ಅಲ್ಲ, ಇದೊಂದು ಮಟೀರಿಯಲ್. ಸೈಕಲ್ ಒಂದು ಮಟೀರಿಯಲ್ ಅಲ್ಲ, ಮಟೀರಿಯಲ್ ಅದು. ಡೈಲೆಕ್ಟಿಕ್ಸ್ ಅಂದ್ರೆ ಏನು? ಈಗ ಸೈಕಲ್ದ ಪ್ರಾಬ್ಲಮ್ ಏನೇನು? ದೂರ ಹೋಗೋಕ್ಕಾಗತ್ತಾ? ಇಲ್ಲ. ಆಲ್ಮೋಸ್ಟ್ ಏನದು ಭಾಳ ಲಾಂಗ್ ಡ್ರೈವ್ ಮಾಡೋಕ್ಕಾಗಲ್ಲ, ದೊಡ್ಡ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ, ಮತ್ತು ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗಲ್ಲ. ಸ್ಪೀಡ್ ಇಲ್ಲ ಮತ್ತು ದೂರ ಹೋಗೋಕ್ಕಾಗಲ್ಲ. ಏನಾಯ್ತು, ಈ ಮಟೀರಿಯಲ್ಗೆ ಏನು ಕೌಂಟರ್ ಆ್ಯಕ್ಟ್ ಆತಲ್ಲ, ಇದು ಥೀಸಿಸ್ ಅನ್ಕೋರಿ. ಇದು ಥೀಸಿಸ್, ಇದು ಆ್ಯಂಟಿಥೀಸಿಸ್ ಅಂದ್ರೆ ಏನೇನು ಪ್ರಾಬ್ಲಮ್ ಅದಾವ ಕಂಡು ಹಿಡಿತಾರೆ. ಇವೆರಡೂ ಸೇರಿ ಏನಾಗುತ್ತೆ, ಸೈಕಲ್ ಒಳಗನ್ನ ನಾವು ಟೈಮ್ ಮತ್ತು ಡಿಸ್ಟೆನ್ಸನ್ನು ಕವರ್ ಮಾಡುವಂಗೆ ಬೈಕ್ ತಂದೇವಲ್ಲ, ಆಮೇಲೆ ಅದನ್ನ ಬೈಕ್ ಮಾಡ್ತೇವೆ. ಬೈಕ್ ಒಳಗೆ ಏನೇನು ಕವರ್ ಅದು? ಇದು ಹೊಸ ಥೀಸಿಸ್ ಆತ. ಈಗ ಬೈಕ್ ಒಳಗೆ ಏನು ಕವರ್ ಆತ? ಸ್ಪೀಡಾಗಿ ಹೋಗ್ಬೋದು ಮತ್ತು ಟೈಮು ಕವರ್ ಆತಿಲ್ಲ. ಈಗ ಇದಕ್ಕೆ ಆ್ಯಂಟಿಥೀಸಿಸ್ ಏನು? ಈಗ ಮಟೀರಿಯಲಿಸಮ್ಗೆ ಆ್ಯಂಟಿಥೀಸಿಸ್ ಏನು ರೀ? ಇದು ಬೈಕಿಗೆ ಆ್ಯಂಟಿಥೀಸಿಸ್ ಏನು ಹಂಗಂದ್ರೆ, ಇಲ್ಲಿ ಸ್ಪೀಡು ಕವರ್ ಆತ, ಟೈಮು ಕವರ್ ಆತು. ಇವೆರಡರ ನಡುವೆ ಬ್ಲೆಂಡ್ ಆಗಿ ಇನ್ನೊಂದು ಐಡಿಯಾ ಬಂತು, ಇನ್ನೊಂದು ಮಟೀರಿಯಲ್ ಬಂತು. ಇಲ್ಲೇನಾಯ್ತು, ಫ್ಯಾಮಿಲಿ ಹೋಗೋಕ್ಕಾಗತ್ತಾನ? ಒಂದು ಬೈಕ್ನಾಗ ಎಷ್ಟು ಜನ ಹೋಗ್ಬೋದು? ಭಾಳ ಆದ್ರೆ 2 ಅಥವಾ 3 ಜನ ಹೋಗ್ಬೋದು. ಹಂಗಂದ್ರೆ ಇಲ್ಲಿ ಫ್ಯಾಮಿಲಿ ಕೂಡಿ ಹೋಗೋಕ್ಕಾಗಲ್ಲ. ಅದ್ರ ಸಂಬಂಧ ಇವೆರಡು ಸೇರಿ ಏನಾಯ್ತು, ಕಾರ್ ಬಂತು. ಕಾರ್ ಒಳಗೆ ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ಬೋದು. ಅರ್ಥತ್ಲಾ? ಈ ಥರ ಒಂದು ಹಿಸ್ಟ್ರಿ, ಒಂದು ಇತಿಹಾಸ ಏನೈತಲ್ಲ, ಇತಿಹಾಸ ಹೆಂಗೆ ಮೂವ್ಮೆಂಟ್ ಆಗುತ್ತಂತ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರಂದ್ರೆ, ಮೂವ್ಮೆಂಟ್ ಆಗೋದೇ ಇದೇನು ಮಟೀರಿಯಲ್ದ ಥೀಸಿಸ್, ಆ್ಯಂಟಿಥೀಸಿಸ್, ಸಿಂಥೆಸಿಸ್. ಇದೇನ ಥೀಸಿಸ್ ಅಂದ್ರೆ ಸೈಕಲ್ ಅನ್ನೋದು ಒಂದು ಥೀಸಿಸ್. ಇದರೊಳಗೆ ಪ್ರಾಬ್ಲಮ್ಸನ್ನು ಹುಡುಕಾಡೋದು ಆ್ಯಂಟಿಥೀಸಿಸ್. ಅವು ಪ್ರಾಬ್ಲಮ್ಸ್ ಹುಡುಕಾಡಿ ಇಬ್ಬರು ನಡ್ಬರ್ಕ್ ಒಂದು ಸೊಲ್ಯೂಷನ್ ಕೊಡೋದೇ ಸಿಂಥೆಸಿಸ್. ಅರ್ಥತಾ? ಇದ್ರದ್ದು ಆ್ಯಂಟಿಥೀಸಿಸ್ ಏನು? ಫ್ಯಾಮಿಲಿ ಮೆಂಬರ್ ಎಲ್ಲರೂ ಗ್ರೂಪಾಗಿ ಹೋಗೋಕ್ಕಾಗಲ್ಲ, ಅವಾಗ ಬರೋದೇ ಕಾರ್. ಇದು ಸಿಂಥೆಸಿಸ್. ಅರ್ಥತಲ್ಲ? ಹಿಸ್ಟ್ರಿ ಹಿಂಗೆ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರು. ಇತಿಹಾಸ ಹಿಂಗೆ ಮೂವ್ಮೆಂಟ್ ಆಗುತ್ತೆ. ಒಂದು ಮಟೀರಿಯಲ್ ಬರ್ತೈತಿ, ಆ ಮಟೀರಿಯಲ್ ಪ್ರಾಬ್ಲಮ್ ಬರ್ತೈತಿ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಇನ್ನೊಂದು ಮಟೀರಿಯಲ್ ಬರ್ತೈತಿ, ಮತ್ತು ಇದ್ರ ಪ್ರಾಬ್ಲಮ್ ಹುಡುಕಾಡ್ತೇವೆ, ಮತ್ತು ಅದ್ರ ಸೊಲ್ಯೂಷನ್ ಹುಡುಕಾಡ್ತೇವೆ. ಹಿಂಗೆ ಮಾಡ್ಕೋತಾನ ಇತಿಹಾಸ ಮೂವ್ಮೆಂಟ್ ಮುಂದೆ ಹೊಂಟೈತೆ ಅಂತ ಹೇಳ್ತಾರೆ ಯಾರು? ಕಾರ್ಲ್ ಮಾರ್ಕ್ಸ್ ಅವರು. ಇದಕ್ಕೆ ನಾವೇನು ಕರಿತೀವಿ? ಡೈಲೆಕ್ಟಿಕ್ ಮಟೀರಿಯಲಿಸಮ್ ಅಂತ ಕರಿತೀವಿ. ಮಟೀರಿಯಲ್ ಅಂದ್ರೆ ಗೊತ್ತಾತಲ್ಲ, ಡೈಲೆಕ್ಟಿಕ್ಸ್ ಅಂದ್ರೆ ಏನು? ಒಂದು ಐಡಿಯಾ ವಿರುದ್ಧ ಇನ್ನೊಂದು ಐಡಿಯಾ ಕ್ಲಾಶ್ ಆಗಿ ಅದರಿಂದ ಮತ್ತೊಂದು ಐಡಿಯಾ ಹುಟ್ಟೋದು. ಈಗ ಮತ್ತೆ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ, ಕಾರ್ ಒಳಗೆ ಏನಾಗುತ್ತೆ, ದೊಡ್ಡ ಗೂಡ್ಸನ್ನು ಮಾಡೋಕ್ಕಾಗುತ್ತಾ? ಇಲ್ಲ. ಅಥವಾ ನಾವು ಸಮುದ್ರದಾಗ ಹೋಗೋಕ್ಕಾಗುತ್ತಾ? ಸಮುದ್ರ ಅಥವಾ ನದಿ ದಾಟಕ್ಕಾಗುತ್ತಾ? ಇಲ್ಲ. ಆ ಟೈಮ್ದಾಗ ಬರೋದೇ ಏನದು? ಶಿಪ್ ಸಿಸ್ಟಮ್. ಶಿಪ್ ಸಮುದ್ರದಾಗ ಅಥವಾ ಇದ್ರಾಗ ಹೋಗ್ಬೇಕಂದ್ರೆ ಶಿಪ್ ಬರ್ತೈತಿ, ಹೊಸ ಐಡಿಯಾ ಬರ್ತೈತಿ. ಆ್ಯಂಟಿಥೀಸಿಸ್ ಇನ್ನೊಂದು ಸಿಂಥೆಸಿಸ್ ಬಂತು. ನೀವೇನಾಗುತ್ತೆ, ದೊಡ್ಡ ಗೂಡ್ಸ್ ಟ್ರಾವೆಲ್ ಆಗೋಕ್ಕಾಗಲ್ಲ, ಅದಕ್ಕೆ ಟ್ರಕ್ ಬರ್ತೈತಿ. ಅದ್ರದ್ದಲ್ಲ ಈ ಥರ ಮೂವ್ಮೆಂಟ್ ಹಾಕೋದು ಹೋಗೈತಿ. ಇಲ್ಲಿ ಸಣ್ಣ ಎಕ್ಸಾಂಪಲ್ ಹೇಳಿದೆ ನಾನು ಇಷ್ಟ ನಿಮ್ಗೆ. ಹಂಗೆ ನೋಡಿದ್ರೆ ಎಲ್ಲ ಇಡೀ ಜಗತ್ತೇ ಈ ಥರ ಮೂವ್ಮೆಂಟ್ ಆಗೈತೆ ಅಂತ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಅವರು. ಡೈಲೆಕ್ಟಿಕ್ ಮಟೀರಿಯಲಿಸಮ್ ಮುಖಾಂತರ ಇವರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ? ಕ್ಲಾಸ್ ಸ್ಟ್ರಗಲನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಅದೇ ಕ್ಲಾಸ್ ಸ್ಟ್ರಗಲ್ಲು ಹಂಗೆ ಅಂತ ಹೇಳ್ತಾರೆ ಅವರು. ಈಗೇನು ರಾಜಾರ ಮತ್ತು ಕಿಂಗ್ ಮತ್ತು ಫ್ಯೂಡಲ್ ಸಿಸ್ಟಮ್ ಇತ್ತಲ್ಲ, ಫ್ಯೂಡಲ್ ಸಿಸ್ಟಮ್ ಇದ್ದಾಗ ಜನ ಮತ್ತು ಇವ್ರು ಹೊಡೆದಾಡಿ ಇನ್ನೊಂದು ಹೊಸ ಸಿಸ್ಟಮ್ ತಂದ್ರೆ, ಡೆಮೋಕ್ರಸಿ ತಂದ್ರೆ. ಅರ್ಥ ಆಗುತ್ತಲ್ಲ ನಿಮ್ಗೆ? ಇದೇ ಹೆಂಗೆ ಕ್ಯಾಪಿಟಲಿಸ್ಟ್ ಮತ್ತು ವರ್ಕರ್ಸ್ ನಡ್ಬರ್ಕ್ ಸೇರಿ ಆಮೇಲೆ ಏನು ಬರುತ್ತೆ? ಸೋಷಿಯಲಿಸಮ್ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಎಷ್ಟು ಅರ್ಥ ಆಗತ್ತೆ ಗೊತ್ತಾಗೋಲ್ತಂಗೆ. ಆದರೆ ಎಕ್ಸಾಂಪಲ್ ಕೊಟ್ಟು ಹೇಳತ್ತೀನಿ ನಾನು ನಿಮ್ಗೆ. ಆದರೆ ಅವ್ರು ಕೇಳತ್ತಾರೆ, ಇಲ್ಲಂತಂದ್ರೆ ನನಗೂ ಹೇಳೋ ನೀಡಿರಲಿಲ್ಲ, ಆದ್ರೆ ನಿಮಗೆ ಕೇಳಕತ್ತಾರ ಅವರು. ಅದ್ರ ಸಂಬಂಧ ಹೇಳತ್ತೀವಿ. ಕಾರ್ಲ್ ಮಾರ್ಕ್ಸ್ ಅವರ ಕೆಳಗಿನ ಯಾವ ಸಿದ್ಧಾಂತ ನೇರವಾಗಿ ವರ್ಗ ಸಂಘರ್ಷ ಪ್ರಕ್ರಿಯೆಯನ್ನು ವಿವರಿಸುತ್ತದೆ ಅಂತ? ವರ್ಗ ಸಂಘರ್ಷ ಪ್ರಕ್ರಿಯೆ ವಿವರಿಸುವುದು ಯಾವುದು? ದ್ವಂದ್ವಾತ್ಮಕ ಭೌತವಾದ ಅಂತೇವೆ ನೋಡ್ರಿ.
ದ್ವಂದ್ವಾತ್ಮಕ ಅಂದ್ರೆ ಗೊತ್ತಾಗತ್ತಲ್ಲ, ಡೈಲೆಕ್ಟಿಕ್ ಮಟೀರಿಯಲಿಸಮ್. ಭೌತವಾದ ಅಂದ್ರೆ ಮಟೀರಿಯಲ್ ಹೆಂಗೆ ಎವಾಲ್ವ್ ಆಗುತ್ತೆ, ಒಂದು ಇತಿಹಾಸ ಎವಾಲ್ವ್ ಆಗೋದು ಹೆಂಗೆ ಅಂತ ಹೇಳಿದ್ದ ಈ ಮುಖಾಂತರ ಅವ್ರು. ವರ್ಗ ಸಂಘರ್ಷವನ್ನು ಇದ್ರ ಮುಖಾಂತರನೇ ಹೇಳ್ತಾರೆ ಅವ್ರು. ಇನ್ನು ನೋಡ್ರಿ, ಈ PYQ ಜಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ವರ್ಗ ಸಂಘರ್ಷ ಕಾಲ್ ಮಾರ್ಕ್ಸೋದವ್ರದ್ದು ಕೊಟ್ಟ ಈ ಆಪ್ಷನ್ನಾಗೂ ವರ್ಗ ಸಂಘರ್ಷ ಎಲ್ಲ ಐತೆ ನೋಡ್ರಿ, ಮಾರ್ಕ್ಸ್ ಅವ್ರದ್ದು ಅಷ್ಟ ಅದು ಆ್ಯಕ್ಚುಲಿ. ಅತ್ತತಾ ಈ ನೆಕ್ಸ್ಟ್ ನೋಡ್ರಿ, ಭಾರತ ಕೆಳಗಿನ ರಾಷ್ಟ್ರಪತಿ ಯಾರು ಕೆಲವು ಅವಧಿ ನಾಮ್ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅಂತ. ನಾಮ್ ಅಥವಾ ನಾವೇನಂತೀವಿ ಅಲಿಪ್ತ ಚಳುವಳಿ ಯಾರಾಗಿದ್ರು ಅಂತ ಕೊಟ್ರೆ, ಇದು ಆ್ಯಕ್ಚುಲಿ ಯಾರಾಗಿದ್ರು ಅವಾಗ ಪ್ರಧಾನ ಕಾರ್ಯದರ್ಶಿ ನಮ್ಮ ರಾಷ್ಟ್ರಪತಿಗಳು ಯಾರಿದ್ರು? ಜ್ಞಾನಿ ಜೈಲ್ ಸಿಂಗ್. ಅಂದ್ರೆ ನಮ್ಮ ಇಂಡಿಯಾಕ್ಕೆ ಇದು ಬಂದಾಗ, ಇಂಡಿಯಾಕ್ಕೆ ಸೆಕ್ರೆಟರಿ ಜನರಲ್ ಆಗಕ್ಕೆ ಬಂದಾಗ ಅವಾಗ 7th ಇದಿರುತ್ತೆ ರೀ, 7th ನ್ಯಾಮ್ ಅಂತ ಇರುತ್ತೆ. 7th ನ್ಯಾಮ್ ಸಮಿಟ್ ನ್ಯೂ ದಿಲ್ಲಿ ಒಳಗೆ ಬಂದಾಗ ಅವಾಗ ಯಾರಿದ್ರು ಪ್ರೆಸಿಡೆಂಟ್, ಅವರ ಅದ್ರ ಸೆಕ್ರೆಟರಿ ಜನರಲ್ ಇರ್ತಾರೆ. ಅವಾಗ ಯಾರಿದ್ರು? ಜ್ಞಾನಿ ಜೈಲ್ ಸಿಂಗ್ ಅವರಿದ್ರು. ಜ್ಞಾನಿ ಜೈಲ್ ಸಿಂಗ್ ಬಗ್ಗೆ ಇಂಪಾರ್ಟೆಂಟ್ ನಿಮ್ಗೆ ಹೇಳೋದಾದ್ರೆ, ಇವರು ಪಂಜಾಬದ ಚೀಫ್ ಮಿನಿಸ್ಟರ್ ಇದ್ರು, ಆಮೇಲೆ ಯೂನಿಯನ್ ಹೋಮ್ ಮಿನಿಸ್ಟರ್ ಇದ್ರು, ಆಮೇಲೆ ರಾಷ್ಟ್ರಪತಿ ಭವನಿಗೆ ರಾಷ್ಟ್ರಪತಿಗಳಾಗಿ ಬರ್ತಾರೆ. ಅರ್ಥತಾ? ಸರ್ವಪಲ್ಲಿ ರಾಧಾಕೃಷ್ಣ ಬಗ್ಗೆ ಕೇಳಿಬಿಟ್ಟಿರ್ತಾರೆ ನೀವು, ಟೀಚರ್ಸ್ ಡೇ ಆಯ್ತು, ಆಮೇಲೆ 2nd ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅಮಂಗ್ ದ ಫಾಲೋಯಿಂಗ್ ಪ್ರೆಸಿಡೆಂಟ್ ಆಫ್ ಹೂ ಅಮಂಗ್ ದ ಫಾಲೋಯಿಂಗ್ ಆರ್ ಸೆಕ್ರೆಟರಿ ಜನರಲ್ ಆಫ್ ನಾನ್ ಅಲೈನ್ಮೆಂಟ್ ಫಾರ್ ಸಮ್ ಪೀರಿಯಡ್ ಅಂತ ಐತಿ. ಯಾರು? ಜ್ಞಾನಿ ಜೈಲ್ ಸಿಂಗ್ ಅವರು. ಅರ್ಥತಾ? ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಬಂದೈತೆ ಅಂತ ಇದನ್ನ ಹಾಕಿನ್ರಿ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹಳೆ ಫ್ಯಾಕ್ಟ್ ಅದು, ನೆನಪಿಟ್ಟುಕೊಳ್ಳಿ ನಡೀತಿತ್ತು. ಏನದು? ವಿತ್ ರೆಫರೆನ್ಸ್ ಟು ಸೈಮನ್ ಕಮಿಷನ್ ರೆಕಮೆಂಡಿಂಗ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಐತೆ. ಇಟ್ ರೆಕಮೆಂಡೆಡ್ ದ ರಿಪ್ಲೇಸ್ಮೆಂಟ್ ಆಫ್ ಡಯಾರ್ಕಿ ವಿತ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ದ ಪ್ರೊವಿನ್ಸಸ್. ನಾನು ಏನು ಹೇಳಿದೆ ನಿಮ್ಗೆ? ಸೈಮನ್ ಕಮಿಷನ್ ಮತ್ತೆ ಕೇಳ್ತಾರೆ ಅಂತ ಹೇಳಿದ್ನ, ಸ್ಟ್ಯಾಟ್ಯೂಟರಿ ಕಮಿಷನ್ ಅಂತ ಅಲ್ಲಿ ಕೇಳಿದ್ರು, ಇಲ್ಲಿ ಸೈಮನ್ ಕಮಿಷನ್ ಅಂತ ಕೇಳಾರಲ್ಲ 1927. ಇಟ್ ರೆಕಮೆಂಡೆಡ್ ದ ರಿಪ್ಲೇಸ್ಮೆಂಟ್ ಆಫ್ ಡಯಾರ್ಕಿ ವಿತ್ ರೆಸ್ಪಾನ್ಸಿಬಲ್ ಇನ್. ಹೌದು, ಈ ಡಯಾರ್ಕಿನ ಎಲ್ಲಿ ಅಬಾಲಿಷ್ ಮಾಡಂತ ಹೇಳಿದ್ರು ಅವರು? ಪ್ರೊವಿನ್ಸಸ್ ಒಳಗೆ ಅಬಾಲಿಷ್ ಮಾಡಿ ಸೆಂಟ್ರಲ್ ಲೆವೆಲ್ದಾಗ ಇಂಟ್ರೊಡ್ಯೂಸ್ ಮಾಡಂತ. ಇದು ಸೈಮನ್ ಕಮಿಷನ್ ಹೇಳ್ತೇನೆ ರೀ, 1935 ಆಕ್ಟ್ ಇದು ಹೇಳೈತಿ. ಆದ್ರೆ ಇದನ್ನು ಇವ್ರು ಹೇಳಿದ್ದು ಕರೆಕ್ಟ್ ಐತೆ. ಅದು ಹೆಂಗೆ? ಇಟ್ ರೆಕಮೆಂಡೆಡ್ ದ ರಿಪ್ಲೇಸ್ಮೆಂಟ್ ಆಫ್ ಡಯಾರ್ಕಿ ವಿತ್ ರೆಸ್ಪಾನ್ಸಿಬಲ್ ಪ್ರೊವಿನ್ಸಸ್ಸಿಗೆ ಏನದ ಇದನ್ನು ಕೊಟ್ಬಿಟ್ರಿ, ಅವ್ರಿಗೇನು ಹಿಂಗೆ ಟ್ರಾನ್ಸ್ಫರ್ಡ್ ರಿಸರ್ವ್ಡ್ ಅಂತ ಮಾಡಿ ಹಿಂಗೆ ಮಾಡಿಬಿಡ್ರಿ, ಕಂಪ್ಲೀಟ್ ಪ್ರೊವಿನ್ಸಸ್ಸಿಗೆ ಸೆಲ್ಫ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕೊಟ್ಬಿಡ್ರಿ ಅಂತ ಹೇಳಿ ಸೈಮನ್ ಕಮಿಷನ್ ರೆಕಮೆಂಡೇಶನ್ ಮಾಡ್ತೈತಿ. ಇಟ್ ಪ್ರಪೋಸ್ಡ್ ದ ಸೆಟ್ಟಿಂಗ್ ಅಪ್ ಆಫ್ ಇಂಟರ್ ಪ್ರೊವಿನ್ಷಿಯಲ್ ಅಂಡರ್ ದ ಹೋಮ್ ಡಿಪಾರ್ಟ್ಮೆಂಟ್. ಈ ಥರ ಏನು ಮಾಡಿಲ್ಲ. ಇಟ್ ಸಜೆಸ್ಟೆಡ್ ಅಬಾಲಿಷ್ಮೆಂಟ್ ಆಫ್ ಬೈಕ್ಯಾಮರಲಿಸಮ್ ಎಟ್ ದ ಸೆಂಟರ್ ಅಂತ ಐತಿ. ಅಂತ ಇದು ತಪ್ಪೈತೆ ಆ್ಯಕ್ಚುಲಿ. ಇಟ್ ರೆಕಮೆಂಡ್ ದ ಕ್ರಿಯೇಷನ್ ಆಫ್ ಇಂಡಿಯನ್ ಪೊಲೀಸ್ ಸರ್ವಿಸ್ ವಿತ್ ಪ್ರೊವಿಷನ್ ಆಫ್ ಇನ್ಕ್ರೀಸ್ಡ್ ಪೇ. ಇವೆಲ್ಲ ಮಾಡಿಲ್ಲರಿ ಅವರು. ಆ್ಯಕ್ಚುಲಿ ಅವ್ರು ಮಾಡಿದ್ದು ಒಂದೇ ಏನಂದ್ರೆ ಡಯಾರ್ಕಿನ್ನ ಇಲ್ಲಿ ತೆಗೆದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡಿ ಪ್ರೊವಿನ್ಸಸ್ಸಿಗೆ ಅಂತ ಹೇಳಿದ್ದೆ. ಅದ್ರ ಸಂಬಂಧ ಮುಂದೆ 1935 ಕಾಯ್ದೆ ಇದ್ರ ಮೇಲೆ ಬರ್ತಲ್ಲ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಾಕೋ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಪ್ಲಸ್ ಸೈಮನ್ ಕಮಿಷನ್ ರಿಪೋರ್ಟ್ ಇವೆರಡು ತೊಗೊಂಡು ವೈಟ್ ಪೇಪರ್ ಫಾರ್ಮ್ ಆಗಿ ಅದೇ 1935 ಕಾಯ್ದೆಯಾಗಿ ಬರ್ತೈತಿ. ಅಲ್ಲೇ ನಾವು ಆಲ್ ಇಂಡಿಯಾ ಫೆಡರೇಷನ್ ಮಾಡ್ತೇವೆ. ಪ್ರೊವಿನ್ಸಿಯಲ್ ಅಥವಾ ಪ್ರಾಂತೀಯ ಇದ್ರೊಳಗೆ ಏನು ಮಾಡ್ತೇವೆ? ಡಯಾರ್ಕಿನ್ ತೆಗೆದೋಗಿತೀವಿ, ಸೆಂಟ್ರಲ್ ಲೆವೆಲಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಅದತ್ತಾ? ಹಂಗಂದ್ರೆ ಫಸ್ಟ್ ಟೈಮ್ ಪ್ರೊವಿನ್ಷಿಯಲ್ ಒಳಗೆ ಡಯಾರ್ಕಿ ಆಗಿದ್ದು ಯಾವಾಗ ಅದು ಕೇಳ್ತಾರೆ ಅವ್ರು. ನೆಕ್ಸ್ಟ್ 1919 ಕಾಯ್ದೆ ನೋಡಿ, ಒಂಟಿಗೋ ಕ್ಲಿಮ್ಸ್ಟೋಡ್ ರಿಫಾರ್ಮ್ಸ್ನಾಗ ಫಸ್ಟ್ ಟೈಮ್ ಡಯಾರ್ಕಿ ಇಂಟ್ರೊಡ್ಯೂಸ್ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಲಾಹೋರ್ ಸೈಮನ್ ಕಮಿಷನ್ ಶಿಫಾರಸುಗಳ ಉಲ್ಲೇಖದೊಂದಿಗೆ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತೈತಿ. ಇದು ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಅಥವಾ ಡಯಾರ್ಕಿ ಬದಲಿಗೆ ಜವಾಬ್ದಾರಿಯುತ ಸರ್ಕಾರವನ್ನು ತರಲು ಶಿಫಾರಸು ಮಾಡಿದೆ ಅಂತ. ಇದು ಆ್ಯಕ್ಚುಲಿ ಕರೆಕ್ಟ್ ಇದೆ. ದ್ವಿಪ್ರಭುತ್ವ ಅಂತ ಅಥವಾ ನಾವೇನು ಡಯಾರ್ಕಿ ಅಂತೀವಲ್ಲ, ಡಯಾರ್ಕಿ ಬಗ್ಗೆ ಹೇಳೀನಿ ರೀ ನಿಮಗೆ ಡೀಟೇಲ್ ಆಗಿ. ಬದಲಿಗೆ ಜವಾಬ್ದಾರಿಯುತ ಸರ್ಕಾರ ತರಬೇಕು ಪ್ರಾಂತೀಯ ಲೆವೆಲ್ ಅಂತ ಹೇಳಿತ್ತು. ಯಾವುದು? ಸೈಮನ್ ಕಮಿಷನ್. ಇದು ಕರೆಕ್ಟ್ ಐತಿ. ಇದೇನು ಉಳಿಗಿದ ಆಪ್ಷನ್ ಏನು ಸುಮ್ಮಂಗ ಫ್ರೇಮ್ ಮಾಡ್ಯಾರ ಅವರು ಆ್ಯಕ್ಚುಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, 3ನೇ ದುಂಡು ಮೇಜಿನ ಪರಿಷತ್ ಚರ್ಚೆಗೆ ಅಂತಿಮವಾಗಿ 1935 ಕಾಯ್ದೆಯನ್ನು ಅಂಗೀಕರಿಸಿ. ಹೇಳಿದ್ನಲ್ಲ ಆಗಲೇ ನೋಡ್ರಿ, ನಾ ಹಂಗೆ ಅನಲೈಸ್ ಮಾಡೋದು ಇದು ಡೈರೆಕ್ಟ್ಲಿ ಹಿಟ್ ಆಗ್ಬಿಡುತ್ತೆ ಕ್ವಶನ್. 1935 ಭಾರತೀಯ ಕಾಯ್ದೆ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಸಂಸ್ಥೆಯ ಒಕ್ಕೂಟವನ್ನು ಆಧರಿಸಿದ ಭಾರತ ಒಕ್ಕೂಟ ಆಲ್ ಇಂಡಿಯಾ ಸ್ಥಾಪನೆ ಅವಕಾಶ ಮಾಡಲಾಯಿತು. ಇದು ಕರೆಕ್ಟ್ ಐತೆ. 1935 ಕಾಯ್ದೆ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆ ಮಾಡ್ತೈತಿ, ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪನೆ ಮಾಡ್ತೀವಿ. ಇವೆರಡು ಕರೆಕ್ಟ್ ಅದಾವೆ. ಅರ್ಥದಾ? ಇದಂತೂ ಸಿಂಪಲ್ ಅಗಳೇನೆ ಹೇಳಿದೆ. 1935 ಕಾಯ್ದೆ, 1919 ಕಾಯ್ದೆ, ಇವು ಮೂರು ವೆರಿ ವೆರಿ ಇಂಪಾರ್ಟೆಂಟ್. ದ ಡಿಸ್ಕಷನ್ ಆಫ್ ದ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವೆಂಚುಲಿ ಲೆಡ್ ಟು ದ ಪಾಸಿಂಗ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ 1935. ವೈಟ್ ಪೇಪರ್ ಹಾಕತ್ತಂತ ಹೇಳಿದ್ನಲ್ಲ, ಅದಕ್ಕೆ ಇದು ಕರೆಕ್ಟ್ ಐತಿ. ಗೌರ್ಮೆಂಟ್ ಆಫ್ ಇಂಡಿಯಾ 1935 ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್. ಆಮೇಲೆ ಇದು ಜಾರಿಗೆ ಬರಲ್ ಬಿಡ್ರಿ, ಅದು ಮತ್ತೆ ಬೇರೆ. ಎದಕ್ಕೆ? ಪ್ರಿನ್ಸ್ಲಿ ಸ್ಟೇಟ್ ಪ್ರಾಂತೀಯ ಇವು ಇರ್ತಾವಲ್ಲ, ಸಾರಿ ಪ್ರಾಂತೀಯ ಅಲ್ಲ, ಇವೇನು ಪ್ರಿನ್ಸ್ಲಿ ಸ್ಟೇಟ್ಸ್ ಇರ್ತಾವಲ್ಲ ರೀ, ರಾಜ ಮಣಿತನಗಳು, ಅವ್ರು ಸೇರಲ್ಲ ಇದಕ್ಕೆ, ಅವ್ರು ಒಪ್ಕೊಳ್ಳಲ್ಲ. ಅದ್ರ ಸಂಬಂಧ ಅದು ಜಾರಿಗೆ ಬರಲ್ಲ, ಮತ್ತೆ ಬೇರೆ. ಆದ್ರೆ ಅವಕಾಶ ಕಲ್ಪಿಸಿತ್ತು ಅಂತ ಕೇಳ್ಯಾರ ಅವ್ರು. ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್ ಇನ್ಕ್ಲೂಡಿಂಗ್ ದ ಯೂನಿಯನ್ ಪ್ರೊವಿನ್ಸಸ್ ಆಫ್ ಬ್ರಿಟಿಷ್ ಇಂಡಿಯಾ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸನ್ನು ಕೊಟ್ಟಿತ್ತು. ಆದರೆ ಇದು ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಕೇಳಿದ್ರೆ, ಇಂಪ್ಲಿಮೆಂಟ್ ಆಗೈತೆ ಅಂತ ಹೇಳಿದ್ರೆ ತಪ್ಪಾಗಿತ್ತು.
ಇಲ್ಲಿ ಏನು ಕೊಟ್ಟರೆ 1935 ಪ್ರೊವೈಡ್ ಮಾಡೈತಿ, ಅವಕಾಶ ಕಲ್ಪಿಸಿದೆ ಅಂತ ಕೊಟ್ಟೈತಿ, ಅದಕ್ಕೆ ಇದು ಕರೆಕ್ಟ್ ಐತಿ. ಅದಕ್ಕೆ ಬೋತ್ 1 and 2 ಆರ್ ರೈಟ್ ಆನ್ಸರ್. ದುಂಡು ಮೇಜಿನ ಸಭೆಯೊಳಗೆ ಅಂಬೇಡ್ಕರ್ ಅವ್ರು 3 ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸ್ತಾರೆ. ಗಾಂಧೀಜಿಯವರು 2 ಮತ್ತು 2ನೇದು ಒಂದರಿ, ನಾಗಳೇ ಒಂದು ಸತ ಇದನ್ನು ತಪ್ಪು ಹೇಳಿದ್ದೆ. 2ನೇದು ಒಂದರಾಗ ಭಾಗವಹಿಸ್ತಾರೆ, 3ನೇದಾಗೂ ಭಾಗವಹಿಸಲ್ಲ, 1ನೇದ್ರಾಗೂ ಭಾಗವಹಿಸಲ್ಲ. 1ನೇದ್ರಾಗ ಭಾಗವಹಿಸಲಾರ ಸಂಬಂಧ ಗಾಂಧಿ ಹೀರೋಯಿನ್ ಒಪ್ಪಂದ ಆಗತ್ತಲ್ಲ, ಆಮೇಲೆ ಅವರು ಭಾಗವಹಿಸ್ಬೇಕು ಅನ್ನೋದು ಅವರಿಗೆ ಪ್ರಪೋಸಲ್ ಬರ್ತದೆ 1931 ಗಾಂಧಿ ಹೀರೋಯಿನ್ ಒಪ್ಪಂದ ಮುಖಾಂತರ. ಈ ಯಾಕೆ ಒಳ್ಳೆ ಮೇಲೆ ರಿಪೀಟ್ ಮಾಡೋದಂದ್ರೆ ನಿಮಗೆ ಅದು ಕ್ರೊನಾಲಜಿ ನೆನಪುಳಿದ್ ಬಿಡ್ಬೇಕು. ಅದಕ್ಕೆ 1929 ಸೆಷನ್ ಇದು ನೋಡ್ರಿ, ಇವರು ಹೆಸರು ಮೆನ್ಷನ್ ಮಾಡಿಲ್ಲ. 1929 ಏನಾಗೈತೆ ಅಂತ ಕೇಳ್ತಾರೆ ಅವ್ರು. ಲಾಹೋರ್ ಸೆಷನ್ ಅಂತ ಕೇಳ್ತೀರಾ, ಲಾಹೋರ್ ಸೆಷನ್ ಆಗೈತಿ, ಇಲ್ಲಿ ಪೂರ್ಣ ಸ್ವರಾಜ್ ಡಿಕ್ಲೇರ್ ಆಗಿತ್ತಲ್ಲ 1929. ಇದು ನೆನ್ಪಿಟ್ಟವ್ರಿ, ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ ಭಾಳ ಸತ ಬರ್ತದೆ. 1929 ಲಾಹೋರ್ ಸೆಷನ್, 1929 ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ಆನ್ ದ ಸಿಗ್ನಿಫಿಕೆನ್ಸ್ ಆನ್ ದ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಬಿಕಾಸ್ ಅಟೈನ್ಮೆಂಟ್ ಆಫ್ ಸೆಲ್ಫ್ ಗವರ್ಮೆಂಟ್ ಆಸ್ ಡಿಕ್ಲೇರ್ ದ ಆಬ್ಜೆಕ್ಟಿವ್ ಆಫ್ ಸೆಲ್ಫ್ ಗವರ್ಮೆಂಟ್ ಅನ್ನೋಕ್ಕಿಂತ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಟ್ಟಿತ್ತು ಇದು. ಆ್ಯಕ್ಚುಲಿ ಸೆಲ್ಫ್ ಗವರ್ಮೆಂಟ್ ಅಲ್ಲ, ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅಟೈನ್ಮೆಂಟ್ ಆಫ್ ಪೂರ್ಣ ಸ್ವರಾಜ್ ಅಡಾಪ್ಟೆಡ್ ಆಸ್ ದ ಗೋಲ್ ಆಫ್ ಕಾಂಗ್ರೆಸ್, ಇದು ಕರೆಕ್ಟ್ ಇತ್ತು. ಪೂರ್ಣ ಸ್ವರಾಜ್, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಯಾವುದು? ಲಾಹೋರ್ ಸೆಷನ್. ಲಾಹೋರ್ ರೆಸೊಲ್ಯೂಷನ್ ಬೇರೆ, ಅಗಳೇನೆ ಲಾಹೋರ್ ರೆಸೊಲ್ಯೂಷನ್ ಮೇಲೆ ಕ್ವಶನ್ ಬಿಡಿಸಿದ್ದೇವೆ ನಾವು, ನೆನಪೈತಲ್ಲ 1940 ಆಗೋದು. ಯಾವುದು? ಲಾಹೋರ್ ರೆಸೊಲ್ಯೂಷನ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920, ಇದರ ಗೊತ್ತಿರ್ತಲ್ಲ ನಿಮಗೆ, ಅವಾಗ 1929 ಕೊಟ್ಟರು, ಅದಕ್ಕೆ ತಪ್ಪೈತಿ. ಡಿಸಿಷನ್ ಟು ಪಾರ್ಟಿಸಿಪೇಟ್ ಇನ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ವಾಸ್ ಟೇಕನ್. ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದರ ಡಿಸಿಷನ್ ತಗೋತಂತ, ಅದು ತಪ್ಪೈತಿ ಆ್ಯಕ್ಚುಲಿ. ಆತತಾ ಅದು ರಿಲೇಟೆಡ್ ಅವ್ರು ಆ್ಯಕ್ಚುಲಿ ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ಹೋಗಂಗೇ ಇಲ್ಲ ನಾವು ಅಂತ ಹೇಳ್ತಾರೆ ಅವ್ರು, ಹಂಗೆ ನೋಡಿದ್ರೆ. ಆತತಾ ಹಂಗಂದ್ರೆ ಅಟೈನ್ಮೆಂಟ್ ಆಫ್ ಪೂರ್ಣ ಸ್ವರಾಜ್. ಇದು ಅದಕ್ಕೆ ಡೇಟ್ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಮತ್ತೆ ಇನ್ನೊಮ್ಮೆ ಕೇಳಿದ್ರು. ಏನು ಕೇಳಿದ್ರು ಅಂದ್ರೆ, ಈಗ ನಾವು ಸಂವಿಧಾನ ದಿನ ಈಗೇನು ರಿಪಬ್ಲಿಕ್ ಡೇ ಮಾಡ್ತೀವಲ್ಲ, ಯಾವಾಗ? ಜನವರಿ 26. ಇದು ಎದಕ್ಕೆ ಮಾಡ್ತೀವಿ ಅಂತ ಅವ್ರು ಕೇಳಿದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ನಾಗ ಹಾಕಿ ತೆಳಗೆ ಅಸರ್ಷನ್ ರೀಸನಿಂಗ್ ಕೊಟ್ರೆ 1920 ಅಥವಾ ಜನವರಿ 26 ಎದಕ್ಕೆ ಡೇಟ್ ನಾವು ಚೂಸ್ ಮಾಡಿದೀವಿ ಅಂತ ಕೇಳಿ ಅಸರ್ಷನ್ ಕೊಟ್ಟು ತೆಳಗೆ ರೀಸನಿಂಗ್ ಕೊಟ್ರೆ ಅವಾಗ ಲಾಹೋರ್ ರೆಸೊಲ್ಯೂಷನ್ ಜನವರಿ 26 ಆಗಿದ್ದು. ನಮ್ಮ ಇದು ಯಾವಾಗ ರೆಡಿ ಇರುತ್ತೆ ರೀ? ನವಂಬರ್ 19 ಅಲ್ರಿ, ನವಂಬರ್ 19, ಸರಿ ನವಂಬರ್ 19 ಅಲ್ಲ, ನವಂಬರ್ 26 ನೋಡ್ರಿ. ನವಂಬರ್ 26, 1949 ನಮ್ದು ಸಂವಿಧಾನ ಆಲ್ರೆಡಿ ರೆಡಿ ಇರ್ತೈತಿ. ಈ ಪ್ರಿಯಾಂಬಲ್ ಒಳಗೆ ಅದಕ್ಕೆ ಪ್ರಸ್ತಾವನೆ ಒಳಗೆ ಇದರ ಡೇಟ್ ಮೆನ್ಷನ್ ಐತಿ ನೋಡ್ರಿ, ನವಂಬರ್ 26, 1949 ಮೆನ್ಷನ್ ಐತಿ, ಅವ ರೆಡಿ ಇರುತ್ತೆ. ಆದ್ರೆ ನಾವು ಜನವರಿ 26 ಮಟ್ಟ 2 ತಿಂಗಳು ಎದಕ್ಕೆ ಲೇಟ್ ಮಾಡ್ತೀವಿ ಅಂದ್ರೆ, ಇದೇನು ಪೂರ್ಣ ಸ್ವರಾಜ್ ಮಾಡಿರ್ತೀವಲ್ಲ, ಯಾವುದು 1929 ಫಸ್ಟ್ ಟೈಮ್ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಪಾಸ್ ಮಾಡಿರ್ತೀವಿ, ಜನವರಿ 26 ಮಾಡಿರ್ತೀವಿ. ಅದಕ್ಕೆ ಈ ಡೇಟಿಗೆ ಒಂದು ಇಂಪಾರ್ಟೆನ್ಸ್ ಸಿಗಲಿ ಅಂತೇಳಿ ಜನವರಿ 26 ಇದನ್ನು ಮಾಡ್ತೀವಿ. ಇನ್ನೊಂದು ಡೇಟ್ ಯಾವ್ದು ಇಂಪಾರ್ಟೆಂಟ್? ಇದೇನು ನವಂಬರ್ 26 ಐತಲ್ಲ 1949, ಈ ಡೇಟ್ ನವಂಬರ್ 26 ಏನು ಸೆಲೆಬ್ರೇಟ್ ಮಾಡ್ತೀವಿ ನಾವು? ಸಂವಿಧಾನ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಜನವರಿ 26 ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆಯ್ತಾ? ಇದ್ರ ರಿಲೇಟೆಡ್ 2-3 ಸತ ಕ್ವಶನ್ ಕೇಳ್ಯಾರ, ಅದಕ್ಕೆ ಹೇಳಿದ್ದೆ ನಾನು ಡೀಟೇಲ್ ಆಗಿ. ಎಲ್ಲಿತಿ? ರಾಷ್ಟ್ರೀಯ ಕಾಂಗ್ರೆಸ್ 1929 ಅಧಿವೇಶನ ಸ್ವಾತಂತ್ರ್ಯ ಚಳುವಳಿ ಇತಿಹಾಸದಲ್ಲಿ ಮಹತ್ವವಾಗಿದೆ, ಏಕೆಂದರೆ ಇದಕ್ಕೆ ಸ್ವಯಂ ಆಡಳಿತ ಅಲ್ಲ, ಪೂರ್ಣ ಸ್ವರಾಜ್ ಸಾಧನೆಯನ್ನು ಕಾಂಗ್ರೆಸ್ಸಿನ ಗುರಿಯಾಗಿತ್ತು ಅಂತ ಸ್ವೀಕರಿಸಲಾಯಿತು. ಇದು ಕರೆಕ್ಟ್ ಐತೆ, ಪೂರ್ಣ ಸ್ವರಾಜ್ ಇಂಪಾರ್ಟೆಂಟ್. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ? ರಾವಿ ನದಿ ಇದ್ರ ಮೇಲೆ ಇದು ಮಾಡ್ತಾರಲ್ರಿ, ಇಂಡಿಯನ್ ಫ್ಲ್ಯಾಗನ್ನು ಇದನ್ನು ಮಾಡ್ತಾರೆ, ಅದು ಕೇಳಿರ್ತಾರೆ ನೀವು ಆಲ್ರೆಡಿ. ರಾವಿ ನದಿಯ ಮೇಲೆ ಇಂಡಿಯನ್ ಫ್ಲ್ಯಾಗನ್ನು ಇವರು ಹೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ನೀವೇ ಥಿಂಕ್ ಮಾಡಿ. ಎಷ್ಟು ಸತ ಕ್ವಶನ್ ಕೇಳಿದೆ, ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆ? ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಕೋರುವ ನಿರ್ಣಯ ಮಾಡಿತು. ನಿಮ್ಗೇನು ಅನ್ಸುತ್ತೆ ಇದು ಮಿಸ್ಪ್ರಿಂಟ್ ಆಗೈತೆ ಅನ್ಸತ್ತಲ್ಲ? ಮಿಸ್ಪ್ರಿಂಟ್ ಅಲ್ರಿ, ಕ್ವಶನ್ ರಿಪೀಟ್ ಆಗೈತದ. ಇಲ್ಲಿ ಸಿಂಗಲ್ ಲೈನರ್ ಕೇಳಿದ್ರೆ 1929, ಇಲ್ಲಿ 18ನೇ ಕ್ವಶನ್, ಇಲ್ಲಿ ಅದನ್ನ ಒನ್ ಲೈನ್ ಸ್ಟೇಟ್ಮೆಂಟ್ ಬೇಸ್ಡ್ ಮಾಡ್ಯಾರ. ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೋರುವ ನಿರ್ಣಯ ಅಂಗೀರಿಸು. ಗೊತ್ತಲ್ಲ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ತೀವ್ರಗಾಮಿಗಳು ಮತ್ತು ಮಿತವಾದಿಗಳ ನಡುವಿನ ಭಿನ್ನಾಭಿಪ್ರಾಯ ಈ ಅಧಿವೇಶನದಲ್ಲಿ ಪರಿಚಯಿಸಲಾಯಿತು ಅಂತ ನೋಡ್ರಿ. ಇದು ಕೇಳಿರ್ತಾರೆ ನೀವು. ಯಾವುದು? ಲಖನೌ. ಅವ್ರು ಹೆಂಗೆ ಕನ್ಫ್ಯೂಸ್ ಮಾಡತ್ತಾರ ನೋಡ್ರಿ, ಲಾಹೋರ್ ಕೊಡತ್ತಾರ. ಲಖನೌ ಪ್ಯಾಕ್ಟ್ ಅಂತ ಕೇಳಿರ್ತಾರಲ್ಲ 1916 ಅಗಳೇನೋ ಓದಿದ್ದೆ ನಾವು. ಲಖನೌ ಪ್ಯಾಕ್ಟ್ ಒಳಗೆ ಅವ್ರಿಬ್ಬರು ನಡ್ಬರ್ಕ ಏನೋ ಹೊಂದಾಣಿಕೆ ಆಗತ್ತೆ, ಇದು ಅದಕ್ಕೆ ತಪ್ಪೈತಿ. ಹಂಗಾರೆ 2ನೇ ತಪ್ಪೈತಿ. ಈ ಅಧಿವೇಶನ ದ್ವಿರಾಷ್ಟ್ರ ಸಿದ್ಧಾಂತವನ್ನು ತಿರಸ್ಕರಿಸುವ ನಿರ್ಣಯ. ದ್ವಿರಾಷ್ಟ್ರ ಸಿದ್ಧಾಂತನೂ ಅದರ ರಿಲೇಟೆಡ್ ಇಲ್ರಿ, ಆ್ಯಕ್ಚುಲಿ ಒಂದು ಮಾತ್ರ ರೈಟ್ ಆನ್ಸರ್. ಅರ್ಥತಾ? ಮುಂದೆ ಲಾಹೋರ್ ರೆಸೊಲ್ಯೂಷನ್ ನೋಡ್ರಿ, ಅವ್ರು 3 ಇಲ್ಲಿ
ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯ ಕೋರುವ ನಿರ್ಣಯ ಮಾಡಿದ್ದು ನೋಡ್ರಿ. ಮೂರು ಯಾವ್ಯಾವ ಕನ್ಫ್ಯೂಸ್ ಆಕೋಲ್ಲ, ಮೂರು ಮೇಲೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದ್ಯಾವುದು ಲಾಹೋರ್, ಯಾವುದು ಲಾಹೋರ್ ಸೆಷನ್ 1929, ಯಾವುದು ಪೂರ್ಣ ಸ್ವರಾಜ್. ಇದು ಅಂಗೀಕರಿಸಿದ ತೀವ್ರಗಾಮಿಗಳು ಲಕ್ನೋ ಪ್ಯಾಕ್ಟ್, ಇದು ನಮಗೆ ಕನ್ಫ್ಯೂಸ್ ಹಿಡಿದ್ರು 1916 ಲಕ್ನೋ ಪ್ಯಾಕ್ಟ್. ಇದು ಲಾಹೋರ್ ರೆಸೊಲ್ಯೂಷನ್, ಇದು 1940. ನೋಡ್ರಿ ಈ ಮೂರು ನಡಬರ್ ಕನ್ಫ್ಯೂಸ್ ಆಗತ್ತಲ್ಲ, ಮೂರು ಸ್ಟೇಟ್ಮೆಂಟ್ ಒಂದೊಂದು ಕೊಟ್ಟರು. ಅರ್ಥತಾ? ಈಗ 19ನೇದು ಇಲ್ಲಿ ನೋಡೋಣ. 19ನೇದು ಇಂಗ್ಲೀಷ್ನಾಗ ದ ಲಾಹೋರ್ ರೆಸೊಲ್ಯೂಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1929 ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಬಿಕಾಸ್ ದ ಕಾಂಗ್ರೆಸ್ ಪಾಸ್ಡ್ ಎ ರೆಸೊಲ್ಯೂಷನ್ ಡಿಮಾಂಡಿಂಗ್ ದ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇದು ಕರೆಕ್ಟ್. ದ ರಿಫ್ಟ್ ಬಿಟ್ವೀನ್ ದ ಎಕ್ಸ್ಟ್ರೀಮಿಸ್ಟ್ ಅಂಡ್ ದ ಮಾಡರೇಟ್ಸ್ ವಾಸ್ ರಿಸಾಲ್ವ್ಡ್ ಇನ್ ದಿಸ್ ಸೆಷನ್. ಯಾವುದಿದು? ಇದು ಹೇಳಿ ನಾನು, ಲಕ್ನೋ ಪ್ಯಾಕ್ಟ್ 1916. ಎ ರೆಸೊಲ್ಯೂಷನ್ ವಾಸ್ ಪಾಸ್ ರಿಜೆಕ್ಟಿಂಗ್ ದ ಟೂ ನೇಷನ್ ಥಿಯರಿ ಇನ್ ದ ಸ್ಟೇಟ್ ನೇಷನ್. ಇದು ಲಕ್ನೋ ಸೆಷನ್, ಲಕ್ನೋ ರೆಸೊಲ್ಯೂಷನ್. ಇದು 1940 ಆಗುತ್ತೆ. ಲಕ್ನೋ ಸೆಷನ್ ಒಳಗಲ್ಲ. ಎರಡು ತಪ್ಪದವು, ಅದಕ್ಕೆ ಒಂದು ಮಾತ್ರ ಕರೆಕ್ಟ್ ಆನ್ಸರ್. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಎದಕ್ಕೆ ಹಾಕಿನ ಅಂತಂದ್ರೆ ನಿಮ್ಗೆ ಆಗ ಹೇಳಿದ್ನಲ್ಲ, ಕ್ಯಾಪಿಟಲಿಸ್ಟ್ ಇದನ್ನೆಲ್ಲ ಹೇಳಿದ್ನಲ್ಲ, ಅದ್ರ ಸಂಬಂಧ. ಈಗ ಬಾಂಬೆ ಮ್ಯಾನಿಫೆಸ್ಟೋ ಐತ್ಲಾ 1936ರಲ್ಲಿ 1936 ಓಪನ್ಲಿ ಅಪೋಸ್ಡ್ ದ ಪ್ರೀಚಿಂಗ್ ಆಫ್ ಸೋಷಿಯಲಿಸ್ಟ್ ಐಡಿಯಾಸ್. ಸೋಷಿಯಲಿಸ್ಟ್ ಐಡಿಯಾಸ್ ಇವರೆಲ್ಲ ಪ್ರಮೋಟ್ ಮಾಡ್ತಿರ್ತಾರೆ, ಯಾರು ಜವಾಹರ್ಲಾಲ್ ನೆಹರು ಅವರೆಲ್ಲ. ಅದ್ರ ಸಂಬಂಧ ಈಗ ಬಿಸ್ನೆಸ್ ಮೆನ್ಗಳು ಸಿಟ್ಟು ಬಂದ್ಬಿಡುತ್ತೆ. ಸೋಷಿಯಲಿಸ್ಟ್ ಐಡಿಯಾಸ್ ಅಂದರೆ ಏನು ಅಂತ ಹೇಳಿದ್ದೇನೆ, ಸಮಾಜವಾದ ಅಂತ ಏನು ಹೇಳಿದ್ದೆ. ಬಿಸ್ನೆಸ್ ಮ್ಯಾನ್ಗಳು ಎಷ್ಟು ಬೇಕಾದ್ರೆ ರೊಕ್ಕ ಮಾಡಲಿ, ಆಮೇಲೆ ಅದನ್ನು ವಾಪಸ್ ಜನಕ್ಕೆ ಹಂಚ್ಬಿಡೋಣ ಅಂತ ಹೇಳ್ತಿರ್ತಾರೆ ಅವರು. ಅದನ್ನು ಬಾಂಬೆ ಮ್ಯಾನಿಫೆಸ್ಟೋ ಮುಖಾಂತರ ಇದನ್ನು ಅಪೋಸ್ ಮಾಡ್ತಾರೆ. ಹಂಗೆ ಹೆಂಗೆ ಅನಿಸ್ತೀರಿ, ನಾವು ಮಾಡಿದ್ದು ನಮಗೆ ಬೇಕಲ್ಲ ಅಂತೇಳಿ ಈ ಥರ ಬಾಂಬೆ ರೆಸೊಲ್ಯೂಷನ್ ಪಾಸ್ ಆಗುತ್ತೆ. ಸೋಷಿಯಲಿಸ್ಟ್ ಐಡಿಯಾಸ್ ಅಪೋಸ್ ಮಾಡಿ. ಇಟ್ ಎವೋಕ್ ದ ಸಪೋರ್ಟ್ ಫ್ರಮ್ ದ ಲಾರ್ಜ್ ಸೆಕ್ಷನ್ ಆಫ್ ಬಿಸ್ನೆಸ್ ಕಮ್ಯುನಿಟಿ. ನೋಡ್ರಿ, ಬಿಸ್ನೆಸ್ ಕಮ್ಯುನಿಟಿ ನೋಡ್ರಿ, ಅರ್ಥ ಆಗತ್ತಲ್ಲ. ಬಾಂಬೆ ರೆಸೊಲ್ಯೂಷನ್ ಇದಕ್ಕೆ ಸೋಷಿಯಲಿಸ್ಟ್ ಐಡಿಯಾಸ್, ಬಾಂಬೆ ಮ್ಯಾನಿಫೆಸ್ಟೋ ಲಿಂಕ್ಡ್ ಟು ಬಿಸ್ನೆಸ್ ಕಮ್ಯುನಿಟಿ. ಆಬ್ವಿಯಸ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವು. ಹಂಗೆ ನೋಡಿದ್ರೆ ಇದನ್ನು ಜಿ ಡಿ ಬಿರ್ಲಾ ಅವರು ಆಮೇಲೆ ಪುರುಷೋತ್ತಮ್ ದಾಸ್ ಥಾಕೂರ್ ದಾಸ್ ಅಂತ ಇರ್ತಾರೆ. ಪುರುಷೋತ್ತಮ್ ದಾಸ್ ಥಾಕೂರ್ ದಾಸ್ ಅವ್ರು ಇದನ್ನು ಅಪೋಸ್ ಮಾಡ್ತಾರೆ. ಹಂಗಂದ್ರೆ ಈ ಸ್ಟೇಟ್ಮೆಂಟ್ ಎರಡನೇದು ತಪ್ಪಿರ್ಬೋದು ರೀ. ಯಾಕೆ ಇವನ್ನ ಫಾಲೋ ಮಾಡ್ತಾರೆ ಅವರು, ಆದರೆ ಎಲ್ಲರೂ ಅದ್ರಿಗೆ ಸಪೋರ್ಟ್ ಮಾಡಲ್ಲ. ಬಾಂಬೆ ಮ್ಯಾನಿಫೆಸ್ಟೋ ಫಾಲೋ ಇದು ಮಾಡುತ್ತೆ, ಅಪೋಸ್ ಮಾಡಿ ಪ್ರಪೋಸ್ ಮಾಡಿ ಸೈನ್ ಮಾಡ್ತಾರೆ. ಆದರೆ ಲಾರ್ಜ್ ಸೆಕ್ಷನ್ ಆಫ್ ಬಿಸ್ನೆಸ್ ಕಮ್ಯುನಿಟಿ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಜಿ ಡಿ ಬಿರ್ಲಾ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇದನ್ನು ಅಪೋಸ್ ಮಾಡ್ತಾರೆ. ಜಿ ಡಿ ಬಿರ್ಲಾ, ಪುರುಷೋತ್ತಮ್ ದಾಸ್ ಥಾಕೂರ್ ದಾಸ್ ಅಂತ ಇರ್ತಾರಲ್ಲ, ಅವ್ರು ಅಪೋಸ್ ಮಾಡ್ತಾರೆ. ಅದ್ರ ಸಂಬಂಧ ಇದು ಎರಡನೇ ತಪ್ಪೈತಿ. ಸಾರಿ ಇದನ್ನು ಕರೆಕ್ಟ್ ಮಾಡ್ಕೊರಿ. ಒಂದನೇದು ಅಷ್ಟೇ ಕರೆಕ್ಟ್ ಐತಿ. ಯಾಕಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ಅದನ್ನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಈ ಸ್ಟೇಟ್ಮೆಂಟ್ ಹೆಂಗೆ ಕರೆಕ್ಟ್ ಆಗುತ್ತೆ? ಆಲ್ ಅಕ್ರಾಸ್ ಇಂಡಿಯಾ ಸಪೋರ್ಟ್ ಮಾಡಿದ್ರೆ ಅಂತ ಐತಿ. ಆ್ಯಕ್ಚುಲಿ ಎರಡನೇ ತಪ್ಪೈತಿ, ಒಂದನೇದು ಅಷ್ಟೇ ಕರೆಕ್ಟ್ ಐತಿ. ಆಯ್ತಾ? ಈ ನೋಡಿ, 1936ರಲ್ಲಿ ಸಹಿ ಮಾಡಲಾದ ಬಾಂಬೆ ಮ್ಯಾನಿಫೆಸ್ಟೋ ಸಮಾಜವಾದ ಆದರ್ಶಗಳ ಬೋಧನೆಯನ್ನು ಬಹಿರಂಗವಾಗಿ ವಿರೋಧಿಸಿತು. ಹೌದು, ಇದು ಇಡೀ ಭಾರತದ ಉದ್ಯಮ ಸಮುದಾಯವನ್ನು ದೊಡ್ಡ ವಿಭಾಗದಲ್ಲಿ ಬೆಂಬಲವಾಯಿತು. ಉದ್ಯೋಗ ಸಮುದಾಯ ಕರೆಕ್ಟ್, ಆದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅಂತ ಕೊಟ್ಟರೆ, ಎಲ್ಲರೂ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಒಂದು ಮಾತ್ರ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಎಲ್ಲಿಗೆ ಬಂದೇವೀಗ? ಬರೀ ನಾವು ಲಾಹೋರ್ ಸೆಷನ್ ಅವೆಲ್ಲ ಡಿಸ್ಕಸ್ ಮಾಡಿದೆವು. ಈ ನೋಡಿ, ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಕಂಟಿನ್ಯೂಸ್ ಕ್ವಶನ್ ಅವ. ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ, ಇವು ಮೂರ ಕೇಳಿದವರು. ಕ್ರಿಪ್ಸ್ ಮಿಷನ್ ಪ್ರಸ್ತಾವನೆ ಉಲ್ಲೇಖದೊಂದಿಗೆ ಏನೇನೈತೆ? ಸಂವಿಧಾನ ರಚನಾ ಸಭೆ ಐತಿ, ಪ್ರಾಂತೀಯ ಸಭೆಗಳು ಮತ್ತು ಸಂಸ್ಥಾನಗಳಿಂದ ನಾಮನಿರ್ದೇಶಗೊಂಡ ಸದಸ್ಯರು ಹೊಂದಿರುತ್ತಾರೆ ಅಂತ ಐತೆ. ಈಗ ನಾಮನಿರ್ದೇಶನಗೊಂಡ ಸದಸ್ಯರು ಸಂವಿಧಾನ ರಚನಾ ಸಮಿತಿಯೊಳಗೆ ಇರ್ತಾರ. ಹೌದು, ಯಾರ್ಯಾರು? ಸಂಸ್ಥಾನಗಳಿಂದ ನಾಮನಿರ್ದೇಶ ಆದವ್ರು ಅಷ್ಟೇ ಇರ್ತಾರೆ. ಪ್ರಾಂತೀಯ ಸಭೆಗಳಿಂದ ಅವರು ನಾಮನಿರ್ದೇಶನ ಆಗಲ್ಲ. ಇವರು ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗ್ತಾರೆ, ಇಂಡೈರೆಕ್ಟ್ಲಿ ಚುನಾಯಿತಗೊಳ್ತಾರೆ. ಇವರು ಪರೋಕ್ಷವಾಗಿ ಚುನಾಯಿತಗೊಳ್ಳೋರು. ಇಲ್ಲೇನು ಕೊಟ್ರ? ಇಬ್ಬರು ನಾಮನಿರ್ದೇಶನಗೊಳ್ತಾರೆ ಅಂತ ಕೊಟ್ಟರು. ಅದಕ್ಕೆ ಇದು ಒಂದೇದು ತಪ್ಪೈತೆ. ಅರ್ಥತಾ? ಪ್ರಾಂತೀಯ ಸಭೆಗಳಿಂದ ಆಯ್ಕೆ ಆಗಿ ಬರ್ತಾರ, ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಂಡು ಬರ್ತಾರೆ. ಅದಕ್ಕೆ ಸಂವಿಧಾನ ರಚನಾ ಸಭೆ ಒಳಗೆ ಪ್ರಾಂತೀಯ ಸಭೆಗಳಿಂತರೂ ಬರ್ತಾರೆ, ಸಂಸ್ಥಾನಗಳಿಂತರೂ ಬರ್ತಾರೆ. ಆದ್ರೆ ಸಂಸ್ಥಾನಗಳಿಂದ ಮಾತ್ರ ನಾಮನಿರ್ದೇಶನಗೊಳ್ತಾರೆ. ಪ್ರಾಂತೀಯ ಸಭೆಗಳಿಂದ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿ ಬರ್ತಾರೆ. ಅದಕ್ಕೆ ಇದು ಒಂದೇದು ತಪ್ಪೈತೆ. ಹೊಸ ಸಂವಿಧಾನವನ್ನು ಸ್ವೀಕರಿಸಲು ಸಾಧ್ಯವಿಲ್ಲದೆ ಯಾವುದೇ ಪ್ರಾಂತ್ಯಗಳು ತನ್ನ ಭವಿಷ್ಯದ ಸ್ಥಾನವನ್ನು ಕುರಿತು ಬ್ರಿಟಿಷ್ನೊಂದಿಗೆ ಪ್ರತ್ಯೇಕ ಒಪ್ಪಂದ ಸಹಿ ಹಾಕುವ ಹಕ್ಕನ್ನು ಹೊಂದಿರುತ್ತದೆ. ಇದು ಆ್ಯಕ್ಚುಲಿ ಅದನ್ನು ಮಾಡ್ತಾರೆ. ಏನು ಇರ್ತಾವಲ್ರಿ ಸಂಸ್ಥಾನಗಳು, ಅವು ಬ್ರಿಟಿಷ್ ಜೊತೆ ನಮ್ಮ ಸಪ್ರೇಟಾಗಿ ಅಗ್ರಿಮೆಂಟ್ ಮಾಡ್ಕೋಬೋದು ನೀವು ಅಂತ ಹೇಳ್ತಾರೆ. ಪ್ಯಾರಾಮೌಂಟ್ಸಿ ಅಂತ ಹೇಳ್ತಾರಲ್ಲ, ಅದನ್ನು ಅದು ಕರೆಕ್ಟ್ ಐತಿ. ಎರಡನೇದು ಕರೆಕ್ಟ್ ಐತಿ. ಅರ್ಥತಾ? ಈಗ 21ನೇದು. ವಿತ್ ರೆಫರೆನ್ಸ್ ಟು ಪ್ರಪೋಸಲ್ ಆಫ್ ಕ್ರಿಪ್ಸ್ ಮಿಷನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ನೋಡಿ. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವುಡ್ ಹ್ಯಾವ್ ಮೆಂಬರ್ಸ್ ನಾಮಿನೇಟೆಡ್ ಬೈ ಪ್ರೊವಿನ್ಷಿಯಲ್ ಅಸೆಂಬ್ಲಿ ಅಂತ ನಾಮಿನೇಟ್ ಆಗಿರಲ್ಲ ಅವರು. ಇದು ತೆಗೆದ ನಾಮಿನೇಟೆಡ್ ಬೈ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗೈತಿ. ಇದು ಪ್ರೊವಿನ್ಷಿಯಲ್ ಅಸೆಂಬ್ಲಿ ಅಂದರೆ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗತ್ತೆ. ಅದಕ್ಕೆ ಇದು ತಪ್ಪೈತಿ. ಎನಿ ಪ್ರೊವಿನ್ಸ್ ವಿಚ್ ಇಸ್ ನಾಟ್ ಎ ಪಾರ್ಟ್ ಆಫ್
ಟು accept the new constitution would have the right to sign a separate agreement with the British regarding the future status. ಇದು ಕರೆಕ್ಟ್ ಐತಿ. ಅಂದ್ರೆ ನ್ಯೂ ಕಾನ್ಸ್ಟಿಟ್ಯೂಷನ್ಗೆ ಒಪ್ಪಿಗೆ ಇದ್ದಿದ್ದಿಲ್ಲ ಅಂದ್ರೆ ಅವರಿಗೆ ಅವರು ಬ್ರಿಟಿಷ್ ಜೊತೆ ಸಪ್ರೇಟ್ ಅಗ್ರಿಮೆಂಟ್ ಮಾಡ್ಕೋಬಹುದು ಯಾರು ಪ್ರೊವಿನ್ಸಸ್. ಅದಕ್ಕೆ ಇದು ಬರೋಬ್ಬರಿ ಐತಿ, ಎರಡನೇದು ಬರೋಬ್ಬರಿ ಐತಿ. ನೋಡಿ ಇವೆಲ್ಲ ಸಿಂಪಲ್ ಕ್ವಶನ್ ಅದಾವ. ನೆಕ್ಸ್ಟ್ ಬಡ ಬಿಡಿಬಿಡು. ವಿತ್ ರೆಫರೆನ್ಸ್ ಟು 8th August 1942ದಾಗ ಏನಾಗೈತೆ, ವಿಚ್ ಆನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಐತಿ. ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಪಾಸ್ ಮಾಡಿದ್ದ ಅವತ್ತು. ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಬಗ್ಗೆ ಕೇಳಿರ್ತಾರಲ್ಲ ನೀವು, ಬಾಂಬೆ ಒಳಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೀಟ್ ಆಗಿ ಅಲ್ಲಿ ಇದನ್ನು ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಈ ಕೌನ್ಸಿಲ್ ಎಕ್ಸ್ಪಾಂಡ್ ಆಗಿದೆ, ಅದು ವ್ಯಾಸರಾಯ್ ಕೌನ್ಸಿಲ್ ಎಕ್ಸ್ಪಾಂಡ್ ಆಗಿದೆ 1940 ಆಗಸ್ಟ್ ಆಫರ್ ಕೇಳ್ತೇವಲ್ಲ, ಆಗಸ್ಟ್ ಆಫರ್ 1940. ದ ಕಾಂಗ್ರೆಸ್ ಮಿನಿಸ್ಟ್ರಿ ರಿಸೈನ್ಡ್ ಇನ್ ದ 7 province. ಇದು 1939 ಕೇಳ್ತೀವಿ ನಾವು. ಫೇಮಸ್ ರಿಸೈನ್ ಮಾಡ್ತಾರಲ್ಲ, ಇದಕ್ಕೆ ರಿಸೈನ್ ಮಾಡ್ತಾರೆ, ವರ್ಲ್ಡ್ ವಾರಿಗೆ ಇಂಡಿಯನ್ ಕನ್ಸೆಂಟ್ ಅಲ್ಲಾದ ಇಂಡಿಯನ್ಸನ್ನು ಪಾರ್ಟ್ ಮಾಡಿದ್ದಕ್ಕೆ ಅದ್ರ ಸಂಬಂಧ ರಿಸೈನ್ ಮಾಡ್ತಾರೆ 1939 ಕಾಂಗ್ರೆಸ್ ಮಿನಿಸ್ಟರ್ಗಳು ಇಷ್ಟು. ಕ್ರಿಪ್ಸ್ ಪ್ರಪೋಸ್ಡ್ ಆನ್ ಐಡಿಯಾ ಇಂಡಿಯನ್ ಯೂನಿಯನ್ ಆ್ಯಂಡ್ ಫುಲ್ ಡೊಮಿನಿಯನ್ ಸ್ಟೇಟಸ್ ಒನ್ಸ್ ದ ವರ್ಲ್ಡ್ ವಾರ್ ವಾಸ್ ಓವರ್. ಇದು ಮಾಡ್ಯಾರ ಕರೆ, ಆದ್ರೆ 8 ಆಗಸ್ಟ್ನಾಗ ಆಗಿಲ್ಲ, ಅದು 1942 ಮುಂದಾಗುತ್ತೆ. ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದ ಸಂಬಂಧ ಇದಾಗುತ್ತೆ. ಕ್ರಿಪ್ಸ್ ಮಿಷನ್ ಪ್ರಪೋಸ್ ಆಗುತ್ತೆ 1942 ಆಗುತ್ತೆ ಕಡೆ, ಆದರೆ ಇದು ಒಪ್ಕೊಳ್ಳಲ್ಲ ಅವ್ರು. ಒಪ್ಕೊಳ್ಳಾರ ಸಂಬಂಧ 8 ಆಗಸ್ಟ್ 1942 ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಪಾಸ್ ಆಗುತ್ತೆ. ಅರ್ಥತಾ? ಇದು ಕಾಸ್, ಇದು ಕಾಸ್, ಇದು ಎಫೆಕ್ಟ್ ಕೇಳ್ತಾರೆ ಅವರು, ಕಾಸ್. ಅರ್ಥತಾ? ಈಗ 8 ಆಗಸ್ಟ್ ಏನಾಗುತ್ತೆ ಎಲ್ಲಿತಿ, ಭಾರತೀಯ ಇತಿಹಾಸದಲ್ಲಿ 8 ಆಗಸ್ಟ್ 1942 ಉಲ್ಲೇಖದೊಂದಿಗೆ ಈ ಕೆಳಗಿನ ಯಾವ ಸರಿ ಅಂದ್ಕೊಟ್ರೆ. ಕ್ವಿಟ್ ಇಂಡಿಯಾ ನಿರ್ಣಯವು ಅಂಗೀಕರಿಸಲಾಯಿತು. ಇದು ಕರೆಕ್ಟ್ ಐತಿ. ಹೆಚ್ಚು ಭಾರತೀಯ ಸೇರಿಸಲು ವ್ಯಾಸರಾಯ್ ಇದು ಯಾವಾಗತ್ತೆ ಅಂತ ಹೇಳಿದ್ರೆ ಆಗಸ್ಟ್ ಆಫರ್ 1940. 7 ಪ್ರಾಂತ್ಯಗಳ ಕಾಂಗ್ರೆಸ್ ಸಚಿವ ಸಂಪುಟ ರಾಜೀನಾಮೆ ಆಗೋದು 1939. ಎರಡನೇ ಮಹಾಯುದ್ಧ ಮುಗಿದ ನಂತರ ಪೂರ್ಣ ಡೊಮಿನಿಯನ್ ಸ್ಥಾನವನ್ನು ಭಾರತೀಯ ಒಕ್ಕೂಟ ಕ್ರಿಪ್ಸ್ ಮಾಡ್ಯಾರ. ಆದರೆ ಇದು ಕಾಸ್, ಇದು ಎಫೆಕ್ಟ್, ಅದರ ಪರಿಣಾಮ ಅದಾಗಿತ್ತು. ಆಮೇಲೆ ಆಪರೇಷನ್ 0 ಓವರ್ ಅಂತ ಲಾಂಚ್ ಮಾಡ್ತಾರೆ ಅವ್ರು, ಗೊತ್ತಲ್ಲ ಬ್ರಿಟಿಷರು. ನಿಮ್ಗೆ 0 ಓವರ್ ಅಂತ ಲಾಂಚ್ ಮಾಡಿ ಈ ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಪಾಸ್ ಆಗಿರುತ್ತಲ್ಲ, ನೆಕ್ಸ್ಟ್ ಡೇ ಅಷ್ಟು ಲೀಡರ್ಸನ್ನು ಒಮ್ಮೆ ಅರೆಸ್ಟ್ ಮಾಡಿಬಿಡ್ತಾರೆ. ಗಾಂಧೀಜಿ ಹಿಡ್ಕೊಂಡು ಒಟ್ಟರು ಅರೆಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾವೇನಂತೀವಿ ಆಪರೇಷನ್ 0 ಓವರ್ ಅಂತೀವಿ. ಬ್ರಿಟಿಷರು ಮಾಡ್ತಾರೆ, ಎಲ್ಲ ದೊಡ್ಡ ಲೀಡರ್ಸನ್ನು ಅರೆಸ್ಟ್ ಮಾಡಿ ಒಳಗೆ ಹೋಗಿದ್ಬಿಡ್ತಾರೆ. ಸ್ಟಾಫರ್ಡ್ ಕ್ರಿಪ್ಸ್ ಅವರ ಯೋಜನೆ ಏನಂತ ಹೇಳಿ, ಪ್ರಪೋಸ್ ಮಾಡ್ತಂದು ಯೋಜನೆ ಏನನ್ನು ಪ್ರಪೋಸ್ ಮಾಡ್ತಂದು ಕೇಳ್ಯಾರ. ಪ್ಲ್ಯಾನ್ ಏನೇನು ಇತ್ತದ್ರಾಗ ಅಂತ ಕೇಳ್ಯಾರ. ಎರಡನೇ ಮಹಾಯುದ್ಧ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಅಲ್ರಿ, ಡೊಮಿನಿಯನ್ ಸ್ಟೇಟಸ್ ಕೊಡ್ಬೇಕಂತಿರ್ತದೆ. ಅರ್ಥತಾ? ಹಂಗಂದ್ರೆ ಇದು ತಪ್ಪೈತಿ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಕು, ಕಾಮನ್ವೆಲ್ತ್ ಸೇರುವ ಷರತ್ತಿನ ಮೇಲೆ ಭಾರತ ಗಣರಾಜ್ಯ ಮಾಡಬೇಕು, ಇದು ತಪ್ಪೈತಿ. ಭಾರತೀಯ ಡೊಮಿನಿಯನ್ ಈಸಿ ಆಪ್ಷನ್ ಇದೆ. ಕ್ರಿಪ್ಸ್ ಮಿಷನ್ ಭಾರತೀಯ ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ ಇಲ್ಲಿ ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಪ್ರಿವಿಯಸ್ ಇಯರ್ ಕ್ವಶನ್ ಇಲ್ಲೇನಿತ್ತು, ಈ ಸ್ಟೇಟ್ಮೆಂಟ್ ಏನಿತ್ತು, ಭಾರತೀಯ ಯುದ್ಧ ಏನದು ಎರಡನೇ ಮಹಾಯುದ್ಧ ಮುಗಿದ ನಂತರ ಪೂರ್ಣ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನದಂಗೆ ಭಾರತೀಯ ಒಕ್ಕೂಟ ಕ್ರಿಪ್ಸ್ ಅಂತ ಕೊಟ್ಟಾರ. ಪೂರ್ಣ ಡೊಮಿನಿಯನ್ ಸ್ಟೇಟಸ್ ಅಂತ ಕೊಟ್ಟಾರ. ಈ ನೆಕ್ಸ್ಟ್ ಟೈಮ್ ಅದ ಕ್ವಶನ್ ಮಾಡಿಬಿಟ್ರೆ, ಈ ಆಪ್ಷನ್ ತೊಗೊಂಡೇ ಕ್ವಶನ್ ಮಾಡಿಬಿಟ್ರೆ, ಭಾರತೀಯ ಡೊಮಿನಿಯನ್ ಸ್ಟೇಟಸ್ ಸ್ಥಾನಮಾನ ನೀಡಬೇಕು. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್. ಅವರಿಗೂ ಆಪ್ಷನ್ನೇ ಇಲ್ಲ ಬೇರೆ ಕ್ವಶನ್ಸ್ ಕೇಳಕ್ಕೆ. ಈಗ ನೀವು ಕೇಳ್ಬೋದು ನನ್ನ ಕ್ವಶನ್, ಎದಕ್ಕೆ ಸರ್ ಈ ಸಿಂಪಲ್ ಪ್ರಿವಿಯಸ್ ಇಯರ್ ಕ್ವಶನ್ ರಿಪೀಟ್ ಮಾಡ್ತಾರಾ, ಈ ಥರ ಹಾಕ್ತಾರಾ ಅಂತ ಕೇಳ್ಬೋದು ನೀವು. ನಾವು ನೆಕ್ಸ್ಟ್ ಸತ ಚೇಂಜ್ ಮಾಡಿಬಿಟ್ರೆ ಒಮ್ಮೆ ನೆಕ್ಸ್ಟ್ ಸತ ನೀವು ಕೇಳ್ತಾರೆ, ನಂಗೆ ಗೊತ್ತೈತೆ, ನನಗೆ ಈ ಡೌಟ್ ಎಲ್ಲರಿಗೂ ಇರುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್ನ ಈಗ ಡಿಸ್ಕಸ್ ಮಾಡತ್ತೀವಿ ನಾವು, ನೆಕ್ಸ್ಟ್ ಟೈಮ್ ಒಮ್ಮೆ ಚೇಂಜ್ ಮಾಡಿಬಿಟ್ರೆ ಏನು ಮಾಡಿದ್ರು, ಎಲ್ಲ ಬೇರೆ ಕೇಳ್ಬಿಟ್ರೆ ಅಂತ ಥಿಂಕ್ ಮಾಡತ್ತಾರೆ. ನಾನು ನಿಮ್ಗೆ ಯಾವಾಗ ಹೇಳ್ತೀನಿ, ಕಾಂಪಿಟೇಟರ್ ಅಂತೇಳಿ. ನಿಮ್ಮ ಕಾಂಪಿಟೇಟರ್ ಇದನ್ನ ಓದಾತಾನ್ರಿ, ಅವನಿಗೂ ತ್ರಾಸಾಗೋದೆ, ನಿಮಗೂ ತ್ರಾಸಾಗೋದೆ, ಅವಾಗ ಕಟ್ ಆಫ್ ತೆಳ ಬರೋದೆ, ತಲೆ ಕಷ್ಟಪಟ್ಟು. ಅದೊಂದು. ಇನ್ನೊಂದೇನ, ಅವ್ರು ಹಾಕೋ ಉದ್ದೇಶ ಐತ್ರಿ, ಅವ್ರು ಚೇಂಜ್ ಮಾಡಲ್ಲ. ಆ್ಯಕ್ಚುಲಿ ಯಾಕೆ ಚೇಂಜ್ ಮಾಡಲ್ಲ ಅವ್ರು ಅಂದ್ರೆ, ಇದೇ ಥರ ವಾಪಸ್ ಯಾಕೆ ರಿಪೀಟ್ ಮಾಡ್ತಾರಂದ್ರೆ, ಅವ್ರಿಗೆ ಒಂದಿಷ್ಟು ಜನ ಸೀರಿಯಸ್ ಕ್ಯಾಂಡಿಡೇಟ್ಗಳು ಬೇಕಾಗ್ಯಾರ. ಈಗ ಸೀರಿಯಸ್ ಕ್ಯಾಂಡಿಡೇಟ್ ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅದು. ಈಗ ನಿಮ್ಗೊಂದು ಟಾಸ್ಕ್ ಕೊಡ್ತಾರೆ, ಈಗ ನೀವು ಗೌರ್ಮೆಂಟ್ ಆಫೀಸರ್ ಆಗೋರು ಇದ್ರೆ ನಿಮ್ಗೊಂದು ಟಾಸ್ಕ್ ಕೊಡುತ್ತೆ. ಒಂದು ಟಾಸ್ಕ್ ಕೊಟ್ಟಾಗ ನೀವು ಪ್ಲ್ಯಾನಿಂಗ್ ಹೆಂಗೆ ಮಾಡ್ತೀರಿ, ಅಥವಾ ಅದನ್ನು ಯಾವುದೋ ಒಂದು ಟಾಸ್ಕನ್ನು ಈಸಿ ಹೆಂಗೆ ಮಾಡ್ತೀರಿ, ಅಥವಾ ಅನಲೈಸ್ ಹೆಂಗೆ ಮಾಡ್ತೀರಿ, ಇವನ್ನೆಲ್ಲ ಒಂದು ಕ್ವಾಲಿಟಿ ಇರಬೇಕು. ಒಬ್ಬ ಆಫೀಸರ್ ಆಗೋನಿಗೆ ಇವೆಲ್ಲ ಕ್ವಾಲಿಟೀಸ್ ಇರಬೇಕು. ಹಂಗೆ ನೋಡಿದ್ರೆ ಈಗ ನಿಮ್ಗೆ ಒಂದು ಎಕ್ಸಾಮ್ ಅನ್ನೋದು ನಿಮ್ದು ಟಾಸ್ಕ್ ಅಲ್ಲ, ಇದೊಂದು ನಿಮ್ಮ ಮುಂದಿರೋ ಒಂದು ಚಾಲೆಂಜ್. ಈ ಚಾಲೆಂಜನ್ನು ಎದುರಿಸ್ಬೇಕಂತಂದ್ರೆ ಪ್ಲ್ಯಾನಿಂಗನ್ನು ಹೆಂಗೆ ಟೆಸ್ಟ್ ಮಾಡ್ಬೇಕು ನೀವು ಅನ್ನೋರು. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಇದ್ರಾಗ ಹಾಕಿದ್ರೆ, ಜಾಸ್ತಿ ರಿಪೀಟ್ ಮಾಡಿದ್ರೆ, ಇವನಿಗೆ ಪ್ಲ್ಯಾನಿಂಗ್ ಐತಿ, ಅದಕ್ಕಂದ್ರೆ ಇದ್ರ ಹಿಂದಿನೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ ಪ್ಲ್ಯಾನ್ ಮಾಡಿ ಒಂದು ಪ್ಯಾಟರ್ನ್ ರೆಕಗ್ನೈಸ್ ಮಾಡ್ತಾನೆ. ಈ ಥರ ಕ್ವಾಲಿಟೀಸ್ ಅದಾವ ಇವನಿಗಂತ ಟೆಸ್ಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಅವರು ಈ ಥರ ಕ್ವಶನ್ಸ್ ಹಾಕ್ಲೇಬೇಕು. ಒಳ್ಳೆ ಈಗ ಆ ಥರ ಕ್ವಶನ್ಸ್ ಹಾಕಿದ್ರೆ ಅಷ್ಟು ಸೀರಿಯಸ್ ಕ್ಯಾಂಡಿಡೇಟ್ಗಳು ಒಳಗೆ ಹೋಗುದ್ರಿ. ಇಲ್ಲ ಅಂತಂದ್ರೆ ಲಾಟ್ರಿ ಬೇಸ್ಡ್ ಆಗ್ಬಿಡ್ತದೆ. ಈಗ ನೀವು ಓದಿರಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ನೀವು ಓದಿರಿ, ಯಾರು
ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಪೂರ್ತಿ ನೀವು ಓದಿರಿ ಅಷ್ಟು ಒಟ್ಟು ಕೊಟ್ಟು ಏನೇನು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅದು ಇದು ಎಲ್ಲ ಏನೇನು ಇಂಪಾರ್ಟೆಂಟ್ ಏನೇನು ಥೀಮ್ಸ್ ಯಾವುದು ಏನೇನು ಕೇಳ್ಯಾರ ಅಂತ ಹಿಂಗೆ ಕೊಟ್ರಿ. ಇನ್ನೊಬ್ಬ ಏನು ಓದೇ ಇಲ್ಲ, ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ನೋಡಿಲ್ಲ, ಗಾಂಧೀಜಿ ಅಂತ ಯಾರಂತ ಗೊತ್ತಿಲ್ಲ ಅನ್ಕೋರಿ. ಇವರಿಬ್ಬರು ಎಕ್ಸಾಮ್ ಕೊಂಡ್ರಿ ಅಂದ್ರೆ ಯಾರು ಒಳಗೆ ಹೋಗ್ಬೇಕು ನೀವು ಥಿಂಕ್ ಮಾಡಿ. ಇವನಿಗೆ ಏನೂ ಗೊತ್ತೇ ಇಲ್ಲ, ಗಾಂಧೀಜಿ ಸುಮ್ಮ ಹೆಸರು ಕೇಳ್ಯಾನ ಒಟ್ಟ, ಗಾಂಧಿ ಜಯಂತಿ ಅಕ್ಟೋಬರ್ 2ಕ್ಕೆ ಇರುತ್ತೆ ಅಂತ ಅಷ್ಟು ಕೇಳ್ಬಿಟ್ಟ ನಾವು, ಮುಗಿತು, ಏನೂ ಬರಲ್ಲ ಅವನಿಗೆ. ನೀವು ಇವೆಲ್ಲ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಏನು ಕೇಳ್ಯಾರ, ನೋಟ್ಸ್ ಏನು, ಇಂಪಾರ್ಟೆಂಟ್ ಥೀಮ್ಸ್ ಏನು, ಇವೆಲ್ಲ ಓದ್ಕೊಂಡು ಹೋಗಿರಿ. ಇವ್ರಿಬ್ಬರು ಹೋದ್ರೆ ಗೋರ್ಮೆಂಟ್ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ನಿಮ್ಮ ಪ್ರಕಾರ? ಗೋರ್ಮೆಂಟ್ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ರೀ? ಈಗ ಇವ್ನು ಸೆಲೆಕ್ಟ್ ಮಾಡ್ಬೇಕಾ? ಇವ್ನು ಸೆಲೆಕ್ಟ್ ಆಗ್ಬೇಕಂದ್ರೆ ಇವ ಕ್ವಶನ್ ಪೇಪರ್ ಹೆಂಗೆ ರೆಡಿ ಆಗ್ಬೇಕು? ಇವ ಸೆಲೆಕ್ಟ್ ಆಗ್ಬೇಕಂದ್ರೆ ಕ್ವಶನ್ ಪೇಪರ್ ಹೆಂಗಿರ್ಬೇಕು? ಇವು ಏನೇನು ಓದ್ಯಾನ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಬಿದ್ದಾವೆ, ಇಂಪಾರ್ಟೆಂಟ್ ಥೀಮ್ಸ್ ಏನು, ಅದ್ರ ಮೇಲೆ ಕ್ವಶನ್ ತೆಗೆದ್ರೆ ಇವ್ ಒಳಗೆ ಹೋಗ್ತಾನ. ಈಗ ರ್ಯಾಂಡಮ್ಲಿ ಕ್ವಶನ್ ಕೇಳಿದ್ರೆ ಅನ್ಕೋರಿ, ರ್ಯಾಂಡಮ್ ಅಂದ್ರೆ ಈಗ ಇವರಿಬ್ಬರು ನಡುಬರ್ಕ್ ಸೆಲೆಕ್ಷನ್ ಐತಿ, ಒಂದು ಪೇಪರ್ ತೆಗೆದ ಒಮ್ಮೆ ಸೀದಾ ಏನು ಕೇಳ್ಬಿಡ್ದು ಕ್ವಶನ್ ರ್ಯಾಂಡಮ್. ಎಲ್ಲಿದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮುಂಜಾನೆ ಎದ್ದುಕೊಳ್ಳಿ ಏನೋ ಅದು ಆತು ಇದಾತು ಏನೋ ಇಬ್ಬರು ಕೇಳೇ ಇಲ್ಲ, ಅದನ್ನು ಚಂದಾಗಿ ಓದಿದವನು ಕೇಳಿಲ್ಲ, ಇವ ಅಂತೂ ಕೇಳಿರಲಿಲ್ಲ, ಓದೇ ಇಲ್ಲವ. ಅದು ನಿಮಗೆ ಯಾವುದೋ ಒಂದು ರ್ಯಾಂಡಮ್ಲಿ ಕ್ವಶನ್ ಕೇಳಿದ್ರೆ ಅನ್ಕೋರಿ, ಇಬ್ಬರಿಗೂ ಬರಲಾರಂತ. ಈಗ ಇವ ಇಷ್ಟು ಓದಿದವನು ಈ ಆನ್ಸರ್ ಬರಲ್ಲ ಅವನಿಗೆ, ಇವು ಓದ್ಲಾರ್ದವನಿಗೂ ಆನ್ಸರ್ ಬರಲ್ಲ. ಅವಾಗ ಏನಾದ ಪ್ರಾಬ್ಲಮ್? ಈ ಕರೆ ಓದಿದವನಿಗೂ ಅನ್ಯಾಯ ಮಾಡಿದಂಗಲ್ಲ ನೀವು. ಇವನಿಗೂ ಬರವಲ್ತದೆ, ಅದಕ್ಕೆ ಅವನು ತೆಗೆದು ನೋಡಿಲ್ಲ, ಅವನಿಗೂ ಈ ಕ್ವಶನ್ ಬರಲ್ಲ, ನಿಮಗೂ ಈ ಕ್ವಶನ್ ಬರಲ್ಲ ಅಂದ್ರೆ ಏನರ್ಥ? ಅದು ಕರೆಕ್ಟಾಗಿ ನೀವು ಗೋರ್ಮೆಂಟಿಗೆ ಟೆಸ್ಟ್ ಮಾಡೋಕೆ ಬರೋಲಾಗೈತೆ ಅಂತ ಅರ್ಥ. ಸೀರಿಯಸ್ ಕ್ಯಾಂಡಿಡೇಟ್ ಒಳಗೆ ಹೋಗಲ್ಲ ಅವಾಗ. ಅದು ಸೀರಿಯಸ್ ಯಾಕ್ರಿ ರ್ಯಾಂಡಮ್ ಆಗ್ಬಿಡ್ತೈತೆ, ಲಾಟ್ರಿ ಬೇಸ್ಡ್ ಆಗ್ಬಿಡುತ್ತೆ. ಅದ್ರ ಸಂಬಂಧ ಅವ್ರು ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಮೇಲೆ ಕ್ವಶನ್ ಪೇಪರ್ ತೆಗೆದು ಬಿಡಲ್ಲ. ನೀವು ತಲೆ ಕೆಡಿಸ್ಬೇಡಿ, ಈ ಥರ ಕ್ವಶನ್ ತೆಗಿಯಬೇಕು. ಅವ್ರು ತೆಗೆದ್ರೆ ಅಷ್ಟೇ ಅವ್ರಿಗೆ ಮುಂದೆ ಕರೆ ಚಲೋ ಕ್ಯಾಂಡಿಡೇಟ್ ಬರ್ತಾರೆ, ಚಲೋ ಆಫೀಸರ್ಸ್ ಆಕಾರ. ಆತತಾ? ನೀವು ರೊಕ್ಕ ನಡೆಸಿದ್ರೆ ಬೇರೆ ಮಾತು ಬಿಡ್ರಿ, ಚಲೋ ಆಫೀಸರ್ಸ್ ಬೇಕಾಗಿಲ್ಲ ಅವ್ರಿಗೆ, ರೊಕ್ಕ ಕೊಡೋರು ಬೇಕಾಗಿದ್ರೆ ಮತ್ತೇನು ಮಾಡೋಕ್ಕಾಗಲ್ಲ. ಆದ್ರೆ ಕ್ವಶನ್ ಪೇಪರ್ ಅಂತೂ ಹಿಂಗೆ ತೆಗಿಲೇಬೇಕು ಅವ್ರು, ಬೇರೆ ಥರ ತೆಗಿಯೋಕೆ ಅವ್ರಿಗೆ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ರಿ, ಮತ್ತು ದ ಪ್ಲಾನ್ ಆಫ್ ಸ್ಟಾಪರ್ಡ್ ಕ್ರಿಪ್ಸ್ ಆಮೇಲೆ ಏನಾಯ್ತಂತ ಕೇಳ್ಯಾರ, ಇಲ್ಲಿದ ಇದ ಆಪ್ಷನ್ ನಾನು ತೆಗೆದು ಇಲ್ಲ ಕ್ಯಾರ ಸ್ಟೇಟ್ಮೆಂಟ್. ಕ್ರಿಪ್ಸ್ ಪ್ರಪೋಸ್ ದ ಇಂಡಿಯನ್ ಯೂನಿಯನ್ ಡೊಮಿನಿಯನ್ ಸ್ಟೇಟಸ್ ಇದು ತೆಗೆದು ಇಲ್ಲ ಕ್ಯಾರ. ಇಂಡಿಯಾ ಶುಡ್ ಗಿವನ್ ದ ಡೊಮಿನಿಯನ್ ಸ್ಟೇಟಸ್. ಕ್ರಿಪ್ಸ್ ಮಿಷನ್ ಏನು ಮಾಡ್ತಾ ಅಂತ ಕೇಳ್ಯಾರ, ಇಂಡಿಯಾ ಶುಡ್ ಗಿವನ್ ದ ಡೊಮಿನಿಯನ್ ಸ್ಟೇಟಸ್, ಕರೆಕ್ಟ್. ನೋಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಲಾಂಚ್ಡ್ ರೆಸ್ಪಾನ್ಸ್ ಟು ದ ಕ್ರಿಪ್ಸ್ ಪ್ರಪೋಸಲ್. ಗೊತ್ತಲ್ಲ, ಹಿಂಗೆ ಕ್ರಿಪ್ಸ್ ಪ್ರಪೋಸಲ್ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆಫ್ ಕ್ರಿಪ್ಸ್ ಪ್ರಪೋಸಲ್ ಆದಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ ಆಗುತ್ತೆ. ಇವೆಲ್ಲ ಸಿಂಪಲ್ ಲಡ್ಡು ಕ್ವಶನ್ಸ್ ಇವು. ಅವಾಗ ಕೇಳ್ತೀರಿ ಅವ್ನು 1942 ಆಗಿದೆ, ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಆಗುತ್ತಲ್ಲ ಅವಾಗ. ಕ್ವಿಟ್ ಇಂಡಿಯಾ ಚಳುವಳಿ ಯಾವುದರ ಪ್ರಕ್ರಿಯೆಗೆ ಪ್ರಾರಂಭಿಸಲಾಯಿತು ಅಂತ ಕೊಟ್ಟರೆ ಕ್ರಿಪ್ಸ್ ಪ್ರಸ್ತಾವನೆಗಳ ಫೇಲ್ಯೂರ್ ಆಗುತ್ತೆ, ಅದಾದಮೇಲೆ ಇದಾಗುತ್ತೆ. ಇದು 1927 ಸೈಮನ್ ಕಮಿಷನ್ ವರದಿ. ಇದು ಆಗಿದೆ 1942. ಸನ್ ಬೇಸಿಕ್ ನಿಮ್ಮ ಫ್ಯಾಕ್ಟ್ ಗೊತ್ತಿದ್ರು ಇವನ್ನೆಲ್ಲ ಎಲಿಮಿನೇಟ್ ಮಾಡಿಬಿಡ್ಬೋದು. ಅರ್ಥದಾ? ನೆಕ್ಸ್ಟ್ ಕ್ವಶನ್, ಕೆಳಗಿನಲ್ಲಿ ಕ್ರಿಪ್ಸ್ ಮಿಷನ್ನೊಂದಿಗೆ ಅಧಿಕೃತ ಕಾಂಗ್ರೆಸ್ ಸಂಧಾನಕರು ಯಾರಾಗಿದ್ದಾರೆ ಅಂತ ಕೇಳ್ಯಾರ. ನೋಡ್ರಿ, ಈ ಥರ ಸ್ಟೇಟ್ಮೆಂಟ್ ಕ್ವಶನ್ ಕೇಳಿದಾಗ ಈಗ ನೀವು ಕ್ರಿಪ್ಸ್ ಮಿಷನ್ ಮೊದಲು ಓದಿಲ್ಲ, ಮೊದಲೆಲ್ಲ ಇಷ್ಟೆಲ್ಲ ಓದಿರಿ, ಆದರೆ ಇದು ಹೊಸ ಕ್ವಶನ್ ಅನ್ಕೋರಿ. ಸಂಧಾನ ಯಾರಾಗಿದ್ರು ಅಂತ ಈ ಸತ ಕ್ವಶನ್ ಕೇಳಿಬಿಟ್ರೆ ಈ ಥರ ಹೊಸ ಫ್ಯಾಕ್ಟ್ ಕೇಳ್ತಾರಲ್ಲ, ಹೊಸ ಫ್ಯಾಕ್ಟ್ ನಿಮಗೆ ನೀವು ಒಂದೇ ಕ್ವಶನ್ ಕೇಳಬೇಕು. ಕ್ವಶನ್ ಪೇಪರ್ ಹಿಡಿದ್ರೆ ನೀವು ಕುಂತೀರಿ ಅಂತಂದ್ರೆ ಈ ಥರ ಕ್ವಶನ್ ಬಂತು, ಈಗ ಕೇಳಿಲ್ಲ ನೀವು ಸೀರಿಯಸ್ ಆಗೋದ್ರಿ. ಒಂದು 2 ವರ್ಷದಿಂದ ಎಲ್ಲ ಡೀಟೇಲಾಗಿ ಎಲ್ಲ ಓದ್ಕೊಂಡಿನಿ ನಾನು, ಆದರೆ ನಿಮಗೆ ಬರವಲ್ತದ ಆನ್ಸರ್. ನೀವು ತಲೆ ಕೆಡ್ಸೋಳು ನೀಡೇ ಇಲ್ಲ. ಎದಕ್ಕೆ ಹೇಳ್ರಿ, ಇನ್ನೊಬ್ಬ ಯಾವ ನಿಮ್ಮ ಜೊತೆ ಸೀರಿಯಸ್ ಆಗೋದಿರ್ತಾನಲ್ಲ ಅವನಿಗೂ ಬರ್ತಿರಲ್ಲ ಅದು ಕ್ವಶನ್. ಆದ್ರೆ ಈಗ ನಿಮ್ಮ ಕೆಲಸ ಏನು, ಈ ಕ್ವಶನ್ ಅಕಸ್ಮಾತ್ ರಿಪೀಟ್ ಆಯ್ತು ಇನ್ನೊಮ್ಮೆ ಬಿತ್ತಂದ್ರೆ ಅವಾಗ ನೀವೇನಾರ ಇದನ್ನು ಮರೆತ್ರಿ ಅಂದ್ರೆ ಅವಾಗ ನೀವು ಹೊರಗೆ ಉಳಿತೀರಿ ಕಾಂಪಿಟೇಷನ್. ಅರ್ಥ ಆಗತ್ತದಲ್ಲ ರೀ? ಈಗ ನೀವು ಇದು ಫಸ್ಟ್ ಟೈಮ್ ಕ್ವಶನ್ ಕೇಳಿದಾಗ ಇಬ್ಬರಿಗೂ ಬರೋಲ್ತು ನಿಮ್ಗೆ. ಈ ಕ್ವಶನ್ ಮೇಲೆ ಕಟ್ ಆಫ್ ಡಿಸೈಡ್ ಆಗಲ್ಲ. ಈ ಕ್ವಶನ್ ಸುಮ್ಮಂಗ ಇದು ಎಕ್ಸ್ಟರ್ನಲ್ಲಿ. ಅದೇ ಅಕಸ್ಮಾತ್ ಆಗಿ ನೆಕ್ಸ್ಟ್ ಟೈಮ್ ಈ ಕ್ವಶನ್ ರಿಪೀಟ್ ಆತಂತವ್ರು, ಅವಾಗ ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಅವಾಗ ಅವ್ನು ಒಳಗೆ ಸೀರಿಯಸ್ ಇದ್ದ ಅವ್ನು ಒಳಗೆ ಹೋಗತ್ತಾನೆ, ಅವಾಗ ನೀವು ಹೊರಗೆ ಉಳಿತೀರಿ. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನನ್ನು ನಿಮ್ಮ ಕಾಂಪಿಟೇಟರ್ ಹೆಂಗೆ ಪ್ರಿಪೇರ್ ಆಗತ್ತಾನ ಅನ್ನೋದು ಗೊತ್ತಿರ್ಬೇಕಂದ್ರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಮ ಕಾಂಪಿಟೇಟರ್ ಈ ಥರ ಪ್ರಿಪೇರ್ ಆಗತ್ತಾನ, ನಾವು ಇದರಿಂದ ಪ್ರಿಪೇರ್ ಆಗೋದು. ಕಾಂಪಿಟೇಟರ್ನ ಬೀಟ್ ಮಾಡಿರಿ, ಎಕ್ಸಾಮಿನರ್ನಲ್ಲ. ಎಕ್ಸಾಮಿನರ್ ಅವ್ನು ಬೀಟ್ ಮಾಡೋಕೆ ಆಗಂಗಿಲ್ಲ. ಹಂಗೆ ಬೀಟ್ ಮಾಡ್ಬೇಕಂದ್ರೆ ನೀವು 200ಕ್ಕೆ 200 ತೆಗಿಬೇಕು ನೋಡಿರಿ. 200ಕ್ಕೆ 200 ತೆಗೆದ್ರೆ ಅಷ್ಟೇ ನೀವು ಎಕ್ಸಾಮಿನರ್ನ ಬೀಟ್ ಮಾಡಿದ ಆಗುತ್ತನ್ರಿ? ಸಾಧ್ಯನೇ ಇರಲ್ಲ. ಯಾರನ್ನ ಬೀಟ್ ಮಾಡ್ರಿ ಹಂಗಾದ್ರೆ ನಿಮ್ಮ ಮಗಳ ಇರೋ ಕಾಂಪಿಟೇಟರ್ನ ಬೀಟ್ ಮಾಡ್ರಿ, ಮುಗೀತು. ಎಕ್ಸಾಮ್ ನಿಮ್ಗೆ ನೌಕರಿ ಬೇಕಾಗಿದ್ದು ನೌಕರಿ ಸಿಗ್ತದೆ. ಕ್ರಿಪ್ಸ್ ಮಿಷನ್ ಅಧಿಕೃತ ಕಾಂಗ್ರೆಸ್ ಸಂಧಾನಕರು ಯಾರಾಗಿದ್ರು ಅಂತ ಕೇಳಿ ಇದು ಫಸ್ಟ್ ಟೈಮ್ ಕೇಳಿದಾಗ ಎಲ್ಲರಿಗೆ ಟಫ್ ಆಗಿರ್ತೈತೆ. ಆರ ನಿಮಗೆ ಈಗ ನೆನಪಿಟ್ಕೋರಿ, ಪಂಡಿತ್ ನೆಹರು ಮತ್ತು ಮೌಲಾನಾ ಆಜಾದ್ ಅವರಾಗಿರ್ತಾರೆ. ಅರ್ಥತಾ? ಮೌಲಾನಾ ಆಜಾದ್ ಮತ್ತು ಪಂಡಿತ್ ನೆಹರು ಅವರು ಕ್ರಿಪ್ಸ್ ಮಿಷನ್ ನಡಬರ್ಕ ಸಂಧಾನ ಮಾಡೋಕೆ ಇವರು ಮೀಡಿಯೇಟರ್ ಆಗಿರ್ತಾರೆ. ಹೂ ಅಮಂಗ್ ದ ಫಾಲೋಯಿಂಗ್ ವೇರ್ ದ ಅಫಿಷಿಯಲ್ ಕಾಂಗ್ರೆಸ್ ನೆಗೋಷಿಯೇಟರ್ಸ್ ವಿತ್ ಕ್ರಿಪ್ಸ್ ಮಿಷನ್ ಅಂತ. ಕ್ರಿಪ್ಸ್ ಮಿಷನ್ ಜೊತೆ ಅಫಿಷಿಯಲ್ ನೆಗೋಷಿಯೇಟರ್ಸ್ ಯಾರಾಗಿದ್ರು? ಪಂಡಿತ್ ನೆಹರು ಮತ್ತು ಮೌಲಾನಾ ಆಜಾದ್. ಅರ್ಥತಾ? ಸ್ವಲ್ಪ ತಡ್ರಿ.
ಈ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕ್ರಿಪ್ಸ್ ಪ್ರಪೋಸಲ್ ಇನ್ಕ್ಲೂಡೆಡ್ ದ ಪ್ರೊವಿಷನ್ಸ್ ಫಾರ್. ನೋಡಿ ಏನು ಹೇಳಿದೆ ನಾನು, ಏನು ಇಲ್ರಿ ಬೇರೆ ಕ್ವಶನ್ ಕೇಳಕ್ಕೆ ಅವ್ರಿಗೆ ಇಲ್ಲ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಕೊಟ್ಟಿರ್ತಾರ, ಡೊಮಿನಿಯನ್ ಸ್ಟೇಟಸ್ ಅಲ್ಲ. ಎಫ್ ಸದಾ ನಿಮ್ಗೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತಾರ, ಕ್ರಿಪ್ಸ್ ಪ್ರಪೋಸಲ್ ಅಂತ ಗೊತ್ತಿರೋ ಸಾಕು. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಿರ್ಬೇಕು ನಿಮಗೆ. ಇವನ್ನೇ ತೆಗೆದು ಬಿಡ್ಬೇಕು ನೀವು. ಕ್ರಿಯೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಬಾಡಿ, ಆಬ್ವಿಯಸ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ತಾರಲ್ಲ. ಇಲ್ಲಿ ನೀವು ನೋಡೇ ಬಿಟ್ರಲ್ಲ, ಆಗಳೇನು ಹೇಳಿದ್ರು ಇಲ್ಲಿ, ಎಲ್ಲಿ ಇಲ್ಲಿ ಕೊಟ್ಟೆ ಬಿಟ್ಟಿದ್ರು. ಕ್ರಿಪ್ಸ್ ಮೆಷಿನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫ್ರೇಮ್ ಆಗುತ್ತೆ ಅಂತೇಳಿ ಇಲ್ಲೇ ಮತ್ತೆ ಅದನ್ನು ವಾಪಸ್ಸು ಇಲ್ಲ ಹಾಕಿದ್ರು. ಎರಡು ಸ್ಟೇಟ್ಮೆಂಟ್ ಆಗಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಅದರ್ ಸ್ಟೇಟ್ಮೆಂಟ್ ಆಗಿ ಕ್ರಿಯೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಬಾಡಿ ಅಂತ ಕೊಟ್ಟಿದ್ರೆ, ಅದಕ್ಕೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅರ್ಥ ಆಗತ್ತಿಲ್ಲ ರೀ ನಿಮ್ಗೆ? ಏನು ಹೊಸದಾಗಿ ಕೇಳಂಗೆ ಇಲ್ಲ ಅವ್ರು ಕ್ವಶನ್ಸ್, ಇವಾಗ ಕೇಳೋದು ಅವ್ರು ಒಳ್ಳೆ ಮೇಲೆ. ಎಲ್ಲೈತಿ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಕ್ರಿಪ್ಸ್ ಪ್ರಸ್ತಾವನೆ ಇವುಗಳ ನಿಬಂಧನೆ ಒಳಗೊಂಡಿವೆ. ಯಾವುದು? ಭಾರತೀಯ ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ, ಸಂವಿಧಾನ ರಚನಾ ಅಂಗದ ರಚನೆ. ಈ ಕಂಪ್ಲೀಟ್ ಸ್ವಾತಂತ್ರ್ಯ ಕೊಟ್ಟಿದ್ರೆ ಮತ್ತೆ ಅಪೋಸ್ ಎದಕ್ಕೆ ಮಾಡ್ತಿದ್ರೆ ಹೇಳ್ರಿ ನೀವು? ಈಗ ನಿಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿದ್ರೆ, ಕ್ರಿಪ್ಸ್ ಮಿಷನ್ 1940 ಅವಾಗ ಸ್ವಾತಂತ್ರ್ಯ ಸಿಕ್ಬಿಡ್ತಿತ್ತು 1942ರಾಗ. ಮತ್ತೆ ಅಪೋಸ್ ಮಾಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದಕ್ಕೆ ಹಾಕಿತ್ತು ಮತ್ತೆ ಹಂಗಂದ್ರೆ. ಲಾಜಿಕಲಿಯನ್ನು ಕರೆಕ್ಟ್ ಮಾಡ್ಬೋದು, ಆದರೆ ಅಷ್ಟರ ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು ಕ್ರಿಪ್ಸ್ ಮಿಷನ್ ಅನ್ನು ನೋಡ್ರಿ, ಈ ಥರ ಸ್ಟೇಟ್ಮೆಂಟ್ ಫಸ್ಟ್ ಟೈಮ್ ಕೇಳಿದಾಗ ನಡೀತೈತಿ, ಬರಲಿಲ್ಲ ಅಂದರು. ಆದ್ರೆ ಒಳ್ಳೆ ಬಿತ್ತಂದ್ರೆ ಅವಾಗ ನೀವು ಬಿಡಂಗಿಲ್ಲ. ಇದು ವಿನ್ಸೆಂಟ್ ಚರ್ಚಿಲ್ ಅವರು ಕ್ರಿಪ್ಸ್ ಮಿಷನ್ ಅನ್ನು ಕಳಿಸ್ತಾರೆ. ಇದು ಆ್ಯಕ್ಚುಲಿ ಗೊತ್ತಿಲ್ಲ ನಿಮ್ಗೆ ಸ್ಟೋರಿ ಇದೆ. ಏನೋ ವರ್ಲ್ಡ್ ವಾರ್ 2 ನಡೀತಿರ್ತೈತಿ. ಆ ಟೈಮ್ದಾಗ ಬ್ರಿಟನ್ ಜಪಾನ್ ವಿರುದ್ಧ ಗೆಲ್ಲಬೇಕಾಗಿತ್ತು. ಜಪಾನ್ ವಿರುದ್ಧ ಗೆಲ್ಲೋ ಸಂಬಂಧ ಬ್ರಿಟನ್ ಮೇಲೆ ಯಾರು USA ಚೀನಾದವರು ಪ್ರೆಷರ್ ಆಗ್ತಿರ್ತಾರೆ. ಏನು ನೀವು ಇಂಡಿಯನ್ ಸಪೋರ್ಟ್ ಬೇಕ್ರಿ ನಮಗೆ, ಇಂಡಿಯನ್ ಸಪೋರ್ಟ್ ಬೇಕಾಗಿಲ್ಲ, ಹೆಂಗೆ ನೀವು ಬ್ರಿಟಿಷರು ನೀವು ಕ್ರಿಪ್ಸ್ ಮಿಷನ್ ಏನಾರು ಮಾಡ್ರಿ, ಅವರಿಗೆ ಏನಾರು ಮಾಡಿ ಅವ್ರಿಗೆ ಹೆಲ್ಪ್, ಅವ್ರು ಇಂಡಿಯಾದವ್ರು ಹೆಲ್ಪ್ ತೊಗೋರಿ, ಅವಾಗ ನಾವು ಜಪಾನ್ ವಿರುದ್ಧ ಗೆಲ್ಬೋದು ಅಂತೇಳಿ USA ಮತ್ತು ಚೀನಾ ಪ್ರೆಷರ್ ಆಗ್ತಿರ್ತಾರೆ ಅದರ ಮೇಲೆ, ಬ್ರಿಟನ್ ಮೇಲೆ. ಅವಾಗ ಅದ್ರ ಸಂಬಂಧ ವಿನ್ಸೆಂಟ್ ಚರ್ಚಿಲ್ ಅವರು ಕ್ರಿಪ್ಸ್ ಮಿಷನನ್ನು ಇಂಡಿಯಾಗೆ ಕಳಿಸ್ತಾರೆ. ಇದು ಆ್ಯಕ್ಚುಲಿ ನೀವು ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ KE ಮೇಲೆ ಕ್ವಶನ್ ಕೇಳಿದ್ರೆ ಏನು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗೋಕ್ಕಿಂತ ಮುಂಚೆ ಯಾರಿಗೆ ಫೋನ್ ಹಚ್ಚಿದ್ರು ಇವರು ಅಂತೇಳಿ. ಇದು ಕ್ವಶನ್ ಸ್ಟೇಟ್ಮೆಂಟ್ ಒಳಗೆ ಇತ್ತು. ಚೀನಾದವ್ರು ಯಾರೋ ಒಬ್ಬರು ಇವರು ಫೋನ್ ಹಚ್ಚಿದ್ರು ಇವ್ರಿಗೆ ಅಂತ ಏನೋ ಇತ್ತದು ಸ್ಟೇಟ್ಮೆಂಟ್. ನೋಡ್ರಿ ಅಷ್ಟು ಡೀಟೇಲ್ ಆಗಿ ಅವ್ರು ಹೊಂಟ್ರಲ್ಲ, ಹಿಂದೆ ಬ್ಯಾಕ್ ಸ್ಟೋರಿಗಳು ಕೇಳತ್ತಾರ ಅವರು. ಚಿಂಗ್ ಚಾಂಗ್ ಶೇಕ್ ಅಂತ ಏನೋ ಇದ್ರು ಚೀನಾದವ್ರು, ಅವ್ರಿಗೆ ಫೋನ್ ಹಚ್ಚಿದ್ರು. ಅಥವಾ USA ಪ್ರೆಸಿಡೆಂಟ್ ಯಾರಿದ್ರು ಅಂತ ಏನು ಹೇಳ್ತಾರೆ, ರಾಸ್ವೆಲ್ಟ್ ಅವರಿದ್ದರು ಕ್ರಿಪ್ಸ್ ಮಿಷನ್ ನಮ್ಮ ಇಂಡಿಯಾಗೆ ಬಂದಾಗ. ಅರ್ಥ? ಇವೆಲ್ಲ ಕಂಪೇರೇಟಿವ್ ಸ್ಟಡಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಕೇಳತ್ತಾರಂದ್ರೆ ಅವರು ಕ್ರಿಪ್ಸ್ ಮಿಷನ್ ಇದ್ದಾಗ ಭಾರತಕ್ಕೆ ಕಳಿಸಿದವ್ರು ಯಾರಂತ ವಿನ್ಸೆಂಟ್ ಚರ್ಚಿಲ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಂತಂದ್ರೆ, ಮತ್ತು ವರ್ಲ್ಡ್ ಹಿಸ್ಟ್ರಿನೂ ಗೊತ್ತಿರ್ಬೇಕು ನಿಮಗೆ. ಹೌದಾ? ಹಂಗೆ ಬರ್ಬಾರ್ದು ಎಲ್ಲ ಡಿಸ್ಕಸ್ ಮಾಡೋಣ, ತಲೆ ಕಳ್ಸೋಬಿಡ್ರಿ. ಏನೇನು ಕೇಳ್ತಾರೆ ಅದ್ರ ರಿಲೇಟೆಡ್ ಏನೇನು ಬಿಡ್ಬೋದು ನೆಕ್ಸ್ಟ್ ಟೈಮ್ ಅದನ್ನು ನಾವು ಡಿಸ್ಕಸ್ ಮಾಡೋಣ. ದ ಫಾಲೋಯಿಂಗ್ ಪ್ರೈಮ್ ಮಿನಿಸ್ಟರ್ ಸೆಂಟ್ ದ ಕ್ರಿಪ್ಸ್ ಮಿಷನ್ ಟು ಇಂಡಿಯಾ. ಯಾರು? ವಿನ್ಸೆಂಟ್ ಚರ್ಚಿಲ್ ಅವರು. ವಿನ್ಸೆಂಟ್ ಚರ್ಚಿಲ್ ಅವ್ರ ಮೇಲೆ ಮಸ್ತ್ ಒಂದು ಫಿಲ್ಮ್ ಐತ್ರಿ ನೆಟ್ಫ್ಲಿಕ್ಸ್ನಾಗ, ಭಾರಿ ಮಸ್ತ್ ಐತೆ ಅದು. ವಿತ್ ರೆಫರೆನ್ಸ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇವೆಲ್ಲ ಲಡ್ಡು ಕ್ವಶನ್ಸ್ ನಮಗೆಲ್ಲ. ಯಾವುದು? ಸೆಕೆಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತಲ್ಲ 1930 ಒಳಗೆ, 1930 ಅಥವಾ 1931 ಒಳಗಾಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ 1942 ಒಳಗಾಗುತ್ತೆ. ಇದು ಅಂತೂ ಲೆವೆಲ್ ಮೀಟಿಂಗ್ ಲೇಟ್ ಆಗುತ್ತೆ, ಇದು 1946 ಒಳಗಾಗುತ್ತೆ. ಇವೆಲ್ಲ ಇಷ್ಟು ದೂರ ಕೇಳಿದ್ರೆ ಹಂಗೆ ಈಸಿಲಿ ಸಾಲ್ವ್ ಮಾಡಿಬಿಡ್ತೀವಿ ನಾವು. 3, 2, 1 ಆನ್ಸರ್. ಫುಲ್ ದೂರ ಕೇಳ್ಯಾರ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರಬೇಕಿದೆ. 1940 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವೀಕ್ಷಣೆ ಪರವಾಗಿಲ್ಲ. ಎಲ್ಲೈತ್ರಿ? ಇಲ್ಲೈತೆ ನೋಡಿ. ಎರಡನೇ ದುಂಡು ಮೇಜಿನ ಸಭೆ ಇದು ಫಸ್ಟ್ ಆಗ್ಬೇಕು, ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಮೇಲೆ ರಾಯಲ್ ಮೀಟಿಂಗ್. 1946 ಇದು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಇದು 1930 + 31 2 ಒಂದಾಗಿತ್ತು. ಅಥವಾ 31 ಹಿಡ್ರಿ, ಹಂಗೆ ನೋಡಿದ್ರೆ 1931. 1930ರಾಗ ಮೊದಲ ದುಂಡು ಮೇಜಿನ ಸಭೆ ಆಗುತ್ತೆ. ಇಲ್ಲಿ ಗಾಂಧೀಜಿಯವರು ಭಾಗವಹಿಸಲ್ಲ, ಇಲ್ಲಷ್ಟ ಭಾಗವಹಿಸ್ತಾರೆ. 1932ರಾಗ ಮೂರನೇ ದುಂಡು ಮೇಜಿನ ಸಭೆ ಆಗುತ್ತೆ, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಅದರಿಂದ ವೈಟ್ ಪೇಪರ್ ಬರುತ್ತೆ. ವೈಟ್ ಪೇಪರಿಂದ 1935 ಕಾಯ್ದೆ ಜಾರಿಗೆ ಬರ್ತದೆ. ಆಗುತ್ತಾ? 1939ರಲ್ಲಿ ನೋಡ್ರಿ 7 ಪ್ರಾಂತೀಯ ಕಾಂಗ್ರೆಸ್ ಸಚಿವ ಸಂಪುಟ ರಾಜೀನಾಮೆ. ಅಲ್ಲಿ ಕೇಳಿದ್ರಲ್ಲ, ಅದ್ರ ಮೇಲೆ ಇದು ಎದಕ್ಕೆ ಕೊಟ್ಟಿದ್ರು ಅಂತ. ಏಕೆಂದರೆ ನೆಕ್ಸ್ಟ್ ಟೈಮ್ ಯಾಕಂತ ಕೇಳತ್ತಾರೆ. ನೀವು ಜಸ್ಟ್ ಬೇಸಿಕ್ ರಿಸರ್ಚ್ ಮಾಡಿದ್ರಂತ ಸಾಕು. ಕಾಂಗ್ರೆಸ್ ಇತರ 4 ಪ್ರಾಂತ್ಯಗಳ ಸಚಿವ ಸಂಪುಟ ರಚಿಸಲು ಸಾಧ್ಯ. ಇದು ರೀಸನ್ ಅಲ್ರಿ. ಕಾಂಗ್ರೆಸ್ಸಿನ ಎಡಪಂಥೀಯ ರಚನೆ ಸಚಿವ ಸಂಪುಟ ಕೆಲಸ ಅಸಾಧ್ಯ, ಇದು ತಪ್ಪು. ಪ್ರಾಂತ್ಯಗಳ ವ್ಯಾಪಕವಾಗಿ ಕೋಮು ಗಲಭೆ, ಇದು ತಪ್ಪು. ಯಾವುದು ಸರಿ ಅಲ್ಲದ. ಆ್ಯಕ್ಚುಲಿ ಹಂಗಂದ್ರೆ ರೀಸನ್ ಏನು? ಹಂಗಂದ್ರೆ ಇವು ರಿಸೈನ್ ಮಾಡಕ್ಕೆ ಈ ಹೇಳಿದ್ನಲ್ಲ ನಿಮ್ಗೆ, ವರ್ಲ್ಡ್ ವಾರ್ 2 ಎರಡನೇ ಮಹಾಯುದ್ಧ ಒಳಗೆ ಇಂಡಿಯಾ ಸಪೋರ್ಟ್ ಯೂಸ್ ಮಾಡ್ಕೊಂಡಿರ್ತಾರೆ. ಆದ್ರೆ ಭಾರತೀಯದ ಕನ್ಸೆಂಟ್ ತೊಗೊಂಡಿರಲ್ಲ, ಪರ್ಮಿಷನ್ ತೊಗೊಲಾರ್ದ ಇದನ್ನ ಮಾಡ್ತಿರ್ತಾರೆ. ಅದ್ರ ಸಂಬಂಧ ಇದನ್ನ ಇವರು ರಿಸೈನ್ ಮಾಡ್ತಾರೆ. ಆಯ್ತಾ? 1939ರಾಗ. ನೆಕ್ಸ್ಟ್ ಕ್ವಶನ್. ದ ಕಾಂಗ್ರೆಸ್ ಮಿನಿಸ್ಟರ್ ರಿಸೈನ್ಡ್ ಇನ್ ದ 7 provinces in 1939 ಬಿಕಾಸ್ ದ ಕಾಂಗ್ರೆಸ್ ಕುಡ್ ನಾಟ್ ಫಾರ್ಮ್ ದ ಮಿನಿಸ್ಟರ್ ಇನ್ ಅದರ್ 4 provinces, ಇದು ತಪ್ಪು. ಲೆಫ್ಟ್ ವಿಂಗ್ ಇನ್ ದ ಕಾಂಗ್ರೆಸ್ ಮೇಡ್ ದ ವರ್ಕಿಂಗ್ ಮಿನಿಸ್ಟರ್ ಇಂಪಾಸಿಬಲ್, ಇದು ತಪ್ಪು.
ಕಮ್ಯುನಲ್ ಡಿಸ್ಟರ್ಬೆನ್ಸ್ ಬಗ್ಗೆ ರಿಲೇಟೆಡ್ ಇಲ್ಲ. ಆ್ಯಕ್ಚುಲಿ ಅವರು ಸೆಕೆಂಡ್ ವರ್ಲ್ಡ್ ವಾರ್ ಒಳಗೆ ಇಂಡಿಯಾ ಸಪೋರ್ಟ್ ಇರಲಾರ್ದ ಇವರು ಇಂಡಿಯಾದ ಕನ್ಸೆಂಟ್ ಇರಲಾರ್ದ ಪರ್ಮಿಷನ್ ಇರಲಾರ್ದ ಇಂಡಿಯಾ ಸಪೋರ್ಟನ್ನು ತೊಗೊಂಡು ಹೋಗಿರ್ತಾರೆ ಬ್ರಿಟನ್ ಇಂಡಿಯನ್ ಸೋಲ್ಜರ್ಸ್. ಅದ್ರ ಸಂಬಂಧ ಇವರು ರಿಸೈನ್ ಮಾಡ್ತಾರೆ. ಅದ್ರ ಸಂಬಂಧ ಯಾವುದು ನನ್ ಆಫ್ ದ ಸ್ಟೇಟ್ಮೆಂಟ್ ಕರೆಕ್ಟ್. ನೋಡ್ರಿ, ನಾಟ್ ಟ್ರೂ ಅಂತ ಕೇಳ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದ ಬಗ್ಗೆ ಇದು ಟ್ರೂತ್ ಅಲ್ಲ. ಯಾವ್ದು ಟ್ರೂತ್ ಅಲ್ಲ ಅಂತ ಕೇಳಾರ, ಇಟ್ ಈಸ್ ನಾನ್ ವೈಲೆಂಟ್ ಮೂವ್ಮೆಂಟ್. ನಾನ್ ವೈಲೆಂಟ್ ಮೂವ್ಮೆಂಟ್ ಆಗ್ಬೇಕಂತ ಸ್ಟಾರ್ಟ್ ಮಾಡ್ತಾರೆ ಕರೆ ಅದ, ಆಮೇಲೆ ಎಲ್ಲಾರು ಲೀಡರ್ ಇರ್ಲಾರ ಸಂಬಂಧ, ಲೀಡರ್ ಲೆಸ್ ಆಗೋದು ಸಂಬಂಧ ಇದು ನಾನ್ ವೈಲೆಂಟ್ ಆಗೇ ಬಿಡ್ತದೆ. ಅದಕ್ಕೆ ನಾಟ್ ಟ್ರೂ ಅಂತ ಕೇಳ್ಯಾರ. ನಾನ್ ವೈಲೆಂಟ್ ಅದು ಆ್ಯಕ್ಚುಲಿ ವೈಲೆಂಟ್ ಇತ್ತು, ವೈಲೆಂಟ್ ಆಗಿತ್ತು. ಇದು ಒಂದು ಆಗ್ಬೋದು. ಇಟ್ ಈಸ್ ಲೆಡ್ ಬೈ ಮಹಾತ್ಮ ಗಾಂಧೀಜಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾಡ್ಬೇಕಂತ ಮಾಡ್ತಾರೆ, ಇವ್ರನ್ನ ನೆಕ್ಸ್ಟ್ ದಿವಸ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ 0 ಓವರ್. ಅದಕ್ಕೆ ಇದು ತಪ್ಪೈತಿ. ಇಟ್ ವಾಸ್ ಸ್ಪಾಂಟೇನಿಯಸ್ ಮೂವ್ಮೆಂಟ್, ಅದಕ್ಕೆ ಲೀಡರ್ ಇರಂಗಿಲ್ಲ, ಅದಕ್ಕೆ ಸ್ಪಾಂಟೇನಿಯಸ್ ಮೂವ್ಮೆಂಟ್ ಇರ್ತದೆ. ಹೌದು, ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೊಟ್ಟಿರೋದ್ರಿಂದ ನಾನ್ ವೈಲೆನ್ಸ್ ಇರಲಿರ್ತದೆ, ವೈಲೆನ್ಸ್ ಮುಖಾಂತರ ಹಾಕಿರ್ತೈತಿ. ಆಯ್ತಾ? ಆಮೇಲೆ ಇಟ್ ಡಿಡ್ ನಾಟ್ ಅಟ್ರಾಕ್ಟ್ ದ ಲೇಬರ್ ಕ್ಲಾಸ್. ಲೇಬರ್ ಕ್ಲಾಸು ಬಂದಿರ್ತಾರೆ, ಆದ್ರೆ ಇದೇನು ಕೊಡತ್ತಾರ, ಡಿಡ್ ನಾಟ್ ಅಟ್ರಾಕ್ಟ್ ಇನ್ ಜನರಲ್ ಅಂತ ಕೊಡತ್ತೆ. ಇನ್ ಜನರಲ್ ಆಗಿ ಲೇಬರ್ ಕ್ಲಾಸ್ ಬಂದಿದ್ದಿಲ್ಲ ಅಲ್ಲಿ ಅಂತ ಕೇಳ್ಯಾರ. ಆ್ಯಕ್ಚುಲಿ ಬಂದಿರ್ತೈತಿ. ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ಸ್ವಲ್ಪ ಟಫ್ ಆಗುತ್ತೆ ರೀ ಅವರು ಆನ್ಸರ್ ಕೀ ಕೊಡೋದು ವಜ್ಜಾಗುತ್ತಿದೆ. ಯಾಕಂದ್ರೆ ಲೇಬರ್ ಕ್ಲಾಸ್ ಒಬ್ಬರು ಬಂದಿರಲ್ಲ ಅಂತ ಹೆಂಗೆ ಹೇಳ್ತಾರೆ ನೀವು? ಎಲ್ಲೋ ಒಬ್ಬ ಬಂದಿದ್ನಂದ್ರು ಲೇಬರ್ ಕ್ಲಾಸ್ ಬಂದಂಗಲ್ಲ. ಹಂಗೆ ಅಂದಾಗ ಇವೆರಡರೊಳಗೆ ಒಂದು ಆನ್ಸರ್ ಇರ್ತೈತಿ. ಹಂಗೆ ಮೋಸ್ಟ್ ಅಪ್ರಾಪ್ರಿಯೇಟ್ ಹೋಗೋದಾದ್ರೆ ಇದು ಕರೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ನಿಮಗೇನಾರ ಬೇರೆ ಆನ್ಸರ್ ಇದ್ದರೆ ಹೇಳಿ. 1942 ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವೀಕ್ಷಣೆ ಸರಿಯಾಗಿಲ್ಲ ಅಂದ್ಕೊಟ್ರು. ಇದು ಅಹಿಂಸಾತ್ಮಕ ಚಳುವಳಿ ಆಗಿತ್ತು. ಅಂದ್ರೆ ಕಂಪ್ಲೀಟ್ಲಿ ಅಹಿಂಸಾತ್ಮಕ ಇರಲಿಲ್ಲ, ಇದು ಹಿಂಸೆ ಆಗತ್ತಿತ್ತಲ್ಲ. ಅದಕ್ಕೆ ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಇದು ಆಗ್ಬೋದು, ಇದು ಸಾಮಾನ್ಯವಾಗಿ ಕಾರ್ಮಿಕ ವರ್ಗವನ್ನು ಆಕರ್ಷಿಸಲಿಲ್ಲ ಅಂತ ಕೊಟ್ಟರು. ಕಾರ್ಮಿಕ ವರ್ಗ ಸ್ವಲ್ಪ ಇದ್ರೂ ಇದ್ದಂಗಲ್ಲ, ಅದಕ್ಕೆ ಇವು ಎರಡರೊಳಗೆ ಒಂದು ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್, ಕ್ವಿಟ್ ಇಂಡಿಯಾ ಚಳವಳಿ ನಂತರ ಸಿ ರಾಜಗೋಪಾಲಾಚಾರಿ ಅವರ ದ ವೇ ಔಟ್ ಎಂಬ ಕರಪತ್ರವನ್ನು ಹೊರಡಿಸಿದರು. ಕೆಳಗಿನ ಯಾವ ಕರಪತ್ರ ಪ್ರಸ್ತಾಪವಾಗಿತ್ತು ಅಂದ್ಕೊಟ್ರು. ಎದ್ರ ಸಂಬಂಧ ಮಾಡಿದ್ರೆ ಅಂತ ಕೇಳ್ತಾರೆ. ಇದು CR ಫಾರ್ಮುಲಾ ಅಂತೂ ಕೇಳಿರ್ತೀರಿ ನೀವು. CR ಫಾರ್ಮುಲಾ ಅಥವಾ ದೇ ವೇ ಔಟ್ ಅಂತೆ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಒಳಗೊಂಡು ಯುದ್ಧ ಸಲಹಾ ಮಂಡಳಿ ಸ್ಥಾಪನೆ. ಇದು ತಪ್ಪೈತೆ ಆ್ಯಕ್ಚುಲಿ, ಅದು ರಿಲೇಟೆಡ್ ಇಲ್ಲ. ಇವೆಲ್ಲ ಆಗಸ್ಟ್ ಆಫರ್ ವೇಬಲ್ ಪ್ಲಾನ್ ಅಂತ ಬರ್ತಾವ್ರಿ ಇವೆಲ್ಲ. ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ಹೊರತುಪಡಿಸಿ ಉಳಿದೆಲ್ಲ ಸದಸ್ಯರು ಭಾರತೀಯ ನಾಯಕರಾಗುವಂತೆ ಕೇಂದ್ರ ಕಾರ್ಯಾಂಗ ಮಂಡಳಿ ಪುನರ್ರಚನೆ. ಇದು ತಪ್ಪೈತಿ. ದ ವೇ ಔಟ್ ಅದು ರಿಲೇಟೆಡ್ ಇಲ್ಲ. 1945 ಅತ್ಯಂತ ಅಂತ್ಯದಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಗಳ ಹೊಸ ಚುನಾವಣೆ ಮತ್ತು ಸಾಧ್ಯವಾದಷ್ಟು ಬೇಗ ಸಂವಿಧಾನ ರಚನಾ ಸಮಿತಿ ಕರೆಯುವುದು. ಇದಲ್ಲ ಸಂವಿಧಾನ ಬಿಕ್ಕಟ್ಟಿಗೆ ಪರಿಹಾರ. ಸಂವಿಧಾನ ಬಿಕ್ಕಟ್ಟಾಗಿರುತ್ತೆ ಅಲ್ರಿ, ಮುಸ್ಲಿಂ ಲೀಗ್ ಅವ್ರೂ ಆ ಕಡೆ ಒಪ್ಕೋತಾರಲ್ಲ, ಈ ಕಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಕಡೆ ಜಗ್ತಾರೆ. ಪಾರ್ಟಿಷನ್ ಬ್ಯಾಡ್ ಅಂತ ಇವ್ರು ಅಂತಿರ್ತಾರೆ, ಇವರು ಪಾರ್ಟಿಷನ್ ಮಾಡಿ ನಮ್ಮ ಪಾಕಿಸ್ತಾನ ಸಪ್ರೇಟ್ ಕೊಟ್ಟುಬಿಟ್ರೆ ನಾವು ಹೋಗ್ಬಿಡ್ತೇವೆ ಅಂತೇಳಿ ಮುಸ್ಲಿಂ ಲೀಗ್ ಜಿನ್ನ ಅವರು ಹಠ ಹಿಡ್ಕೊಂಡು ಕೂತಿರ್ತಾರೆ. ಇವು ಎರಡರ ನಡಬರ್ಕ್ ಸಾಲ್ವ್ ಮಾಡೋಕ್ಕೆ CR ಫಾರ್ಮುಲಾ ಅಥವಾ ದ ವೇ ಔಟ್ ಅಂತೇಳಿ CR ಫಾರ್ಮುಲಾ ಅಥವಾ ಏನಂತ ನಾವು ರಾಜಗೋಪಾಲಾಚಾರಿ ಅವರು ಇದನ್ನು ಕೊಡ್ತಾರೆ. ಸಂವಿಧಾನ ಬಿಕ್ಕಟ್ಟಿನ ಪರಿಹಾರಕ್ಕೆ ಇದನ್ನು ಮಾಡ್ತಾರೆ. ಅರ್ಥತಾ? ಈಗ ಅದನ್ನ ಇಂಗ್ಲೀಷ್ನ ನೋಡೋದಾದ್ರೆ, ಆಫ್ಟರ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದ ರಾಜಗೋಪಾಲಾಚಾರಿ issued a pamphlet titled The Way Out. Which one of the following are proposal in this pamphlet ಅಂತ ಐತಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ವಾರ್ ಅಡ್ವೈಸರಿ ಕೌನ್ಸಿಲ್ ಅಲ್ಲ, ರೀಕಾನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದರ ರಿಲೇಟೆಡ್ ಇಲ್ಲ, ಕಮಾಂಡರ್ ಇನ್ ಚೀಫ್ ಅದಲ್ಲ, ಫ್ರೆಶ್ ಎಲೆಕ್ಷನ್ಸ್ ಇನ್ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಟು ಹೆಲ್ಡ್ ದ ಎಂಡ್ ಆಫ್ ಇದು ಅಲ್ಲ. ಆ್ಯಕ್ಚುಲಿ ದ ಸೊಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಡೆಡ್ ಲಾಕ್ ನೋಡಿ. ಕಾನ್ಸ್ಟಿಟ್ಯೂಷನ್ ಡೆಡ್ ಲಾಕನ್ನು ಸೊಲ್ಯೂಷನ್ ಮಾಡೋಕ್ಕೆ ದ ವೇ ಔಟ್ ಅಥವಾ CR ಫಾರ್ಮುಲಾ ತರ್ತಾರೆ. ಯಾರು? ರಾಜಗೋಪಾಲಾಚಾರಿ ಅವರು. ಈಗ ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡಬರ್ಕ ಒಪ್ಪಂದ ಮಾಡಕ್ಕೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬಿಗ್ಯಾನ್ ವಿತ್ ದಂಡಿ ಮಾರ್ಚ್. ಇವೆಲ್ಲ ನಾವು ಡೈಲಿ ಟಾರ್ಗೆಟ್ಸ್ ನೋಡಿದ್ರೆ ಸಾಲ್ವ್ ಆಕಾವು. ದಂಡಿ ಮಾರ್ಚ್ ಎದುರು ತೆಳ ಬರ್ತಿದ್ದಾನ, ಸಿವಿಲ್ ಡಿಸೊಬಿಡಿಯನ್ಸ್ ತೆಳ ಬರ್ತಿದ್ನಲ್ಲ, ಆಬ್ವಿಯಸ್ಲಿ ಅದು ಕರೆಕ್ಟ್ ಆನ್ಸರ್. ಸಿವಿಲ್ ಡಿಸೊಬಿಡಿಯನ್ಸ್ ಯಾವಾಗ ಚಾಲು ಆಗುತ್ತಾ? ಏಪ್ರಿಲ್. ದಂಡಿ ಮಾರ್ಚ್ ಏಪ್ರಿಲ್ 6. ಈ ಡೇಟ್ ಎಲ್ಲ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಒಮ್ಮೆ ಡೇಟ್ ಮೇಲೆ ಕ್ವಶನ್ ಕೇಳ್ತಾರೆ ಅವ್ರು. 1930. ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಹೋಮ್ ರೂಲ್ ಲೀಗ್ ಅಂತೂ ಅದಕ್ಕಿಂತ ಮುಂಚೆನಾಗಿತ್ತು 1916. ಬಾಲಗಂಗಾಧರ ತಿಲಕ್ ಅವ್ರದ್ದು, ANE ಬೆಸೆಂಟ್ ಅವ್ರದ್ದು ರಗಡಿಸ್ತಾ ಹೇಳಿನಿ ಇದನ್ನು ಆಲ್ರೆಡಿ. 32 ನೋಡ್ರಿ. 32 ಎಲ್ಲೈತಿ. ಕೆಳಗಿನ ಯಾವ ದಂಡಿ ಯಾತ್ರೆಗೆ ಪ್ರಾರಂಭವಾಯಿತು? ಶಾಸನ ಭಂಗ ಚಳವಳಿ 1930. ಅಸಹಕಾರ ಚಳವಳಿ 1920. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಇವು ಡೇಟನ್ನು ನೆನ್ಪಿಟ್ಕೋರಿ. NCQ ಅಂತ ನೆನ್ಪಿಟ್ಕೋರಿ. ನಾನ್ ಕೋಆಪರೇಷನ್, ಸಿವಿಲ್ ಡಿಸೊಬಿಡಿಯನ್ಸ್, ಕ್ವಿಟ್ ಇಂಡಿಯಾ. ಅದನ್ನು ಹೇಳಿದ್ನ ಕೇಕ್ ಅಂತ ಒಂದು ಹೇಳಿದ್ ನೆನಪೈತನ್ರಿ, ಅದು ಚಂಪಾರಣ್ಣ, ಅಹಮದಾಬಾದ್, ಕೆಡಾ. ಇವೆಲ್ಲ ಕ್ರೊನಾಲಜಿ ಬೇಸ್ಡ್ ಕ್ವಶನ್ ಕೇಳಿದ್ರೆ ಬಡ ಸಾಲ್ವ್ ಆಗ್ಬಿಡ್ತಾವೆ. ಎಷ್ಟು ಮೈಲ್ಸ್ ಅಡ್ಡಾಡಿದ್ರಿ ದಂಡಿ ಯಾತ್ರೆ ಒಳಗೆ? ಗಾಂಧೀಜಿಯವರು 241 ಮೈಲ್ ಹೋಗ್ಯಾರ. ಆಮೇಲೆ ಇವರಿಗೆ ಫಸ್ಟಿಗೆ 78 ಜನ ತೊಗೊಂಡು ಹೋಗಿರ್ತಾರೆ ಇವರು, ಮತ್ತು ವುಮೆನ್ಸನ್ನು ಅಪೋಸ್ ಮಾಡಿರ್ತಾರೆ. ವುಮೆನ್ಸ್ ಬ್ಯಾಡ್ ಅಂತ ಹೇಳ್ತಾರೆ. ಆದರೆ ಆಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯರು ಅವರು
ಏನದು ಅವ್ರಿಗೆ ಫೋರ್ಸ್ ಮಾಡಿ ಹೊಳ್ಳಿ ವುಮೆನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ ಅದ್ರಾಗ. ಆತದ ಎಷ್ಟು ದಿವ್ಸ ತೊಗೊಂಡ್ರು ಅವರು 24 ದಿವ್ಸ ತೊಗೊಂಡಾರ ನೋಡ್ರಿ ದಾಂಡಿ ಮಾರ್ಚ್ ರೀಚ್ ಆಗಕ್ಕೆ. ಆತದ ಮಾಡು ಇಲ್ಲವೇ ಮದುವೆ ಎಂಬ ಘೋಷಣೆ ಯಾವ ಚಳವಳಿ? ಇವೆಲ್ಲ ಲಡ್ಡು ಕ್ವಶನ್ಸ್ ಇವೆಲ್ಲ ಪಡ ಸಾಲ್ವ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದ, ಮಾಡು ಇಲ್ಲವೇ ಮಡಿ ಅಥವಾ ಕರೋ ಯಾ ಮರೋ ಅಂತಾರೆ ಇವರು. ಈಗ ಇನ್ನೊಂದು ಇದ್ರ ರಿಲೇಟೆಡ್ ಇನ್ನೊಂದು ಏನಂತಂದ್ರೆ ಡೂ ಆರ್ ಡೈ ಅಂತ ಯಾರು ಕೊಟ್ರ ಅಂತ ಕೇಳ್ಬೋದು ಅವ್ರು ನೆಕ್ಸ್ಟ್. ನಾ ಅದಕ್ಕೆ ನಿಮಗೆ ನೋಟ್ಸ್ನಾಗ ಹಾಕಿದ್ದೆ. ಯೂಸುಫ್ ಮೆರಾಲಿ ಅಂತ ಬರ್ತಾರೆ, ಮೆರಾಲಿ ಇವರು ಡೂ ಆರ್ ಡೈ ಅಂತ ಕೊಡ್ತಾರ. ಅಥವಾ ಇನ್ನೊಂದು ಸೈಮನ್ ಗೋ ಬ್ಯಾಕ್ ಅಂತ ಐತಲ್ರಿ, ಸೈಮನ್ ಗೋ ಬ್ಯಾಕ್ ಅನ್ನೋದು ಇವರ ಕೊಟ್ರ. ಇದು ನೆಕ್ಸ್ಟ್ ಅದ ಇದ ಫ್ಯಾಕ್ಟ್ ಕೇಳ್ಬೋದು ಅವ್ರು. ಯೂಸುಫ್ ಮೆರಾಲಿ ಅಂತ ಆಪ್ಷನ್ನಾಗ ಇರ್ತೈತಿ. ಸೈಮನ್ ಗೋ ಬ್ಯಾಕ್ ಡೂ ಆರ್ ಡೈ ಕೊಟ್ಟಂಥವ್ರು ಯಾರು ಅಂತ ಕೇಳಿ ಒಂದು 4 ಹೆಸರು ಕೊಡ್ತಾರೆ. ಅವಾಗ ಯೂಸುಫ್ ಮೆರಾಲಿ ಅನ್ನೋದು ನೀವು ಟಿಕ್ ಹಾಕೋಕ್ಕಾಗತ್ತೆ. ಅರ್ಥ 34ನೇದವ್ರು. ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರು ಪರಿಶೀಲಿಸಿ. ಇದ್ರೊಳಗೆ ಗದ್ದರ್ ಪಾರ್ಟಿ ರಿಲೇಟೆಡ್ ಯಾರು ಅಂತ ಕೇಳ. ಗದ್ದರ್ ಪಾರ್ಟಿ ರಿಲೇಟೆಡ್ ಯಾರು ಹಂಗಂದ್ರೆ ರಾಸ್ ಬಿಹಾರಿ ಘೋಷೋ, ಬೀರೇಂದ್ರ ಕುಮಾರ್ ಘೋಷೋ ಅಥವಾ ಜೋಗೇಶ್ ಚಂದ್ರ ಚಟ್ಟೋಪಾಧ್ಯಾಯ. ರಾಸ್ ಬಿಹಾರಿ ಬೋಸ್ ಅವ್ರು ಅಂತ ಕೇಳಿಬಿಟ್ಟಿರ್ತೀವಿ. ರಾಸ್ ಬಿಹಾರಿ ಬೋಸು ಭಾಳ ಇಂಪಾರ್ಟೆಂಟ್. ಇವ್ರು ಆಮೇಲೆ ಜಪಾನಿಗೆ ಹೋಗ್ತಾರಲ್ಲ ನೋಡ್ರಿ, ಇವ್ರು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಮತ್ತೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರ ಭಾಳ ಸುತ್ತ. ಈ ಆಪ್ಷನ್ನೇ ಬಂದಾರ ನೆಕ್ಸ್ಟ್ ಅದ ಅವ್ರ ಮೇಲೆ ಕ್ವಶನ್ ಬೀಳ್ತೈತೆ. ಇವ್ರು ಜಪಾನಿಗೆ ಹೋಗಿ ಸುಭಾಷ್ ಚಂದ್ರ ಬೋಸ್ ಬರೋಕ್ಕಿಂತ ಮುಂಚೆ ಏನದು ಎಲ್ಲರನ್ನೂ ಇದನ್ನ ಮಾಡ್ತಾರಲ್ರಿ ಇವ್ರು. ಆಮೇಲೆ ಇದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಥಾಪನೆ ಮಾಡಿದ್ದನ್ನೇ ಸುಭಾಷ್ ಚಂದ್ರ ಬೋಸ್ ಅವರು ಹ್ಯಾಂಡ್ ಓವರ್ ಮಾಡಿ ಇವ್ರು ಅದನ್ನು ತೊಗೊಂಡ್ಬಂದಿರ್ತಾರೆ. ಎಲ್ಲಿ ಮಠ? ನಮ್ಮ ನಾರ್ತ್ ಈಸ್ಟ್ ಇರುತ್ತಲ್ರಿ, ಮಯನ್ಮಾರ್ ಮಠ ಬಂದಿರ್ತಾರೆ. ಇಲ್ಲಿ ತೆಳಗೆ ಅಂಡಮಾನ್ ಅಂಡ್ ನಿಕೋಬಾರ್ ಮಠ ಬಂದಿರ್ತಾರೆ. ಯಾರು? ಇಂಡಿಯನ್ ನ್ಯಾಷನಲ್ ಆರ್ಮಿ ಬಂದಿರುತ್ತೆ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ. ಆದ್ರೆ ಏನಾಗ್ಬಿಡ್ತೈತಿ, ಹಿರೋಶಿಮಾ ನಾಗಾಸಾಕಿ ಮೇಲೆ 1945ರಾಗ ಬಾಂಬ್ ಬಿದ್ದುಬಿಡ್ತಾರೆ. USA ದವ್ರು ಹಾಕಿಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಜಪಾನ್ ಸೋತು ಬಿಡ್ತೈತಿ World War II ದಾಗ. ಈ ಆ್ಯಕ್ಚುಲಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದು? ಜಪಾನ್ದವರು ಸಪೋರ್ಟ್ ಮಾಡಿರ್ತಾರಲ್ಲ. ಈ World War II ಸೋತ್ಕೊಳ್ಳೆ ಸೀದಾ ಏನಾಗ್ಬಿಡ್ತೈತಿ, ಇವ್ರು ಇಲ್ಲಿ ಮಠ ಬಂದವರು ಅವ್ರ ದುರಾದೃಷ್ಟ ನೋಡ್ರಿ ಹೆಂಗೈತಿ. ಇಲ್ಲಿ ಮಠ ಬಂದು ನಮ್ಮ ಇಂಡಿಯನ್ ಕಾಂಕರ್ ಮಾಡ್ಬೇಕಂತ ಮಾಡಿರ್ತಾರೆ ಬ್ರಿಟಿಷರ ಜೊತೆ ಹೊಡೆದಾಡಿ. ಈಗ ಪಟ್ನ ಇನ್ನೇನು ಎಂಟ್ರಿ ಆಗ್ಬೇಕು ಇಂಡಿಯಾದಾಗ ಅನ್ನೋದ್ರಾಗ ಜಪಾನ್ ಸೋತ್ ಬಿಡುತ್ತೆ World War. ವಾಪಸ್ ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡ್ಬಿಡ್ತಾರೆ, ಇಲ್ಲ ವಾಪಸ್ ಹೋಗು ಮುಂದಾಗ ಪ್ಲೇನ್ ಕ್ರ್ಯಾಶ್ನಾಗ ಅಲ್ಲೇ ಸಾಯ್ತಾರೋ. ಪ್ಲೇನ್ ಕ್ರ್ಯಾಶ್ನಾಗ ಸತ್ತಾರೋ ಅಥವಾ ಅದು ಕಾನ್ಸ್ಪಿರಸಿನ ಐತಿ, ಅವ್ರು ಸತ್ತಿಲ್ಲ, ವಾಪಸ್ ಅವರು ಜಪಾನ್ನೊಳಗಿದ್ರು ಅಥವಾ USSRದಾಗ ಒಂದು ವರ್ಷ ಇದ್ರು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೂ, ಸ್ಟೋರಿ ಬರೋಬ್ಬರಿ ಐತೇನಿಲ್ಲ ಅಂತ. ಅದ್ರ ಹಿಂದಿನ ಇದನ್ನ ಹೇಳ್ಬೇಕಂದ್ರೆ ಯಾವಾಗ ಅವ್ರು ಸತ್ತರಂದ್ರೆ ಇದೇನು ಜಪಾನ್ World War II ಸೋಲ್ತತ್ಲ ಅವಾಗ ವಾಪಸ್ ಹೋಗು ಮುಂದಾಗ ಸಾಯ್ತಾರೋ ಪ್ಲೇನ್ ಕ್ರ್ಯಾಶ್ ಆಗಿ. ಅರ್ಥದಾ? ರಾಸ್ ಬಿಹಾರಿ ಘೋಷ್ ಹೋಗಿ ಎಲ್ಲೆಲ್ಲಿ ಹೋಗ್ಬಿಟ್ಟಾನ. ಈ ಗದ್ದರ್ ಪಾರ್ಟಿ ರಿಲೇಟೆಡ್ ಯಾರು ಅದಾರ ಇದ್ರಾಗ ಹಂಗಂದ್ರೆ ರಾಸ್ ಬಿಹಾರಿ ಘೋಷ್ ಅವ್ರು ಒಬ್ಬರ ಅದಾರ ಇದ್ರಾಗ. ಅಂದ್ರೆ 3 ಮಾತು. ಐ ಆಮ್ ಸೋ ಸಾರಿ ಫಾರ್ ಕನ್ನಡ ಮೀಡಿಯಂ. ಪ್ಲೀಸ್ ರೀ ಇದೊಂದು ಹೊಟ್ಟೆ ಹಾಕೋರಿ, ಇನ್ನೊಮ್ಮೆ ಯಾವತ್ತೂ ಹಿಂಗೆ ಮಾಡಲ್ಲ ನಾನು. ಇದು ಆ್ಯಕ್ಚುಲಿ ವರ್ಕ್ ಭಾಳ ಆಗಿತ್ತು, ಅದ್ರ ಸಂಬಂಧ ರಿವ್ಯೂ ಮಾಡೋಕ್ಕಾಗಲಿಲ್ಲ, ಇದನ್ನು ನೋಡೋಕ್ಕಾಗಲಿಲ್ಲ ನನಗೆ. ಒಂದು 2-3 ಮಿಸ್ಟೇಕ್ ಆಗ್ಯಾವ. ಪ್ಲೀಸ್ ಹೊಟ್ಟೆ ಹಾಕೊಂಬ್ರಿ, ಸಾರಿ ನೀವು. ಯಾಕಂದ್ರೆ ಈಗ 3 ಮಾತ್ರ ಇಲ್ಲೇ ಇಲ್ಲ, ಹೆಂಗೆ ಆನ್ಸರ್ ಮಾಡಿರಿ ಯಾರಿಗೆ ಗೊತ್ತು ನೀವು. ಬೀರೇಂದ್ರ ಕುಮಾರ್ ಘೋಷ್ ಎದ್ರ ರಿಲೇಟೆಡ್ ಹಂಗಂದ್ರೆ ಇವರು ಅಣುಶೀಲನ್ ಸಮಿತಿ ಅಂತ ಇರ್ತಗೊತ್ತೇನ್ರಿ ಬೆಂಗಾಲ್ದಾಗ. ಇವತ್ತು ನೋಟ್ಸ್ನಾಗಿತ್ತು ಅಣುಶೀಲನ್ ಸಮಿತಿ ಬೆಂಗಾಲ್, ಬೀರೇಂದ್ರ ಕುಮಾರ್ ಘೋಷ್. ಆಮೇಲೆ ಜೋಗೇಶ್ ಚಂದ್ರ ಚಟರ್ಜಿ ಇವರು HRA ಅಥವಾ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತೆಲ್ಲ. ಇದು ಆ್ಯಕ್ಚುಲಿ ಫುಲ್ ಫಾರ್ಮ್ ಕೇಳ್ಬಿಟ್ಟಿದ್ರು ವಿಲೇಜ್ ಅಕೌಂಟೆಂಟ್ನಾಗ. ನೀವು ಥಿಂಕ್ ಮಾಡೋದು ಇಷ್ಟು ಸಿಂಪಲ್ ಕ್ವಶನ್ ಕೇಳ್ತಾರಂದ್ರೆ ಅದನ್ನು ತಪ್ಪು ಮಾಡಿ ಬರಬೇಡ್ರಿ. ಮತ್ತು ಈಗ ನೆಕ್ಸ್ಟ್ ಟೈಮ್ ಅವರು ರಾಸ್ ಬಿಹಾರಿ ಘೋಷ್ ಅವರು ಇಂಡಿಯಾದಿಂದ ಎಸ್ಕೇಪ್ ಹಾಕಾರಲ್ಲ, ಇಂಡಿಯಾದಿಂದ ಎಸ್ಕೇಪ್ ಜಪಾನಿಗೆ ಹೋಗಾರಲ್ಲ, ಅವ್ರ ಹೆಸರು ಏನು ಇಟ್ಕೊಂಡಿದ್ರು ಅಂತ ಏನು ಹೇಳ್ತಾರೆ? PN ಟ್ಯಾಗೋರ್ ಇವ್ರದ್ದು ಅಂಡರ್ಗ್ರೌಂಡ್ ಹೆಸರು. ಅಂಡರ್ಗ್ರೌಂಡ್ ಅಂದ್ರೆ ತಮ್ಮ ಹೆಸರು ಚೇಂಜ್ ಮಾಡ್ಕೊಂಡು ಹೋಗಿರ್ತಾರೆ ಜಪಾನ್ದಾಗ. ನಿನ್ನ ಹೆಸರು ಅಂದ್ರೆ PN ಟ್ಯಾಗೋರ್ ಅಂತ ಹೇಳ್ತಾರೆ. ಅಲ್ತಾ ಈಗ ಇಂಗ್ಲೀಷ್ನ ಬಿಡ್ಸುಂತಾರೆ, ಇಂಗ್ಲೀಷ್ನ ಮಿಸ್ ಆಗಿ ಅನ್ಸುತ್ತೆ. ವಿಚ್ ಆರ್ ಆಫ್ ದ ಫಾಲೋಯಿಂಗ್ ಮೂಮೆಂಟ್ಸ್ ಡೂ ಆರ್ ಡೈ? ಯಾವುದು? ಕ್ವಿಟ್ ಇಂಡಿಯಾ ಮೂಮೆಂಟ್, ಡೂ ಆರ್ ಡೈ. ಆಗುತ್ತಾ? ವಿಚ್ ಆರ್ ಆಫ್ ದ ಫಾಲೋಯಿಂಗ್ ಆರ್ ಆಕ್ಟಿವ್ಲಿ ಅಸೋಸಿಯೇಟೆಡ್ ಗದ್ದರ್ ಪಾರ್ಟಿ ಜೊತೆ ಯಾರು ರಿಲೇಟೆಡ್ ಅಂತ ಕೊಟ್ಟರೆ ರಾಸ್ ಬಿಹಾರಿ ಬೋಸ್ ಅವರು. ಇವ್ರ ಬಗ್ಗೆ ಆಗಲೇ ಹೇಳಿ ನಿಮ್ಗೆ. ಜೋಗೇಶ್ ಚಂದ್ರ ಚಟರ್ಜಿ ಅವ್ರ ಬಗ್ಗೆ ಏನು ಹೇಳಿದೆ? ಇವ್ರು ಏನು ಮಾಡ್ಯಾರ? HRA ಅಥವಾ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ 1924ರಾಗ ಇದನ್ನು ಸ್ಥಾಪನೆ ಮಾಡಿದರು. ಬೀರೇಂದ್ರ ಕುಮಾರ್ ಘೋಷ್ ಎದ್ರ ರಿಲೇಟೆಡ್ ಅದಾರ? ಅಣುಶೀಲನ್ ಸಮಿತಿ ಬೆಂಗಾಲ್. ಅಥವಾ ಇವೆಲ್ಲ ಬೇಸಿಕ್ ಫ್ಯಾಕ್ಟ್ ನೆನ್ಪಿಟ್ಕೋಬೇಕು ನೀವು. ಇನ್ ದ ಕಂಟೆಸ್ಟ್ ಆಫ್ ಕಲೋನಿಯಲ್ ಇಂಡಿಯಾ ಶಾ ನವಾಜ್ ಖಾನ್ ಇವ್ರು ನೋಡ್ರಿ ಮುಸ್ಲಿಂ ಅದರ, ಪ್ರೇಮ್ ಕುಮಾರ್ ಸಿಂಗಾಲ್ ಹಿಂದೂ ಅದರ, ಗುರ್ಬಚ್ ಸಿಂಗ್ ದಿಲ್ಲೋನ್ ಸಿಖ್ ಅದ. ಹಿಂಗೆ 3 ಕೊಟ್ಟಾಗ ನಿಮ್ಗೆ ಏನು ನೆನಪಾಗತ್ತೆ? ಒಮ್ಮೆ ಇಂಡಿಯನ್ ನ್ಯಾಷನಲ್ ಆರ್ಮಿ ನೆನಪಾಗುತ್ತೆ. ಭಾರಿ ಬಿಡ್ರಿ ಇದನ್ನು. ಏನು ಕ್ವಶನ್ ಹಿಂಗೆ ಫ್ರೇಮ್ ಆಗೈತು? ಇವ್ರು ಯಾರು ಅಂತ ಕೇಳಬೇಕಾಗಿತ್ತು ಅವರು. ಇಲ್ಲಿ ಹ್ಯಾಸ್ ಆಫೀಸರ್ಸ್ ಆಫ್ ಒಂದು ಕೊಟ್ಟು, ಸಾರಿ ನಾನು ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿರ್ಬೇಕು. ಇಲ್ಲಿ ಆಫೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕೊಟ್ರೆ ಆಬ್ವಿಯಸ್ಲಿ ಆಫೀಸರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಪ್ಷನ್ ಆಗೈತಿ. ಈ ಥರ ಆಗಬಾರ್ದು ಕ್ವಶನ್. ಎದಕ್ಕೆ ರಿಮೆಂಬರ್ ಆಕಾರ ಅಂತ ಕೇಳ್ಬೇಕು. ಎದಕ್ಕೆ ಅವ್ರನ್ನ ನೆನಪಿಟ್ಕೋತೀವಿ ನಾವು? ಯಾರು ಇವರು ಅಂತ ಕೇಳ್ಯಾರು. ಯಾರು ಇವರು? ಇಂಡಿಯನ್ ನ್ಯಾಷನಲ್ ಆರ್ಮಿದು. ಈಗೇನು ನಾ ಹೇಳಿದ್ನಲ್ಲ ಗಡೆ, ಇಲ್ಲಿ ಮಠ ಬಂದಿದ್ರು, ಮಯನ್ಮಾರ್ ಮಠ ಅಥವಾ ಅಂಡಮಾನ್ ನಿಕೋಬಾರ್ ಮಠ. ಇಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿ ಅವರು ಟ್ರಯಲ್ ಮಾಡ್ತಾರೆ.
ಇವ್ರು 3 ಜನನ ಸಿಂಬಾಲಿಕ್ ಆಗಿ ಇವ್ರು 3 ಜನನ, ಒಂದು ಹಿಂದೂ, ಒಂದು ಮುಸ್ಲಿಮ್, ಒಂದು ಸಿಕ್ಕನ್ನು ಇಟ್ಕೊಂಡು ಅವರು ಟ್ರಯಲ್ ಅಥವಾ ನಾವು ಕೋರ್ಟ್ನಾಗ ಕೇಸ್ ನಡೆಸ್ತಾರಲ್ಲ ಆ ಥರ, ಅದಕ್ಕೇನಂದ್ರೆ ರೆಡ್ ಫೋರ್ಟ್ ಟ್ರಯಲ್ಸ್ ಅಂತ ಹೇಳ್ರಿ. 1945-46 ನಡೆದಂಥ ರೆಡ್ ಫೋರ್ಟ್ ಟ್ರಯಲ್ಸ್ ಅಂತ ಹೇಳಿದ್ರು. ಇದು ರಿಲೇಟೆಡ್ ಅವರು ಈಗ ನನಗೆ ಈ ಥರ ಕ್ವಶನ್ ಕೇಳಿದಾಗ ನಾನು ಚೌರಿ ಚೌರ ಇನ್ಸಿಡೆಂಟ್ ಕೇಳಿದ್ರಲ್ಲ, ಚೌರಿ ಚೌರ ಇನ್ಸಿಡೆಂಟ್ ಅವಾಗ ಇವ್ರು ಯಾರಿದ್ರು ಅಂತ ಕೇಳಿದ್ರು ಅವ್ರು ಒಂದ್ಸತ ನಿಮ್ಮ ಕ್ವಶನ್. ಯಾರು 2025 ಕೇಳಿದ್ರು ಅನ್ಸತ್ತೆ ಈ ಕ್ವಶನ್. ನಾನು 2025 UPSC ಪ್ರಿಲಿಮ್ಸ್ನಾಗ ಕೇಳಿದ್ರು ಇದು. ಚೌರಿ ಚೌರ ಇನ್ಸಿಡೆಂಟ್ನಾಗ ಯಾರು ಲಾಯರ್ ಆಗಿದ್ರು ಇವ್ರನ್ನ ಬಿಡ್ಸಾಕಂತೇಳಿ, ಯಾರನ್ನ ಈ ಚೌರಿ ಚೌರ ಇನ್ಸಿಡೆಂಟ್ ಕೇಳಿರ್ತಾರಲ್ಲ, ನಾನ್ ಕೋಪರೇಷನ್ ಮೂವ್ಮೆಂಟ್ ಆಗಿರ್ತೈತಿ, ಪೊಲೀಸ್ ಸ್ಟೇಷನ್ ಸೂಟ್ ಬಿಟ್ಟಿರ್ತಾರೆ, ಒಂದಿಷ್ಟು ಜನ ಅರೆಸ್ಟ್ ಮಾಡಿರ್ತಾರಲ್ಲ, ಇವ್ರನ್ನ ಬಿಡಿಸ್ಕೊಂಬಂದವ್ರು ಯಾರು ಅಂತೇಳಿ ಲಾಯರ್ ಯಾರಾಗಿದ್ರು ಅಂತ ಕೇಳಿದ್ರು. ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಮತ್ತು ಕೃಷ್ಣಕಾಂತ್ ಅವ್ರಾಗಿದ್ರು. ಮದನ್ ಮೋಹನ್ ಮಾಳ್ವಿಯಾ ಆನ್ಸರ್ ಆಪ್ಷನ್ನಾಗಿತ್ತು. ಹಿಂಗೆ ಕೇಳಿರಲ್ಲ. ಈಗ ನೆಕ್ಸ್ಟ್ ಟೈಮ್ ಅವ್ರು ರೆಡ್ ಫೋರ್ಟ್ ಟ್ರಯಲ್ಸ್ ಒಳಗೆ ಲಾಯರ್ ಯಾರಾಗಿದ್ರು ಅಂದ್ರೆ ಏನು ಹೇಳ್ತಾರೆ? ಈಗ ರೆಡ್ ಫೋರ್ಟ್ ಟ್ರಯಲ್ಸ್ ಒಳಗೆ ಯಾರಾಗಿದ್ರು? ಭೂಲಾಬಾಯಿ ದೇಸಾಯಿ ಅವರು ಇದ್ರದ ಲೀಗಲ್ ಅದ್ರ ಲಾಯರ್, ಅವ್ರ ಪರವಾಗಿ ವಾದ ಮಾಡೋರಾಗಿದ್ರು. ಇದ್ರೊಳಗೆ ಟೀಮ್ ಒಳಗೆ ಯಾರ್ಯಾರು ಇದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ ಇದ್ರು, ಮತ್ತು ತೇಜ್ ಬಹದ್ದೂರ್ ಸಾಪ್ರು ಅವರು ಇದ್ರು. ತೇಜ್ ಬಹದ್ದೂರ್ ಸಾಪ್ರು ಅಥವಾ ಜವಾಹರ್ಲಾಲ್ ನೆಹರು ಮತ್ತು ಭೂಲಾಬಾಯಿ ದೇಸಾಯಿ ಇವರು ರೆಡ್ ಫೋರ್ಟ್ ಟ್ರಯಲ್ಸ್ ಒಳಗೆ ಇವ್ರನ್ನ ಡಿಫೆಂಡ್ ಮಾಡಿದವರು. ಯಾಕೆ ಕೇಳತ್ತೀನಿ ಅಂದ್ರೆ ಈಗ ಕೇಳ್ತಾರನ್ರಿ ಅನ್ಬೋದು, ಇಲ್ಲಿ ಕೇಳಾರಲ್ಲ ಆಲ್ರೆಡಿ. ಚೌರಿ ಚೌರದ ಇನ್ಸಿಡೆಂಟ್ ಒಳಗೆ ಮದನ್ ಮೋಹನ್ ಮಾಳ್ವಿಯಾ ಇದ್ರು, ಯಾರಿದ್ರು ಅಂತ ಕೇಳಿದ್ರು ಅವ್ರು. ತೇಜ್ ಬಹದ್ದೂರ್ ಸಾಪ್ರು ಆಪ್ಷನ್ ಆಗಿತ್ತು, ಮತ್ತು 2025 ಕೇಳಿದ್ರು ರೀಸೆಂಟಾಗಿ. ಅದ್ರ ಸಂಬಂಧ ನೆಕ್ಸ್ಟ್ ಟೈಮ್ ನಿಮ್ಗೆ ರೆಡ್ ಫೋರ್ಟ್ ಟ್ರಯಲ್ಸ್ ಒಳಗೆ ಯಾರಾಗಿದ್ರು ಅಂತ ಕೇಳಿದ್ರೆ ಅವಾಗ ನಿಮ್ಗೆ ನೆನಪಿರ್ಬೇಕು ಯಾರು ಭೂಲಾಬಾಯಿ ದೇಸಾಯಿ ಅಥವಾ ನಾವೇಂತೀವಿ ತೇಜ್ ಬಹದ್ದೂರ್ ಸಾಪ್ರೂ ಆಪ್ಷನ್ ಆಗಿರ್ತೈತಿ, ಜವಾಹರ್ಲಾಲ್ ನೆಹರೂ ಇರ್ತೈತಿ. 3 ಕರೆಕ್ಟ್ ಆನ್ಸರ್. ಗದ್ದರ್ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ. ಗದ್ದರ್ ಪಾರ್ಟಿ ಏನದು? ಇದು ರೆವಲ್ಯೂಷನರಿ ಅಸೋಸಿಯೇಷನ್ ಇಂಡಿಯಾ ವಿತ್ ಸ್ಯಾನ್ ಫ್ರಾನ್ಸಿಸ್ಕೋ, ಆಬ್ವಿಯಸ್ಲಿ ಕೇಳಿಬಿಟ್ಟಿರ್ತೀವಿ. ನ್ಯಾಷನಲ್ ಆರ್ಗನೈಸೇಷನ್ ಆಪರೇಟಿಂಗ್ ಇನ್ ಸಿಂಗಾಪುರ್ ಅಲ್ಲ, ಇದು ಮಿಲಿಟೆಂಟ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಬರ್ಲಿನ್, ಇವೆಲ್ಲ ಅಲ್ಲ. ಹಂಗಂದ್ರೆ ರೆವಲ್ಯೂಷನರಿ ಅಸೋಸಿಯೇಷನ್ ಗದ್ದರ್ ಪಾರ್ಟಿ ತಗೊಳ್ಳಿ. ರಾಸ್ಬಿಹಾರಿ ಬೋಸ್ ಅವ್ರು ಹೇಳಿ ನಿಮ್ಗೆ ರಾಸ್ಬಿಹಾರಿ ಬೋಸ್ ಇದ್ರದ್ದು ರಿಲೇಟೆಡ್ ಇದ್ರ ಗದ್ದರ್ ಪಾರ್ಟಿ ಅಂತೇಳಿ. ಆಮೇಲೆ ನಿಮಗೆ ಇದ್ರ ಫೌಂಡ್ರ್ ಯಾರಿದ್ರು ಅಂತೂ ಅಗಾಳಿ ನಾವು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು ಹೇಳತ್ತೀನಲ್ಲ, ಲಾಲ್ ಹರ್ಡಿಯಾಲ್ ಅಂತೇಳಿ. ನೆಕ್ಸ್ಟ್ ಟೈಮ್ ಅವ್ರು ಕೇಳಿದ್ರೆ ಹಂಗಂದ್ರೆ ಗದ್ದರ್ ಪಾರ್ಟಿ ಮೆಂಬರ್ಸ್ ಯಾರ್ಯಾರು ಅಂತ ಕೇಳಿದ್ರೆ ಲಾಲ್ ಹರ್ದಯಾಲ್ ಇವರು ಫೌಂಡರ್ ಇರ್ತಾರೆ. ಆಮೇಲೆ ಬಾಕ್ನಾ ಅಂತ ಹೇಳಿದೆ, ಸೋಹನ್ ಸಿಂಗ್ ಬಾಕ್ನಾ ಅಂತ ಹೇಳಿದೆ. ಆಮೇಲೆ ಇವರು ಏನು ಫಾರ್ಮ್ ಮಾಡಿರ್ತಾರೆ? ಸ್ಯಾನ್ ಫ್ರಾನ್ಸಿಸ್ಕೋ ಯುಗಾಂತರ ಆಶ್ರಮ್ ಅಂತ ಮಾಡಿರ್ತಾರೆ. ಯುಗಾಂತರ ಆಶ್ರಮ್ ಅಂತೇಳಿ ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಿರುತ್ತೆ ಅವರು. ಇದು ಇನ್ನೊಂದು ಇವ್ರು ಫೇಮಸ್ ಏನಂತಾರೆ, ಅಂಗ್ರೇಜಿ ರಾಜ ಕಾ ದುಶ್ಮನ್ ಅಥವಾ ಎನಿಮಿ ಆಫ್ ಬ್ರಿಟಿಷ್ ಗೌರ್ಮೆಂಟ್ ಅಂತ ಹೇಳಿ ಗದ್ದರ್ ಪಾರ್ಟಿದ ಒಂದು ಗದ್ದರ್ ಅಂತೇಳಿ ನ್ಯೂಸ್ ಪೇಪರ್ ಇರುತ್ತೆ, ಅದ್ರ ತೆಳ ಬರೀತಿರ್ತಾರೆ ಇವರು. ಅಂಗ್ರೇಜಿ ಕಾ ದುಶ್ಮನ್ ಅಂತೇಳಿ, ಅಂಗ್ರೇಜಿ ರಾಜ್ ಕಾ ದುಶ್ಮನ್ ಅಂತ ಬರೀತಿರ್ತಾರೆ ಯಾರು ಗದ್ದರ್ ಪಾರ್ಟಿ ಅವರು. ಅದತ್ತಾ ಎಲ್ಲಿಗಿದ್ದೆವು ಇದ್ರಾಗ ನೋಡು. ವಾಸ್ತವಶಾಹಿ ಭಾರತಕ್ಕೆ ಸಂಬಂಧಿಸಿದಂತೆ ಶಾನವಾಜ್ ಖಾನ್, ಪ್ರೇಮ್ ಕುಮಾರ್ ಸಿಂಗಾಲ್, ಗುರ್ಬಕ್ಷ್ ಸಿಂಗ್ ಇವ್ರು ಯಾರಂತ ಕೇಳ್ಯಾರ? ಇವರು ಸೇನಾ ಅಧಿಕಾರಿಗಳು, INA ಸೇನಾ ಅಧಿಕಾರಿಗಳಿಗೆ ಆಗಿದ್ರು. ಇದು ಆ್ಯಕ್ಚುಲಿ ಕ್ವಶನ್ ಭಾಳ ವೀಕ್ ಆಗಿ ಫ್ರೇಮ್ ಆಗೈತೆ, ಇಲ್ಲಿ ಕೊಟ್ಟೈತೆ ಆ್ಯಕ್ಚುಲಿ. ಮತ್ತೆ ನೆಕ್ಸ್ಟ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಧಾನ ಕಾರ್ಯದರ್ಶಿ ಹೊಂದಿರೋ ಭಾರತೀಯ ಕ್ರಾಂತಿಕಾರ ಸಂಘ ಯಾವುದು ಅಂತ ಹೇಳಿ. ಗದ್ದರ್ ಅಂದರೆ ಏನಂತ ಆಗ್ಬೇಕಾಯ್ತು? ಸ್ಯಾನ್ ಫ್ರಾನ್ಸಿಸ್ಕೋ ಪ್ರಧಾನ ಕಚೇರಿ ಹೊಂದಿರೋ ಭಾರತೀಯ ಕ್ರಾಂತಿಕಾರ ಸಂಘ. ಇದು ಗದ್ದರ್ ಅಂದರೆ ಏನಂತ ಆಗ್ಬೇಕಾಯ್ತು? ಅಥವಾ ದಾಂಡಿ ಸತ್ಯಾಗ್ರಹದ ಕುರಿತು ಕೆಳಗಿನ ಹೇಳಿಕೆ ಪರಿಶೀಲಿಸಿ. 1929 ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಮಾಡಿತಾ ನೋಡ್ರಿ. ಲಾಹೋರ್ ಕಾಂಗ್ರೆಸ್ ಮಕ್ಬಿತಲ್ ಪೂರ್ಣ ಸ್ವರಾಜ್ 1929 ಲಾಹೋರ್ ತನ್ನ ಗುರಿಯನ್ನು ಘೋಷಿಸಿ. ಇದು ನಂತರ ಪ್ರಾರಂಭವಾಯಿತು. ಹೌದು. ದಂಡಿ ಯಾತ್ರೆಗೆ ಏಪ್ರಿಲ್ 6 ಆಗಲೇ ಹೇಳಿದ್ನಲ್ಲ ಡೇಟ್. ನಿಮ್ಗೆ ಯಾವಾಗ ಹೇಳಿದೆ? ಮಾರ್ಚ್ 12 ಅಂತ ಹೇಳಿದ್ನಲ್ಲ, ಇದು ಏಪ್ರಿಲ್ 6 ಅಂತ ಕೊಟ್ರೆ, ಅದಕ್ಕೆ 2ನೇ ತಪ್ಪೈತಿ. ಈ ಥರ ಏನು ಮಾಡೋಕ್ಕಾಗಲ್ಲ ರೀ. ಈ ಥರ ಇದನ್ನು ಕೇಳಿದಾಗ ನೆನಪಿತ್ತು, ಇಲ್ಲಾಂದ್ರೆ ಇಲ್ಲ. ಆದ್ರೆ ಟ್ರೈ ಮಾಡೋಣ ನಾವು. ಅದು ಇರಲಾರ್ದ 50-50 ಬರ್ತೀವಿ ಅಂತೇಳಿ ಜಸ್ಟ್ ನಾವು PYQ ಡಿಸ್ಕಷನ್ ಮುಖಾಂತರ ಸಾಲ್ವ್ ಮಾಡಿದ್ದು. ಇದು ಅಂತೂ ಕರೆಕ್ಟಾ? ಕರೆಕ್ಟ್ ಇರಬೇಕಾ? ಹಂಗಂದ್ರೆ ಯಾವ ಹೋಗಲ್ಲ. ಪ್ರತಿಭಟನೆಯಲ್ಲಿ ಮಹಿಳಾ ಭಾಗವಹಿಸುವುದನ್ನು ಗಾಂಧೀಜಿ ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ಇದು ಆ್ಯಕ್ಚುಲಿ ನಿಷೇಧಿಸಿದ್ರು ಸ್ಟಾರ್ಟಿಂಗ್ ಅವರು, ಆದರೆ ಆಮೇಲೆ ಇದನ್ನು ಅವ್ರು ಭಾಗವಹಿಸ್ತಾರಂತ ಹೇಳಿಲ್ಲ ನಿಮ್ಗೆ. ಕಮಲಾಪಾಯಿ ಚಟ್ಟೋಪಾಧ್ಯಾಯ ಅವರು ಎಲ್ಲ ಫೋರ್ಸ್ ಮಾಡಿ ಭಾಗವಹಿಸ್ತಾರಂತ, ಅವಾಗ ಇದು ತಪ್ಪಾಗುತ್ತೆ. ದಂಡಿ ಸತ್ಯಾಗ್ರಹವು ಶಾಸನಭಂಗ ಚಳವಳಿ ಪ್ರಾರಂಭ ಉದ್ಘಾಟನೆ. ಇದು ನಾವು ಪ್ರಿವಿಯಸ್ ಡಿಸ್ಕಷನ್ ಒಳಗೆ ನೋಡಿವು. ದಂಡಿ ಸತ್ಯಾಗ್ರಹ ಯಾವುದಕ್ಕೆ ರಿಲೇಟೆಡ್ ಅಂತೇಳಿ, ಸಿವಿಲ್ ಡಿಸೋಬರ್ಡಿನೇಷನ್, ಶಾಸನ ಭಂಗ ಚಳವಳಿ ಕರೆಕ್ಟ್ ಐತಿ. ಹಂಗಂದ್ರೆ 3 ಕರೆಕ್ಟ್ ಅದಾವೆ. ಅಂದ್ರೆ 3 ಕರೆಕ್ಟ್ ಇರೋದ್ರಿಂದ ಇವೆರಡು ಒಂದು ಕೇವಲ ಒಂದು ಅಂದ್ರೆ 50-50 ಯಾರು ಬಂದಿಲ್ಲ, ಕೇವಲ 3 ಕೇವಲ 4. ಇದನ್ನು ನೀವು ಹಂಗೆ ನೋಡಿದ್ರೆ ಈ ಡೇಟ್ಗಳೆಲ್ಲ ತಪ್ಪಾಗಿರ್ತಾರಂತ ಅನ್ಕೊಳ್ಳೋರು. ಅವಾಗ ಇದನ್ನು ತೆಗೆದ್ರೆ ಆಮೇಲೆ ಮತ್ತೆ ಕೇವಲ 3 50-50 ಒಳಗೂ ಮತ್ತೆ ನೀವು ಬಂದು ಡೀಟೇಲ್ ಬರ್ಬೇಕಂದ್ರೆ ಡೇಟ್ಗಳು ಸ್ವಲ್ಪ ತಪ್ಪು ಮಾಡಿರ್ತಾರೆ ಅನ್ಕೊಳ್ಳಿ. ಅವಾಗ ACD ಅಥವಾ ಕೇವಲ 3 ಕರೆಕ್ಟ್ ಆಗ್ತದೆ. ಅರ್ಥ? ಈ ಥರ ಹಿಂಗೆ ಸಾಲ್ವ್ ಮಾಡೋದು ಅಂತೇಳಿ. ಗಾಂಧೀಜಿಯವರಿಗೆ ಏನದು ಫೋರ್ಸ್ ಮಾಡಿದಂಥವ್ರು ಯಾರನ್ನು ನೆಕ್ಸ್ಟ್ ಅಂತ ಕೇಳ್ತಾರ ಅವರು?
ಕಮಲಾಬಾಯಿ ಚಟ್ಟೋಪಾಧ್ಯಾಯ ನೆನ್ಪಿಡ್ರಿ. ಇಟ್ ಬಿಗ್ಯಾನ್ ದಾಂಡಿ ಮಾರ್ಚ್ ಬಿಗ್ಯಾನ್ ಆಫ್ಟರ್ ದ ಲಾಹೋರ್ ಸೆಷನ್ 1929 ಪ್ರೊಕ್ಲೇಮ್ಡ್ ಪೂರ್ಣ ಸ್ವರಾಜ್ ಹ್ಯಾಸ್ ಇಟ್ಸ್ ಗೋಲ್. ಇದು ಕರೆಕ್ಟ್ ಐತಿ. ದಾಂಡಿ ಮಾರ್ಚ್ ಸ್ಟಾರ್ಟೆಡ್ ಆನ್ April 6. ಇದು ತಪ್ಪೈತಿ. ಮಾರ್ಚ್ 12. ವುಮೆನ್ ವೇರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಬೈ ಗಾಂಧಿ ಫ್ರಮ್ ಪಾರ್ಟಿಸಿಪೇಟ್ ಇನ್ ದ ಪ್ರೊಟೆಸ್ಟ್. ಫಸ್ಟ್ ಪ್ರೊಹಿಬಿಟ್ ಮಾಡಿದ್ರು, ಆದರೆ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಅವರು ಇದಕ್ಕೆ ಇವ್ರಿಗೆ ಫೋರ್ಸ್ ಮಾಡ್ತಾರೆ ಗಾಂಧೀಜಿಯವ್ರಿಗೆ, ನಾವು ಬರ್ತೇವ್ರಿ ಅಂತೇಳಿ. ಆವಾಗ ಇದು ತಪ್ಪಾಗತ್ತೆ. ಅಲ್ಲಿ 3 ಹೇಳಿದ್ನನ್ರಿ, ಸಾರಿ. ದಂಡಿ ಸತ್ಯಾಗ್ರಹ ಇನಾಗ್ರಲ್ ಇವೆಂಟ್, ಇದು ಕರೆಕ್ಟ್ ಐತಿ. ಹಂಗಂದ್ರೆ ಓನ್ಲಿ 2 ಆಗ್ಬೇಕ್ರಿ. ಸಾರಿ ಇದನ್ನು ಕರೆಕ್ಟ್ ಮಾಡ್ಕೊರಿ. ಇಲ್ಲಿ ತಪ್ಪು ಹಿಡಿಬೇಕಾಯ್ತಲ್ಲ ಅದನ್ನು. ಇಲ್ಲಿ ತಪ್ಪು ಹಾಕಿ ಇಲ್ಲಿ ಕರೆಕ್ಟ್ ಹಾಕಿ. ನಾವು ಎಕ್ಸಾಮ್ದಾಗ ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು? ಇಲ್ಲಿ ತಪ್ಪು ಹಾಕಿನಿಲ್ಲ, ಇಲ್ಲಿ 2 ತಪ್ಪು ಅಂತೇಳಿ ಮತ್ತೆ ಕೇವಲ 3 ಹಾಕಿ ಬಂದೆ ನೋಡ್ರಿ. ಏನು ಹೇಳ್ಬೇಕು ನಮ್ದು? ಹಿಂಗಾದ್ರೆ ಭಾಳ ವಜ್ಜಾಗತ್ತೆ. 2 ಕರೆಕ್ಟ್ ಅದಾವ ಅಷ್ಟೇ, ಕೇವಲ 2 ಕರೆಕ್ಟ್ ಐತಿ. ಈ ಥರ ತಪ್ಪು ಮಾಡಿಬಿಟ್ರೆ 2 ಮುಂದಾಗ ತಪ್ಪು ಮಾಡತ್ತೀನಿ ಬಿಡ್ರಿ, ನೀವು ಮಾಡತ್ತೀರಿ, ನಾವೇನು ಮಾಡೋದು ದೊಡ್ಡದನ್ರಿ ಅನ್ಬಿಡ್ರಿ. ಇವು ಸ್ವಲ್ಪ ಇದ್ರ ಬರೋದಾಗ ಅಕ್ಕವು. ಆದರೆ ಇಲ್ಲಿ ಮಾಡ್ರಿ ರಗಡ್ ನಡೀತೈತಿ. ಆದರೆ ಎಕ್ಸಾಮ್ದಾಗ ಮಾಡಿದ್ರೆ ಒಂದೊಂದು ವರ್ಷ ಅನುಭವಿಸ್ಬೇಕಾಗತ್ತೆ ನೋಡಿ. ದುಂಡು ಮೇಜಿನ ಪರಿಷತ್ತನ್ನು ಮತ್ತು ಮತದಾರ ಕ್ಷೇತ್ರ ವಿಷಯಕ್ಕೆ ಈ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಅಂತಿತ್ತು. 1931 2ನೇ ದುಂಡು ಮೇಜು ಪರಿಷತ್ತನ್ನು B.R. ಅಂಬೇಡ್ಕರ್ ಅವರು ಖಿನ್ನತೆಗೆ ಒಳಗಾದ ಶೋಷಣೆ ವರ್ಗ ಪ್ರತ್ಯೇಕ ಮತದಾರ ಕೋರಿದರು. ಇದು ಕೇಳಿರ್ತೀರಿ ನೀವು, ಅರ್ಥತಾ? ಕೆಳಜಾತಿಗಳನ್ನು ಸಬಲೀಕರಣಗೊಳಿಸಿ ಅಂಬೇಡ್ಕರ್ ಅವರ ಬೇಡಿಕೆ ಮಹಾತ್ಮ ಗಾಂಧಿ ಸಂಪೂರ್ಣವಾಗಿ ಬೆಂಬಲಿಸಿದರು. ನೋಡ್ರಿ, ಹಂಗಂದ್ರೆ ಪುನಃ ಪ್ಯಾಕ್ಟ್ ಇದಕ್ಕೆ ಹಾಕಿತ್ತು. ಇವ್ರು ಬೆಂಬಲಿಸಿಬಿಟ್ಟಿದ್ರಂದ್ರೆ ಪುನಃ ಪ್ಯಾಕ್ಟ್ ಇದಕ್ಕೆ ಹಾಕಿದ್ರಿ, ಅಥವಾ ಎರವಾಡ್ ಜೈಲ್ದಾಗ ಅವರು ಉಪವಾಸಕ್ಕೆ ಎದಕ್ಕೆ ಕುಂದಿರ್ತಿದ್ರು, ಅದು ಗೊತ್ತಿಲ್ಲ ಅನ್ಕೋರಿ ನಿಮ್ಗೆ. ಇವೆರಡೂ ಗೊತ್ತೇ ಇಲ್ಲ. ಇವೆರಡು ಸ್ಟೇಟ್ಮೆಂಟ್ ವಿರುದ್ಧ ಅದ ನೋಡ್ರಿ. ಏನೈತಿ, ಇವರು ಇದನ್ನ ಮಾಡಿದ್ರು, ಸರಿ ಇವಲ್ರಿ, ಇವು ತಡ್ರಿ, ಇವೆರಡು ಅಲ್ಲ. ಈಗ B ಮತ್ತು C ನೋಡ್ರಿ, ಇವು ವಿರುದ್ಧ ಅದಾವು. ಪ್ರತ್ಯೇಕ ಮತದಾರ ಕ್ಷೇತ್ರ ಶೋಷಿತ ವರ್ಗ ಮುಖವಾಹಿನಿ ಸಮಾಜವಾದ ಕಾಯಂ ಎಂದು ಗಾಂಧೀಜಿ ವಾದಿಸಿದರು. ಗಾಂಧೀಜಿಲಿ ವಾದಿಸಿದ್ರಂತೈತಿ, ಇಲ್ಲಿ ಬೆಂಬಲಿಸಿದ್ರಂತೈತಿ. ಹಂಗಂದ್ರೆ 2ರೊಳಗೆ ಒಂದೇ ಕರೆಕ್ಟ್ ಇರಕ್ಕೆ ಸಾಧ್ಯ. B ಅಥವಾ C ಎರಡೇ ಇರೋವು. 2 ಆಪ್ಷನ್ ಇದ್ದಿದ್ದು ಆಪ್ಷನ್ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಈ 38 ಇಲ್ಲಿ ನೋಡ್ರಿ, 38 ಇದರ ಬಿಸುನು ನೋಡ್ರಿ ಏನೈತಿ. ಮಹಾತ್ಮ ಗಾಂಧೀಜಿ ಕಂಪ್ಲೀಟ್ಲಿ ಸಪೋರ್ಟೆಡ್ B.R. ಅಂಬೇಡ್ಕರ್ ಡಿಮಾಂಡ್ ಒಂದು ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರಂತೈತಿ. ಒಂದು ಇಲ್ಲಿ ಸಪೋರ್ಟೆಡ್. ಗಾಂಧೀಜಿ ಆರ್ಗ್ಯೂಡ್ ದಟ್ ಸಪ್ರೇಟ್ ಎಲೆಕ್ಟ್ರೇಟ್ ವುಡ್ ಪರ್ಮನೆಂಟ್ಲಿ ಸಿಗ್ರಿಗೇಟ್ ದ ಡಿಪ್ರೆಸ್. ಸರಿ ಇದು ಕರೆಕ್ಟ್ ಐತ್ರಿ. ಇವೆರಡು ಕರೆಕ್ಟ್ ಅದಾವೆ. ಗಾಂಧೀಜಿ ಆರ್ಗ್ಯೂಡ್ ದಟ್ ಸಪ್ರೇಟ್ ಎಲೆಕ್ಟ್ರೇಟ್ ಮಾಡಿಬಿಟ್ರೆ ನೀವು ಇವ್ರನ್ನ ಸಪ್ರೇಟೇ ಮಾಡಿಬಿಡ್ತಾರೆ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳ್ತಾರೆ ಅವ್ರು, ಮೇನ್ ಸ್ಟ್ರೀಮ್ ಸೊಸೈಟಿ ಅಂತ. ಇದು ಕರೆಕ್ಟ್ ಐತಿ. ಗಾಂಧೀಜಿ ಸಪೋರ್ಟೆಡ್, ಇವ್ರನ್ನ ಸಪೋರ್ಟ್ ಮಾಡ್ತಾರಂತ ಅಂಬೇಡ್ಕರ್ನವ್ರು ಸಪೋರ್ಟ್ ಮಾಡಲ್ಲ. ಬಿ ತಪ್ಪೈತಿ ಅಂದ್ರೆ ಇದು ಹೋತು ನೋಡ್ರಿ. ಈ ಸಿಂಪಲ್ ಒಂದೇ ಇತ್ತದು. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡ್ಬರ್ಕ್ ಪ್ರಾಬ್ಲಮ್ ಆಗೈತೇನಿಲ್ಲ ಅಂತ ಕೇಳ್ತಾರೆ ಅವ್ರು ಅಷ್ಟೇ. ಸಪ್ರೇಟ್ ಎಲೆಕ್ಟ್ರೇಟ್ ಇವ್ರೇನು ಹೇಳ್ತಾರೆ, ಅಂಬೇಡ್ಕರ್ ಅವ್ರು ಕೊಡ್ಬೇಕಂತ ಹೇಳ್ತಾರೆ. ಇವ್ರೇನು ಹೇಳ್ತಾರೆ, ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸಪೋರ್ಟೆಡ್ ಅಂತ ಕೊಟ್ಟರೆ ಅದಕ್ಕೆ B ತೆಗಿಬೇಕು ನೀವು. B ತೆಗೆದ್ರೆ ಆನ್ಸರ್ ಸಿಗುತ್ತೆ ನೋಡಿ, A ಮತ್ತು C. ಗಾಂಧೀಜಿ ಆರ್ಗ್ಯೂಡ್ ಇದು ಕರೆಕ್ಟ್ ಐತಿ. ಇವ್ರೇನ್ರ ಅಕಸ್ಮಾತ್ ಮೊದಲೇ ಸಪ್ರೇಟ್ ಅದಾರು, ಸಪ್ರೇಟ್ ಇಟ್ರಿ ಮತ್ತು ಇನ್ನಷ್ಟು ಸಪ್ರೇಟ್ ಮಾಡಿಬಿಟ್ರೆ ಅವರು ಶೋಷಿತಕ್ಕೆ ಇನ್ನಷ್ಟು ಶೋಷಣೆಗೊಳಗಾಗ್ತಾರೆ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ A ಮತ್ತು C ಅಷ್ಟು ಆನ್ಸರ್. ಇಲ್ಲಿ ನಿಮಗೆ ಈ ಕನ್ನಡದಾಗ ಹೇಳೋದಾದ್ರೆ ಆನ್ಸರ್ ಏನು ಹೇಳ್ರಿ ಕನ್ನಡದಾಗ. 1931 2ನೇ ದುಂಡು ಮೇಜಿನ ಸಭೆ ಪರಿಷತ್ತಿನಲ್ಲಿ B.R. ಅಂಬೇಡ್ಕರ್ ಖಿನ್ನತೆ ಒಳಗಾಗದ ವರ್ಗಕ್ಕೆ ಪ್ರತ್ಯೇಕ ಮತ ಕ್ಷೇತ್ರ ಕೊಡ್ಬೇಕಂತ ಹೇಳ್ತಾರೆ. A ಕರೆಕ್ಟ್. ಕೆಳಜಾತಿಯನ್ನು ಸಬಲೀಕರಣ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಮಹಾತ್ಮ ಸಂಪೂರ್ಣವಾಗಿ ಬೆಂಬಲಿಸಿದ್ರು ಅಂತ. ಸಂಪೂರ್ಣವಾಗಿ ಅದಕ್ಕೆ ಅದು ಮತ್ತೆ ಏನು ಮಾಡ್ಬೇಕು ಅನ್ನೋದು ಪುನಃ ಪ್ಯಾಕ್ಟ್ ಇದಕ್ಕಾಗಿತ್ತು, ಹೌದಲ್ಲ. ಪ್ರತ್ಯೇಕ ಮತದಾರ ಕ್ಷೇತ್ರಗಳನ್ನು ಶೋಷಿತ ವರ್ಗಕ್ಕೆ ವ್ಯಾಖ್ಯಾನಿಸುತ್ತಾದರೆ ಸಮಾಜದಿಂದ ಕಾಯಮ್ಮಾಗಿ ಪ್ರತ್ಯೇಕಿಸುತ್ತದೆ ಎಂದು ಗಾಂಧೀಜಿ ವಾದಿಸಿದರು. ಇದು ಕರೆಕ್ಟ್ ಐತೆ. ಹಂಗಂದ್ರೆ A ಮತ್ತು C. ಈ ಸಾರಿ ನಿಮ್ಗೆ ಇವು ಕನ್ನಡದವ್ರು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗೈತೆ ಅನ್ಸುತ್ತೆ ಇವತ್ತು. A ಮತ್ತು C. ನೆಕ್ಸ್ಟ್ ನೋಡ್ರಿ, ನಾನು ಯಾವಾಗಲೂ ಹೇಳ್ತಿದ್ದೆ ನ್ಯಾಷನಲ್ ಸಾಂಗ್ ಈ ಸತ ಭಾಳ ಇಂಪಾರ್ಟೆಂಟ್ ಅಂತೇಳಿ. ಅದಕ್ಕೆ ಕೇಳ್ಯಾರ ನೋಡ್ರಿ. ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ಬರೆದ್ರು, ಹೌದು. ಎಲ್ಲಿ? ಆನಂದ್ ಮಠ್ ಪುಸ್ತಕನಾಗ. ಆನಂದ್ ಮಠ್ ಬುಕ್ನಾಗ ಎದ್ರ ರಿಲೇಟೆಡ್ ಸನ್ಯಾಸಿ ರಿವೋಲ್ಟ್ ಬಗ್ಗೆ ಐತಿ. ಸನ್ಯಾಸಿ ರೆಬಿಲಿಯನ್, ಸನ್ಯಾಸಿ ಅಥವಾ ಫಕೀರ್ ರೆಬಿಲಿಯನ್ ಅಂತ ಇದಕ್ಕೆ. ಫಕೀರ್ ಅಥವಾ ಸನ್ಯಾಸಿ ರೆಬಿಲಿಯನ್ ಎರಡು. ಅದ್ರೊಳಗೆ ಆನಂದ್ ಮಠನಾಗ ನ್ಯಾಷನಲ್ ಸಾಂಗ್ ಬರ್ತಾರೆ. ಇವು ಮುಂಚೆನೇ ಬರ್ದಿದ್ರೆ ಆಮೇಲೆ ಆನಂದ್ ಮಠ್ ಬುಕ್ನಾಗ ಆಮೇಲೆ ಆ್ಯಡ್ ಮಾಡ್ತಾರೆ. ಇದನ್ನು ಮೊದಲು 1892 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದರು. ಇದು ಕರೆಕ್ಟ್ ಐತಿ. ಈ ನೋಡ್ರಿ, ಸಿವಿಲ್ ಪ್ರಧಾನ ಇನ್ವೆಸ್ಟರ್ಸ್ ಸಂದರ್ಭದಲ್ಲಿ ರಾಷ್ಟ್ರೀಯ ಗೀತೆ ಅಧಿಕೃತ ಆವೃತ್ತಿ ನುಡಿಸಬಾರ್ದಂತೈತಿ. ಆ್ಯಕ್ಚುಲಿ ನುಡಿಸ್ಬೇಕ್ರಿ. ಯಾಕೆ ಹೇಳಿ, ಇದೇನು ಸಿವಿಲ್ ಅವಾರ್ಡ್ಸ್ ಕೊಡ್ತಿತ್ತಲ್ಲಿ ಪದ್ಮಭೂಷಣ ಅಲ್ಲಿ ನುಡಿಸ್ಬೇಕಂತೈತಿ. ಇಲ್ಲೇನೈತಿ ನುಡಿಸಬಾರ್ದಂತೈತಿ. ಅದಕ್ಕೆ C ತಪ್ಪಾಗತ್ತೆ. ರಾಷ್ಟ್ರೀಯ ಗೀತೆ ಮತ್ತು ಯಾವುದ್ರಿ ಇದು ಹಾಡುವಾಗ ರಾಷ್ಟ್ರೀಯ ಗೀತೆಯನ್ನು ಮೊದಲು ಹಾಡಲಾಗುತ್ತದೆ ಅಂತ. ಅಂದ್ರೆ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಆ್ಯಂಥಮ್ ನೋಡ್ರಿ. ರಾಷ್ಟ್ರೀಯ ಗೀತೆ ಮತ್ತು ನ್ಯಾಷನಲ್ ಆ್ಯಂಥಮ್ ಮತ್ತು ನ್ಯಾಷನಲ್ ಸಾಂಗ್
ನ್ಯಾಷನಲ್ ಸಾಂಗ್ ಅಂದರೆ ಯಾವುದು? ಒಂದೇ ಮಾತರಂ. ನ್ಯಾಷನಲ್ ಆ್ಯಂಥಮ್ ಅಂದರೆ ಜನಗಣಮನ. ಜನಗಣಮನ ಫಸ್ಟ್ ಹಚ್ಬೇಕು, ಒಂದೇ ಮಾತರಂ ಫಸ್ಟ್ ಹಚ್ಬೇಕು. ಒಂದೇ ಮಾತರಂ ಫಸ್ಟ್ ಹಚ್ಬೇಕು ರೀ ಯಾವತ್ತೂ. ಅದಕ್ಕೆ ಇದು ಕರೆಕ್ಟ್ ಐತಿ. ರಾಷ್ಟ್ರೀಯ ಗೀತೆ ಮತ್ತು ಇದನ್ನು ನ್ಯಾಷನಲ್ ಆ್ಯಂಥಮ್ ಮತ್ತು ಹಾಡುವಾಗ ರಾಷ್ಟ್ರೀಯ ಗೀತೆಯನ್ನು ಮೊದಲು ಹಾಡಲಾಗುತ್ತದೆ ಎಂದು ನಡೆಸಲಾಗುತ್ತದೆ. ಇದು ಕರೆಕ್ಟ್ ಐತಿ. ಅಂದರೆ 2 ಕರೆಕ್ಟ್ ಅದಾವು. ಯಾವ? ಕೇವಲ 2 ಕರೆಕ್ಟ್ ಅದಾವು. 2 ಅಲ್ಲ 3. ಲಾಸ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಕೇವಲ 3 ಕರೆಕ್ಟ್ ಅದಾವೆ. ಯಾವ್ಯಾವ ಕರೆಕ್ಟ್ ಅದಾವೆ? ಈ ಇನ್ವಿಚರ್ಸ್ನ ಹಾಡಂಗಿಲ್ಲ ಅಂತ ಐತಿ. ಆ್ಯಕ್ಚುಲಿ ಹಾಡ್ಬೋದು ರೀ, ಹಾಡ್ಬೇಕಂತ ಐತಿ. ರಾಷ್ಟ್ರೀಯ ಇವರು ಹಾಡಿದ್ರು ರವೀಂದ್ರನಾಥ್ ಟ್ಯಾಗೋರ್. 3 ಕರೆಕ್ಟ್ ಅದಾವೆ. ಇದು ಕನ್ನಡದಾಗ ಸ್ವಲ್ಪ ಮಿಸ್ಟೇಕ್ ಆಗಿ ಬರ್ರಿ, ಅದ್ರ ಸಂಬಂಧ ನನಗೂ ಇಲ್ಲಿ ನೋಡ್ರಿ ಇದರ ಬಿಡ್ಸೋಣ. ಇಟ್ ವಾಸ್ ಕಂಪೋಸ್ ಬೈ ಬಂಕಿಮ್ ಚಂದ್ರ ಚಟರ್ಜಿ ಅಂತ ಇವ್ರು ಕಂಪೋಸ್ ಮಾಡಿದ್ರು ಅದನ್ನು. ಎಲ್ಲಿ? ಆನಂದ ಮಠನಾಗ ಮೆನ್ಷನ್ ಮಾಡ್ಯಾರ ಅವ್ರು ಸನ್ಯಾಸಿ ರಿವೋಲ್ಟ್ ಬಗ್ಗೆ. ಇಟ್ ವಾಸ್ ಸಂಗ್ ಅಟ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಇನ್ 1896 ಅಟ್ ರವೀಂದ್ರನಾಥ್ ಟ್ಯಾಗೋರ್. ಇದು ಕರೆಕ್ಟ್ ಐತಿ. ದ ಅಫಿಷಿಯಲ್ ವರ್ಷನ್ ಆಫ್ ನ್ಯಾಷನಲ್ ಸಾಂಗ್ ಶಾಲ್ ನಾಟ್ ಬಿ ಪ್ಲೇಡ್ ಅಕೇಶನ್ಸ್ ಆಫ್ ಸಿವಿಲ್ ಇಂಚರ್ಸ್. ಸಿವಿಲ್ ಇಂಚರ್ಸ್ ಅಂದ್ರೆ ಇನ್ವಿಚರ್ಸ್ ಅಂದ್ರೆ ಈಗ ಸಿವಿಲ್ ಅವಾರ್ಡ್ಸ್ ಕೊಡ್ತಿರ್ತಲ್ರಿ, ಪದ್ಮಭೂಷಣ ಕೊಡೋ ರಾಷ್ಟ್ರಪತಿ ಭವನದಾಗ ಹಚ್ತಾರಲ್ಲ, ಅವಾಗ ಹಚ್ಬೇಕಂತೈತಿ. ಇಲ್ಲಿ ಶಾಲ್ ನಾಟ್ ಬಿ ಪ್ಲೇಡ್ ಅಂದ್ಕೊಟ್ರೆ, ಅದಕ್ಕೆ ತಪ್ಪೈತಿ. ಇನ್ನು ನ್ಯಾಷನಲ್ ಸಾಂಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್ ಆರ್ ಸಂಗ್ ಆರ್ ಪ್ಲೇಡ್. ನ್ಯಾಷನಲ್ ಸಾಂಗ್ ವಿಲ್ ಬಿ ಸಂಗ್ ಫಸ್ಟ್. ಇದು ಕರೆಕ್ಟ್ ಐತಿ. ಇದು ಅದಕ್ಕೆ ರೀಸೆಂಟ್ಲಿ ನ್ಯೂಸ್ನಾಗೂ ಐತ್ರಿ. ಇದು ಯಾಕಂತಂದ್ರೆ ರೀಸೆಂಟ್ಲಿ ರಾಜ್ಯಸಭೆ ಒಳಗೆ ಇಂಟ್ರೊಡ್ಯೂಸ್ ಆಗೈತಿ ಬಿಲ್. ನ್ಯಾಷನಲ್ ಆ್ಯಂಥಮ್ ಮತ್ತು ನ್ಯಾಷನಲ್ ಸಾಂಗಿಗೆ ಇಬ್ಬರಿಗೂ ಸೇಮ್ ಇಂಪಾರ್ಟೆನ್ಸ್ ಕೊಡ್ಬೇಕಂತೇಳಿ, ಸೇಮ್ ಇಂಪಾರ್ಟೆನ್ಸ್ ಇರ್ಬೇಕಂತೇಳಿ. ಮತ್ತು ಆಮೇಲೆ 125 ವರ್ಷ ಆತಲ್ರ ನಾವು ಒಂದೇ ಮಾತ್ರ ಇದನ್ನು ಬರೋದು. 125 ವರ್ಷದ ಆ್ಯನಿವರ್ಸರಿನೂ ಐತಿ. ಅದ್ರ ಸಂಬಂಧ ಇದು ರಾಜ್ಯಸಭೆ ಒಳಗೆ ಏನದು ಇಂಟ್ರೊಡ್ಯೂಸ್ ಆಗೈತೆ ಬಿಲ್. ಮತ್ತು ಪಾಸು ಆಗಿರ್ಬೇಕು ನನ್ನ ಪ್ರಕಾರ. ಅದು ನಾನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡಿಲ್ಲ. ಪಾಸು ಆಗಿರ್ಬೇಕು. ನ್ಯಾಷನಲ್ ಸಾಂಗಿಗೆ ಈಕ್ವಲ್ ಇಂಪಾರ್ಟೆನ್ಸ್. ಅರ್ಥತಾ? ನ್ಯಾಷನಲ್ ಸಾಂಗ್ ಫಸ್ಟ್ ಹಚ್ಬೇಕು. ನೋಡಿರ್ತೀರಿ ಇದು ಎಲ್ಲೇ ಒಂದು ನೋಡ್ರಿ. ಯಾವುದು ನಾ ಎಲ್ಲಿ ನೋಡಿದ್ದೆ ಅಂದರೆ ಇದನ್ನ ಮೊನ್ನೆ ಟಿ.ವಿ.ಕೆ ಇವರು ತಲಪತಿ ವಿಜಯ್ ಅವರು ಇದನ್ನು ಮಾಡಿದ್ರಲ್ಲ, ಪ್ರಮಾಣ ವಚನಕ್ಕಿಂತ ಮುಂಚೆ ಒಂದೇ ಮಾತ್ರ ಹಚ್ಚಿದ್ರು, ಆಮೇಲೆ ಜನಗಣಮನ ಹಚ್ಚಿದ್ರು. ಬಿ ಮತ್ತು ಸಿ ಮತ್ತು ಎ ಬಿ ಸಿ ಕರೆಕ್ಟ್ ಅದಾವ್ರು. ಅಂದ್ರೆ ಕೇವಲ 3 ಆಲ್ 4 ಆರ್ ಕರೆಕ್ಟ್ ಅಂತ ಐತಿ. ಇನ್ನೊಂದು ಸಿಂಪಲ್ ಕ್ವಶನ್ ಅದಾವ, ಇವಷ್ಟು ಬಿಡಿಸ್ಬಿಡು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹೂ ಆಫ್ ದ ಫಾಲೋಯಿಂಗ್ ಆರ್ ಬ್ರಿಂಗಿಂಗ್ ದ ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ಮಾಡರೇಟ್ಸ್. ಇಬ್ಬರೂ ಸೇರಿದ್ರು ಲಕ್ನೋ. ನೋಡ್ರಿ ಮತ್ತೆ ಇಂಪಾರ್ಟೆಂಟ್. ಲಕ್ನೋ ಅಂದರೆ ಯಾರು ಸೇರಿಸಿದ್ರು ಅಂತ ಕೊಟ್ರಿ ಈ ಸತ? ಅನಿ ಬೆಸೆಂಟ್ ಅವ್ರು ಸೇರಿಸ್ತಾರೆ. ಅಥವಾ ಅನಿ ಬೆಸೆಂಟ್ ಅವರು ಇವು ಎಕ್ಸ್ಟ್ರೀಮಿಸ್ಟ್ ಮತ್ತು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುಬರಕ ಒಪ್ಪಂದ ಮಾಡ್ಕೊಳಕ್ಕೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದರು. ಆಯ್ತಾ? ಲಕ್ನೋ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವೆ ವೇದಿಕೆ ತರಲು ಯಾರ ಪಾತ್ರ ಮುಖ್ಯವಾಗಿತ್ತು ಅಂತ ಕೊಟ್ಟರು? ಅನಿ ಬೆಸೆಂಟ್ ಅವರ ಪಾತ್ರ ಮುಖ್ಯವಾಗಿತ್ತು. 41ನೇದು ಥ್ರೂ ದ ಏಜಸ್ ಅಂತ ಐತಲ್ರಿ. ಇದು 41ನೇದು ಸ್ವಲ್ಪ ಮಿಸ್ಟೇಕ್ ಐತಿ. ದ ಬುಕ್ ಇಂಡಿಯಾ ಥ್ರೂ ಏಜಸ್ ಯಾರು ಬರ್ತಾರೆ ಅಂತ ಕೇಳ್ಯಾರ. ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ನಿಮ್ಮ ಕಾಮನ್ ಯಾವ ಅನ್ಸ್ತಾವೆ ಹೇಳ್ರಿ? ಈ ಥರ ನಾನು ಇದೊಂದು ಲಾಜಿಕ್ ಹೇಳ್ತೀನಿ ನೋಡ್ರಿ. ಈ ಥರ ಬಿಡ್ಸಕ್ಕೆ ಬರಲಾರೋ ಕ್ವಶನ್ಸಾಗಿ ಏನು ಮಾಡ್ಬೇಕಂದ್ರೆ, ಈಗ ಬರಲಿ ನಿಮ್ಗೆ ಹೆಂಗಂದ್ರೂ ಬರಲಿಲ್ಲ. ಈಗ ನೀವು ಅಟೆಂಪ್ಟ್ಸು ಕಡಿಮೆ ಆಗ್ಯಾವ. ಹೆಂಗಂದ್ರೂ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅಟೆಂಪ್ಟ್ ಮಾಡ್ಬೇಕಂದ್ರೆ ಈ ರಿಸ್ಕ್ ತೊಗೊಳ್ಬೇಕಾಗತ್ತೆ. ಆ ರಿಸ್ಕ್ ತೊಗೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಈ ಜವಾಹರ್ಲಾಲ್ ನೆಹರು ಇವ್ನ ತಲೆಗೆ ಆಪ್ಷನ್ ಬರ್ತೈತೆ. ಈಗ ನೀವೇ ಥಿಂಕ್ ಮಾಡಿರಿ. ನೀವೇ ಒಂದು ಇಂಡಿಯಾ ಥ್ರೂ ಏಜಸ್ ಅಂತ ಹೇಳಿ ಬರ್ದು ನೀವು ABC ನಿಮ್ಮ ದೋಸ್ತಗೆ ಒಂದು ಆಪ್ಷನ್ಸ್ ಕೊಡ್ಬೇಕು. ನೀವು ABCD ಆಪ್ಷನ್ಸ್ ಕೊಡ್ಬೇಕು. ಆಪ್ಷನ್ಸ್ ಕೊಟ್ಟು ಸಾಲ್ವ್ ಮಾಡಕ್ಕೆ ಹಚ್ಬೇಕು. ನಿಮ್ಗೆ ಒಂದು ಆನ್ಸರ್ ಗೊತ್ತೈತಿ, ಯಾವುದೋ ಒಂದು ಆನ್ಸರ್ ಗೊತ್ತೈತಿ ನಿಮಗೆ. ಆದ್ರೆ ರಾಂಗ್ ಆಪ್ಷನ್ಸ್ ಫ್ರೇಮ್ ಮಾಡಕತ್ತೀರಿ. ರಾಂಗ್ ಆಪ್ಷನ್ಸ್ ಹಾಕ್ಬೇಕು. ಯಾರ್ಯಾರು ಹೆಸರು ಬರ್ತೈತೆ ನಿಮ್ಮ ತಲೆಗೆ? ಫಸ್ಟ್ ಇಂಡಿಯಾ ಥ್ರೂ ಏಜಸ್ ಅಂದ್ಕೊಳ್ಳಿ, ಯಾರ್ಯಾರು ಆಪ್ಷನ್ ಬರ್ತದೆ? ಫೇಮಸ್ ಜವಾಹರ್ಲಾಲ್ ನೆಹರು ಬರ್ತಾರೆ. ಮಹಾತ್ಮ ಗಾಂಧೀಜಿಯವ್ರ ಆಪ್ಷನ್ ಹಾಕ್ತೀವಿ. ಆಮೇಲೆ ಏನಾಗ್ತೀರಿ? KM ಪಣಿಕರ್ ಅಂತ ಅದ್ರ ರಿಲೇಟೆಡ್ ಏನೋ ಬರ್ತದೆ. ಆದ್ರೆ ನಿಮ್ಮ ತಲೆಗೆ ಜೌಡ್ನಾಥ್ ಸರ್ಕಾರ್ ಅಂತ ಬರ್ತಾನೆ ರೀ ತಲೆಗೆ, ರಾಂಗ್ ಆಪ್ಷನ್ ಆಗಿ. ಅದು ಎದಕ್ಕೆ ಬರತ್ತೈತೆ ಹೇಳಲ್ಲಿ? ಆಪ್ಷನ್ನಾಗ ಎದಕ್ಕೆ ಬರತ್ತೈತೆ? ಅದು ರೈಟ್ ಆನ್ಸರ್ ಐತ್ರಿ, ಅದಕ್ಕೆ ಬರತ್ತೈತೆ ಆಪ್ಷನ್ನಾಗ. ಅರ್ಥ ಆಗತ್ತಲ್ರಿ? ಈ ಥರ ಹೆಂಗೆ ವರ್ಕ್ ಆಗುತ್ತೆ ಒಮ್ಮೆ ಅಂತ. ಈಗ 4 ಲೈನರ್, ಈಗ 4 ಆಪ್ಷನ್ ಕ್ವಶನ್ ಇದ್ದಾಗ, ಈ ಥರ ಆಥರ್ ಬೇಸ್ಡ್ ಅಥವಾ ಪರ್ಸನಾಲಿಟಿ ಬೇಸ್ಡ್ ಕ್ವಶನ್ ಇದ್ದಾಗ ನಾವೇನು ಮಾಡ್ಬೇಕು? ಅವ್ನ ತಲೆಗೆ ಯಾವ ಆಪ್ಷನ್ ಕಾಮನಾಗಿ ಬರುತ್ತೆ ಅಂತ ಥಿಂಕ್ ಮಾಡ್ಬೇಕು. ಜವಾಹರ್ಲಾಲ್ ನೆಹರು ಆಪ್ಷನ್ ಆಬ್ವಿಯಸ್ಲಿ ಬರುತ್ತೆ, ಮಹಾತ್ಮ ಗಾಂಧಿ ಆಬ್ವಿಯಸ್ಲಿ ಬರುತ್ತೆ. ಅದು ರಾಂಗ್ ಆಪ್ಷನ್ ಹಾಕ್ಯಾನ ಅಂತ ಅನ್ನೋದು ಒಂದು ಬೇಸಿಕ್ ಐಡಿಯಾ ಇಟ್ಕೋಬೇಕು. ಈ KM ಪಣಿಕರು ಬರ್ಬೋದು. ಆದ್ರೆ ಜೌದ್ನಾಥ್ ಸರ್ಕಾರ್ ಅಂತೇಳಿ ಅವ್ನ ತಲೆ ಬರೋಕ್ಕೆ ಸಾಧ್ಯನೇ ಐತನ್ರಿ? ಇರಲ್ಲ. ಅದ್ರ ಸಂಬಂಧ ಅದ ಕರೆಕ್ಟ್ ಇರುತ್ತೆ. ಅರ್ಥ ಆಗತ್ತಲ್ಲ? ಈ ಥರ ಲಾಜಿಕ್ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಹಂಗಂತೇಳಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಇರ್ತಾವೆ, ಮತ್ತು ಎಲ್ಲ ಫೇಮಸ್ ಇರ್ತಾವೆ. ಅದರ ಮೋಸ್ಟ್ ಫೇಮಸ್ ಆನ್ಸರ್ ಇರ್ತೈತೆ. ಯಾಕಂದ್ರೆ ಇಂಪಾರ್ಟೆಂಟ್ ಥೀಮ್ಸ್ ಮೇಲೆ ಕ್ವಶನ್ ತೆಗೆದ್ರಿಂತ ಅವ್ರು. ಈಗ ಎಲ್ಲ ಫೇಮಸ್ ಇರೋ ಆಪ್ಷನ್ನ ಬಂದು ಅಂದ್ರೆ ಅವಾಗ ಏನು ಮಾಡೋದು ಸರ್? ABCD ಅಂತಂದ್ರೆ ಅವಾಗ ಮೋಸ್ಟ್ ಫೇಮಸ್ ಯಾವುದೈತೆ ಅದನ್ನ ಹಾಕಿ, ಅವಾಗ ಅದು ಕರೆಕ್ಟ್ ಇರುತ್ತೆ. ಇವೆಲ್ಲ ಲಾಜಿಕ್ ಮತ್ತು ಯಾವಾಗ ಯೂಸ್ ಮಾಡೋದು ಹೇಳ್ರಿ? ಅಟೆಂಪ್ಟ್ ಕಡಿಮೆ ಆದಾಗ. ನೀವು ಫಸ್ಟ್ ಓದ್ಕೊಳ್ಳೆ ನಂಗೆ ಬರೋವಲ್ತಂತ ಇವು ಟಿಕ್ ಹಾಕಿದ್ರೆ ಮತ್ತು ರಿವರ್ಸ್ ಹೊಡೆದು ನೆಗೆಟಿವ್ ಆಗುತ್ತೆ. ಮತ್ತು ನಾನು ಹೇಳತ್ತೀನಿ ಈಗ ಇವೆಲ್ಲಿ ಮಟ್ಟ ಲಾಸ್ಟ್ ಮೂಮೆಂಟಿಗೆ ಯೂಸ್ ಮಾಡೋದು. ಅಟೆಂಪ್ಟ್ ಕ್ಯಾಲ್ಕುಲೇಟ್ ಮಾಡಿರಿ. ನಿಮ್ಗೆ ಕಟ್ ಆಫ್ಗಿಂತ ಸ್ವಲ್ಪ ನಾನು ಮ್ಯಾಲೆ ರೀಚ್ ಹಾಕಿನಿ ಅಂತ ಅನಿಸ್ತಂದ್ರೆ ಒಂದು ಸೇಫ್ ಝೋನ್ನಾಗ ಅದೀನಿ ಅಂದ್ರೆ ಅವಾಗ ಮಾಡೋಕೆ ಹೋಗ್ಬೇಡಿ. ಇಲ್ಲ ನಾನು ಆಪ್ಷನ್ಸ್ ಇಲ್ಲ ನನಗೆ ಹಾಕಬೇಕು ನಾ ಇಲ್ಲ ಅಂತಂದ್ರೆ ಈಗ ನಾ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರು ನನ್ನ ಸ್ಕೋರ್ ಕಟ್ ಆಫ್ 0.5% ಮೇಲೆ ಆಗಲ್ಲ ಅಂದ್ರೆ ಅವಾಗ ಈ ಥರ ಆಪ್ಷನ್ಸ್
ಹುಡುಕಾಡ್ಕೋಬೇಕಾಗುತ್ತೆ. ಅವ ರಿಸ್ಕ್ ಹೆಂಗೆ ತೊಗೊಳ್ದು ಅಂತ ನಾ ಹೇಳ್ಕೊಟ್ಟೆ ನಿಮಗೆ. ಅರ್ಥತಾ? ಆನ್ಸರ್ ಯಾವುದು? ಇಂಡಿಯಾ ಥ್ರೂ ಏಜಸ್ ಬರ್ದವ್ರು ಯಾರು? ಜವಾಹರ್ಲಾಲ್ ಸರ್ಕಾರ. ಅರ್ಥತ್ಲ? ಈ ಥರ ಕ್ವಶನ್ ಕೇಳಿದಾಗ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಕ್ವಶನ್ ಎಲ್ಲೈತಿ? ಮಹಾತ್ಮ ಗಾಂಧೀಜಿ ರಾಜಕೀಯ ಗುರು ಯಾರು? ಇವೆಲ್ಲ ಸಿಂಪಲ್ ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಇವ್ರು ಬಂದ ಕೂಡ ಇವ್ರ ಮೇಲೆ ಬುಕ್ ಒಂದು ಬರ್ದಾರ, ಯಾವುದು? ಮೈ ಪೊಲಿಟಿಕಲ್ ಗುರು ಅಂತೇಳಿ. ಗುಜರಾತಿ ಬುಕ್ ಐತದು, ಗೋಖಲೆ ಅವ್ರ ಮೇಲೆ ಬರ್ದಾರ ಅದನ್ನು. ಮತ್ತು ಮೈ ಎಕ್ಸ್ಪೆರಿಮೆಂಟ್ ಟ್ರೂತ್ ಒಳಗೂ ಗೋಪಾಲ ಕೃಷ್ಣ ಗೋಖಲೆ ಬಗ್ಗೆ ಎಷ್ಟೋ ಪೇಜಸ್ ಬರ್ತಾರೆ. ಇದಂತೂ ಈಸಿ ಕ್ವಶನ್ ಬಿಟ್ಟು. ಅಂತ್ಯೋದಯ ಸಿದ್ಧಾಂತ ಲೇಖಕರು ಯಾರು? ಲೇಖಕರಲ್ರಿ, ಇದು ಸಿದ್ಧಾಂತ ಕಾನ್ಸೆಪ್ಟ್ ಯಾರು ಕೊಟ್ಟರು ಅಂತ ಆಗ್ಬೇಕದು. ಕಾನ್ಸೆಪ್ಟ್ ಯಾರು ಕೊಟ್ಟರು ಸಿದ್ಧಾಂತವನ್ನು? ಮಹಾತ್ಮ ಗಾಂಧೀಜಿಯವ್ರು ಫಸ್ಟ್ ಮಾಡಿದ್ದ, ಆಮೇಲೆ ವಿನೋದ್ ಭಾವೆ ಅವರು ಅದನ್ನು ಸ್ಪ್ರೆಡ್ ಮಾಡ್ತಾರೆ, ಇನ್ನು ಟೆಚ್ಚಿಗೆ ಅದನ್ನು ಮಟೀರಿಯಲೈಸ್ ಮಾಡ್ತಾರೆ. ಅದರ ಐಡಿಯಾ ಬೇಸಿಕಲಿ ಯಾರ್ದಂದ್ರೆ ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರ ನಿಧನದ ಸಮಯದಲ್ಲಿ ನಮ್ಮ ಜೀವನದ ಬೆಳಕು ಮರೆಯಾಗಿದೆ ಅಂತ ಹೇಳಿದವ್ರು ಯಾರು? ಅಂದ್ರೆ ರೇಡಿಯೋದಾಗ ಬಂದು ಇಂಡಿಯಾಕ್ಕೆ ಅನೌನ್ಸ್ ಮಾಡ್ತಾರೆ ಯಾರು? ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ, ಏನು ನಮ್ಮ ಜೀವನದ ಬೆಳಕು ಆರಿ ಹೋಗಿದೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ನಿಧನ ನಂತರ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ, ಇವೆಲ್ಲ ಸಿಂಪಲ್ ಕ್ವಶನ್. ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡ್ತಾರೆ. ಆಯ್ತಾ? ಆಮೇಲೆ ರಾಸ್ ಬಿಹಾರಿ ಬೋಸ್ ನೋಡ್ರಿ, ರಾಸ್ ಬಿಹಾರಿ ಬೋಸ್ ಅವರನ್ನು ಬ್ರಿಟಿಷರ್ ಬಂಧಿಸಿ ಗಲ್ಲಿಗೇರಿಸಿದ್ರು. ನಾ ಏನು ಹೇಳಿದೆ? ಓಡುಗಾರ ಅಂತ ಹೇಳಿದ್ದೆ ಅಲ್ಲ, ಸಾರಿ ತಪ್ಪಾತು, ಓಡುಗಾರ ಬರ್ದ್ರು. ಅವರು ಬೇರೆ ದೇಶಕ್ಕೆ ಹೋಗಿರ್ತಾರೆ, ನಮ್ಮ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಕೊಡ್ಸಕ್ಕೆ ಜಪಾನಿಗೆ ಹೋಗಿರ್ತಾರೆ, ಅಂದರೆ ಎಸ್ಕೇಪ್ ಆಗಿ ಹೋಗಿರ್ತಾರಲ್ಲ. ಇಲ್ಲಿ ಏನು ಕೇಳ್ರೆ ಬ್ರಿಟಿಷ್ ಗಲ್ಲಿಗೇರ್ಸಾರ ಅಂತ. ಇಷ್ಟು ಬೇಸಿಕಲಿ ಐಡಿಯಾ ಇದ್ರು. ತಪ್ಪಲ್ರಿ, ತಪ್ಪಂದ್ರೆ ತಪ್ಪಾಗಿದೆ ಅಂತ ಇಲ್ಲೊಂದು ಐತೆ ನೋಡ್ರಿ ಆಪ್ಷನ್. ಇಲ್ಲೊಂದು ಐತಿ. ಈ ಥರ ಸ್ಟೇಟ್ಮೆಂಟ್ನಾಗ ಒಂದೇ ತಪ್ಪು ಮಾಡಕ್ಕೆ ಗುದ್ದಾಡಿದ್ರು ನೀವು. ತಪ್ಪು ಮಾಡಕ್ಕೆ ಗುದ್ದಾಡ್ದಂತ ಮತ್ತು ಗುದ್ದಾಡಿ ತಪ್ಪು ಮಾಡಿರಿ ಅಂತ ಹಂಗಲ್ಲ. ತಪ್ಪು ಐತಂತ ಒಂದೇ ಸ್ಟೇಟ್ಮೆಂಟ್ ತಪ್ಪು ಕಂಡು ಹಿಡಿದ್ರು ಆಬ್ವಿಯಸ್ಲಿ ಆನ್ಸರಿಗೆ ಬಂದ್ಬಿಡ್ತಾರೆ ಸೀದಾ. ತಪ್ಪು ಐತಂತ ಇದೊಂದು ಆಪ್ಷನ್ನಾಗ ಐತಿ. ಅವರು ಸಚಿನ್ ಸನ್ಯಾಲ್ ಅವರೊಂದಿಗೆ 1915ರಲ್ಲಿ ಸಂಘಟಿತ ದಂಗೆಯನ್ನು ಯೋಜಿಸಿದರು. ಇದು ಕರೆಕ್ಟ್ ಐತಿ. ಸಚಿನ್ ಸನ್ಯಾಲ್ ಬುಕ್ ಯಾವುದು? ಬಂದಿ ಜೀವನ್ ನೋಡ್ರಿ. 6ನೇದು ಕರೆಕ್ಟ್ ಐತಿ. 6 ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ತಪ್ಪೈತಿ. ಇಂಗ್ಲೀಷ್ನಾಗ ಒಂದಿಸೋದಾವ ಒಂದು ಬಿಡಿಸ್ಬಿಡೋದು. ಇವಾಗ ಸ್ವಲ್ಪ ಲೆಂದಿ ಆತನ್ರಿ ಕ್ಲಾಸ್, ಬ್ಯಾಸರಾಗಿರ್ಬೋದು ನಿಮಗೆ. ಹೇಳ್ರಿ ಇದು ಕ್ಲಾಸ್ ಹೆಂಗಾತಂತ ಹೇಳಿ. ಈ ಥರ ಇನ್ನೂ ಹೆಚ್ಚಿಗೆ ಮಾಡ್ತೀನಿ. ಪೊಲಿಟಿಕಲ್ ಗುರು ಯಾರಾಗಿದ್ರು? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಆಮೇಲೆ ಹೂ ವಾಸ್ ದ ಆಥರ್ ಕಾನ್ಸೆಪ್ಟ್ ಆಫ್ ಅಂತ್ಯೋದಯ ಕಾನ್ಸೆಪ್ಟ್ ಯಾರು ಫಸ್ಟಿಗೆ ತಂದಿದ್ದು? ಮಹಾತ್ಮ ಗಾಂಧೀಜಿಯವರು. ಅದನ್ನು ಫೇಮಸ್ ಮಾಡಿದವರು ವಿನೋದ್ ಭಾವೆ ಅವರು. ಆನ್ ದ ಡೆತ್ ಆಫ್ ಮಹಾತ್ಮ ಗಾಂಧಿ ಹೂ ಸೆಡ್ ದಟ್ ದ ಲೈಟ್ ವಾಸ್ ಗಾನ್ ಔಟ್ ಆಫ್ ಅವರ್ ಲೈಫ್ಸ್ ಅಂತ ಯಾರು ಹೇಳಿದ್ರು? ಜವಾಹರ್ಲಾಲ್ ನೆಹರು. ಇವೆಲ್ಲ ಸಿಂಪಲ್ ಕ್ವಶನ್ಸ್ ಇರವು. ಒನ್ ಲೈನರ್ ಎದಕ್ಕೆ ಆಗ್ತೀನಿ ಅಂದರೆ ಈ ಥರ ಸ್ಟೇಟ್ಮೆಂಟು ಕೇಳ್ಬೋದು, ಕೇಳ್ತಾರಲ್ಲ. ಇವೆಲ್ಲ ಪಾಸಿಂಗ್ ರೆಫರೆನ್ಸ್ ಕೊಟ್ಟಿದ್ದೀನಿ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಯಾರು ಮಾಡಿದ್ರು? ಗೋಪಾಲ್ ಕೃಷ್ಣ ಗೋಖಲೆ. ರಿಪೀಟ್ ಆಗಿತ್ತೇನ್ರಿ ಇದು? ಇಲ್ಲ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಗೋಪಾಲ್ ಕೃಷ್ಣ ಗೋಖಲೆ ಅವರು. ಪೊಲಿಟಿಕಲ್ ಗುರುನು ಗೋಪಾಲ್ ಕೃಷ್ಣ ಗೋಖಲೆ. ಅದಕ್ಕೆ ರಿಪೀಟ್ ಅನ್ಸದ ನನಗೆ. ಇಲ್ಲಿ ನೋಡ್ರಿ ಏನು ಕೊಟ್ಟರು? ರಾಸ್ ಬಿಹಾರಿ ಬೋಸ್ ವಾಸ್ ಕ್ಯಾಪ್ಚರ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಬೈ ಬ್ರಿಟಿಷ್ ಅಂತ ಐತಿ. ಅವರು ಜಪಾನ್ದಾಗ ಇದ್ರು ಅಂತ ಹೇಳಿಲ್ಲ ನಾನು. ಅವ್ರು ಹಿಂಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅವರು ಇಲ್ಲ. ಈ ಅಲಾಂಗ್ ವಿತ್ ಸಚಿನ್ ಸನ್ಯಾಲ್ ಪ್ಲಾನ್ ದ ಆರ್ಗನೈಸ್ಡ್ ಆ್ಯಂಡ್ ಕೋಆರ್ಡಿನೇಟೆಡ್ ಅಟ್ಯಾಕ್ ಇನ್ 1915. ಇದು ಸಚಿನ್ ಸನ್ಯಾಲ್ ಅವ್ರ ಬುಕ್ ಬಂದಿ ಜೀವನ್ ನೋಡ್ರಿ, ಅದೊಂದು ಬರ್ಕೊರಿ. ಇದು ಕರೆಕ್ಟ್ ಐತಿ, ಇದು ತಪ್ಪೈತಿ. ಹಂಗಂದ್ರೆ ರಾಂಗ್ ಅನ್ನೋದು ಇದೊಂದು ಐತಿ. ಅಸೆಷನ್ ಆ್ಯಂಡ್ ರೀಸನಿಂಗ್ ಅಸೆಷನ್ ರಾಂಗ್ ಐತಿ. ಆಯ್ತಾ? ಇವೆಲ್ಲ ಬೇಸಿಕಲಿ ಇವತ್ತಿನ ಕ್ವಶನ್ಸ್ ನಿಮ್ಮ ಎಲ್ಲ ಕಂಪ್ಲೀಟಾಗಿ ಇಷ್ಟ ಆತಂದು ಅನ್ಕೊಂಡಿನಿ ಈ ಕ್ಲಾಸ್. ಒಂದಿಷ್ಟು ಸ್ವಲ್ಪ ಇಂಟರ್ನ್ಯಾಷನಲ್ ರಿಲೇಷನ್ ಟೈಪ್ ಆ ಥರ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಟೈಮ್ ಹೋತು. ಅದರದ್ದು ಇಂಪಾರ್ಟೆಂಟ್ ಇದ್ದು ಡಿಸ್ಕಷನ್. ಯಾಕಂದರೆ ಈಗ ಜಗತ್ತಿನಾಗ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕಾನ್ಸೆಪ್ಟ್ ಕ್ವಶನ್ ಕೇಳಿದ್ರೆ ನಿಮಗೆ ಈಸಿಲಿ ಸಾಲ್ವ್ ಆಗುತ್ತೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಎದಕ್ಕಾಗಿತ್ತು? ನಾನು ಬೇಕಾದ್ರೆ ಕ್ವಶನ್ಸ್ ತೋರಿಸ್ತೀನಿ ನಿಮ್ಗೆ. ಆ ಥರ ಕ್ವಶನ್ ಕೇಳತ್ತಾರ. 2 ಬ್ಲಾಕ್ ಆಗಿದ್ದು, ಅವಾಗ ಇಂಡಿಯಾ ಏನು ಮಾಡತ್ತಿತ್ತು, ಈ ಥರ ಕ್ವಶನ್ಸ್ ಕೇಳ್ಯಾರ. ಅದ್ರ ಸಂಬಂಧ ಇಂಪಾರ್ಟೆಂಟ್ ಇರೋದ್ರಿಂದ ಆ ಥರನೂ ಸ್ವಲ್ಪ ಡಿಸ್ಕಸ್ ಮಾಡಿದೆ. ಅಲ್ಲೇನಾರ ನಿಮ್ಗೆ ಬ್ಯಾಸರಾಗಿದ್ರು ಸಾರಿ. ಆಮೇಲೆ ಈಗ ಎಲ್ಲ ಡೇಟಾ ಡಿಸ್ಕಸ್ ಮಾಡಿ ಅನ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಚಂದ ಓದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.